ಇಂದಿರೆಗೆ ತೊಲೆಬೋಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನದನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾನಕವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವೆ ನೀ ಕಥಾನಕವ ತೈ ತೈ ತದ್ದಿನ ದೇ ತದ್ದಿನ ತೈ ತದ್ದಿನ ದೇ ಒಂದು ದಿನ ಸಚಿವರನು ಒಂದು ದಿನ ಸಚಿವರನು ವಿಭವದಿ ಬಂದು ನೋಡ್ಡೋಲಗದಿ ಕುಳಿತೋ ಬಂದು ನೋಟೋಲಗದಿ ಕುಳಿತೋ ಚಂದದಿ ಪೋಲಕರ ವೇರಿಸುತ್ತ ಇಂದನಾಗ ಚಂದದಿ ಪೋಲಕರ ವೇರಿಸುತ್ತ ಇಂದನಾಗ ಚಂದದಿ ಪೋಲಕರ ವೇರಿಸುತ್ತ ಎಂದನಾಗ ಹರೇ ನೀನೇ ರಕ್ಷಿಸು. ಇದುವೇ ಸ್ವರ್ಗಲೋಕ. ಸ್ವರ್ಗ ಅಂದ್ರೆ ಸುಖ, ಸುಖ ಅಂದ್ರೆ ಸ್ವರ್ಗ. ಈ ಸ್ವರ್ಗಲೋಕವನ್ನು ಆಟಿರುವಂತಹ ನನಗೆ ಅಮರೇಂದ್ರ, ದೇವೇಂದ್ರ, ಪುರಂದರ ಹಲವು ನಾಮದಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಈ ಸ್ವರ್ಗಲೋಕವನ್ನು ಏರಿ ತಿರುಗಾಡುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಕಾಮಧೇನು, ಕಲ್ಪವೃಕ್ಷ ಹಲವು ಸುವಸ್ತಿಯಿಂದ ಈ ದೇವಲೋಕದಲ್ಲಿ ಉಂಟು. ಹಾಗೆಯೇ ಮನಸ್ಸಿಗೆ ಬೇಸರವಾದಾಗ ನಂದನವನವು, ಹಾಗೆಯೇ ರಂಭಾದಿ ನಾರಿಯರ ನರ್ತನ ಬಹಳ ಸಂತೋಷವಾಗ್ತಾ ಉಂಟು ಸ್ವಾಮಿ. ಕೇವಲ ನಮ್ಮ ಪಾಲಿಗೆ ಸುಖ ಮಾತ್ರ ಅಲ್ಲವೇ ಅಲ್ಲ, ಆಗಾಗ ನಮ್ಮ ಪಾಲಿಗೆ ಕಷ್ಟ ಬರುವುದುಂಟು. ಬೇರೆ ಯಾರು ಅಲ್ಲವೇ ಅಲ್ಲ.
ನಮ್ಮವರ ಹಿರಿತಾಯಿಯ ಮಕ್ಕಳಾದಂತಹ ದಾನವರಿಂದ ಈ ಹಿಂದೆ ಅನೇಕ ಬಾರಿ ಇಲ್ಲಿವರೆಗಾಗಿ ಬಂದವರಿದ್ದಾರೆ. ಬಂದವರೆಲ್ಲರನ್ನು ಕೊಂದು ಕಳೆದವರು ನಾವಿದ್ದೇವೆ. ಹಾಗೆ ದಿನನಿತ್ಯ ಓಲಗವನ್ನು ಕೊಡುವುದು ನನ್ನ ಕರ್ತವ್ಯ. ಯಾವ ಯಾವ ವಿಚಾರವನ್ನು ಚರ್ಚಿಸಬೇಕೋ ಎಲ್ಲದನ್ನು ಚರ್ಚೆ ಮಾಡಿದಾಯಿತು. ಇನ್ನು ಯಾವುದೇ ಒಂದು ವಿಚಾರ ಇದ್ದಿದ್ದೆ ಹೋದಾದರೆ ನಾಳಿನ ಸಭೆಯಲ್ಲಿ ನೋಡೋಣ. ಪಿತನ ಸಂತೈ ಸೋತಲೆ ಕೈ ಗಜೆ ಪಿತನ ಸಂತೈ ಸೋತಲೆ ಕೈ ಗಜೆ ಸುತರ ಪಾಡೆ ವಡೆ ನಿತ್ಯನೇ ಮದೆ ಸುತರ ಪಾಡೆ ವಡೆ ನಿತ್ಯನೇ ಮದೆ ಯತಿಯ ಸೇವಿಯ ಸಲೈದಳುತ್ತಾ ಐಶ್ವರ್ಯವಿದ್ದಲ್ಲಿ ಅಧಿಕಾರ ಬೇಕು ಅನ್ನುವುದಾಗಿ ಭಾವಿಸುವರು ಹಲವರಿದ್ದಾರೆ. ಸಂಪದ್ಭರಿತವಾದಂತಹ ನಾಡು ಅಂತಾದ್ರೆ ಅದನ್ನು ಆಳಬೇಕೆನ್ನುವಂತಹ ಇಚ್ಛೆ ಯಾರಿಗಿರುವುದಿಲ್ಲ ಹೇಳಿ. ಹಾಗೆ ನಮ್ಮವರ ದೃಷ್ಟಿ ಹೋದದ್ದು ಲಂಕೆಯ ಕುರಿತಾಗಿ. ಕನಕ ಲಂಕೆಯದು ಯಾರೋ ಮಾಡಿದ್ದಲ್ಲ, ಅದು ಇರುವುದೇ ಹಾಗೆ. ವಿಶೇಷತೆ ಅಲ್ಲಿ ಉಂಟು. ಅದರ ಅಧಿಕಾರವನ್ನು ವಶಪಡಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಅಲ್ವಾ. ನನ್ನ ಅಪ್ಪ ಪಾತಾಳದಲ್ಲಿದ್ರು ಸಹಿತವಾಗಿ ಅದನ್ನೇ ಯೋಚಿಸ್ತಾ ಇರುವುದು. ನನ್ನ ಅಪ್ಪ ಸುಮಾರಿ ನನ್ನನ್ನು ಕರೆದಾಡಿದಂತಹ ಮಾತು, ವಿಶ್ರವಸು ಮತ್ತು ಇಳೆಯಿಂದ ಹುಟ್ಟಿರುವಂತಹ ವೈಶ್ರವಣ ನಾಮಕನ ಕುಬೇರ ಅಧಿಕಾರವನ್ನು ಪಡೆದಿದ್ದಾನೆ ಲಂಕೆಯಲ್ಲಿ. ಅದನ್ನು ನಾವು ವಶಪಡಿಸಿಕೊಳ್ಳಬೇಕು ಅಂತಾದ್ರೆ ಆ ವಿಶ್ರವಸುವಿನ ಸಂತಾನವೇ ಆಗಬೇಕು ಮಗಳೇ. ನೀನು ಆ ಕುರಿತಾಗಿ ಪ್ರಯತ್ನಿಸಬೇಕು. ವಿಶ್ರವಸುವನ್ನು ಒಲಿಸಿಕೊಳ್ಳುವುದರ ಮೂಲಕವಾಗಿ ಉತ್ತಮ ಸಂತಾನವನ್ನು ಪಡೆದ ನೀನು ಅಂತಾದ್ರೆ ಲಂಕೆಯ ಅಧಿಕಾರವನ್ನು ನಾವು ಮತ್ತೆ ಪಡೆಯಬಹುದೇನೋ. ಯಾಕಂದ್ರೆ ಒಮ್ಮೆ ಅನುಭವಿಸಿದವರು ಇವರು. ಆ ಕಾಲಕ್ಕೆ ವಿಷ್ಣುವಿನಿಂದ ಹೆದರಿ ಓಡಿ ಹೋದವರು. ಮತ್ತೆ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಹುನ್ನಾರದಲ್ಲಿ ನನ್ನನ್ನು ಈ ರೀತಿಯಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಅದು ಏನೇ ಇರಲಿ, ತಂದೆಯ ಮಾತನ್ನು ಈಡೇರಿಸುವುದು ಅಥವಾ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವುದು ಮಕ್ಕಳಿಗೆ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಶೃಂಗಾರ ಭರಿತಳಾಗಿ ನಾನು ಹೊರಟದ್ದೀಗ ವಿಶ್ರವಸವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ತಪೋನಿರತನಾಗಿ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾ ಇರುವಂತಹ ವಿಶ್ರವಸವನ್ನು ಕಂಡು ನನ್ನ ಇಚ್ಛೆಯನ್ನು ಹೇಳ್ಕೊಳ್ಬೇಕು ಅಂತಾದ್ರೆ ಕಾರಣ ಕಡೆಗೆ ಸಾಗಿದ್ದೇನೆ. ಇತ್ತಲಾದಿನ ವಿಶ್ರವಸು ಮುನಿಯೋ ನಿತ್ಯನೇ ಮದೊಳಿತು ಸಂಜೆಯ ಹೊತ್ತಿನಲ್ಲಿ ಪ್ರಜ್ವಲಿಸುತ್ತ ಅಗ್ನಿಯನ್ನು ಅರ್ಚಿಸುತ್ತಿರೇ. ನೀನೇ ನಮ್ಮನ್ನು ಕಾಪಾಡು. ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮನಿಂದಾಗಿ ನವಬ್ರಹ್ಮರ ಸೃಷ್ಟಿಯಾಯಿತು. ಆ ನವಬ್ರಹ್ಮರಲ್ಲಿ ನಮ್ಮ ತಂದೆಯೂ ಒಬ್ಬರು ತಾನೆ, ಪುಲಸ್ತ್ಯ ಬ್ರಹ್ಮ ಎಂಬುದಾಗಿ. ಪುಲಸ್ತ್ಯ ಬ್ರಹ್ಮ ಮತ್ತು ಗೋ ಎಂಬಂತ ಸ್ತ್ರೀಯಿಂದ ಹುಟ್ಟಿದವ ನಾನು. ವಿಶ್ರವಸು ಎಂಬುದಾಗಿ ಹೆಸರಿಟ್ಟಿದ್ದಲ್ವಪ್ಪ. ತಾಯಿಯ ಗರ್ಭದಲ್ಲೇ ಇರುವ ಕಾಲಕ್ಕೆ ನಾನು ವೇದಾಧ್ಯಯನವನ್ನು ಪೂರೈಸಿದವ, ಶಾಸ್ತ್ರವನ್ನು ಅರಿತವ ನಾನು. ಹೀಗೆ ಗರ್ಭದಲ್ಲೇ ಇರುವ ಕಾಲಕ್ಕೆ ಎಲ್ಲವನ್ನೂ ಅಧ್ಯಯನ ಮಾಡಿದ ಕಾರಣಕ್ಕಾಗಿ ವಿಶ್ವದೆಲ್ಲೆಡೆಯಲ್ಲೂ ವ್ಯಾಪಿಸಬಲ್ಲಂತ ಯೋಗ್ಯತೆ ಸಾಮರ್ಥ್ಯ ಈ ಮಗುವಿಗಿದೆ ಇದೆ ಎಂಬ ಕಾರಣಕ್ಕಾಗಿ ನಮ್ಮ ತಂದೆಯವರು ತಾಯಿಯಲ್ಲಿ ಆಡಿದ ಮಾತಂತೆ ಪುಲಸ್ತ್ಯ ಬ್ರಹ್ಮರು ಇವನಿಗೆ ವಿಶ್ರವಸು ಎಂಬುದಾಗಿ ನಾಮಕರಣವೇ ಯೋಗ್ಯ ಎಂಬುದಾಗಿ ನಾನು ಹುಟ್ಟುವ ಮೊದಲೇ ನನ್ನ ನಾಮಕರಣವೂ ಆಗಿತ್ತು ನೋಡಿ. ಅಂತ ವಿಶೇಷ ಸಂಪನ್ನತೆಯನ್ನ ಭೂಮಿಯ ಬೆಳಕನ್ನು ಕಂಡವ ನಾನು. ಕೃತಯುಗದ ಕೊನೆಯವರೆಗೂ ತಪಸ್ಸಿನಲ್ಲಿ ನಿರತರಾಗಿರುವಂತ ತೃಣಬಿಂದು ನನಗೆ ಅಜ್ಜ. ಅವನ ಮಗಳಂತ ಗೋ ಎಂಬಂತ ಹೆಣ್ಣಿನಿಂದ ನಾನು ಹುಟ್ಟಿದವ. ಪರಂಪರೆಯಲ್ಲಿ ಯೋಚನೆ ಮಾಡಿದರೆ ಬ್ರಹ್ಮ ನೇರ ಸಂಬಂಧ, ಅದು ಮುಖ್ಯ ಅಲ್ಲ. ಹಿನ್ನೆಲೆ ಏನು ಹೇಳುವುದಕ್ಕಿಂತಲೂ ನಾವೇ ನೋಡುವುದು ಪ್ರಧಾನ ಆಗಿರ್ತದೆ. ಆ ದಿಶೆಯಲ್ಲಿ
ನಿತ್ಯವೂ ಅಗ್ನಿ ಕಾರ್ಯವನ್ನು ಮಾಡುತ್ತಾ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಹಿರಿಯವರ ಮಾರ್ಗದರ್ಶನಂತೆ ತಂದೆಯ ನಿರ್ದೇಶನಂತೆ ಬದುಕನ್ನು ಕಳೆಯುತ್ತಾ ಇದ್ದವ ನಾನು. ಆ ಬಳಿಕಲ್ವೇ ನನ್ನಿಂದಲಾಗಿ ವೈಶ್ರಮಣನ ಹುಟ್ಟಾಯಿತು, ಅಂದ್ರೆ ಕುಬೇರನ ಹುಟ್ಟಾಯಿತು. ಕುಬೇರ ಹುಟ್ಟಿದಾಗ ನೇರವಾಗಿ ಬ್ರಹ್ಮನಲ್ಲಿ ತೆರಳಿದ. ನನಗೊಂದು ಸ್ಥಾನಮಾನ ಬೇಕು ಅಂತ ಕೇಳಿಕೊಂಡಾಗ ನನ್ನ ಮಗ ಕುಬೇರನಿಗೆ ಅಷ್ಟದಿಕ್ಪಾಲಕರಲ್ಲಿ ಒಂದು ಸ್ಥಾನ ಸಿಕ್ಕಿತು. ಆ ಬಳಿಕ ಏನು ಅಂತ ಪ್ರಶ್ನೆ ಮಾಡಿದಾಗ ನಾನೇ ಸ್ಥಳ ತೋರಿಸಿಕೊಟ್ಟವ. ರಕ್ಕಸರಿಂದ ತೆರವಾಗಿರುವಂತ ಲಂಕೆಯನ್ನ ನೀನು ಆಳು ಮಗನೇ ಎಂಬುದಾಗಿ ವೈಶ್ರಮಣ ಹೋಗಿ ಲಂಕೆಯಲ್ಲಿ ಸ್ಥಾಪನೆಗೊಂಡಿದ್ದಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮಂತ ಋಷಿಮುನಿಗಳು ಆಡಬೇಕಾದ ಮಾತು ಇದು, ಹಾರೈಸಬೇಕಾದ ಶುಭ ಹಾರೈಕೆಯ ವಾಕ್ಯವೂ ಇದೆ. ಸರ್ವೇ ಜನ ಸುಖಿನೋ ಭವಂತು. ಯಜ್ಞ ಕಾರ್ಯದಲ್ಲಿ ನಿರತನಾಗುತ್ತೇನೆ. ಮಾರನರಗಿಣಿಯಂತೆ ರೂಪಿನೋಳು ಮಾರನರಗಿಣಿಯಂತೆ ರೂಪಿನೋಳು ಏರು ಜೌವನದಿಂದ ಶೋಭಿಪ ಏರು ಜೌವನದಿಂದ ಶೋಭಿಪ ನಾರಿ ಮಾಡಿದ ಬಂದಳೊಯ್ಯನೆ ಭಾರಿ ಸಂತಸದಿಂದಲೇ ನಾರಿ ಮಣಿತ ಬಂದಳೊಯ್ಯನೆ ಭಾರಿ ಸಂತಸದಿಂದಲೇ ನಾರಿ ಮಾಡಿದ ಬಂದಳೊಯ್ಯನೆ ಭಾರಿ ಸಂತಸದಿಂದಲೇ ವಂದಿಸೋದರಿಯೇ ವಾರಿಜ ನೇತ್ರೆ ಶೃಂಗಾರದ ಚೇಷ್ಟೆಯ ವಾರಿಜ ನೇತ್ರೆ ಶೃಂಗಾರದ ಚೇಷ್ಟೆಯ ತೋರುತ ಬಲು ವೈಯಾರದಲ್ಲಿಯೇ ಚೇಷ್ಟೆಯ ತೋರುತ ಬಲು ವೈಯಾರದಲ್ಲಿ ಘೋರ ಕಾನನ ಕೈದ ಕಾರಣವೇನು ಘೋರ ಕಾನನ ಕೈದ ಕಾರಣವೇನು ನೀ ಯಾರು ಅನುಮಾನವೇಕೆ ಯಾರು ಅನುಮಾನವೇಕೆ ವಾರಿಜ ನೇತ್ರೆ ಶೃಂಗಾರದ ಚೇಷ್ಟೆಯ ಕೊರುತ ಬಲುವಯ್ಯರದಲ್ಲಿ ಘೋರ ಕನನ ಕೈದ ಕಾರಣವೇನಿ ಯಾರು ಬೆಳೆದು ಮಾನ ಏಕೆ ಕಲ್ಯಾಣ ಮಸ್ತು, ಇಷ್ಟಾರ್ಥ ಸಿದ್ಧಿರಸ್ತು. ನಾನು ನೋಡುತ್ತಲೇ ಇದ್ದೇನೆ. ಕೆಲವು ಕಾಲವೇ ಕಳೆದು ಹೋಯಿತು. ನನ್ನ ಸೇವೆಯಲ್ಲಿ ನಿರತಳಾಗಿದ್ದವಳು ನೀನು. ಯಾರೋ ಏನು, ಎಲ್ಲಿಂದ ಬಂದವಳೋ ಏನು, ನಾನು ಪ್ರಶ್ನೆ ಮಾಡಲಿಲ್ಲ. ಕಾರಣ ಏನು?
ಹಾಗೆ ಹೋಗುವವರ ಸಂಖ್ಯೆ ತುಂಬ ಇರ್ತದೆ. ಅವರವರ ಇಷ್ಟಾರ್ಥವನ್ನು ಕೈಗೂಡಿಸಿಕೊಂಡು ಆ ಬಳಿಕ ಹೋಗುವವರು ಮತ್ತೊಂದು ವರ್ಗ. ಆದರೆ ನೀನು ಹಾಗಲ್ಲ, ಹೋಗುವ ಲಕ್ಷಣವೇ ಇಲ್ಲ. ವರ್ಷ ಕಳೆದರೂ ಮತ್ತು ಸೇವೆಯಲ್ಲೇ ನಿರತರಾಗಿದ್ದೀಯ. ಕಣ್ಣು ತೆರೆದು ನೋಡಿದರೆ ಶೃಂಗಾರ ಚೇಷ್ಟೆಗಳೂ ಉಂಟು. ವಾರಿಜ ನೇತ್ರೆ, ಅಡಿಯಿಂದ ಮುಡಿವರೆಗೂ ದೋಷವೆನಿತು ಎಳ್ಳಿನಿತೂ ಇಲ್ಲ. ಸೌಂದರ್ಯದ ಖನಿಯಾಗಿರುವಂತ ನೀನು ಈ ಘೋರವಾದ ಕಾಂತಾರವನ್ನು ಸೇರಿ ಈ ವಿಶ್ವವಸುವಿನ ಸೇವೆಗೆ ನಿರತರಾಗಿದೆಯಲ್ಲ. ಫಲ ಇಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ. ಹಾಗಾದ್ರೆ ಏನನ್ನಾದರೂ ಬಯಸಿ ಬಂದೆಯೋ ಹೇಗೆ? ಅಥವಾ ಯಾರೋ ಏನನ್ನ ಹೇಳಿ ಕಳಿಸ್ಕೊಟ್ರು ಹೇಗೆ? ಮತ್ತೆ ಜೊತೆಯಲ್ಲಿ ನನ್ನಿಂದ ಏನಾಗಬೇಕು? ಬಂದವಳು ನೀನು ಯಾರು ಹೇಳು? ಏನಾಗಬೇಕು ಹೇಳು, ನೀನು ನಾ ಈಡೇರಿಸಿಕೊಡ್ತೇನೆ. ಯಾರು ನೀನು? ಪರಮತಾಪಸ ಕೇಳು ಎನ್ನಿಚ್ಛೆ ನಿನಗೆ, ಪರಮತಾಪಸ ಕೇಳು ಎನ್ನಿಚ್ಛೆ, ಓ ಪರಮತಾಪಸ ಕೇಳು ಎನ್ನಿಚ್ಛೆ, ನಿನ್ನಂತ ಕರಣಕ್ಕೆ ಗೋಚರವು, ನಿನ್ನಂತ ಕರಣಕ್ಕೆ ಗೋಚರವು, ಗೋಚರವೋ ಗೋಚರವೋ. ಪುರುಷರೆದುರು ಸ್ತ್ರೀಯರ್ ಎಂತಾದರೆನುವರೆ, ಪುರುಷರೆದುರು ಸ್ತ್ರೀಯರೆಂತಾದರೆನುವರೆ, ಮುರಳಿ ನಾಚಿಕೆ ಬಿಡದು ಎನಗೆ, ಮರಳಿ ನಾಚಿಕೆ ಬಿಡದು. ಪರಮತಾಪಸ ಕೇಳನ್ನಿಚ್ಚಲಿಲ್ಲಂತ ಕರಣಕ್ಕೆ ಗೋಚರವು, ಅಂತಃಕರಣಕ್ಕೆ ಗೋಚರವೋ. ನಾವು ಕೇಳಿದ್ದೇವೆ ಏನು ತಪಸ್ವಿಗಳಿಗೆ ವಿಶೇಷವಾದಂತಹ ದೃಷ್ಟಿ ಇರ್ತದೆ. ಅದರ ಮೂಲಕವಾಗಿ ಪ್ರಪಂಚದ ಯಾವೆಲ್ಲ ಇರಸರಿಕೆಯನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವಿರ್ತದೆ. ಕಾಲಜ್ಞಾನಿಗಳು ನಾವು ಅಲ್ಲವೇ? ಕೆಲವರು ತ್ರಿಕಾಲಜ್ಞಾನಿಗಳು, ನೀವು ಕಾಲಜ್ಞಾನಿಗಳು, ಅನುಮಾನವೇ ಇಲ್ಲ. ನಿಮ್ಮನ್ನ ಸೇವಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದು ನಾನು ಯಾವುದೋ ಒಂದು ಇಚ್ಛೆಯಿಂದಲೇ ಬಯಕೆಯಿಂದಲೇ ಬಂದಿದ್ದೇನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸ್ವಾರ್ಥ ಇಲ್ಲದೆ ಕಾರ್ಯವೇ ಇಲ್ಲ ಅಲ್ವಾ? ನಿಸ್ವಾರ್ಥಿಯಾಗಿ ಲೋಕಕ್ಷೇಮವನ್ನು ಬಯಸ್ತೇನೆ ಎನ್ನುವನಿಗೂ ಸಹಿತವಾಗಿ ಒಂದು ರೀತಿಯ ಸ್ವಾರ್ಥ ಇದ್ದೇ ಇರ್ತದೆ. ಹೌದು, ನಾವು ತಪಸ್ವಿಗಳಿಗೂ ಸ್ವಾರ್ಥ ಉಂಟು. ಹಾಗಾಗಿ ಕೈವಲ್ಯದ ಸ್ವಾರ್ಥ ನಮಗೆ ಅಲ್ವೇ? ಹಾಗಾಗಿ ನಾನು ಸ್ವಾರ್ಥದಿಂದಲೇ ಈ ಸೇವೆಯನ್ನು ಮಾಡ್ತಾ ಇದ್ದೇನೆ, ಅನುಮಾನವೇ ಇಲ್ಲ. ಏನು ಯಾರು ಹಾಗಂತ ಹಾಗೆ ಪಡೆಯಬಾರದು, ಸೇವಿಸುವುದರ ಮೂಲಕವಾಗಿ ಹೋಲಿಸಿಕೊಂಡು ಪಡೆಯಬೇಕೆನ್ನುವಂತಹ ಆಸೆ. ಪಡೆಯುವಲ್ಲಿಯೂ ಧನ್ಯತೆ ಬೇಕು. ಹೌದು. ನನ್ನ ಹೆಸರು ಕೈಕಸೆ ಅಂತ. ಕೈಕಸ? ಕೈಕಸೆ, ಕೈಕಸೆ. ಹೌದು. ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡ್ರೆ ಕೈ ಕಸ ಅಲ್ಲ, ಕೆಲವರು ಕಾಲ್ಕಸವೂ ಆಗ್ಬಿಡ್ತೇವೆ. ಚಚೆ, ನಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡಾಗ ಮಾತ್ರ. ಇಲ್ಲಿ ಬಂದಾಗ ಒಮ್ಮೆ ಹೊರಗಡೆಯಲ್ಲೋ ಕಾಲ್ಕಸವಾಗಿ ಇಲ್ಲಿ ಬಂದರೂ ಅವರು ಕೈಕಸವೇ ಆಗ್ತಾರೆ. ಅದಲ್ಲ, ನನ್ನ ಹೆಸರೇ ಕೈಕಸೆ. ಕೈಕಸ ಹಾಗೆ ಪಾತಾಳದಿಂದ ಬಂದವಳು. ಬಲ ಊರ್ಧ್ವ ಮುಖದ ಯೋಚನೆ ಉಂಟು ಅಂತ ಆಯ್ತು. ಯಾಕೆಂದ್ರೆ ಕೆಳಗಿನಿಂದ ಮೇಲೆ ಅದು ಸ್ವಾಗತಾರ್ಹ, ಮೇಲಿಂದ ಕೆಳಗೆ ಆಗಬಾರ್ದು. ಹಾಗಂತ ಕೆಲವೊಮ್ಮೆ ಆಸೆ ಅಗ್ನಿ ಅವೆಲ್ಲ ಮೇಲ್ಮುಖವಾಗಿರ್ತದೆ. ಎಷ್ಟು ಬೇಕೋ ಅಷ್ಟಕ್ಕೆ ಇರಬೇಕು, ಹೆಚ್ಚಾದ್ರೆ ಸುಟ್ಟು ಹೋಗ್ತದೆ, ಅತಿಯಾದ್ರೆ ಅಮೃತವು ವಿಷವಾಗ್ತದೆ ಅಲ್ವೇ? ಹಾಗಾಗಿ ಹೆಣ್ಣಾದವಳು ಯಾವುದೋ ಒಂದು ಇಚ್ಛೆಯನ್ನ ಇಟ್ಟುಕೊಂಡೇ ಬರ್ತಾಳೆ ಗಂಡಿನಲ್ಲಿ ಅಂತಾದ್ರೆ ಪಡೆಯಬಹುದಾದಂತಹ ಬಯಕೆ ಏನಿರಬಹುದು. ಅದಕ್ಕೆ ಹೇಳಿದೆ ನಾನು, ಅಂತಃಕರಣಕ್ಕೆ ಗೊತ್ತುಂಟು. ಇಲ್ಲಿಯವರೆಗೆ ಸೇವಿಸುತ್ತಿರುವಂತಹ ನನ್ನ ಈ ಸೇವೆಯನ್ನ ಕಂಡು ಮನಸೋತು ಮೆಚ್ಚಿ
ಕಣ್ತಾ ಇರೋದು ನನ್ನ ಕುಳಿತಾಗಿ ಮಾತಾಡುವುದಕ್ಕೆ ಪ್ರಾರಂಭಿಸಿದ ನಿಮಗೆ ನನ್ನ ಇಚ್ಛೆ ಏನು ಎನ್ನುವುದು ಅರ್ಥವಾಗಿರಬೇಕು. ಹೇಳಲಿಕ್ಕೆ ತೊಡಗ್ತೀರಿ ನೀವು. ಹೇಳ್ಬಾರ್ದು ಅಂತಲ್ಲ, ಈ ಪುರುಷರಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅದು ಕೆಲವು ಹೆಣ್ಣಿಗೆ ಬೇಲಿ ಅಂತಿರ್ತದೆ. ಈ ಹೆಣ್ಣಿನ ನಾಚಿಕೆಯ ಬೇಲಿ ಬಹಳ ಎತ್ತರ, ಗಂಡಿನ ನಾಚಿಕೆಯ ಬೇಲಿ ಬಹಳ ಕಡಿಮೆ ತಗ್ಗು. ಅಂದ್ರೆ ಹೆಣ್ಣು ಆ ನಾಚಿಕೆಯ ಬೇಲಿಯನ್ನು ದಾಟುವುದಿಲ್ಲ. ದಾಟಿದ್ರೆ ಒಮ್ಮೆ ದಾಟಿದ್ರೆ ಮತ್ತೆ ಹಿಂದಿರು ಬರ್ಲಿಕ್ಕೆ ಆಗುದಿಲ್ಲ. ಗಂಡಾದ್ರಾಗಲ್ಲ, ಆಗಾಗ ಬೇಲಿ ಹಾರ್ತಾ ಇರ್ತಾನೆ ಮಾಚಿಗೆ ಹೆಚ್ಚಿಗೆ. ದಾಟಬಹುದು, ಒಳಗೂ ಬರ್ತಾನೆ. ಹಾಗಾಗಿ ಹೇಳುವುದಕ್ಕೆ ನಾಚಿಕೆ. ಹಾಗಾಗಿ ಈಗ ಗೊತ್ತಾಯ್ತು ನನ್ನ ಬಯಕೆಯನ್ನು ಅರ್ಥವಿಸಿಕೊಂಡು ಈಡೇರಿಸಬೇಕು ಅಂತ. ಏನ ಕೇಳ್ದು ಮೋನಿಪ ಮಾನಿನಿಯೇ ನಾ ತಿಳಿದೆ, ಏನೇ ಕೇಳ್ದು ಮುನಿಪ ಮಾನಿನಿಯೇ ನಾ ತಿಳಿದೆ, ಇನಿತಿಲ್ಲಿ ಬಂದುದನು ನೀನು, ಇನಿತಿಲ್ಲಿ ಬಂದುದನು. ತನುಜಾತರಾಗಬೇಕಿರುವ ಬಯಕೆಯೇ ನಿನಗೆ, ತನುಜಾತರಾಗಬೇಕೆನ್ನುವ ಬಯಕೆಯೇ ಎನ್ನಲು ಕೈ ಮುಗಿದು ತಾನುತ್ತಿದೋ. ಪುರುಷರ ಎದುರಿನಲ್ಲಿ ಮನಬಿಚ್ಚು ಮಾತಾಡಲಿಕ್ಕೆ ಸ್ತ್ರೀಯರಿಗೆ ನಾಚಿಕೆ ಅಪ್ಪುದು ಅಲ್ವೇ? ಹೌದು, ಸಹಜ. ಯಾವ ವಿಷಯಕ್ಕೆ ನಾಚಿಕೆ ಬೇಕು, ಯಾವ ವಿಷಯದಲ್ಲಿ ಸಂಕೋಚ ಬೇಕು, ಯಾವ ವಿಷಯದಲ್ಲಿ ಮನಬಿಚ್ಚಿ ಮಾತಾಡಬೇಕು, ಅದರ ಅರಿವು ಹೆಣ್ಣಿಗಿರಬೇಕು. ಹೆಣ್ಣಿಗೆ ಅರಿವುಂಟು ಅಂತಾದ್ರೆ ಅಲ್ಲಿ ಸಂಸ್ಕೃತಿ ನಾಶ ಆಗುವುದಿಲ್ಲ ಅಲ್ವಾ? ಹಾಗಿದ್ರೆ ಈಗ ನಿನ್ನ ಮನದ ಇಚ್ಛೆ ಏನೆಂಬುದಾಗಿ ಚೆನ್ನಾಗಿ ನಾನು ಅರ್ಥ ಮಾಡಿಕೊಂಡೆ. ನೀನು ಬರುವರೇ ಕಾರಣ. ನಿನಗೆ ಮಕ್ಕಳು ಬೇಕು ಅಂತ ಅಲ್ವಾ? ಸಂತಾನಾಪೇಕ್ಷೆಯಾಗಿ ಬಂದದ್ದು. ಹಾಗೆ ಮಕ್ಕಳೇ ಬೇಕು ಅಂತಾದ್ರೆ ಅನುಗ್ರಹಿಸುವುದಕ್ಕೆ ಸದಾ ನಾವು ಸಿದ್ಧರೇ ಇದ್ದೇವೆ. ಯಾಕೆಂದ್ರೆ ಮೊದಲೇ ನಾನು ಆಡಿದ ಮಾತು ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳಿದ್ದೇನೆ. ಆಶೀರ್ವಾದ ಸುಳ್ಳಾಗುತ್ತದೆ. ನನ್ನ ಮಾತನ್ನು ನಾನು ಸುಳ್ಳು ಮಾಡಬಾರ್ದು. ಕಲ್ಯಾಣ ಮಸ್ತು ಅಂತ ಹೇಳಿದ್ದೇನೆ. ಮೇಲ್ನೋಟಕ್ಕೆ ಮದುವೆ ಒಂದೇ ಆಗ್ಬೋದು, ಕಲ್ಯಾಣ ಹೇಳುವುದು ಬದುಕಿನ ಉದ್ಧಾರ, ಉತ್ಕರ್ಷ. ಹಾಗಾದ್ರೆ ಉದ್ಧಾರವೋ ಉತ್ಕರ್ಷವೋ ಆಗಬೇಕು ಅಂದ್ರೆ ಇದು ಕಲ್ಯಾಣವಾಗಿ ಸೇರ್ತದೆ ತಾನೆ. ಹೌದು, ಸರಿ. ಪ್ರಶ್ನೆ ಮತ್ತೇನಲ್ಲ, ಏನು? ಮಕ್ಕಳನ್ನ ಪಡೆಯುವಲ್ಲಿ ಹಲವು ವಿಧ ಉಂಟು. ಪಿಂಡೋದ್ಭವರಿದ್ದಾರೆ, ವರದಿಂದ ಹುಟ್ಟುವರಿದ್ದಾರೆ, ಫಲದಿಂದ ಹುಟ್ಟುವರಿದ್ದಾರೆ. ಹಾಗಾದ್ರೆ ನಿನಗೆ ಯಾವ ಮಗು ಬೇಕು? ಯಾವ ರೀತಿಯಾದಂತಹ ಹೌದು, ವಸುದೆಯೊಳ್ ಮಿಗಿಲಾದ ಶಿಶುಗಳಾದರೆ, ವಸುದೆಯೊಳ್ ಮಿಗಿಲಾದ ಶಿಶುಗಳಾದರೆ ನಾನು ಹಸುಗೂಸನಾಡಿಸುತ್ತ ಹಸುಗೂಸ ಆಡಿಸುತ್ತ 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 ಎಸೆವ ಜೊಲ್ಲಿಡಿದು ರಂಜಿಸುವ ಗಲ್ಲದ ಮೇಲೆ, ಎಸೆವ ಜೊಲ್ಲಿಡಿದು ರಂಜಿಸುವ ಗಲ್ಲದ ಮೇಲೆ ಮುಸುಕಿನೋಳ್ ಮುದ್ದಿಸುವೆ ಶಿಶುವ, ಮುಸುಕಿನೋಳ್ ಮುದ್ದಿಸುವೆ ಶಿಶುವ, ಮುಸುಕಿನೋಳ್ ಮುದ್ದಿಸುವೆ.
ಶಿಶುಗಳಾದರೆ ನಾನು ಹಸುಗೂತನಾಡಿಸುತ್ತ ಮುದ್ದಿಸುವೆ. ಎಂತ ಮಕ್ಕಳಾಗಬೇಕು ಎಂಥವರಾಗಬೇಕು? ಹಾ. ಸಹಜ ಅದು. ಮಕ್ಕಳನ್ನ ಪಡೆದ ನಮ್ಮ ಮಕ್ಕಳು ಇಂಥವರಾಗಬೇಕು ಅಂತ ಬಯಸಿಯವರನ್ನ ಬೆಳೆಸುವಲ್ಲಿ ತಂದೆ ತಾಯಿಗಳ ಸಾಹಸ, ಕರ್ತವ್ಯ ಅಂತ ತರಿಸಿಕೊಂಡಿರೋದು ಒಂದು ರೀತಿ ಸಾಹಸವೇ. ನಮ್ಮ ಆಶೀರ್ವಾದದಿಂದಲೂ ಮಕ್ಕಳಾಗ್ತಾರೆ. ಹೌದು ಹೌದು. ನಾವು ಪ್ರಸಾದ ಕೊಟ್ಟರು ಮಕ್ಕಳಾಗ್ತಾರೆ. ಹೌದು. ನಿನಗೆ ಹಾಗೆ ಸಾಕೋ? ಅಲ್ಲ, ನನಗೆ ಅವರ ಸಪುತ್ರರು ಬೇಕು, ಅಂದ್ರೆ ತನು ಸಂಭವರೇ ಬೇಕು. ಹಾಗಾಗಿ ಮಕ್ಕಳು, ಮಗು ಅಂತ ಹೇಳಿದ್ದಲ್ಲ ನಾನು, ಮಕ್ಕಳು ಬೇಕು. ಅಂದ್ರೆ ಅಪಾರ ಸಂಖ್ಯೆ. ಅಪಾರ ಸಂಖ್ಯೆಯಲ್ಲಿ, ಒಂದಲ್ಲ, ಮಕ್ಕಳು ಬೇಕೆನಗೆ. ಯಾಕೆ? ಒಂದಕ್ಕೆ ಸಾಕು ಹೇಳುವ ಕಾಲ ಇದಲ್ಲ ಬಿಡು. ಅಪಾರ ಸಂಖ್ಯೆ. ಮತ್ತೆ ಹಾಗೆ ಅಲ್ವಾ ಆಶೀರ್ವದಿಸುವುದು? ಹಾಗೆ. ಹೌದು. ಅಷ್ಟಪುತ್ರ ಪುತ್ರಿ ಸೌಭಾಗ್ಯವಂತ. ಈ ಕಡಿಮೆ ಅಂದ್ರೆ ಎಂಟು. ಹೌದಾ? ನಾವು ಕೊಡುವಲು ಕಡಿಮೆ ಆಗ್ಬಾರ್ದು. ಹೌದು. ಅವ್ರು ಪಡ್ಕೊಳ್ಳೋದು ಎಷ್ಟೇ ಇರ್ಬೋದು. ಹೌದು, ಅವ್ರವ್ರ ಯೋಗ ಅದು. ಹೌದು. ಅದ್ರ ಜೊತೆಗೆ ಹೆಣ್ಣಿಗೆ ಸಹಜವಾಗಿ ಹುಟ್ಟಿನಿಂದಲೇ ಬರುವಂತಹ ಕೆಲವು ಗುಣಗಳು ಅಂತುಂಟು. ನೋಡಿ, ಹೆಣ್ಣು ಮಗು ಆದ್ರೆ 2 ವರ್ಷದ ಸಣ್ಣ ಶಿಶು ಸಹಿತ ತನ್ನ ತೊಡೆ ಮೇಲೆ ಮತ್ತೊಂದು ಬೊಂಬೆ ಇಟ್ಟುಕೊಂಡು ಜೋ ಜೋ ಅಂತ ಆಡ್ತದೆ. ಹೇಗೆ? ಅದು ಸಹಜ. ಆ ತಾಯ್ತನ ಎನ್ನುವಂತದ್ದು ಹುಟ್ಟಿನಿಂದಲೇ ಬರ್ತದೆ ಮಗುವಿಗೆ. ಭಗವಂತನೇ ಅನುಗ್ರಹಿಸುವುದು ಹೆಣ್ಣಿಗೆ. ಹಾಗಾಗಿ ಅದನ್ನು ಅನುಭವಿಸಬೇಕೆನ್ನುವಂತಹ ಆಸೆಯಲ್ಲಿ ಇಲ್ಲಿಯವರೆಗೆ ಬಂದ ನನಗೆ ಹಲವು ಮಕ್ಕಳ ತಾಯಿ ಆಗ್ಬೇಕು ಅಂತ ಆಸೆ ನನಗೆ. ಹಾಗೆ ಆ ಮಕ್ಕಳನ್ನೆಲ್ಲ ಲಾಲಿಸುತ್ತಾ ಪಾಲಿಸುತ್ತಾ, ಅದಕ್ಕೆ ಹೇಳಿದ್ದಲ್ವ, ಮಗುವಿನ ಬಿಗಿನ ಮುಷ್ಟಿಯಲ್ಲಿ ಕುಬೇರನ ಸಂಪತ್ತಿದೆ. ಹೌದಾ? ಅಂದ್ರೆ ಪ್ರಪಂಚ ಮಾತಿಗೆ. ನನಗೊಬ್ಬ ಮಗ ಇದ್ದಾನೆ ಕುಬೇರ. ಹಾಗಿದ್ರೆ ಪ್ರಪಂಚದ ಯಾವೆಲ್ಲ ಸಂಪತ್ತುಗಳು ಕ್ರೋಢೀಕರಣವಾದದಲ್ಲಿ ಅಂತ ಹೇಳಿದ್ರು. ಹಾಗೆ ಆ ಮಗುವಿನ ಬಿಗಿನ ಮುಷ್ಟಿಯಲ್ಲಿ ತಾಯಿಯಾದವಳಿಗೆ ಅಥವಾ ಅದರ ಪಾಲಕರಿಗೆ ಕುಬೇರನ ಸಂಪತ್ತು ಕಾಣ್ತದೆ. ಆ ಮಗು ಕೈಕಾಲು ಆಡಿಸುತ್ತಾ ಕಿರಿಚುವಾಗ, ಕೂಗುವಾಗ ಆ ಸಂತೋಷವನ್ನು ತಂದೆ ತಾಯಿಗಳು ಅನುಭವಿಸ್ತಾರೆ. ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ಅರ್ಥ ಮಾಡಿಕೊಂಡೆ ನಾನು. ಹಾಗಾಗಿ ನನಗಂತಹ ಮಕ್ಕಳು ಬೇಕು ಅಂತ ಆಸೆ. ಅದನ್ನು ಅನುಗ್ರಹಿಸಿದ್ರು ನೀವು, ನಾನು ಧನ್ಯಳು ಅಂತ ಭಾವಿಸ್ತೇನೆ. ತನು ಸಂಭವರೇ ಬೇಕು ಈಗಲೇ ಬೇಕು. ಇಷ್ಟು ವರ್ಷ ನಾನು ಕಾದದ್ದಕ್ಕಾಗಲ್ವಾ? ಇಷ್ಟು ವರ್ಷ ಮತ್ತೆ ಸೇವೆಯನ್ನು ಮಾಡಿದ್ದು ನಾನು ಅದಕ್ಕಲ್ವಾ? ಆ ಕಾರಣಕ್ಕಾಗಿ ಈಗ ತಡೆಯಲಾರದೆ ನಿಮ್ಮಲ್ಲಿ ಬಂದು ಹೇಳಿಕೊಳ್ಳಬೇಕೆನ್ನುವಾಗ ನೀವು ಅಂತರ್ಮುಖಿಗಳಾದ್ರಿ. ಕಣ್ಣು ಮುಚ್ಚಿ ಕುಳಿತ ನೀವು ಕಣ್ಣು ತೆರೆಯುವುದು ಎಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ದೆ ನಾನು. ಕೊಡ್ತೇನೆ ನಾನು. ಅಂತರ್ಮುಖಿಗಳಾದ ನೀವು ಬಹಿರ್ಮುಖಕ್ಕೆ ಬಂದ್ರಿ. ಆದರೆ ಕೇಳಿದ ಹೊತ್ತು ಸರಿ ಇಲ್ಲ. ಎಂತ ಇದೆ ಹೊತ್ತು? ನಾನು ಅಗ್ನಿ ಕಾರ್ಯವನ್ನು ಸದಾ ಮಾಡುತ್ತಾ ಇದ್ದವ. ಹೌದು. ನೋಡು, ನನ್ನ ಆಶ್ರಮದಲ್ಲಿ ಯಾವತ್ತೂ ಅಗ್ನಿ ಆರುವುದಿಲ್ಲ. ಹೌದು. ಸಂಧ್ಯಾ ಹೊತ್ತು ಇದು. ನೋಡಿದ್ಯಾ ನೀನು? ಅಗ್ನಿ ಪ್ರಜ್ವಲಿಸುತ್ತಿದ್ದಾನೆ. ಈ ಹೊತ್ತಿಗೆ ಪ್ರಜ್ವಲಿಸುವುದು ಹೆಚ್ಚು ಅಂತ ಕೆನ್ನಾಲಿಗೆಯಿಂದ ಇಡೀ ಪ್ರಪಂಚವನ್ನು ವ್ಯಾಪಿಸಿದಂತೆ ಕಾಣ್ತಾ ಇದ್ದ. ಹೌದು. ಹಾಗಾದರೆ ಸರ್ವವನ್ನೂ ಭಕ್ಷಿಸುವಂತ, ಸರ್ವವನ್ನು ವ್ಯಾಪಿಸುವಂತ, ಸರ್ವವನ್ನು ಸುಡುವಂತ ಗುಣವುಳ್ಳಿದ್ದು ಅಗ್ನಿಗೆ. ಆ ಕಾರಣಕ್ಕಾಗಿಯೇ ಕೆಂಪಡರುವುದು ಕೇವಲ ಸೂರ್ಯನಿಂದಷ್ಟೇ ಅಲ್ಲ, ಅದು ಅಗ್ನಿಯಿಂದ ಕೆಂಪಡರುವುದು ಸಂಧ್ಯಾ ಕಾಲಕ್ಕೆ. ಇಂಥ ಹೊತ್ತಿ ಕೇಳಿದೆಯಲ್ಲ ನೀನು? ಹೌದು. ಹುಟ್ಟುವ ಮಗ ಹಾಗೆ ಆಗ್ತಾನೆ. ಅಂದ್ರೆ ಪ್ರಜ್ವಲಿಸಬೇಕು. ನನಗದೇ ಆಸೆ. ನನಗೆ ಹುಟ್ಟುವಂತಹ ಮಗು ಪ್ರಪಂಚ ಪ್ರಜ್ವಲಿಸಬೇಕ. ಅವ ಪ್ರಜ್ವಲಿಸ್ತಾನೆ, ಸರ್ವವನ್ನೂ ಭಕ್ಷಿಸ್ತಾನೆ. ಅಗ್ನಿ ಅಂತ ಹೇಳಿದ್ರು ಸರ್ವಭಕ್ಷಕ. ಸರ್ವವನ್ನೂ ವ್ಯಾಪಿಸ್ತಾನೆ. ಹಾಗೆ ಇರಬೇಕು. ಹೆಚ್ಚೇನು, 14 ಲೋಕಕ್ಕೂ ಒಬ್ಬನಾಗ್ತಾನೆ. ಆದರೆ ಈ ದರೆ ನಿಲ್ಲಿಸಿದ್ರೆ ಬಹಳ ಕಷ್ಟ. ಮಧ್ಯ ನಾಶಕನೂ ಆಗ್ತಾನೆ. ಅಂದ್ರೆ ಅವನನ್ನೇ ಅವನ ನಾಶ ಮಾಡಿಕೊಳ್ತಾನೆ. ಅಂತ ಮಗು ಆಗ್ತದಲ್ಲ ಅಂತ ಒಮ್ಮೆ ನಿಲ್ಲಿಸಿದೆ ನಾನು. ಪ್ರಪಂಚದಲ್ಲಿ ಹುಟ್ಟಿದ್ದೆಲ್ಲವೂ ನಾಶವಾಗುವುದೇ ಕೊನೆಗೊಮ್ಮೆ, ಅಲ್ಲವೇ? ಎಲ್ಲೊಳದೆ ಹೋದ್ರು ಕೊನೆಯಲ್ಲಿ ಪ್ರಳಯವಾಗಿ ಹೋದ್ರು. ಹಾಗಿದ್ರೆ ಬೇಕೇ ಮಗು ಬೇಕು. ಹೌದಾ? ಅನುಮಾನವೇ ಇಲ್ಲ. ನಿನಗೆ ಅಷ್ಟು ಇಷ್ಟ ಉಂಟು ಅಂತಾರೆ, ಕೊಡುವುದಕ್ಕೆ ನನಗೆ ಕಷ್ಟ ಇಲ್ಲ. ಹೌದಲ್ವಾ? ಎಂತ ಮಗುವೇ ಆದ್ರೂ ಬೇಕು ಅಂತ ಈ ಸಂದರ್ಭಕ್ಕೆ ಬಯಸಿ ಬಂದಿದ್ದೇನೆ. ಕೊಡ್ತೇನೆ. ಹೊಸಿನವಾಗಲಿ ಊಟ ಮಾಡ್ಬೇಕಲ್ವಾ? ಹಾಗಿದ್ರೆ ಹರುಷದೊಳಗಿರೆ ಮುನಿಯ ಜೊತೆಯಲ್ಲಿ ತರಳರನು ಪಡೆಯುತ್ತಲಿ ಕೈ ಕತೆ ವಿರಚಿಸುತ್ತ ಚೌಲೋಪನಯನಾದಿಗಳ ಸಂತ
ಶೂರ್ಪನಖಿ ಸಹಿತಲಿ ನೆರೆ ವಿಭೀಷಣನೆಂದು ಪಾಲಿಸು ತಂದು ನಾಮವನು ಆ ಅನುಗ್ರಹಿಸಿ ಬಿಟ್ಟೆ ಮಕ್ಕಳನ್ನು. ಪ್ರಥಮವಾಗಿ ಹುಟ್ಟಿದ ಮಗು, 10 ತಲೆಯುಳ್ಳಂತ ಮಗು. ಮೊದಲೇ ಆಡಿದಂತೆ ಬರೇ ತ್ರಿಭುವನದಲ್ಲಣ ಅಲ್ಲ, 14 ಲೋಕವನ್ನು ಅಲ್ಲಾಡಿಸುವಂತ ಶಕ್ತಿ ಸಾಮರ್ಥ್ಯ ಹೊಂದಿರ್ತಾನೆ. ಅಂತ ಮಗು ಒಬ್ಬ ಅಗ್ನಿ ಪ್ರಜ್ವಲಿಸುವ ಕಾಲದಲ್ಲಿ ಕೇಳಿದ ಪರಿಣಾಮವಾಗಿ ಹುಟ್ಟಿದ್ದ. ಅವನ ಶಿರವನ್ನೇ ಆಧಾರವಾಗಿಟ್ಟುಕೊಂಡು ಅವನಿಗೆ ದಶಕಂಠ ಎಂಬಂತ ನಾಮ. ಆ ಬಳಿಕ ಮತ್ತೆ ಕೇಳಿದ್ಲವಳು, ಮತ್ತೊಂದು ಗಂಡು ಮಗುವೇ ಆಯಿತು. ಅಗ್ನಿ ಉರಿಯುತ್ತಲೇ ಇದ್ದ. ಅವನ ಆಕಾರಕ್ಕೆ ಸರಿಯಾಗಿ ಅವನಿಗೂ ಹೆಸರಿಟ್ಟಿದ್ದಾಯಿತು. ಕರ್ಣಗಳು ಅಷ್ಟು ವಿಶಾಲವಾದ ಕುಂಭದ ಆಕೃತಿಯಲ್ಲಿದ್ದ ಕಾರಣಕ್ಕಾಗಿ ಕುಂಭಕರ್ಣ ಅಂತ ಹೆಸರಿಟ್ಟೆ. ಆಮೇಲೆ ಕೇಳಿದ್ದು ಮತ್ತೊಂದು ಗಂಡು ಮಗು ಬೇಕು ಅಂತ. ಆವಾಗ ಅಗ್ನಿ ಶಾಂತನಾಗಿದ್ದ. ದೀಪದ ಮೂಲವೂ ಅಗ್ನಿ. ದೀಪ ಆದ್ರೆ ಬೆಳಗ್ತದೆ, ಅದೇ ಬದಲಾಗಿ ಅಗ್ನಿ ಆದ್ರೆ ಸುಡುತ್ತದೆ. ದೀಪದಂತೆ ಬೆಳಕನ್ನು ಕೊಡುವಂತವ ಅಷ್ಟು ಶಾಂತವಾಗಿದ್ದ ಕಾರಣಕ್ಕಾಗಿ ಅಂತ ಮಗುವೇ ಒಂದು ಹುಟ್ಟಿತು. ವಿಗತ ಭೀಷಣ ವಿಭೀಷಣ ಅಂತ ಹೆಸರಿಟ್ಟೆ. ಅವ ಕುಲೋದ್ಧಾರಕನಾಗ್ತಾನೆ, ಸಚ್ಚಾರಿತ್ರವಂತನಾಗ್ತಾನೆ, ಶ್ರೇಷ್ಠ ಭಾಗವತನಾಗ್ತಾನೆ ಅಂತ. ಭಗವಂತನಿಗೆ ಹತ್ತಿರ ನಿಮಗೆ ತೊಂದರೆ ಇಲ್ಲ, ಭಾಗವತ ಶಿರೋಮಣಿ ಆಗ್ತಾನೆ ಅಂತ ಹೇಳಿದೆ. ಆಮೇಲೆ ಮತ್ತೆ ಅವಳ ಕೇಳಿಕೆ, ಒಂದು ಹೆಣ್ಣು ಮಗು ಬೇಕಲ್ಲ ಕುಲೋದ್ಧಾರಕರಾಗಿ. ಅಷ್ಟ ಹೊತ್ತಿಗೆ ಅಗ್ನಿ ಸಂಪೂರ್ಣ ಆರಿತ್ತು. ಕೇಳಿ ಆಗಿದೆ ಅವಳು, ನಿನ್ನ ಕುಲವನ್ನ ಆರಿಸುವ ಹೆಣ್ಣು ಮಗಳೇ ಹುಟ್ಟುತ್ತಾಳೆ ಅಂತ ಹೇಳಿದೆ. ಕೇಳಲಿಲ್ಲ, ಬೇಕೇ ಬೇಕೆಂಬಂತ ಹಠ, ಅನುಗ್ರಹಿಸಿ ಬಿಟ್ಟೆ. ಅವಳನ್ನು ನೋಡಿದ್ರೆ ಅವಳ ನಖ ಶೂರ್ಪವಾಗಿದೆ. ಹಾಗಾಗಿ ಶೂರ್ಪನಖ ಎಂಬಂತ ಹೆಸರನ್ನಿಟ್ಟೆ. ಬಾಲಕರಿಗೆ ಚೌಲ ಮತ್ತು ಉಪನಯನಾದಿ ಸಂಸ್ಕಾರಗಳು ಮುಗಿಯಿತು. ಸುತ್ತಲೂ ಇರುವುದು ಆಶ್ರಮ ಪ್ರದೇಶ ತಾನೆ. ಆ ಮಕ್ಕಳ ಉಪಟಳವನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ಹೌದಾ? ಅಪ್ಪ ನಾನಾದರೂ ಗುಣ ಎಲ್ಲ ಅಮ್ಮನಿದೇ ಬಂದಿದೆ ನೋಡಿ. ಅವಳನ್ನು ಇಲ್ಲೇ ನಾವು ಇಟ್ಕೊಂಡೇವು ಅಂತಾದ್ರೆ ಉಳಿದ ಋಷಿ ಮುನಿಗಳಿಗೆ ಅವಸ್ಥೆ ಅಲ್ಲವೇ? ಅದಕ್ಕೆ ಬೇಕಾಗಿ ಅವರನ್ನ ಇಲ್ಲಿಂದ ಆದಷ್ಟು ಬೇಗ ಕಳುಹಿಸಬೇಕು ತಾನೇ. ಕೈಕಸ ಕರೆಯುತ್ತ ಕೈ ಕಸೆಯ ಮುನಿವರಗ, ಕರೆಯುತ್ತ ಕೈ ಕಸೆಯ ಮುನಿವರ ವರೆದ ನೀ ಮಕ್ಕಳನ್ನು ಕೂಡುತ್ತ ತೆರಳು ಆಶ್ರಮ ಬಿಟ್ಟು ಕೆಡುಕರ ಪೊರೆಯಲಾರೆಯ. ಕೈಕಸ, ನಿನ್ನ ಕೇಳಿಕೆಯನ್ನೆಲ್ಲ ನಾನು ಇಷ್ಟೇ ಈಡೇರಿಸಿದ್ದೇನೆ. ಮತ್ತೆ ಯಾಕೆ ನಿಂತೆ? ಮಕ್ಕಳು ಬೆಳೆದಿದ್ದಾರೆ. ಒಂದು ತಂದೆ ಮಾಡಬೇಕಾದ ಸಂಸ್ಕಾರ ಮಾಡಿದ್ದೇನೆ ನಾನು. ಚೌಲವನ್ನು ಮಾಡಿಸಿದ್ದೇನೆ, ಉಪನಯನ ಆಗಿದೆ ಅವರಿಗೆ. ಅವರಿಗೂ ಬೇಡ ಅಂದ್ರೆ ಏ ದೇವರೇ, ಅವರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಉಪಟಳ ಅಲ್ವಾ ನಿಮ್ಮ ಮಕ್ಕಳಲ್ಲ? ಋಷಿ ಮುನಿಗಳನ್ನ ಹಿಂಸಿಸ್ತಾ ಇದ್ದಾರೆ, ಬ್ರಾಹ್ಮಣರನ್ನ ಪಡೆಯುತ್ತಿದ್ದಾರೆ. ಮಕ್ಕಳು ಹಾಗೆ ಸಹಜ. ಮಕ್ಕಳು ಹಾಗಲ್ಲ, ಉಳಿದ ನಾನು ಮಕ್ಕಳು ನೋಡ್ಲೇ ಇಲ್ವಾ? ಎಷ್ಟು ಮಕ್ಕಳಿಗೆ ಅಪ್ಪನಾಗಿದ್ದೇನೆ ನಾನು. ನನಗೆ ಎಷ್ಟು ಅಣ್ಣ ತಮ್ಮಂದಿರಿದ್ದಾರೆ. ವ್ಯತ್ಯಾಸಗಳು ಸಹಜ. ವ್ಯತ್ಯಾಸ ಇದ್ದವರು ಇಲ್ಲಿ ಇರಬೇಕು ಅಂತಿಲ್ಲ. ಅವರಿಂದಾಗಿ ಪರಿಸರ ವ್ಯತ್ಯಾಸ ಆಗೋದು ಬೇಡ. ಆ ಕಾರಣಕ್ಕಾಗಿ ನೀನು ಎಲ್ಲಿಂದ ಬಂದೆ?
ಹೌದಲ್ವ? ನಿನ್ನ 4 ಮಕ್ಕಳನ್ನ ಕೂಡಿಕೊಂಡು ದಶಕಂಠ, ಕುಂಭಕರ್ಣ, ವಿಭೀಷಣ, ಶೂರ್ಪನಖ ಈ 4 ಕೂಡಿಕೊಂಡು ಹೊರಡು. ಇಲ್ಲಿಂದ ಇಲ್ಲಿಗೆ ಹೊರಡು. ಅಯ್ಯೋ ಹೌದು ಅಂತ ಹೇಳಿದ್ರೆ ಎಲ್ಲಿಂದ ಬಂದೆಯೋ ಅಲ್ಲೇ ಹೋಗು ನೀನು. ಅಯ್ಯೋ ಹಿಂದಿರುಗಿ ಹೋಗುವ ಹಾಗಿಲ್ಲ. 4 ಮಕ್ಕಳನ್ನು ಕಟ್ಟಿಕೊಂಡು ನಾನು ಈ ಕಾಡಿನ ಪ್ರದೇಶದಲ್ಲಿ ಎಲ್ಲಿಗೆ ಹೋಗಿ ನೀವು ಹಾಗೆ ಹೋಗಿ ಅಂತ ಹೇಳಿದ್ರೆ ಹೋಗುದಿಲ್ವ? ನಾವು ಹೋಗುದಿಲ್ಲ. ಹೋಗುದಿಲ್ಲ. ನಾವು ಹೋಗುದಿಲ್ಲ. ಹೋಗುದಿಲ್ಲ. ಅಯ್ಯೋ, ಈ ಮಕ್ಕಳನ್ನು ಕಟ್ಕೊಂಡು ಎಲ್ಲಿಗೆ ಹೋಗ್ಲಿ? ಹೋಗುದಿಲ್ಲ. ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಅಯ್ಯೋ, ಅಯ್ಯೋ. ಹೋಗಿ ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಬದುಕಿ. ನಿಟ್ಟುಸಿರನ್ನ ಬಿಟ್ಟೆ ನೋಡಿ. ಈ ಋಷಿ ಮುನಿಗಳಿಗೆ ಎಚ್ಚರವಾದರೂ ಕಷ್ಟವೇ, ಎಚ್ಚರ ಆಗದಿದ್ರೂ ಕಷ್ಟವೇ. ಅಂತರ್ಮುಖಿಯಾಗಿದ್ದ ನಾನು ಬಹಿರ್ಮುಖಿಯಾದ ಕಾರಣಕ್ಕಾಗಿ 4 ಮಕ್ಕಳಿಗೆ ತಂದೆಯ ನಮ್ಮನ ಇಚ್ಛೆ ಇರಬಹುದು. ಎಲ್ಲಿದ್ರು ನನ್ನ ಮಕ್ಕಳಲ್ವೇ. ಬ್ರಹ್ಮನ ಇಚ್ಛೆಯಂತೆ ಬದುಕಲವರು. ಅಗ್ನಿದೇವ, ನಿನ್ನ ಉಪಾಸನೆಯಲ್ಲಿಯೇ ಕಾಲ ಕಳೆಯುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಮುಂದಿನ ಶಬ್ದ ಯಾಕೆ ನನ್ನ ನಾಲಿಗೆಯಿಂದ ಹೊರಬರಲಿಲ್ಲ? ಹೀಗೆ ನನ್ನ ನಾಮಾಂಕಿತ ಸ್ವಾಮಿ ವಿಶ್ರವಸು ಹಾಗೂ ಕೈಕಸ ದೇವಿಯವರಿಂದಲಾಗಿ ಈ ಪ್ರಪಂಚದ ಬೆಳಕನ್ನ ಕಂಡವ ನಾನು. ದಶಕಂಠ ನಾಮಾಂಕಿತ. ಹುಟ್ಟಿದಾರಭ್ಯದಿಂದಲೂ ನನ್ನ ಬೆಳವಣಿಗೆ ಇಲ್ಲಿಯ ತನಕವೂ ಬಹಳ ತೀಕ್ಷ್ಣವಾದದ್ದು. ನಾವು ಬೆಳೆದು ಬಂದ ಹಾದಿಯೇ ಹಾಗೆ. ನಮ್ಮ ಕಾರ್ಯ ಸಾಧನೆಯ ಮೂಲಕವಾಗಿ ಎಂಥದ್ದನ್ನು ವಶಪಡಿಸಿಕೊಳ್ಳಬೇಕಾಗಿರುವಂತ ಅಲ್ಲ, ವಶಪಡಿಸಿಕೊಳ್ಳುವಂತಹ ಸಾಮರ್ಥ್ಯ ವಿಶೇಷಣವನ್ನು ಹೊಂದಿದವ ನಾನು. ಅಕ್ಕನಾಗಿರುವಂತಹ ಸುಮಾಲಿಯಿಂದ ಪ್ರೇರೇಪಣೆಯನ್ನಗೊಂಡೆ ನಾನು. ಹಾಗಾಗಿಯೇ ಈ ಲಂಕಾ ಪಟ್ಟಣವನ್ನ ಈ ಕಾಲಕ್ಕೆ ನಿರ್ಮಿಸಿ ನಿಂತವ ನಾನು. ವೈಶ್ರವಣದಲ್ಲಿರುವಂತಹ ಈ ನಗರವನ್ನು ಅವನ ಮೇಲೆ ಧುರ ಸಾರುವ ಮೂಲಕವಾಗಿ ಧುರದಲ್ಲಿ ಅವನನ್ನ ಪರಾಜಯಗೊಳಿಸಿ ಈ ಲಂಕಾ ಪಟ್ಟಣವನ್ನು ಕಟ್ಟಿದೆ. ಹರಿದು ಹಂಚಿ ಹೋಗಿರುವಂತಹ ರಕ್ಕಸ ಗಡಣಗಳನ್ನೆಲ್ಲ ಒಂದುಗೂಡಿಸಿ ಈ ಲಂಕೆಯನ್ನ ಸುವರ್ಣ ಲಂಕೆಯಾಗಿಸಿದೆ ನಾನು. ಹೇಳಿಕೊಳ್ಳುವುದಕ್ಕೆ ಬಹಳ ಹೆಮ್ಮೆಯಾಗುತ್ತದೆ. ಹಾಗಿದ್ರೆ ಈ ಸಾಧನೆಗೆ ಕಾರಣ ಏನಾಗಿರಬಹುದು? ತಾಯಿಯ ಆಶೀರ್ವಾದ, ನಾ ನಂಬಿರುವಂತಹ ಹರನ ಅನುಗ್ರಹ. ಕೇವಲ ಇಷ್ಟು ಮಾತ್ರವಲ್ಲ, ನನ್ನ ತಮ್ಮಂದಿರೀರುವರು ಕುಂಭಶ್ರವಣ ಹಾಗೂ ವಿಭೀಷಣ ಎಂಬ ಹಾಗೆ ತಂಗಿಯೂ ಒಬ್ಬಳಿದ್ದಾಳೆ. ಇವರೆಲ್ಲರ ಜೊತೆಗೂಡಿ ಈ ಲಂಕೆಯಲ್ಲಿ ಸುಖದಿಂದ ನಾನಿರುವ ಕಾಲ ನನ್ನಲ್ಲಿಯೂ ಒಂದು ವಿಶೇಷವಾದದ್ದುಂಟು. ಅದುವೇ ಪುಷ್ಪಕ ವಿಮಾನ. ನನ್ನ ಮಲಸೋದರಲ್ಲಿರುವಂತಹ ವಿಮಾನ, ಅದನ್ನು ಕೂಡ ವಶಪಡಿಸಿಕೊಂಡವ ನಾನು. ಹೀಗೆ ನನ್ನ ಸಾಹಸದ ಮೂಲಕವಾಗಿ ಮೆರೆದು ವಿಜೃಂಭಿಸಿದವ ಈ ದಶಕಂಠ. ಆದ್ರೂ ಒಂದು
ಏನು? ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹಾ. ನಡೆಸಬೇಕಾದದ್ದು ತಾಯಿಯ ಆಶೀರ್ವಾದವಲ್ವಾ? ಹಾ. ಅದನ್ನ ಪಡೆಯಬೇಕಲ್ವಾ? ಸಾಕ್ತಾನೆ ಅಮ್ಮನಿಂದಲೇ. ನಾರಿ ಕೈ ಕಸೆ ನಿತ್ಯದಂದದಿ ಮಾರವೈರಿಯ ಲಿಂಗ ಮರಳಿ ವಾರಿದೆಯ ತೀರದಲ್ಲಿ ವಿರಚಿಸಿ ಪೂಜಿಸುತ್ತೀರ ಸಾರಿ ಬಂದ ಶರದಿ ತೆರೆಯವ ತೀರಲು ಮಗುಳ ಮಾತೆ ಕಂಬರಿ ಈ ತೆರದ ಸುತ ನಿಲ್ಲಲು ಬಿಡು ಬಿಡು ಶೋಕವನ್ನು ಮೊದಲಾಗಿ ನಿನ್ನ ಪವಿತ್ರವಾಗಿರುವಂತಹ ಪಾದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೇದಾಗ್ಲಿ ಮಗನೇ. ಆಶ್ಚರ್ಯವಾಯಿತು ತಾಯಿ, ನಿನ್ನನ್ನ ಕಂಡು ಆಶೀರ್ವಾದವನ್ನ ಪಡೆಯಬೇಕು ಎಂಬಂತಹ ಉದ್ದೇಶಕ್ಕಾಗಿ ಇಲ್ಲಿಯವರೆಗಾಗಿ ಧಾವಿಸಿ ಬಂದವ ನಾನು. ಆದರೆ ಎಂದಿನಂತಲ್ಲ ಇಂದಿನ ಪರಿ. ಯಾವತ್ತಿಗೂ ಕೂಡ ಕೊಳದಲ್ಲಿರುವಂತಹ ತಾವರೆಯೊಂದು ಹೇಗೆ ನಳನಳಿಸುತ್ತಾ ಇರುತ್ತದೆಯೋ ಅಷ್ಟು ಶೋಭಾಯಮಾನವಾಗಿ ಕಾಣ ಸಿಗುವವಳು ನೀನು. ನಿನ್ನ ಮುಖಾರವೆಂದಂತ ಹೇಳುವುದು ಅಷ್ಟು ಸೊಗಸಾಗಿ ಉಳ್ಳದ್ದು. ಆದರೆ ಈ ಕಾಲಕ್ಕೆ ಹಾಗಲ್ಲ. ನಿನ್ನ ಮುಖವೆಂಬುದು ಹೊಸವಳಿದು ಹೋಗಿದೆ. ಯಾವುದೋ ದುಗುಡ ದುಮ್ಮಾನ ನಿನ್ನನ್ನು ಆವರಿಸಿದೆ ಅನ್ನುವುದು ಸ್ಪಷ್ಟ. ಹಾಗಿದ್ದರೆ ಈ ನಿನ್ನ ಬೇಸರಕ್ಕೆ ಯಾರು ಯಾರಿಂದಿ ಪರಿಭವನೆ ಏನೆಲ್ಲ ಶೋಕಕ್ಕೆ ಕಾರಣ ಯಾರು ತಾಯಿ? ಈ ರೀತಿಯಾಗಿ ನೀನು ಬೇಸರಿಸುತ್ತಾ ಕುಳಿತುಕೊಂಡಿದ್ದೀಯಂತಾದ್ರೆ ಇದು ಸುಲಭ ಸಾಧ್ಯವಾದದ್ದಲ್ಲ. ನಿನ್ನ ಶಕ್ತಿಯ ಮೂಲಕವಾಗಿ ಎಂತಹ ಕಾರ್ಯವನ್ನು ಕೂಡ ಸಾಧಿಸುವಂತ ಯೋಗ್ಯತಾ ಸಂಪನ್ನಳು ನೀನೆಂಬುದನ್ನು ಅರಿತವ ನಾನು. ಆದರೂ ಕೂಡ ನಿನಗೆ ಶೋಕ ಬಂದಿದೆ ಅಂತಾದ್ರೆ ಯಾರಿಂದ? ಸುರರೋ, ಗರುಡರೋ, ಕಿನ್ನರರೋ, ಕಿಂಪುರುಷರೋ ಯಾರಿಂದಲೇ ಕಷ್ಟ ಬಂದದ್ದಿದ್ರು ನನ್ನಲ್ಲಿ ಹೇಳಮ್ಮ, ನಾನು ನಿವಾರಿಸಿಕೊಡ್ತೇನೆ. ಏನ ಕೇಳಲಯ್ಯೋ ನಿನಗೆ ಕಂದ ಕಂದ ಏನ ಬೇಡಲಯ್ಯೋ ನಿನಗೆ ಕಂದ ಕಂದ ಇನ್ನು ಆನಲಿಂದು ಆದ ಬರಿಯ ಕಂದ ಕಂದ ಇನ್ನು ಆನಲಿಂದು ಆದ ಬರಿಯ ಕಂದ ಕಂದ ತೇಲಿ ಹೋಯ್ತು ಮರಳಲಿಂಗ ಕಂದ ಕಂದ ತೇಲಿ ಹೋಯ್ತು ಮರಳಲಿಂಗ ಕಂದ ಕಂದ ಸುರರ ಜಾಲಗೈದ ಕೃತ್ಯ ಇದುವೆ ಕಂದ ಕಂದ ಏನು ಬೀಳಲಯ್ಯೋ ನಿನಗೆ ಕಂದ ಕಂದ. ಕಷ್ಟ ಎಷ್ಟೇ ಆದ್ರೂ ನಿಮ್ಮನ್ನ ಸಾಕಿ ಬೆಳೆಸಿದೆ. ಹೌದಮ್ಮ, ಸರಿಯಾದಂತಹ ಒಂದು ಯೋಗ್ಯತಾವಂತ ಸ್ಥಾನವನ್ನು ನೀವು ಪಡ್ಕೊಂಡಿದ್ದೀರಿ ಅನ್ನೋದು ತೀರ್ಮಾನವೇ ಇಲ್ಲ. ಅದು ನಿನ್ನ ಆಶೀರ್ವಾದದಿಂದ ಅಂತ ಭಾವಿಸಿದವನ. ಅದಕ್ಕೆಲ್ಲ ಕಾರಣ ಹಾ. ಆ ಶಿವಾರಾಧನೆ. ಹೌದು, ಶಿವನನ್ನ ನಾವು ಅನುದಿನವೂ ಪೂಜಿಸ್ತಾ ಇದ್ದೇವೆ, ಅವನ ಅನುಗ್ರಹ ಅಂತ ಭಾವಿಸಿದ್ದೇವೆ. ಅನುಮಾನವೇ ಇಲ್ಲ. ಆದ್ರೆ ಏನ್ ಮಾಡೋಣ ಹೇಳಿ? ಏನಾಯ್ತು ತಾಯಿ? ಇದನ್ನ ಕಂಡು ಅಸೂಯೆಗೊಂಡವರು ಹಲವರಿದ್ದಾರೆ ಅಂತ ಅನಿಸ್ತದೆ. ಯಾವತ್ತಿಗೂ ಲೋಕದಲ್ಲಿ ಹಾಗೆ ಅಲ್ವಾ? ನಿತ್ಯವೂ ನಾನು ಮರುಳ ಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸುವುದು ನಿನಗೆ ತಿಳಿದಿರುವಂತಹ ವಿಷಯ. ಗೊತ್ತಿದೆ. ಇವತ್ತು ಯಾಕೋ ಏನೋ ಮಗನೇ, ಹಾ. ಮರುಳ ಲಿಂಗವನ್ನು ನಾನು ನಿರ್ಮಿಸಿದ್ರೆ ಕ್ಷಣ ಕ್ಷಣ ಇದೋ ಈ ಸಮುದ್ರದ ತೆರೆಗಳು ಹಾ. ಮೇಲೆದ್ದು ಬಂದು ಮತ್ತೆ ಮತ್ತೆ ಅದನ್ನು ಎಳೆದೊಯ್ತಾ ಇದ್ದಾವೆ. ಯಾಕೆ ಹೀಗಾಯ್ತು ಅಂತ ನಾನು ಯೋಚಿಸ್ತಾ
ಮಾಡುತ್ತಾ ಇದ್ದಾವಾಗ ಗ್ರಹಿಸುವುದು ಏನು? ಬಹುಶಃ ನಮ್ಮ ವಿರೋಧಿಗಳ ಕೃತ್ಯ ಇದು ಅಂತ ಅನಿಸ್ತಾ ಇದೆ. ದೇವತೆಗಳು ನಾವು ಪಡೆಯುವಂತಹ ಅನುಗ್ರಹವನ್ನ ಕಬಳಿಸಬೇಕೆನ್ನುವ ಕಾರಣಕ್ಕಾಗಿ ಬಹುಶಃ ಇಂಥದೊಂದು ಕೃತ್ಯಕ್ಕೆ ಮುಂದಾಗಿದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಏನ್ ಮಾಡೋಣ ಮಗನೇ, ಶಿವ ಪೂಜೆಯನ್ನು ಮಾಡಲಿಲ್ಲ ಅಂತಾದ್ರೆ ನಿಮ್ಮಮ್ಮನ ಮನಸ್ಸಿಗೆ ಸಮಾಧಾನ ಉಂಟೆ, ನಮಗೆ ಶಿವನ ಅನುಗ್ರಹ ಉಂಟೆ. ಮಾತನಾಡಿದು ಪೂಜೆ ಮಾತನಾಡಿದು ಪೂಜೆ ಪ್ರತಿವೃತ್ತ ಖ್ಯಾತ ನಾಡಿಗೆ ಬರುಗಲೇ ಅದಕ್ಕೆ ಭೂತನಾಥ ಆತ್ಮಲಿಂಗವ ಈಗ ದಕ್ಷಿಣ ತರುವನು. ಇದು ನನಗೆ ಆಶ್ಚರ್ಯವಾದದ್ದು. ಮರಳು ಲಿಂಗವನ್ನ ಮಾಡಿ ಪ್ರತಿನಿತ್ಯವೂ ನೀನು ಪೂಜಿಸುವ ಮಳೆ ಹೌದು. ಆದರೆ ಈ ಕಾಲದಲ್ಲಿ ನೀನು ನಿರ್ಮಿಸಿರುವಂತಹ ಮರಳು ಲಿಂಗ ನೀರು ಪಾಲಾಯಿತಾ? ನೋಡಿದೆಯಾ ಹೇಗಾಯ್ತು? ಒಬ್ಬರು ಬೆಳೆಯುತ್ತಾರೆ ಅಂತಾದ್ರೆ ಬೆಳೆಯುವವನ ಕಾಲನ್ನ ಹಿಡಿದು ಎಳೆಯುವವರ ಸಂಖ್ಯೆಗೆ ನಮ್ಮಲ್ಲೇನು ಬರಗಾಲ ಇಲ್ಲ. ನಮ್ಮ ಉತ್ಕರ್ಷೆಯನ್ನ ಬಯಸದೇ ಇದ್ದವರವರೇ ಅಲ್ಲ. ನಮ್ಮನ್ನ ವಿರೋಧಿಸುವವರು ಯಾವತ್ತಿಗೂ ಕೂಡ ನಮ್ಮ ವಿರೋಧಿಗಳು. ಆ ದೇವತೆಗಳಿಂದಲೇ ಇಂತಹ ಒಂದು ಕೃತ್ಯ ನಡೆದಿದೆ ಅಂತಾದ್ರೆ ಅವರನ್ನ ಸುಮ್ಮನೆ ಬಿಡುವವನಲ್ಲ. ಆ ದೇವತೆಗಳನ್ನ ಹಿಡಿದು ಅವರ ತಲೆಯನ್ನು ಕತ್ತರಿಸಿ ಬರ್ತಾರೆ ತಾಯಿ. ವಿರೋಧದಿಂದ ಏನು ಪ್ರಯೋಜನ ಮಗನಿಗೆ? ನಿತ್ಯವೂ ಶಿವನನ್ನು ಆರಾಧಿಸಬೇಕಂತ ನಮಗೆ ಕರ್ತವ್ಯ. ನನ್ನ ಶಿವ ಪೂಜೆಗೆ ಸರಿಯಾದಂತಹ ಆಸ್ಪದವಿಲ್ಲದೆ ಹೋಯ್ತಲ್ಲ ಅಂತ ನಾನು ದುಃಖಿಸ್ತೇನೆ ತಾಯಿ. ಆ ಕಾರಣಕ್ಕಾಗಿ ನೀನು ಯೋಚನೆಯನ್ನು ಮಾಡುವುದು ಬೇಡ. ನೀನು ದಿನನಿತ್ಯವೂ ನಡೆಸುತ್ತಾ ಇದ್ದದ್ದು ಮರಳು ಲಿಂಗದ ಪೂಜೆ, ಅದು ಹಾಳಾಯ್ತು ಅಂತ ಬೇಸರ ಅಲ್ವಾ? ಅಮ್ಮ, ವೀರ ನಾನಿದ್ದೇನೆ, ನಾನೊಬ್ಬನೇ ಅಲ್ಲ, ನನ್ನ ತಮ್ಮಂದಿರಿ ಇರುವರಿದ್ದಾರೆ. ಪ್ರತಿಯೊಬ್ಬರೂ ಕೂಡ ವರಬಲಾನ್ವಿತರು ಎನ್ನುವುದು ನಿನಗೂ ಗೊತ್ತಿರುವಂತಹ ವಿಷಯ. ಹೀಗಿರುವ ಕಾಲಕ್ಕೆ ಯಾಕಮ್ಮ ಮರಳು ಲಿಂಗ? ನಿನಗೆ ಬೇಕಾಗಿ ನಾನು ಮಾಡುವುದೇನು ಗೊತ್ತಾ? ಹರನನ್ನ ಮೆಚ್ಚಿಸಿ ಅವನ ಆತ್ಮಲಿಂಗವನ್ನೇ ಇಲ್ಲಿವರೆಗಾಗಿ ತಂದು ನಿನ್ನ ಪೂಜೆಗೆ ನಾನು ಒದಗಿಸಿಕೊಡ್ತೇನೆ. ಎಂತದ್ದು? ಆತ್ಮಲಿಂಗವನ್ನ. ಮಗನೇ ನೀಗರನಾತ್ಮ ಲಿಂಗವದರುವುದೋ, ಮಗನೇ ನೀಗರನಾತ್ಮ ಲಿಂಗವದರುವುದು ಜಗದೊಳ ಸಾಧ್ಯ ಕಾರ್ಯ. ಆತ್ಮಲಿಂಗವದರುವುದು ಜಗದೊಳ ಸಾಧ್ಯ ಕಾರ್ಯ. ನಿಗಡ ಸದಾ ಶಿವ ಸುಲಭದಿಂದೀವನೆ, ನಿಗಡ ಸದಾ ಶಿವ ಸುಲಭದಿಂದೀವನೆ, ಮಿಗುವರಿಯದಿರು ನೀನು. ಮಗನೇ, ನಿನ್ನ ಆಶಯ ಒಳ್ಳೆಯದು. ಅಮ್ಮನ ಪೂಜೆಗೆ ಬೇಕಾಗಿ ಶಿವನಾತ್ಮಲಿಂಗವನ್ನೇ ತರ್ತೇನೆ. ಹಾಗಂತ ಗೋಡಿನ ಸಾಮರ್ಥ್ಯವನ್ನು ಅರಿತು ನಾವು ತಲೆಯ ಮೇಲೆ ಹೊರೆ ನೀಡಬೇಕು. ಹಾಗೆ ಶಿವನೇ ಯಾರು, ಅವನ ಸಾಮರ್ಥ್ಯ ಏನು? ವಿಗಡ ಸದಾ ಶಿವ. ಅವನನ್ನು ಒಲಿಸಿಯೋ ಮೆಚ್ಚಿಸಿಯೋ ಶಿವಲಿಂಗವನ್ನು ತರ್ತೀನಿ ಅಂತ ಹೇಳ್ತೀನಿ. ಅಷ್ಟು ಸುಲಭದ ಕಾರ್ಯವೇ ಇದು ಮಗನಿಗೆ. ಯಾಕಮ್ಮ? ಅಂತದೊಂದು ಕಾರ್ಯಕ್ಕೆ ನೀನು ಉದ್ಯುಕ್ತನಾಗ್ತಿ ಅಂತ ಆದ್ರೆ ನಾಳೆ ಜಗತ್ತಿನಲ್ಲಿ ನಗೆಗೀಡಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಂತದೊಂದು ಸಾಹಸ ನಿನ್ನಿಂದ ಆಗದು ಬೇಡ ಮಗನೇ. ನಿನಗೆ ಶಂಕೆಯ? ಜನರಿಗೆ ನಾನೆನದ ಕಾರ್ಯವ ಜತನದಿಂದಲೇ ಕೈಯದಿರ್ತಾನೆ, ತವ ತನಯನಲ್ಲ ಹರನ ಭಕ್ತಾಧೀನನಲ್ಲೆಂದ. ಹರನ ಆತ್ಮಲಿಂಗವನ್ನ ತರುತ್ತೇನೆ ಎಂಬ ಈ ಕಾಲಕ್ಕೆ ನಿನ್ನ ಮನದಲ್ಲೇ ಮೂಡಿರುವಂತಹ ಶಂಕೆ ಸಹಜ ಅಲ್ವಾ? ಅದು ಸಹಜವಾದದ್ದೇ. ಮಗ ಎಷ್ಟೇ ಬೆಳೆದರೂ ತಾಯಿಯ ಪಾಲಿಗೆ ಇನ್ನು ಸಣ್ಣವನು ಎಂಬ ಹಾಗೆ. ಆದರೆ ನೀನು ಯೋಚಿಸುವುದು ಬೇಡ. ನಿನ್ನ ಕುರಿತಾಗಿ ಇರುವಂತಹ ಆ ಭಕ್ತಿ ಏನು ಎಂಬುದನ್ನ ತೋರ್ಪಡಿಸುವುದಕ್ಕೆ ಇದೊಂದು ಸದಾವಕಾಶ ಎಂಬ ಹಾಗೆ ತಿಳಿದುಕೊಂಡವ ನಾನು. ಅಮ್ಮ, ನನ್ನ ಪರಾಕ್ರಮದ ಕುರಿತಾಗಿ ಸಂಶಯವನ್ನ ಬಿಟ್ಟು ಬಿಡು. ಹೋಗುತ್ತೇನೆ, ಆತ್ಮಲಿಂಗವನ್ನ ತಂದೆ ತರ್ತೇನೆ. ಒಮ್ಮೆ ತರುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಆದ್ರೆ ನೀ ಹಡೆದ ಪಡೆದ ಕಂದನಲ್ಲ. ಅಷ್ಟೇ ಅಲ್ಲ, ಹರನ ಭಕ್ತ ನಾನಲ್ಲ. ಇದು ನನ್ನ ಭಾಷೆ ತಾಯಿ. ಸಂತೋಷವಾಯಿತು ಮಗನೇ. ಸುಲಭ ಸಾಧ್ಯವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವುದಲ್ಲ ನೀನು. ಹರನಾತ್ಮಲಿಂಗವನ್ನು ತರ್ತೇನೆ. ಅದು ಯಾಕಾಗಿ? ನಿನಗಾಗಿ.
ಇಂಥದ್ದೊಂದು ಕಾರ್ಯದಲ್ಲಿ ನೀನು ಉದ್ಯುಕ್ತನಾಗ್ತೀಯ ಅಂತ ಆದ್ರೆ ಆದ್ರೆ? ಆ ದೇವರ ಅನುಗ್ರಹವೋ ಹಾ. ಹಿರಿಯರ ಆಶೀರ್ವಾದವೋ ನಿನಗೆ ಸದಾ ಇರ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದಷ್ಟು ಬೇಗ ವೈಭವದಲ್ಲಿ ನೀನು ಬರುವುದನ್ನ, ಆತ್ಮಲಿಂಗ ತರುವುದನ್ನ ಎದುರು ನೋಡ್ತಾ ಇರ್ತೇನಂತೆ. ಆಯ್ತಮ್ಮ. ಒಳ್ಳೆಯದಾಗ್ಲಿ. ನಮೋ ನಮಃ. ಮಾತೆಗೆ ಭಾಷೆಯನ್ನ ಇದ್ದದ್ದಾಯಿತು. ಹರನ ಆತ್ಮಲಿಂಗವನ್ನ ತರದೆ ನಿನಗೆ ಮುಖವನ್ನ ತೋರಿಸಲಾರೆ. ಅಲ್ಲದಿದ್ದರೆ ಹರನ ಭಕ್ತ ನಾನಲ್ಲ. ಕೊಟ್ಟಿರುವ ಮಾತನ್ನ ನಡೆಸಿಕೊಡಬೇಕಲ್ವಾ? ಹಾಗಿದ್ದರೆ ತಡ ಯಾಕೆ? ಹರನನ್ನ ಕಾಣಬೇಕು ಅಂತಾದ್ರೆ ಕೈಲಾಸ ಗಿರಿಯತ್ತ ಸಾಧ್ಯನೇ ನೋಡು. ಬಂದು ಕಂಡನೋ ರಜತಗಿರಿಯ ಬಂದು ಕಂಡನೋ ರಜತಗಿರಿಯನೋ ರಜತಗಿರಿಯನೋ ಬಂದು ಕಂಡನೋ ರಜತಗಿರಿಯನೋ ರಜತಗಿರಿಯನು ಕುಂದಿಪೋಪರು ಕೋಟಿ ಸೂರ್ಯರು ಕುಂದಿಪೋಪರು ಕೋಟಿ ಸೂರ್ಯರು ಕುಂದಿಪೋಪರು ಕೋಟಿ ಸೂರ್ಯರು ಕುಂದಿಪೋಪರು ಕೋಟಿ ಸೂರ್ಯರು ಇದರಂದ ವರ್ಣಿಸಲ ಸದಳವೋ ಅಂದವರ್ಣಿಸಲ ಸದಳವು ಇದರಂದ ವರ್ಣಿಸಲ ಸದಳವು ಅಂದವರ್ಣಿಸಲ ಸದಳವು ಭಲೆ 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 ಅಸದಳವು ಬಲೆ ಇಂದು ಶೇಖರ ನೆಲೆಯನು ಫಲ ಫಲ ಇಂದು ಶೇಖರ ನೆಲೆಯನು ಇಂದು ಶೇಖರ ನೆಲೆಯನು ಅಂದವರ್ಣಿಸಲ್ ಅಸದಳವು ಬಲೆ ಫಲೆ 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 ಇಂದು ಶೇಖರ ನೆಲೆಯನು ಅಂದವರ್ಣಿಸಲ್ ಅಸದಳವು ಬಲೆ ಇಂದು ಶೇಖರ ನೆಲೆಯನು ಅಮ್ಮನಿಗೆ ಕೊಟ್ಟಂತಹ ಮಾತನ್ನ ಉಳಿಸಬೇಕು ಎಂಬ ಕಾರಣಕ್ಕಾಗಿ ನೇರವಾಗಿ ನಡೆದದ್ದು ನಾನು ಕೈಲಾಸಗಿರಿಗೆ. ಆಶ್ಚರ್ಯ, ಇದು ನನಗೆ ಪರಮ ಆಶ್ಚರ್ಯ. ಅಲ್ಲದಿದ್ದರೆ ಎಂತಹ ಸುಂದರವಾಗಿರುವಂತಹ ಚಿತ್ರಣವಿದು. ಕಲ್ಪಿಸಿಕೊಂಡವರು ನಾವು, ಆದರೆ ನಮ್ಮ ಕಲ್ಪನೆಗೆ ಮೀರಿರುವಂಥ ಅದ್ಭುತವಾಗಿರುವಂತಹ ದೃಶ್ಯ. ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ಹಿಮಚ್ಛಾಲಿತವಾಗಿರುವಂತಹ ಪ್ರದೇಶ. ಈ ಸುಂದರ ಗಿರಿಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲೆಲ್ಲದ ಸಂತೋಷ. ಕಾರಣ ಕುಂದಿಪೋಯಿತು ಕೋಟಿ ಸೂರ್ಯರ ಪ್ರಭೆಯು. ಅನುಮಾನವೇ ಇಲ್ಲ. ಅನುದಿನವೂ ಅನುಕ್ಷಣವೂ ಅನುನಿತ್ಯವೂ ನೆನೆಯುವುದು ನಾವು ಹರನನ್ನ. ಹರ ಇರುವ ಸ್ಥಳ ಅಂತಾದರೆ ಇಷ್ಟೇ ಆಗಬೇಕೋ ಬೇಡವೋ, ಅಲ್ಲ ಇಷ್ಟಿರಬೇಕೋ ಬೇಡವೋ. ನಿಜವಾಗಿಯೂ ಹೌದು.
ಕೋಟಿ ಸೂರ್ಯರನ್ನ ಪ್ರಭೆಯನ್ನ ಧಿಕ್ಕರಿಸುವಂತಹ ಅದ್ಭುತವಾಗಿರುವಂತಹ ಸೌಂದರ್ಯ ಇದನ್ನ ಕಂಡು ನನಗನ್ನಿಸುವುದು. ಇದಕ್ಕೆಲ್ಲ ಕಾರಣ ಹರನ ಕೃಪಾಪೋಷಿತ. ಅನುಮಾನವೇ ಇಲ್ಲ, ಹರನನ್ನ ಕಾಣಬೇಕು, ಹರನನ್ನ ಮೆಚ್ಚಿಸಿ ಆತ್ಮಲಿಂಗವನ್ನ ಪಡೆಯಬೇಕು ಎಂಬಂತಹ ನನ್ನ ಉದ್ದೇಶ. ಅದನ್ನ ಈಡೇರಿಸಬೇಕು ಅಂತ ಬಂದ್ರೆ ಈ ಗಿರಿಯೇ ನನಗೆ ಅದ್ಭುತವಾಗಿ ತೋರುತ್ತಾ ಇದೆ. ಹಾಗಿದ್ರೆ ಬಂದ ಉದ್ದೇಶ ಒಂದು, ಈಡೇರಿಸಿಕೊಳ್ಳಬೇಕಾದದ್ದು ಮತ್ತೊಂದು. ಇದು ನನಗನ್ನಿಸುತ್ತಾ ಇರುವುದು. ನನ್ನಮ್ಮ ಬಯಸಿದಳು, ಹರನ ಆತ್ಮಲಿಂಗ ಬೇಕು ಕಂದ. ಕೊಟ್ಟು ಬಂದಿದ್ದೇನೆ ಮಾತನ್ನ. ಕೇವಲ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋದರೆ ಅಮ್ಮನಿಗೆ ಆಗುವುದು ಸಂತೋಷವೇ. ಆದರೆ ಆ ಸಂತೋಷ ಇನ್ನು ಉಲ್ಬಣಗೊಳ್ಳಬೇಕು ಅಂತಾದರೆ ಕೇವಲ ಆತ್ಮಲಿಂಗ ಮಾತ್ರವಲ್ಲ, ಹರಗಿರಿ ಜಯರನ್ನೇ ಅಲ್ಲಿಗೆ ಕೊಂಡೊಯ್ಯಬೇಕು. ಹಾಗಿದ್ರೆ ಮಾಡಬೇಕಾದದ್ದೇನು? ಕಾಣುತ್ತಿರುವಂತ ಈ ಹಿಮಚ್ಚಾಲಿತ ಕೈಲಾಸಗಿರಿಯನ್ನು ನನ್ನ ಸಾಹಸದ ಮೂಲಕವಾಗಿ ಕೊಂಡೊಯ್ಯಬೇಕೋ ಬೇಡವೋ? ಹಾಗಾಗಿ ಉಂಟಲ್ಲ ಕೀಳು ತಳಿಗಿರಿ ಸಹಿತಲಿ ಈಗಲೇ ವೈಭವದಿ ಲಂಕೆಗೆ ಕೇಳುವುದ್ಯಾರೋ. ಕೋಣ 20 ಗಿರಿಯನ್ನ ಅದು ರುದಿದೆ ಗಿರಿ ನೋಡಿರೆನ್ನುತ್ತ, ಅದು ರುದಿದೆ ಗಿರಿ ನೋಡಿರೆನ್ನುತ್ತ, ವಿಧುವದನೆ ಗಿರಿಜಾತೆ ಬೆದರುತ್ತಿರೆ. ಸ್ವಾಮಿ, ಶಿವೇ, ಕೈಲಾಸ ಶಿಖರವೆಲ್ಲವೂ ಅಲುಗಾಡುವುದಕ್ಕೆ ಪ್ರಾರಂಭವಾಗಿದೆ. ಪ್ರಮತ್ತಾದಿಗಳೆಲ್ಲ ಭಯಭೀತಗೊಂಡಿದ್ದಾರೆ. ಇದನ್ನು ನೋಡುವಾಗ ನನಗೂ ಭಯವಾಗ್ತಾ ಉಂಟು ಸ್ವಾಮಿ, ಭಯವಾಗ್ತಾ ಉಂಟು. ಹೆದರಿದೆಯೇನೆ? ಬೆದರದಿರಲೆ ತರುಣ್ಯ ಬೆದರದಿರಲೆ ತರುಣಿ ಎನ್ನಯ ಹೃದಯಾನಂದಮಣಿ, ಎನ್ನಯ ಹೃದಯಾನಂದಮಣಿಯೇ. ಒದಗಿದ ಚಿಂತೆಯ ಹದನವ ಅರಿತೆನೋ, ಒದಗಿದ ಚಿಂತೆಯ ಹದನವನರಿತೆನು, ಪದುಮದಳಾಕ್ಷಿಯೇ ಮುದಗೊಂಡಿರು ನೀ. ಒದಗಿದ ಚಿಂತೆಯ ಹದನವನರಿತೆನು, ಪದುಮದಳಾಕ್ಷಿಯೇ ಮುದಗೊಂಡಿರು ನೀ. ಬೆದರದಿರಲೆ ತರುಣಿ. ಹೆದರಿದೆಯೇನೆ? ಹೌದು ಸ್ವಾಮಿ. ಶಿವೇ, ಶಕ್ತಿ ಸ್ವರೂಪಿಣಿಯಾಗಿರುವಂತಹ ನೀನೇ ಈಗ ನಮ್ಮ ಕೈಲಾಸ ಶಿಖರ ಅನ್ನುವಂಥದ್ದು ಅಲ್ಲಾಡುವುದಕ್ಕೆ ಪ್ರಾರಂಭಿಸಿದಾಗ ಭಯವ್ಯೂಹಲಕ್ಕೆ ಸಿಕ್ಕಿದವಳಿದ್ದಿ. ಭಯವನ್ನ ನನ್ನಲ್ಲಿ ಹೊರಹಾಕುವುದಕ್ಕೆ ಮುಂದಾಗ್ತಾ ಇದ್ದಿ. ಹೌದು, ಈ ಹದನವನ್ನ ಸರಿಯಾಗಿ ಅರಿತವ ನಾನಿದ್ದೇನೆ. ಈ ರೀತಿ ನೀನು ಭಯಗೊಳ್ತಾ ಇದ್ದಿ. ಹೌದು, ಅದಕ್ಕೆ ಕಾರಣ ಏನು ಬಲ್ಲೆಯ? ಭಕ್ತರ ಒಣ ಬಂದು ಶಕ್ತಿಯ ತೋರ್ಪನು ಇಂದು, ತಾ ಶಕ್ತಿಯ ತೋರ್ಪನು ಇಂದು. ಶಕ್ತಿಯ ಹರಣಕ್ಕೂ ಯುಕ್ತಿಯ ಕೈದರೆ, ಶಕ್ತಿಯ ಹರಣಕ್ಕೂ ಯುಕ್ತಿಯ ಕೈದರೆ, ಭಕ್ತ ಕಂಟಕನೆಂದು ಯುಕ್ತದಿ ನುಡಿವರೋ. ಶಕ್ತಿಯ ಹರಣಕ್ಕೂ ಯುಕ್ತಿಯ ಕೈದರೆ, ಭಕ್ತ ಕಂಟಕನೆಂದು ಯುಕ್ತದಿ ನುಡಿವರೋ. ಓ ಶಿವೇ, ಈ ರೀತಿ ನಾವು ಅಥವಾ ನೀನು ಭಯಕ್ಕೆ ಸಿಲುಕುವುದಕ್ಕೆ ಪ್ರಮುಖ ಕಾರಣ ಹೊಂದಿದೆ. ಏನದು? ಲಂಕೆಯ ಅಧಿಪತಿಯಾಗಿರುವಂತಹ ದಶಾನನ, ದಶಕಂಠ ನಮ್ಮಲ್ಲಿಯವರೆಗಾಗಿ ಬಂದವನಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಶಕ್ತಿ ಪ್ರದರ್ಶನದಿಂದಲಾಗಿ ತನ್ನಲ್ಲಿರುವಂತಹ 20 ತೋಳುಗಳಿಂದ ಈ ನಮ್ಮ ಶಿಖರವನ್ನೇ ಸುತ್ತುವರಿದಿದ್ದಾನೆ, ಎತ್ತುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಹಾಗಿದ್ರೆ ಈ ರೀತಿ ನನ್ನ ಎದುರಿನಲ್ಲಿ ನನ್ನ ಉಪಸ್ಥಿತಿ ಇರುವಂತಹ ವೇಳೆಯಲ್ಲಿಯೇ ಬಂದು ಈ ರೀತಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾನೆ ಅಂತಾದ್ರೆ ಅದು ಶಕ್ತಿ ಪ್ರದರ್ಶನವೋ ಅಲ್ಲವೇ ಅಲ್ಲ, ಅದು ಅಹಂಕಾರ. ತಾನೇ ಬಲಯುತನು ಎಂಬಂತಹ ಅಹಂಕಾರ. ಆ ಅಹಂಕಾರ ಹೋಗಬೇಕು.
ಮತ್ತವನ ಗರ್ವವನು ಮುರಿವೆ ಮತ್ತವನ ಗರ್ವವನು ಮುರಿವೆ ಎಂದೆನುತ್ತ ಒತ್ತಿದಂ ಗಿರಿಯದ ಬೆರಳಿಂದ ಅಕ್ಷರದಿ ಯುಕ್ತಿಯಿಂದಲೇ ನಾನು ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತೇನೆ. ಅವನ ಗರ್ವ ಹೋಗಬೇಕು ಅಂತಾದ್ರೆ ಈಗ ಕಾಲಿನ ಅಂಗುಷ್ಟದಿಂದ ಗಿರಿಯನ್ನು ಗುರ್ತಿ ಬಿಡ್ತೇನೆ. ತತ್ತರಿಸಿಯೇ ಕೈ ಗಡನೆಯಲಿ ಸಿಲುಕಿ ದಾನವು ಪೃಥ್ವಿ ಬಾಯ್ ಬಿಡುವ ತೆರದಿ ಪೃಥ್ವಿ ಬಾಯ್ ಬಿಡುವ ತೆರದಿ ಒತ್ತು ಕರೆದವು ಶಿವನೇ ಹರನೇ ಹರನೇ ಗಂಗಾಧರನೇ ಗಂಗಾಧರನೇ ಕೃತ್ಯವೋ ಕ್ಷಮಿಸೆನಲು ಹರನೇ ಆ ಅಯ್ಯೋ ಉರಿ ಉರಿ ಸಂಕಟ ಇಲ್ಲ ಇಲ್ಲ ಸಹಿಸಲಾರೆ ಸಹಿಸಲಾರೆ. ಅಧಿಕವಾಗಿರುವಂತಹ ನೋವು ಉಲ್ಬಣವಾಗುತ್ತಾ ಇದೆ ಉಲ್ಬಣವಾಗುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣವೇ ಹಾರಿ ಹೋಗುತ್ತದೆಯೋ ಎಂಬ ಹಾಗೆ. ಇಲ್ಲ ಹರನೇ ಶಂಕರನೇ ಗಂಗಾಧರನೇ ಸಾಧ್ಯವಿಲ್ಲ ತಂದೆ, ರಕ್ಷಿಸು ಭಗವಂತ. ಪ್ರಭು ಕಾಪಾಡು ಕಾಪಾಡು ಕಾಪಾಡು. ಸತಿಯ ಮೊಗವನು ನೋಡಿ ಎತ್ತಿದಂ ಬೆರಳತ ಕರುಣೆಯಲಿ ಪರಮಶಿವಾಗ ಎತ್ತಿದಂ ಬೆರಳತ ಕರುಣೆಯಲಿ ಪರಮಶಿವ ಅಪ್ಪ ಅಪ್ಪ ಅಂತೂ ನೋವು ಕಡಿಮೆಯಾಗುತ್ತಾ ಬಂತು. ಏನಾಯಿತು ಎಂಬ ಹಾಗೆ ಯೋಚನೆಯನ್ನ ಮಾಡುವುದು ನಾನು. ಈ ಕೈಲಾಸ ಪರ್ವತವನ್ನೇ ನನ್ನ ಶಕ್ತಿಯ ಮೂಲಕವಾಗಿ ಲಂಕಾಪಟ್ಟಣಕ್ಕೆ ಕೊಂಡೊಯ್ಯಬೇಕು. ನನ್ನ ತಾಯಿಗೆ ಶಿವ ಪಾರ್ವತಿಯರನ್ನ ಕಾಣಿಸಬೇಕು ಎಂಬ ಹಾಗೆ ಯೋಚಿಸಿದೆ. ಇಲ್ಲ, ಈಗ ನನಗೆ ಅರ್ಥವಾಗುತ್ತಾ ಉಂಟು. ಕೇವಲ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ ನಾನು ಹೊರಟೆ. 20 ತೋಳು ನನ್ನಲ್ಲಿದೆ. 20 ತೋಳಿನಲ್ಲಿಯೂ ಅಧಿಕವಾಗಿರುವಂತಹ ಬಲವೊಡಗಿದೆ ಎಂಬಂತಹ ಭ್ರಮೆಗೆ ಒಳಗಾಗಿ ನನ್ನ ದರ್ಪವನ್ನು ದೇವರ ಸಮ್ಮುಖದಲ್ಲಿ ತೋರಿಸುವುದಕ್ಕೆ ಪ್ರಾರಂಭಿಸಿ ಬಿಟ್ಟೆ ನಾನು. ಈಗ ನನಗೆ ಅರ್ಥವಾಯಿತು. ಭಗವಂತನನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ ಇರುವ ಮಾರ್ಗ ಶಕ್ತಿಯಲ್ಲ, ಬದಲಾಗಿ ಭಕ್ತಿ ಯುಕ್ತಿಯೂ ಕಾರಣವಾಗುತ್ತದೆ. ಇಲ್ಲಿ ನಾನೀಗ ತೋರಿಸಬೇಕಾದದ್ದು ಭಕ್ತಿಯನ್ನು. ಭಗವಂತ ಒಲಿದು ಬಂದು ನನ್ನ ಇಚ್ಛೆಯನ್ನ ಈಡೇರಿಸಬೇಕು ಅಂತಾದರೆ ಈ ದಶಕಂಠನ ಅಧಿಕವಾಗಿರುವಂತಹ ಭಕ್ತಿ ಏನು ಎಂಬುದು ದೇವನಿಗೆ ಅರ್ಥವಾಗಬೇಕು. ಅದಕ್ಕೆ ಬೇಕಾಗಿ ನಾನು ಮಾಡುವ ಕಾರ್ಯ ಹೇಗೆ ಗೊತ್ತಾ? ಶಿರ ಕಡಿದು ಬುರುಡೆಯನು ಮಾಡಿ ಶಿರ ಕಡಿದು ಬುರುಡೆಯನು ಮಾಡಿ ಕರವ ಛೇದಿಸಿ ದಂಡ ಕರುಳನುರೆ ಬಿಗಿದೋ ಕರುಳನುರೆ ಬಿಗಿದದರ ತಂತುಗಳ ತಾರಚಿಸಿ ಮೆರೆವ ವೀಣೆಯ ಮಾಡಿ ಮೆರೆವ ವೀಣೆಯ ಮಾಡಿ ವರಸಾಮಗಾಯನದೇ ಮೆರೆವ ವೀಣೆಯ ಮಾಡಿ ವರಸ ಹರಚರಣ ಕರ್ಪಿಸುತ್ತ ವರವ ಪಡೆವೆ ವರಸಾಮಗಾಯನದಿ ಕರಚರಣ ಕರ್ಪಿಸುತ್ತ ವರವ ಪಡೆವೆ ವರವ ಪಡೆವೆ ಶಿವನೇ ಹರನೇ ನಿಜ ದೇವನೇ ಶಂಕರ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ
ಅಜ ಮುಖ್ಯಾಮರ ಹೃದಯ ವಿರಾಜಿತ ಅಜ ಮುಖ್ಯಾಮರ ಹೃದಯ ವಿರಾಜಿತ ಭಜಿಸುವೆ ತವ ಪದ ಸುಜನ ಮಂದಾರ ಭಜಿಸುವೆ ತವ ಪದ ಸುಜನ ಮಂದಾರ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ 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 ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕಧರ ಹರ ಗಂಗಾಧರ ತೇ ನಮೋ ನಮೋ ಸುಂದರ ಮೃಗಧರ ಪಿನಾಕಧರ ಗಂಗಾಧರ ತೇ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕಧರ ಗಂಗಾಧರ ತೇ ನಮೋ ನಮೋ ಸುಂದರ ಮೃಗಧರ ಗಂಗಾಧರ ಕರ ಪಿನಾಕಧರ ನಮೋ ನಮೋ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ ನಿಜ ದೇವನೇ ಶಂಕರ 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 ನಿಜ ದೇವನೇ ಶಂಕರ ಮೆಚ್ಚಿದೆನೈ ಸಾಗಸಕ್ಕೆ ಮೆಚ್ಚಿದೆನೈ ಸಾಗಸಕ್ಕೆ ಬಗಳ ಅಚ್ಚರಿ ಆಯಿತು ಮನಗೆ ಬಗಳ ಅಚ್ಚರಿ ಆಯಿತು ಮನಗೆ ಉಚ್ಚರಿಪುದು ಮನದಿಚ್ಛೆಯ ಸಲಿಸುವೆ ಉಚ್ಚರಿಪುದು ಮನದಿಚ್ಛೆಯ ಸಲಿಸುವೆ ಸಚ್ಚರಿತನೆ ನೀನೆಚ್ಚ ಕಾರ್ಯಫಲ ಉಚ್ಚರಿಪುದು ಮನದಿಚ್ಛೆಯ ಸಲಿಸುವೆ ಸಚ್ಚರಿತನೆ ನೀನೆಚ್ಚ ಕಾರ್ಯಫಲ ಮೆಚ್ಚಿದೆ 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 ಶಂಭೋ ಮಹಾದೇವ ಶಂಕರನೇ ರಕ್ಷಿಸು ದೇವರೇ ರಕ್ಷಿಸು ಪರಮಾತ್ಮ. ಮಗನೇ ಷಡಾನನ ಮಗನೇ ದಶಾನನ ನಿನ್ನ ಭಕ್ತಿಗೆ ಮೆಚ್ಚಿದವನಿದ್ದೇನೆ. ಅಷ್ಟೇ ಅಲ್ಲ, ಈಗಾಗಲೇ ನಿನಗಾಗಿರುವಂಥ ಆಯಾಸವನ್ನೆಲ್ಲ ನಾನು ನಿವಾರಣೆ ಮಾಡಿದವನಿದ್ದೇನೆ. ಇಗೋ ಇಗೋ ಮತ್ತೆ ಚೇತನವನ್ನು ಒಂದು 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 ಹರ 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 ಶಂಕರ 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 ಪರಮಾತ್ಮ ಪವಿತ್ರವಾಗಿರುವಂತಹ ಪಾದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ಭಗವಂತ. ಒಳ್ಳೆಯದಾಗಲಿ ದಶಾನನ. ನಿನ್ನ ಅನುಗ್ರಹ ಬೇಕು ಎಂಬ ಕಾರಣಕ್ಕಾಗಿ ಹಾ ಭಕ್ತಿಯ ರಸವನ್ನೇ ಹರಿಯಬಿಟ್ಟವ ನಾನು. ನಿನ್ನನ್ನ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು, ನಿನ್ನಿಂದ ಅನುಗ್ರಹವನ್ನ ಪಡೆಯಬೇಕು, ನಿನ್ನ ಆಶೀರ್ವಾದವನ್ನ ಪಡೆಯಬೇಕು ಎಂಬಂತಹ ಬಯಕೆ ಈ ದಶಕಂಠನಲ್ಲಿ ಅತಿಯಾದ ಕಾರಣಕ್ಕಾಗಿಯೇ ಇರಬೇಕು. ಇಂತಹ ಕಾರ್ಯವನ್ನ ಮಾಡುವುದಕ್ಕೆ ನಾನು ಮುಂದಾದೆ. ಆದರೆ ನನ್ನ ಭಕ್ತಿಗೆ ಒಲಿದಿರುವಂತಹ ನೀನು ಅನುಗ್ರಹಿಸಿದೆಯಲ್ಲ ಭಗವಂತ, ಧನ್ಯನಾದೆ ಪ್ರಭು, ಧನ್ಯನಾದೆ. ಅಷ್ಟೇ ಅಲ್ಲ, ದಶಕಂಠ ನಿಷ್ಕಲ್ಮಶವಾಗಿರುವಂತಹ ನಿನ್ನ ಭಕ್ತಿಗೆ ಮೆಚ್ಚಿದವನಿದ್ದೇನೆ. ಸರಿ, ಹಾಗಾಗಿ ಮೆಚ್ಚಿರುವಂತಹ ನಾನು ನಿನಗೆ ವಿಶೇಷವಾಗಿರುವಂತಹ ನಾಮವನ್ನ ಇರಿಸಬೇಕು. ಹೌದಾ? ಯಾಕೆ ಹೇಳು? ಯಾಕೆ? 20 ತೋಳುಗಳಿಂದಲಾಗಿ ನಮ್ಮ ಈ ಗಿರಿಯನ್ನೇ ಸುತ್ತುವರೆದವ ನೀನು. ಆ ಸಂದರ್ಭದಲ್ಲಿ ನನ್ನಿಂದಲೇ ನಾನು ಹೆಬ್ಬೆಟ್ಟನ್ನು ಒತ್ತಿದ ಕಾರಣದಿಂದಲಾಗಿ ನಿನ್ನ ಬೆರಳುಗಳು ಶಿರದಡಿ ಸಿಲುಕಿಕೊಂಡವು. ನೀನು ನೋವಿನಿಂದ ಒದ್ದಾಡುವುದಕ್ಕೆ ಮುಂದಾದೆ. ಆ ಸಂದರ್ಭ ನಿನ್ನ ಬಾಯಿಂದ ಹೊರಹೊಮ್ಮಿದಂತಹ ಶಬ್ದ ಯಾವುದು? ರವ 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 ಎಂಬುದಾಗಿ. ಆ ಶಬ್ದದಿಂದಲೇ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಹೆದರಿಕೆಗೆ ಮುಂದಾದರು. ಅಷ್ಟೇ ಅಲ್ಲ, ಅವರೆಲ್ಲ ಅಂಜಿದ್ದಾರೆ. ಅದಕ್ಕೆ ನೀನ ಕಾರಣೀಕರ್ತ. ಮೊದಲು ನೀನಂಜಿದ ದೆಸೆಯಿಂದಲಾಗಿ ಈಗ ಅವರೆಲ್ಲ ಅಂಜಿದವರಿದ್ದಾರೆ. ಅವರೆಲ್ಲ ಭಯ ನಿವಾರಣೆ ಆದದ್ದು ಹೌದು. ಆದರೆ ಇಂದಿನಿಂದ ಮೊದಲುಗೊಂಡು ರವ ರವ ಎಂದು ನೀನು ಬೊಬ್ಬೆ ಹಾಕಿದ ದೆಸೆಯಿಂದಲಾಗಿ ನಿನಗೆ ವಿಶೇಷವಾಗಿರುವಂತಹ ನಾಮ ಇಂದಿನಿಂದ ನೀನು ರಾವಣ ರಾವಣ ರಾವಣ. ತಂದೆ, ಇಷ್ಟು ದಿನಗಳ ಕಾಲದವರೆಗಾಗಿ ನನಗಿರುವಂತಹ ನಾಮ ಅದು ದಶಕಂಠ.
ಬಂದಿರುವ ಹೆಸರು ನನ್ನ ಶರೀರವನ್ನ ಕಂಡಾಗಿತ್ತು. ಆದರೆ ಇಂದಿನಿಂದ ಹಾಗಲ್ಲ. ಇಲ್ಲಿಯವರೆಗಾಗಿ ಬಂದು ನಾನು ಒಂಜಿ ರವ ಎಂಬ ಹಾಗೆ ಉದ್ಗರಿಸಿರುವ ಕಾರಣಕ್ಕಾಗಿ ನಿನ್ನಿಂದಲೇ ಕೊಡಲ್ಪಡುವಂತಹ ನಾಮ ಇಂದಿನಿಂದ ಮೊದಲುಗೊಂಡು ಈ ದಶಕಂಠ ರಾವಣ 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 ಲೋಕೋ ರಾವಣ. ಧನ್ಯನಾದೆ ಪ್ರಭು. ಈ ರೀತಿಯಾಗಿ ಪ್ರಸಿದ್ಧಿಯನ್ನ ಪಡೆ. ಸರಿ. ಜೊತೆಗೆ ನನ್ನನ್ನ ಒಲಿಸಿಕೊಳ್ಳುವಲ್ಲಿ ಬೇಕಾಗಿ ನೀ ಮಾಡಿದಂತಹ ಸಾಹಸವನ್ನ ನೋಡಿದಾಗ ನಾನು ಮೆಚ್ಚಿದವನಿದ್ದೇನೆ. ಸರಿ. ನಿನ್ನ ರುಂಡವನ್ನ ನೀನು ತುಂಡರಿಸಿಕೊಂಡವನಿದ್ದೆ, ಬುರುಡೆಯನ್ನಾಗಿಸಿಕೊಂಡೆ, ಕರವನ್ನ ಕತ್ತರಿಸಿಕೊಂಡೆ, ತಂತಿಯನ್ನಾಗಿಸಿಕೊಂಡೆ. ಅಷ್ಟೇ ಅಲ್ಲ, ಕರುಳುಗಳನ್ನ ನೀನು ಬಗೆದುಕೊಂಡೆ. ಅಷ್ಟೇ ಅಲ್ಲ, ಸಾಮಗಾನವನ್ನ ಹಾಡುವ ಮುಖೇನವಾಗಿ ನನ್ನನ್ನ ಸಾಕ್ಷಾತ್ಕರಿಸಿಕೊಂಡವ ನೀನಿದ್ದಿ. ಹಾಗಾಗಿ ಈಗೋ ಈ ರಾವಣನ ಹಾಡಿರುವಂತಹ ಸಾಮಗಾನ ಅದು ನನಗೆ ಅತಿ ಅಚ್ಚುಮೆಚ್ಚಾದದ್ದು. ಆ ಸಾಮಗಾನವು ಲೋಕ ಪ್ರಸಿದ್ಧಿಯನ್ನ ಪಡೆಯಲೇಬೇಕು. ಆ ಲೋಕ ಪ್ರಸಿದ್ಧಿ ಪಡೆದಂತಹ ಸಾಮಗಾನ ಪ್ರಾರಂಭ ಆದದ್ದು ಯಾರಿಂದಂತ ಆಲೋಚಿಸಿದ್ರೆ ಅದು ನಿನ್ನಿಂದ ಮಾತ್ರ. ನೀನೊಬ್ಬ ಭಕ್ತ ಶ್ರೇಷ್ಠನೇ ಹೌದು. ಸರಿ. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಭಕ್ತಿಗೆ ಒಲಿದಿರುವಂತಹ ನಾನು ವಿಶೇಷವಾಗಿರುವಂತಹ ಆಯುಧವನ್ನು ಈಗ ಚಂದ್ರಾಸ ಎಂಬಂತ ಅಜೇಯ ಖಡ್ಗವನ್ನ ನಿನಗೆ ನಾನು ಕೊಡ್ತಾ ಇದ್ದೇನೆ. ಪಡೆದಿಕೋ ಪಡೆದಿಕೋ ಪಡೆದು. ಧನ್ಯನಾದೆ ಪ್ರಭು. ಇನಿತ್ಯಕ್ಕೆ ಬಳಲಿದೆ ಭಕ್ತ ಶಿರೋಮಣಿ. ಇನಿತ್ಯಕ್ಕೆ ಬಳಲಿದೆ ಭಕ್ತ ಶಿರೋಮಣಿ. ತಿನಿಸು ಪಾನವ ತೊರೆದೋ, ತಿನಿಸು ಪಾನವ ತೊರೆದೋ. ಮನದ ಸಂಕಲ್ಪವ ಈಯುವೆ ನೀ ಕ್ಷಣ, ನಿನ್ನ ಮನದ ಸಂಕಲ್ಪವ ಈಯುವೆ ನೀ ಕ್ಷಣ. ಎನಗೆಲ್ಲ ಉಸುರೆದನೋ ಮನದ ಸಂಕಲ್ಪವ ನೀಡುವೆ ನೀ ಕ್ಷಣ. ಎನಗೆಲ್ಲ ಉಸುರೆಂದನು ಸಂಕಲ್ಪವ ಎನಗೀಗ ಉಸುರೆಂದನು. ಮಗನೇ ರಾವಣ, ಪ್ರಭು ಪರಮೇಶ್ವರ. ಆದರೆ ಒಂದು ಆಶ್ಚರ್ಯವಾಗಿರುವಂತಹ ವಿಚಾರ ನಿನ್ನಲ್ಲಿ ಕೇಳ್ತಾ ಇದ್ದೆ. ಯಾವುದು ಸ್ವಾಮಿ? ಈಗಾಗಲೇ ನಿನ್ನ ಭಕ್ತಿಗೆ ಮೆಚ್ಚಿರುವಂತಹ ನಾನು ವಿಶೇಷವಾಗಿರುವಂತಹ ವರಗಳನ್ನೆಲ್ಲ ಅನುಗ್ರಹಿಸಿದಬಹುದು. ಆದರೆ ಈಗ ನೀನೇ ಇಲ್ಲಿವರೆಗಾಗಿ ಬಂದದ್ದು ಹೌದು. ಸರಿ. ಬರುವಲ್ಲಿ ಕಾರಣ ಏನು? ಯಾಕೆ ಈ ರೀತಿಯ ಬಳಲುವಿಕೆ, ಅಸನಗಳನ್ನೆಲ್ಲ ತೊರೆದು ನನ್ನನ್ನೇ ಧ್ಯಾನಿಸ್ತಾ ಇದ್ದವ ನೀನು ಕುತೂಹಲ ಭರಿತನಾಗಿ ನಾನೇ ಕೇಳುವಂತಹ ಮಾತು, ಬರುವಲ್ಲಿ ಕಾರಣ ಏನು ಮಗನೇ? ಕಾರಣವಾ? ಮಾತೆಯ ವ್ರತವನ್ನು ಪೂರ್ತಿ ಕೈವಾರೆ ತತ್ವದಲ್ಲಿ ಕುತಾದಿ ನಿನ್ನ ತತ್ವದಲ್ಲಿ ಕುತಾದೆ. ತಾದೆ ಮಾತೆಯ ವ್ರತವನ್ನು ಪೂರ್ತಿ ಕೈವಾರೆ. ಎನ್ನ ಮಾತೆಯ ವ್ರತವನ್ನು ಪೂರ್ತಿ ಕೈವಾರೆ. ವಿಶ್ವನಾಥ ನಿನ್ನಯ ಲಿಂಗವ, ವಿಶ್ವನಾಥ ನಿನ್ನಯ ಲಿಂಗವ. ಪ್ರೀತಿಯಿಂದೊಯ್ಯುವ ರೀತಿಗೆ ಬಂದೆನೋ ಲಿಂಗವ. ಪ್ರೀತಿಯಿಂದೊಯ್ಯುವ ರೀತಿಗೆ ಬಂದೆನು. ಭೂತೇಶ ಲಾಲಿಸಿಗ, ಭೂತೇಶ ಲಾಲಿಸಿಗ, ಲಾಲಿಸಿಗ
ಪ್ರಭು ಬಂದಿರುವಂತಹ ನಾನು ಪಡೆದುಕೊಂಡದ್ದು ಈಗ ಹಲವನ್ನ ನಿನ್ನನ್ನ ಮೆಚ್ಚಿಸಬೇಕು ಎಂಬ ಕಾರಣಕ್ಕಾಗಿ ಮಾಡಿರುವ ಕಾರ್ಯ ಅಂತಹದ್ದು. ನನ್ನ ಭಕ್ತಿಗೆ ಮೆಚ್ಚಿರುವಂತಹ ನೀನು ಚಂದ್ರಹಾಸ ಎಂಬಂತಹ ಖಡ್ಗ, ಈ ವಿಶೇಷಣವಾಗಿರುವಂತಹ ನಾಮ, ಇದೆಲ್ಲವನ್ನ ಒದಗಿಸಿಕೊಟ್ಟವನಿದ್ದಿ ಭಗವಂತ. ನನ್ನ ನಿರೀಕ್ಷೆ ಇದೆಲ್ಲವಾಗಿತ್ತು. ಅಂದ್ರೆ ನನ್ನ ನಿರೀಕ್ಷೆಗೆ ಮೀರಿದ ವರ ನಿನ್ನಿಂದ ದೊರಕಿಯಾಯಿತು. ಓಹೋ, ಹಾಗಂತ ಇಲ್ಲಿಯವರೆಗಾಗಿ ಬರುವುದಕ್ಕೆ ಏನೂ ಕಾರಣ ಇಲ್ಲ ಅಂತ ಅಲ್ಲ. ಬಂದಿರುವ ಉದ್ದೇಶ ಮಾತೆಗಾಗಿ. ಹೌದು, ಅಂದ್ರೆ ನನ್ನ ತಾಯಿಯಾಗಿರುವಂತಹ ಕೈಕಸಾದೇವಿ ಅನು ನಿತ್ಯವೂ ಕೂಡ ನಿನ್ನನ್ನು ಆರಾಧಿಸುವವಳು. ನಿನ್ನ ಅನುಗ್ರಹವನ್ನು ಪಡೆದಿರುವಂತಹ ಸದ್ಭಕ್ತೆ ಎಂಬುವುದು ನಿನಗೂ ಅರಿವಿರುವಂತಹ ವಿಚಾರವಲ್ವ ತಂದೆ? ವೇದ್ಯವಾದದ್ದು. ಆದ್ರೆ ಏನು ಮಾಡೋಣ, ನನ್ನ ತಾಯಿ ಸಮುದ್ರದತ್ತ ತೆರಳಿ ದಂಡೆಯ ಮೇಲೆ ನಿಂತು ಮರಳು ಲಿಂಗವನ್ನ ಮಾಡಿ ನಿನ್ನನ್ನ ಪೂಜಿಸಬೇಕು, ಪೂಜಿಸಿ ಆ ನೈವೇದ್ಯವನ್ನೇ ಪ್ರಸಾದವಾಗಿ ಸ್ವೀಕರಿಸಬೇಕು ಎಂಬಂತಹ ಕಾಲಕ್ಕೆ ಸಮುದ್ರದ ಅಲೆಗಳು ಬಂದು ಮರಳು ಲಿಂಗವನ್ನ ಕೊಚ್ಚಿಕೊಂಡು ಹೋಯಿತಂತೆ. ಅಶ್ರುಧಾರೆಗಳನ್ನ ಸುರಿಸುತ್ತಾ ತಾಯಿ ಕಂಗಾಲಾಗಿ ಕುಳಿತಿರುವುದನ್ನ ಕಂಡೆ ನಾನು. ತಾಯಿಯೊಬ್ಬಳು ಶೋಕಿಸುತ್ತಾ ಇರುವಾಗ ಅವಳ ಶೋಕದ ನಿವಾರಣೆ ಮಾಡುವವನೇ ನಿಜವಾದ ಸತ್ಪುತ್ರ ಅಂತ ಕರೆಸಿಕೊಳ್ಳುತ್ತಾನೆ. ಆ ಕಾರಣಕ್ಕಾಗಿ ಏನಮ್ಮ ತಾಯಿ ಶೋಕ ಅಂತ ಪ್ರಶ್ನೆ ಮಾಡಿದಾಗ ಅವಳ ಆ ಶೋಕಕ್ಕೆ ಕಾರಣ ಏನು ಅಂತ ಹೇಳಿದ್ಲು. ಕೇಳಿದ ಮರುಗಳಿಗೆಯಲ್ಲೇ ಉತ್ತರಿಸಿ ಬಿಟ್ಟೆ ನಾನು. ಓಹೋ, ಇನ್ನು ಮುಂದೆ ನಿನಗೆ ಮರಳು ಲಿಂಗ ಬೇಡ ತಾಯಿ, ಹರನ ಆತ್ಮಲಿಂಗವನ್ನೇ ತಂದು ನಿನಗೆ ಕೊಡ್ತೇನೆ. ಮಾತನ್ನ ಕೇಳಿ ಬಹಳ ಸಂತಸ ಪಟ್ಟಳು. ಈಡೇರಿಸಬೇಕು ಎಂಬಂತ ಉದ್ದೇಶಕ್ಕಾಗಿ ಇಲ್ಲಿವರೆಗಾಗಿ ಬಂದು ಕಂಡಾಗ ಹಿಮಚ್ಚಾಲಿತವಾಗಿರುವಂತಹ ಈ ಬೆಳ್ಳಿ ಬೆಟ್ಟ ಕಂಡು ಮನಸೋತೆ ನಾನು. ಓಹೋ, ತಾಯಿಗೆ ಕೊಟ್ಟ ಮಾತು ಯಾಕೆ? ಆತ್ಮಲಿಂಗವಲ್ಲ, ಈ ಪರ್ವತವನ್ನೇ ಕೈಲಾಸಕ್ಕೆ, ಕೈಲಾಸದಿಂದ ಲಂಕೆಗೆ ಕೊಂಡೊಯ್ಯಬೇಕು ಎಂಬ ಆಸೆ ಉಂಟಾಗಿ 20 ತೋಳುಗಳಿಂದ ಈ ಗಿರಿಯನ್ನ ಹಿಡಿದದ್ದೌದು. ಆದ್ರೆ ನನಗೆ ಆಮೇಲೆ ಅರ್ಥವಾದದ್ದು ಇದು ನನ್ನ ಅಹಂಕಾರದ ಪ್ರದರ್ಶನವಾಯಿತು. ತಕ್ಕ ಶಾಸ್ತಿಯನ್ನು ಪಟ್ಟೆ. ಶಕ್ತಿಯ ಪ್ರದರ್ಶನ ಮಾಡುವುದಕ್ಕೆ ಮುಂದಾದೆ, ಅಸಫಲತೆಯನ್ನ ಕಂಡೆ. ಯುಕ್ತಿಯಿಂದಲಾಗಿ ನೀನು ಭಕ್ತಿ ರಸವನ್ನ ಹೊರ ಹಾಕಿದಾಗ ಆಗ ಏನಾಯ್ತು? ಅಹಂಕಾರದ ಮುಕ್ತಿಯಾಯ್ತು. ನಿನ್ನ ಭಕ್ತಿಗೆ ಒಂದು ಗೆಲುವು ಸಿಕ್ಕಿದ ಹಾಗಾಯ್ತು. ಯಾವತ್ತಿಗೂ ಹಾಗೆ ದೇಹದ ಮೇಲಿರುವಂತಹ ಚಕ್ಷುಗಳಿಂದ ಕಂಡಾಗ ನಮಗರ್ಥವಾಗುವುದು ಸುಖ ಏನು ಎಂಬುದು ಮಾತ್ರ ಅಲ್ಲ, ಅದರಿಂದ ದುಃಖ ಆವರಿಸುತ್ತದೆ ಎಂಬುದನ್ನು ನಾವು ಮರೆತೇ ಬಿಡುತ್ತೇವೆ. ಹೃದಯ ಅಂತರಾಳದಲ್ಲಿರುವಂತಹ ಚಕ್ಷುಗಳನ್ನ ತೆರೆದು ಕಂಡಾಗ ಮಾತ್ರ ನಿಜವಾಗಿರುವಂತಹ ಸುಖ ಏನು ಎಂಬುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಆ ಮೂಲಕವಾಗಿ ಭಕ್ತಿಯನ್ನು ಹೊರಸೂಸಿದವ ನಾನು. ತಂದೆ, ನಾ ಬೇಡಿರುವಂತಹ ವರವನ್ನು ನೀನು ಅನುಗ್ರಹಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದಿ ಅಂತಾದ್ರೆ ಬೇಡುವುದು ಬೇರೆ ಯಾವುದೋ ಅಲ್ಲ. ಯಾವುದನ್ನ ಮಗನೇ? ತಾಯಿಯ ಆಸೆಗಾಗಿ ನಿನ್ನ ಆತ್ಮಲಿಂಗವನ್ನ ನನಗೆ ಕೊಡ್ತೀಯ. ಆತ್ಮಲಿಂಗವನ್ನ ಕೇಳ್ತಾ ಇದ್ದೀಯ. ಬಳಿರೆ ಮೆಚ್ಚಿದೆ ನಿನ್ನ ಸರಳ ಭಕ್ತಿಗೆ, ಬಳಿರೆ ಮೆಚ್ಚಿದೆ ನಿನ್ನ ಸರಳ ಭಕ್ತಿಗೆ, ಸರಿ ಇಳೆಯೋಳ್ ಯಾರಿಲ್ಲವಯ್ಯ, ಸರಿ ಇಳೆಯೋಳ್ ಯಾರು ಇಲ್ಲವಯ್ಯ. ಎರಡೊಂದು ವಾಚರ ಪೂಜಿಸಿದರೆ ನಿತ್ಯ ಲಿಂಗವ, ಎರಡೊಂದು ವಾಚರ ಪೂಜಿಸಿದರೆ ನಿತ್ಯ ಬರುವುದೆನ್ನಯ ರೂಪವು, ನಿನಗೆ ಬರುವುದೆನ್ನಯ ರೂಪವು. ಬಳಿರೆ ಮೆಚ್ಚಿದೆ ನಿನ್ನ ಸರಳ ಭಕ್ತಿಗೆ, ಸರಿ ಇಳೆಯೋಳರಿಲ್ಲವಯ್ಯ. ಬಳಿರೆ ಬಳಿರೆ ಫಲ ಫಲ ಬಳಿರೆ ಬಳಿರೆ. ಭಕ್ತ, ನಿನ್ನ ಸರಳವಾಗಿರುವಂತಹ ಭಕ್ತಿಗೆ ಮೆಚ್ಚಿದವ ನಾನಿದ್ದೇನೆ. ತಾಯಿಯ ಆಸೆಯನ್ನ ಈಡೇರಿಸಬೇಕು ಎಂಬ ಕಾರಣಕ್ಕಾಗಿ ಕೈಲಾಸದ ಗಿರಿಯವರೆಗಾಗಿ ನಿನ್ನ ಪ್ರಯಾಣ, ಜೊತೆಗೆ ನನ್ನೆಲ್ಲ ಇರುವಂತಹ ಆತ್ಮಲಿಂಗವನ್ನು ಅನುಗ್ರಹಿಸುವ ಭಗವಂತ ನೀನು ಕೇಳಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಸಂತೋಷವಾಗುವಂತಹ ವಿಚಾರವೇ ಹೌದು. ಜೊತೆಗೆ ಇಲ್ಲಿಯವರೆಗಾಗಿ ನನ್ನಲ್ಲಿಯೇ ಬಂದು ಆತ್ಮಲಿಂಗವನ್ನ ಕೇಳಿದವರು ಯಾರೂ ಇಲ್ಲ. ನೀನು ಕೇಳಿದ್ದಿ ಹೌದು, ಆದರೆ ನೋಡು, ದೇವನಾಗಿರುವಂತಹ ನನ್ನ ಆದ್ಯ ಕರ್ತವ್ಯ ಏನು? ಭಕ್ತರ ಆಸೆಯನ್ನ ಈಡೇರಿಸಿ
ನೆರವೇರಿಸಬೇಕಾದದ್ದಲ್ವೇ? ಆ ಕಾರಣಕ್ಕಾಗಿ ನಿನ್ನ ಭಕ್ತಿಗೆ ಒಲಿದಿರುವಂತ ನಾನು ನನ್ನ ಆತ್ಮಲಿಂಗವನ್ನ ನಿನಗೆ ಕೊಡ್ತೇನಂತೆ. ಈಗ ಮಗನೇ, ನನ್ನ ಆತ್ಮಲಿಂಗವನ್ನ ನಿನ್ನ ಪಾಲಿಗೆ ನಾನು ವರದ ರೂಪದಲ್ಲಿ ಕೊಡ್ತಾ ಇದ್ದೇನೆ. ಹರ ಹರ ಶಂಭೋ ಮಹಾದೇವ. ಭಗವಂತ, ಬೇಡಿರುವಂತ ಈ ಕಾಲಕ್ಕೆ ಯಾವ ಅನುಮಾನವನ್ನು ಮಾಡದೆ ನಿನ್ನ ಆತ್ಮಲಿಂಗವನ್ನೇ ನನಗೆ ಅರ್ಪಿಸಿದ್ದೀಯಲ್ಲ, ಬಹಳ ಸಂತೋಷವಾಯಿತು. ಬಂದಿರುವ ಕಾರ್ಯ ಈಡೇರಿತು. ಹೋಗುವುದಕ್ಕೆ ಮುಂದಾಗ್ತಾ ಇದ್ದೀಯ? ನಾ ಬಂದ ಕೆಲಸ ಆಯ್ತು, ನಾ ಹೋಗ್ತೇನೆ ಪ್ರಭು. ಬಂದ ಕೆಲಸ ಆದ್ಮೇಲೆ ಆ ತಕ್ಷಣದಲ್ಲಿಯೇ ಹೋಗಬಾರ್ದ? ಮತ್ತೆ ಒಮ್ಮೆ ಬಂದಾಗ ನಾವೆಲ್ಲ ಸರಿ ಮಾಡಿದ್ದೇವೋ, ಏನಾದ್ರೂ ತಪ್ಪಾಗಿದೆಯೋ, ಈ ರೀತಿಯಾಗಿ ನಾವು ವಿಮರ್ಶಿಸಿಯೇ ಹೋಗ್ಬೇಕಾಗ್ತದೆ. ನಮಗೆ ಬಹಳ ಸುಲಭ ಆಗಿದೆ. ಒಮ್ಮೆ ನಾವು ತಪ್ಪಿದೆವು ಅಂತಾದ್ರೆ ಭಗವಂತನಾಗಿರುವಂತ ನೀನು ಅದನ್ನ ಸರಿಪಡಿಸುತ್ತೀ ಎಂಬಂಥ ಆತ್ಮವಿಶ್ವಾಸ. ಹಾಗಾಗಿ ಯಾವುದಕ್ಕೂ ಅಂಜದೆ ಹೊರಡುವುದಕ್ಕೆ ನಾವು ಸಿದ್ಧರಾದದ್ದು. ಅದಕ್ಕಾಗಿ ಭಗವಂತನಾಗಿರುವಂತಹ ನಾನೇ ಹೊರಡುವುದಕ್ಕೆ ಸಿದ್ಧನಾದಂತಹ ನಿನ್ನನ್ನು ತಡೆದಿದ್ದೇನೆ. ಅಂದ್ರೆ ಏನಾಯ್ತು ಅಂತದ್ದು? ಅಂದರೆ ಆತ್ಮಲಿಂಗವನ್ನ ಪಡೆದಂತಹ ನೀನು ಕೆಲವು ನಿಯಮಗಳನ್ನ ಪಾಲಿಸಬೇಕು. ನಿಯಮ? ಹೌದು. ಏನು ಪ್ರಭು? ಮಗನೇ, 2 ವತ್ಸರ ಪರ್ಯಂತ, ಅಂದರೆ 3 ವತ್ಸರ ಪರ್ಯಂತ ಈ ಲಿಂಗವನ್ನ ನೀನು ತ್ರಿಕಾಲದಲ್ಲಿ ಪೂಜಿಸಲೇಬೇಕು. ತ್ರಿಕಾಲದಲ್ಲಿ? ಹೌದು. ಆಯ್ತು. ಅಷ್ಟೇ ಅಲ್ಲ, ಮತ್ತೆ ಈ ಲಿಂಗವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿ ನೀನು ಎಲ್ಲಿ ಪ್ರತಿಷ್ಠಾಪಿಸುವವ? ನನ್ನ ಲಂಕೆಯಲ್ಲಿ. ನೀನು ಈ ಲಿಂಗವನ್ನ ಲಂಕೆಯವರೆಗೆ ತೆಗೆದುಕೊಂಡು ಹೋದೆ ಅಂತ ಆದ್ರೆ, ಅಲ್ಲಿ ನೀನು ಇದನ್ನ ಪ್ರತಿಷ್ಠಾಪಿಸಿದೆ ಅಂತ ಆದ್ರೆ, 3 ವರ್ಷಗಳ ಪರ್ಯಂತ ಪೂಜೆಯನ್ನ ಸಲ್ಲಿಸಿದೆ ಅಂತ ಆದ್ರೆ ನೀನು ನಾನಾಗ್ತಿ. ಸರಿ 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 ಸರಿ. ಅಂದರೆ ನನ್ನ ರೂಪ ನಿನಗೆ ಬರ್ತದೆ, ನೀನೇ ಪರಮೇಶ್ವರನಾಗ್ತೀಯ. 3 ವತ್ಸರಗಳ ಕಾಲ ನಾನು ನೇಮನಿಷ್ಠೆಯಿಂದ ಇದನ್ನ ಪೂಜಿಸಿದ್ದೌದು ಅಂತಾದ್ರೆ ರಾವಣನಾಗಿರುವಂತಹ ನಾನು ಈಶ್ವರನಾಗಿ ಬದಲಾಗುತ್ತೇನೆ. ಲಂಕೆಯೇ ಕೈಲಾಸವಾಗುತ್ತದೆ. ಆ ಕಾರಣಕ್ಕಾಗಿ ಈಗ ಈ ರೀತಿಯಾಗಿ ಸದ್ಭಾವದಿಂದ ನೀನು ಪೂಜೆಯನ್ನೆಸಗಲೇಬೇಕು. ಹಾಗೆ ಅಲ್ಲಿಯ ಲಂಕೆಗೆ ತೆಗೆದುಕೊಂಡು ಹೋದ ಮೇಲೆ ನೀನು ಮಾಡಬೇಕಾದಂತಹ ಅಥವಾ ಅನುಸರಿಸಬೇಕಾದಂತಹ ನಿಯಮಗಳಿದು ಹೌದು. ಆದರೆ ಅದಕ್ಕೂ ಪೂರ್ವದಲ್ಲಿ ನೀನು ಲಂಕೆವರೆಗಾಗಿ ಇಲ್ಲಿಂದ ಹೋಗಬೇಕೋ ಬೇಡವೋ? ಹೋಗಬೇಕು. ಹೋಗುವಂತಹ ವೇಳೆಯಲ್ಲಿಯೂ ಅನುಸರಿಸಬೇಕಾದಂತಹ ಕೆಲವು ನಿಯಮಗಳಿದೆ. ನಿಯಮ? ಹೌದಾ? ಯಾವುದು ಪ್ರಭೋದು? ಈ ಆತ್ಮಲಿಂಗ ಯಾವ ಕ್ಷಣಕ್ಕೂ ಯಾವ ಸಂದರ್ಭದಲ್ಲೂ ಭೂಮಿಯನ್ನ ಸ್ಪರ್ಶಿಸಬಾರದು. ಇದನ್ನ ಕೆಳಗಿಡುವಂತಿಲ್ಲ. ಒಂದೊಮ್ಮೆ ಇಟ್ಟರೆ ಏನಾಗುತ್ತದೆ? ಇಟ್ಟರೆ ನೀನು ಇಡುವುದಕ್ಕೆ ಮುಂದಾದೆ ಅಂತಾದ್ರೆ ಆ ಆತ್ಮಲಿಂಗ ಅನ್ನುವಂಥದ್ದು ರಸಾತಳವನ್ನ ಸೇರಿಕೊಳ್ತದೆ. ರಸಾತಳವನ್ನ ಸೇರಿಕೊಂಡಿತ್ತು ಮತ್ತೆ ಆತ್ಮಲಿಂಗವನ್ನ ನೀನು ಪಡೆಯಲಾರೆ. ಬೇಡ, ಅಮ್ಮನ ಆಸೆ ಈಡೇರುವುದಿಲ್ಲ. ಅಯ್ಯೋ ದೇವರೇ, ನನಗಾಗಬೇಕಾದದ್ದು ಮುಖ್ಯವಾಗಿ ಅಮ್ಮನ ಆಸೆ ಅಲ್ವಾ? ಪ್ರತಿನಿತ್ಯವೂ ನಿನ್ನ ಆತ್ಮಲಿಂಗವನ್ನೇ ಪೂಜಿಸಬೇಕು ಎಂಬ ಹಾಗೆ ಇಚ್ಛಿಸಿದವಳು ಆಕೆ. ಅವಳ ಇಚ್ಛೆಗೆ ತಪ್ಪಿ ನಡೆದರೆ ಖಂಡಿತ ನಾನು ಬದುಕಲಾರೆ. ಹಾಗಾಗಿ ಇದು ಭೂಸ್ಪರ್ಶವಾಗದ ರೀತಿಯಲ್ಲಿ ಕೊಂಡೊಯ್ಯುವಂತ ಹೊಣೆಗಾರಿಕೆ ನನ್ನದು. ಅಲ್ಲಿಗೆ ಮುಗಿಯಲಿಲ್ಲ, ಮತ್ತೆ ಇನ್ನೂ ನಿಯಮಗಳಿದ್ದದ್ದು. ಹೌದು. ಏನೇನು ಈಗ ಹೇಳಿ ಭಗವಂತ, ಏನೇನು ಉಂಟು ಅಂತ ಎಲ್ಲ ಹೇಳ್ಬಿಡಿ, ಮತ್ತೆ ಹೆಚ್ಚು ಕಡಿಮೆ ಆದ್ರೆ ನನಗೆ ಉಪದ್ರ. ಅಲ್ಲ, ನಾನು ನಿಯಮಗಳನ್ನೆಲ್ಲ ಸರಿಯಾಗಿ ಹೇಳ್ತೇನೆ, ಉಲ್ಲಂಘನೆ ನಾನು ಮಾಡುವುದಿಲ್ಲ. ನೀನು ಉಲ್ಲಂಘನೆ ಮಾಡುವವಲ್ಲ, ನನ್ನ ಪರಮ ಭಕ್ತ ಅಲ್ವಾ? ಅನುಮಾನವೇ ಇಲ್ಲ. ಆದ್ರೆ ನೀನು ಪದ್ಧತಿ ಯಾಕೆ ಹೇಳು? ಆತ್ಮಲಿಂಗವನ್ನ ತೆಗೆದುಕೊಂಡು ಹೋಗಬೇಕೆಂದು. ಈಗ ನಿನಗೆ ಆತ್ಮಲಿಂಗ ಸಿಗ್ತಾ ಇಲ್ವಾ? ಸಿಕ್ಕಾಗ ನಿಯಮ ಒಂದು ನೀವು ಬೇಗ ಹೇಳಿ, ನಾವು ಹೋಗುವುದೇ ಆ ರೀತಿ ಭಾವನೆಯಲ್ಲಿದ್ದ ಹಾಗುಂಟು. ಅದಿಲ್ಲ, ಯಾಕೆ ಹೇಳಿ? ಒಂದೊಮ್ಮೆ ನಿಯಮ ಉಲ್ಲಂಘನೆ ಆಯಿತು ಅಂತಾದ್ರೆ ನಾನು ಬಯಸಿ ಬಂದ ಆತ್ಮಲಿಂಗವೇ ನನಗೂ ದೊರಕುವುದಿಲ್ಲಲ್ಲ ಅಲ್ವಾ? ಹಾಗಾಗಿ ಬಿಡಿ ಬಿಡಿಯಾಗಿ ನಾ ನಿಯಮವನ್ನ ಹೇಳ್ತಾ ಇದ್ದೇನೆ. ಆಯ್ತು ಮಗನೇ, ಈಗೋ ತ್ರಿಕಾಲದಲ್ಲಿಯೂ ನೀನು ಅನುಷ್ಠಾನವನ್ನ ಎಂದು ಮರೆಯುವ ಹಾಗಿಲ್ಲ. ಆತ್ಮಲಿಂಗವನ್ನ ಪಡೆದು ನೀನು ಇಲ್ಲಿಂದ ಲಂಕೆವರೆಗೆ ಹೋಗುವವನೇ ಹೋದಾದ್ರೂ ಸಂಧ್ಯಾ ವಂದನೆಯನ್ನ ನೀನು ಮಾಡಲೇಬೇಕು. ಆದ್ರೆ ಮಾಡುವಂತಹ ಸಂದರ್ಭದಲ್ಲಿ ಲಿಂಗವನ್ನ ನೀನು ಕೆಳಗಿಡುವ ಹಾಗಿಲ್ಲ. ಆಲೋಚಿಸಿ ನೋಡು. ಹೇಳಿ. ಜೊತೆಗೆ ಶೌಚಾದಿ ಕರ್ಮಗಳನ್ನ ನೀನು ಆತ್ಮಲಿಂಗವನ್ನ ಹಿಡಿದು ಮಾಡುವುದಕ್ಕೆ ಮುಂದಾಗಬಾರದು. ಇಷ್ಟೆಲ್ಲ ಉಂಟ ನಿಯಮ? ಹೌದು. ಹಾಗೊಮ್ಮೆ ಶೌಚ ಕ್ರಿಯೆಗಳನ್ನ ನಡೆಸಿದ್ದೆ ಹೌದು ಅಂತಾದ್ರೆ ಇದ್ರ ಭೂಸ್ಪರ್ಶ ಆಗಬಾರದು.
ಹಾಗೆ ಆಗ ಭೂಸ್ಪರ್ಶ ಆಗದೆ ಇದ್ದ ಹಾಗೆ ನೀನು ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು. ಈಗ ಒಂದು ನನಗೆ ಅರ್ಥವಾಯಿತು. ನನಗೆ ಸಂಧ್ಯಾ ವಂದನೆಯ ಕಾಲ ಬರುವ ಮೊದಲು ಅಥವಾ ಶೌಚದ ಬಾಧೆಗಳು ಅನುಭವಿಸುವ ಮೊದಲು ನಾನು ಲಂಕಾಪಟ್ಟಣಕ್ಕೆ ಸೇರಿ ಈ ಆತ್ಮಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು. ಆಯ್ತು ಭಗವಂತ, ಇನ್ನು ಮಾತನಾಡಿದ್ರೆ ಸಮಯ ವ್ಯರ್ಥವಾಗಿ ಹೋಗುತ್ತದೆ. ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಮಾತೆಯ ಆಸೆಯನ್ನ ಈಡೇರಿಸುವುದಕ್ಕಾಗಿ ಆತ್ಮಲಿಂಗವನ್ನ ಪಡೆದದ್ದಾಯಿತು. ಆದರೆ ಹರನ ಸನಿಯದಲ್ಲಿರುವ ಹರನ ಮಡದಿ ಪಾರ್ವತೀ ದೇವಿ ಪ್ರಶ್ನಿಸಬೇಕಾಯಿತಲ್ಲ ಭಗವಂತನಲ್ಲಿ. ಓ ಪ್ರಭುವೇ, ತವ ದಯಾರಸದಿಂದ ಭೀಷ್ಟವ ಭುವನ ದೊಡೆಯನೆ ಎನಗೆ ನೀಡಿದೆ. ತವ ದಯಾರಸದಿಂದ ಭೀಷ್ಟವ ಭುವನ ದೊಡೆಯನೆ ಎನಗೆ ನೀಡಿದೆ. ವಿವರವಿನ್ನೊಂದಿಗುವುದು ಕೇಳೈ ಸಾವಧಾನದಲ್ಲಿ. ವಿವರವಿನ್ನೊಂದಿಗುವುದು ಕೇಳೈ ಸಾವಧಾನದಲ್ಲಿ. ಭುವನ ಚಯದೊಳು ಶ್ರೇಷ್ಠ ಚಲ್ವಿಕೆ. ಭುವನ ಚಯದೊಳು ಶ್ರೇಷ್ಠ ಚಲ್ವಿಕೆ ಇವಳು ಯೌವನ ಗುಣ ಭರಿಸೆ. ಇವಳು ಯೌವನ ಗುಣ ಭರಿದೆ. ಭವನೆ ಕರುಣಿಸೋ, ಭವನೆ ಕರುಣಿಸು ಭಕ್ತನ ದೊಡೆ. ನಿನ್ನ ಭಕ್ತನ ದೊಡೆ ಈವುದೆನಗೆಲ್ದ. ಭವನೆ ಕರುಣಿಸು ಭಕ್ತನ ದೊಡೆ ಈವುದೆನಗೆಲ್ದ. ಆ ಆ ಆ ಆ ಪ್ರಭು ಪರಮೇಶ್ವರ, ಮಗನೇ ರಾವಣ, ನನ್ನ ಆಸೆ ಏನೇನಿದೆಯೋ ಎಲ್ಲವನ್ನ ಈಡೇರಿಸುತ್ತಾ ಬಂದವ ನೀನು. ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಆದ್ರೆ ಒಂದು ಪ್ರಭು, ಹೋಗಬೇಕು ಎಂಬ ಹಾಗೆ ಹೆಜ್ಜೆಯನ್ನ ನಾನು ಕಿತ್ತಿಟ್ಟದ್ದು ಹೌದು. ಆದರೆ ನೀನಾಡಿರುವ ಒಂದೊಂದು ಮಾತು ನನ್ನ ಹೃದಯವನ್ನೇ ಚುಚ್ಚುತ್ತಾ ಇದೆ. ನೋವಾದದ್ದಲ್ಲ, ಅತಿಯಾಗಿರುವಂತಹ ಉತ್ಸಾಹ, ಅತಿಯಾದ ಸಂತೋಷ ನನ್ನ ಪಾಲಿಗೆ. 3 ಸಂವತ್ಸರಗಳ ಕಾಲ ನಾನು ಇದನ್ನ ಪೂಜಿಸಿದ್ದೇ ಹೌದು ಅಂತಾದ್ರೆ ನಾನೇ ಈಶ್ವರನಾಗುತ್ತೇನೆ. ಹಾಗಾಗಿ ಸಂತೋಷ ಪಟ್ಟವ ನಾನು. ಆದರೆ ಒಂದು ಏನ ಮಗನೇ, ಹಿಂತಿರುಗಿ ಹೋಗುವ ಈ ಕಾಲಕ್ಕೆ ನಿನ್ನ ಮಡದಿಯನ್ನ ನಾನು ಸರಿಯಾಗಿ ಅವಲೋಕಿಸಿದೆ ತಂದೆ. ಆಶ್ಚರ್ಯವಾಯಿತು ನನಗೆ. ಬಹಳ ಕಡೆ ತಿರುಗಾಟವನ್ನು ನಡೆಸಿದವ ನಾನು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಹೀಗೆ ಅನೇಕ ಅಪ್ಸರಾಂಗನೆಯರನ್ನ ಕಂಡವ ನಾನು. ಯಾರಲ್ಲಿಯೂ ಕಾಣ ಸಿಗದ ಚೆಲುವು ನಿನ್ನ ಮಡದಿಯಲ್ಲಿದೆ. ಹಾಗಾಗಿ ಯೋಚನೆ ಮಾಡಿದೆ ನಾನು, ಮುಂದೊಂದು ಕಾಲಕ್ಕೆ ನಾನೇ ಈಶ್ವರನಾಗುತ್ತೇನೆ ಅಂತಾದ್ರೆ ಈ ಪಾರ್ವತಿಗೆ ಇಲ್ಲೇನು ಕೆಲಸ? ಅಂದ್ರೆ ನಾನೇ ಈಶ್ವರನಾಗುತ್ತೇನೆ ಅಂತಾದ್ರೆ ಈಗ ರಾವಣನೇ ಈಶ್ವರನಾಗುತ್ತಾನೆ ಅಂತಾದ್ರೆ ಈಶ್ವರನಿದ್ದಲ್ಲಿಯೇ ಅಲ್ವಾ ಪಾರ್ವತಿ ಇರಬೇಕಾದದ್ದು. ಹೌದು. ಹಾಗಿದ್ದ ಮೇಲೆ ಇಲ್ಲಿದ್ರೆ ಏನು ಪ್ರಯೋಜನ? ಅವಳನ್ನೂ ನನ್ನ ಜೊತೆಗೆ ಕಳಿಸ್ಕೊಟ್ರೆ ಇದ್ರ ಒಟ್ಟಿಗೆ ಅದನ್ನೂ ಕರ್ಕೊಂಡೇ ಹೋಗ್ತೆ. ಒಳ್ಳೆ ಬುದ್ಧಿವಂತ ನೀ. ಹೌದು. ಹಾಗೆ ಜೊತೆಗೆ ನನ್ನ ಪರಮ ಭಕ್ತ ಅಂತ ನಾನು ಕರೆದವನಿದ್ದೇನೆ. ಹಾಗಾಗಿ ಭಕ್ತರ ಅಭಿಷ್ಟೆಯನ್ನ ಈಡೇರಿಸಬೇಕಾದದ್ದು ದೇವರ ಕರ್ತವ್ಯ. ನೋಡಿ, ಯಾವತ್ತಿಗೂ ಹಾಗೆ ಅಲ್ವಾ ನಿಮಗಿರುವಂತಹ ಹೆಸರು. ಯಾವ ಅಭಿಷ್ಟವನ್ನೇ ಕೇಳಿದ್ರು ಈಡೇರಿಸುವಂತ ಪರಮಾತ್ಮ ನೀನು. ಏನೋ ಭಕ್ತ ಸಣ್ಣ ಆಸೆ ಬಿಚ್ಚಿಟ್ಟಿದ್ದೇನೆ, ಆದ್ರೆ ಈಡೇರಿಸಿ. ಸಣ್ಣ ಆಸೆಯನ್ನ ನೀನೇನೋ ತೋಡಿಕೊಂಡಿದ್ದಿ. ಕೊಡುವಂತ ಮನಸ್ಸು ನನಗಿದ್ದದ್ದೇ ಹೌದಾದ್ರೂ ಬರಬೇಕಾದದ್ದು ಅವಳಲ್ವಾ? ಅವಳಲ್ಲಿಯೇ ಒಂದು ಮಾತನ್ನ ನಾನು ಕೇಳ್ತೇನೆ. ಆಗ್ಲಿ ತಂದೆ. ಓ ಶಿವೇ, ಈಗಾಗಲೇ
ಈಗಾಗಲೇ ಎಲ್ಲ ವಿಚಾರವನ್ನ ತಿಳಿದವಳು ನೀನಿದ್ದಿ. ಈಗೋ ನಾನಂತೂ ಮಾತನ್ನ ಕೊಟ್ಟದ್ದಾಗಿದೆ. ಹೋಗುವುದಕ್ಕೆ ನಿನ್ನ ಅಭಿಪ್ರಾಯ ಏನೆಂದು ಸೂಚಿಸ್ತೀಯ? ಪತಿಯ ವಚನಕ್ಕೆ ಮಿಕ್ಕಿ ವರ್ತಿಪರೋ, ಪತಿಯ ವಚನಕ್ಕೆ ಮಿಕ್ಕಿ ವರ್ತಿಪರು. ಪತಿವ್ರತೆಯರೆಂಬರೆ ಸತಿಯರ್ಯಾತಕ್ಕೆ ಕ್ಷಿತಿಗೆ ಬಾರಕರು. ಪತಿವ್ರತೆಯರೆಂಬರೆ ಸತಿಯರ್ಯಾತಕ್ಕೆ ಕ್ಷಿತಿಗೆ ಬಾರಕರು. ಪತಿಯ ಮನದಂತರಿಯವಿಂತಿರೆ ಪತಿಯ ಮನ ಅತಿಹಿತಗಳಾಪುದು. ಪತಿಯ ಮನದಂತರಿಯದಂತಿರೆ ಪತಿಯ ಮನ ಅತಿಹಿತಗಳಪ್ಪುದು. ಸತಿಗೆ ಗತಿಯೇ ಪತಿಯ ಚರಣವು ಮತವೇ ನಿಮ್ಮದು ಎನಗೆ ಹಿತವದು. ಸತಿಗೆ ಗತಿಯೇ ಪತಿಯ ಚರಣವು ಮತವೇ ನಿಮ್ಮದು ಎನಗೆ ಹಿತವದು. ಸತಿಗೆ ಗತಿಯೇ ಪತಿಯ ಚರಣವು ಮತವೇ ನಿಮ್ಮದು ಎನಗೆ ಹಿತವದು. ಮತವೇ ನಿಮ್ಮದು ಎನಗೆ ಹಿತವದು. ಪ್ರಭು ಹೃದಯೇಶ್ವರಿ, ಹರ ಸಂಕಲ್ಪ ಹೇಗುಂಟೋ ಏನೋ ಬಲ್ಲವರು ಯಾರು ಹೇಳಿ. ಹೀಗಿರುವಾಗ ಪತಿಯ ಆಸೆಯನ್ನು ಈಡೇರಿಸಬೇಕಾಗಿರುವುದು ಸತಿಯಾದವಳಿಗೆ ಧರ್ಮವಂತೆ. ಹಾಗಾಗಿ ನಿಮ್ಮ ಭಕ್ತ ಏನೋ ಕೇಳಿಕೊಳ್ತಾ ಇದ್ದಾನೆ ಎಂಬಲ್ಲಿಗೆ ಕೊಡುವುದಕ್ಕೆ ನೀವು ಮನ ಮಾಡಿದ್ದೀರಿ ಅಂತಾದ್ರೆ ಪ್ರತ್ಯೇಕವಾಗಿ ನನ್ನನ್ನು ಕೇಳುವಂತ ಅವಶ್ಯಕತೆಯೇ ಇಲ್ಲ. ಹೌದಾ? ನಿಮ್ಮ ಸಂಕಲ್ಪ ಹೇಗುಂಟೋ ಹಾಗೇ ಆಗಲಿ. ಆಗಲಿ ಅಂತೆ. ನನ್ನ ಮಾತನ್ನು ಮನಸ್ಸನ್ನು ಸರಿಯಾಗಿ ಅರಿತವಳು ನೀನಿದ್ದಿ. ಈಗ ನಿನ್ನನ್ನು ನಾನು ಅವನೊಟ್ಟಿಗೆ ಕಳುಹಿಕೊಡ್ತೇನೆ. ಓ ಮಗನೇ ರಾವಣ, ಪ್ರಭು, ನಿನ್ನ ಆಸೆಯನ್ನ ನಾನೇನೋ ಈಡೇರಿಸ್ತೇನೆ. ಆದರೆ ನನ್ನ ಮಾತನ್ನ ಸರಿಯಾಗಿ ಗ್ರಹಿಸು. ಇಷ್ಟು ಕೊಟ್ಟ ಮೇಲೆ ನಿಮ್ಮ ಮಾತು ಕೇಳದೆ ಇನ್ಯಾರು ಮಾತು ಕೇಳಲಿ ಪ್ರಭು? ನಾನು ಇಷ್ಟೊತ್ತು ನಿನ್ನ ಮಾತು ಕೇಳಿದ್ದೆ, ಈಗ ನಾನು ಹೆಚ್ಚಾಯ್ತಾ ಅಂತ. ಆಗ್ಲಿ. ಆದ್ರೂ ಒಂದು ಭಕ್ತನಲ್ವಾ ಹೌದು. ಮಗನೇ, ಇಲ್ಲಿಂದ ಲಂಕೆವರೆಗಾಗಿ ನೀನು ಇವಳನ್ನ ಕರೆದೊಯ್ಯುವ. ಹೌದು, ನಿನ್ನ ಹಿಂದೆಯೇ ಇವಳು ಬರ್ತಾಳೆ. ಯಾಕೆ ನನ್ನ ಹಿಂದೆಯೇ ಬರಬೇಕು? ಅವಳು ಮುಂದೆ ಹೋದಾಗ ಅವಳ ಹಿಂದೆ ನೀನು ಹೋದೆ ಅಂತ ಆದ್ರೆ ರಾವಣ ಒಂದು ಹೆಣ್ಣಿನ ಹಿಂದೆ ಹೋಗ್ತಿದ್ದಾನೆ ಅಂತ ಹೇಳಿಸಿಕೊಳ್ಳುವುದಿಲ್ವಾ? ಬೇಡ. ರಾವಣ ಯಾವತ್ತಿಗೂ ಹೆಣ್ಣಿನ ಹಿಂದೆ ಹೋಗುವುದು ಬೇಡವೇ ಬೇಡ. ರಾವಣ ಯಾವತ್ತೂ ಮುಂದೇ ಸಾಗಬೇಕು. ಹೌದು. ಆ ಕಾರಣಕ್ಕಾಗಿ ನೀನು ಕ್ರಮಿಸುವಂತಹ ವೇಳೆಯಲ್ಲಿ ಯಾವ ಸಂದರ್ಭದಲ್ಲಿಯೂ ಯಾವ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು. ಇದು ನಿಯಮ. ಹೌದು. ಒಮ್ಮೆ ಹಿಂತಿರುಗಿ ನೋಡಿದೆ ಅಂತ ಆದ್ರೆ ನಿನಗೆ ಪಾರ್ವತಿ ಪ್ರಾಪ್ತಿಯಾಗುವುದಿಲ್ಲ. ಹಾಗಿದ್ರೆ ಬೇಡ. ನಮಗವಳು ದಕ್ಕುವುದಿಲ್ಲ ಅಂತಾದ್ರೆ ಮತ್ತೆ ಹಿಂತಿರುಗಿ ನೋಡಿ ಏನು ಪ್ರಯೋಜನ ಅಲ್ವಾ? ಹೇಗೂ ಲಂಕಾಪಟ್ಟಣಕ್ಕೆ ಸಾಗಿದ ಮೇಲೆ ನಾವು ಎಷ್ಟೊತ್ತಿಗೂ ನೋಡಬಹುದಲ್ಲ ಅಲ್ವಾ? 3 ವರ್ಷದ ಪರ್ಯಂತ. ಆಯ್ತು, ಆಗಲಿ ಅಂತೆ. ಹೋಗಿ ಬಾ. ಒಳ್ಳೆಯದು. ಜಯ ನಮೋ ನಾರಾಯಣ ದಯಾಗಣ. ಜಯ ನಮೋ ನಾರಾಯಣ ಪನ್ನಗ ಶಯನ ಪವನ ಚರಣ ಭವಭಯಗರಣ ದುರಿತ ನಿವಾರಣ. ಜಯ ನಮೋ ನಾರಾಯಣ ನಾರಾಯಣ. ಜಯ ನಮೋ ನಾರಾಯಣ. ಜಯ ನಮೋ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿ, ಏನ್ ಆಶ್ಚರ್ಯ ನೋಡಿ. ಈ ಲೋಕದಲ್ಲಿ ಏನೇನೆಲ್ಲ ನಡೀತಾ ಉಂಟು. ಅದಲ್ಲದೆ ಹೋದ್ರೆ ಈ ರಾವಣನ ಸಾಹಸವಾದರೂ ಎಷ್ಟುಂಟು. ಪರಶಿವನಿಂದಲೇ ಆತ್ಮಲಿಂಗವನ್ನ ಪಡೆದ, ಅದರೊಟ್ಟಿಗೆ ಪರಶಿವನ ಮಡದಿಯನ್ನ ಪಡೆದಿದ್ದಾನೆ. ಅವನದ್ದೇನು ಹುಚ್ಚು ಸಾಹಸ ಆಗಿರಬಹುದು, ಆದರೆ ಪರಶಿವನಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡುವ ಸ್ವಾಮಿ. ಯಾರಾದ್ರೂ ಆತ್ಮಲಿಂಗವನ್ನು ಕೊಡ್ತಾರಾ? ಅದರಲ್ಲೂ ತನ್ನ ಸ್ವಂತ ಮಡದಿಯನ್ನಾರಾದ್ರೂ ಕೊಡ್ತಾರಾ? ಇಲ್ಲವೇ ಇಲ್ಲ. ಹೀಗ ಕೊಟ್ಟ ಅಂತಾದ್ರೆ ಅಷ್ಟು ಮಾತ್ರ ಅಲ್ಲ ಸ್ವಾಮಿ. ಎಲ್ಲಾದರೂ ಆತ ಆತ್ಮಲಿಂಗವನ್ನ ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ಆದ್ರೆ ಲಂಕೆ ಎನ್ನುವುದು ಕೈಲಾಸ ಆಗ್ತದೆ. ಅವನೇ ಪರಶಿವನಾಗ್ತಾನೆ. ಹಾಗಾದ ಅಂತಾದ್ರೆ
ಲೋಕ ಉಳಿಲಿಕ್ಕುಂಟ ಸ್ವಾಮಿ. ಈ ಎಲ್ಲ ವಿಚಾರವನ್ನ ತಿಳಿದಂತಹ ದೇವತೆಗಳು ಶ್ರೀಹರಿಯ ಮೊರೆಯನ್ನ ಹೋದರು. ಆದ್ರೆ ಶ್ರೀಹರಿ ನನ್ನನ್ನ ಕರೆದು ಆಡಿದಂತಹ ಮಾತೇನು? ನಾರದ, ಇದಕ್ಕೇನಾದರೂ ವ್ಯವಸ್ಥೆ ಮಾಡು, ಹೇಗಾದರೂ ಮಾಡಿ ಆತ್ಮಲಿಂಗ ಲಂಕೆಗೆ ತಲುಪದೇ ಇದ್ದಾಗಿ ನೋಡಿಕೋ ಎನ್ನುವುದಾಗಿ ಶ್ರೀಹರಿಯೇ ನನ್ನನ್ನು ಆಜ್ಞಾಪಿಸಿದ್ದಾನಲ್ವ. ಹಾಗಿದ್ದ ಮೇಲೆ ನನ್ನ ಕೈಲಾದಷ್ಟು ಕಾರ್ಯವನ್ನ ನಾನು ಮಾಡ್ತೇನೆ, ನೋಡೋಣ. ಏನಿದು ಉತ್ಸಗ ಭರಿತ ಸಂತೋಷ, ಏನಿದು ಉತ್ಸಗ ಭರಿತ ಸಂತೋಷ, ಮಾನಿದನೆ ಖಣಕುಲ ಭಾನುಕೋಟಿ ಸಮಾನ ಸಂಕೋಚ, ಮಾನಿದನೆ ಖಳಕುಲ ಭಾನುಕೋಟಿ ಸಮಾನ ಸಂಕೋಚ. ದಾನವಾಗ್ರಣಿ ಏನು ಸಂಭ್ರಮ, ಏನು ಕಾರಣ, ಎಲ್ಲಿ ಗಮನ? ದಾನವಾಗ್ರಣಿ ಏನು ಸಂಭ್ರಮ, ಏನು ಕಾರಣ, ಎಲ್ಲಿ ಗಮನ? ಸಮಾನ ಬಲ ನಿಂದಂತೆ ಲೋಕದಿ ಮಾನವ ಸುರ ಸುರರ ಕಾಣೆನು. ನಾರದ ಮಹರ್ಷಿಗಳು ನಮೋ ನಮಃ, ನಮೋ ನಮಃ. ಶುಭವಾಗಲಿ, ಶುಭವಾಗಲಿ. ಏನೋ ದಶಕಂಠ, ಏನು ಸ್ವಾಮಿ? ಕೇವಲ ನಮಸ್ಕಾರ ಬಾಯಿಂದ ಮಾಡ್ತಾ ಬರ್ತುಂಟು, ಕೈಯಲ್ಲೇ ಬರ್ತಾ ಇಲ್ಲ. ಅದು ಯಾವತ್ತಿಗೂ ಹಾಗೆ ಅಲ್ವಾ? ಕೈಯಿಂದ ನಮಸ್ಕಾರ ಮಾಡಿದ್ರೆ ಮನದಲ್ಲಿ ಭಾವನೆ ಉಂಟು ಅಂತಲ್ಲ. ಹೌದೌದು. ಅಂತರಂಗದಲ್ಲಿರುವ ಭಕ್ತಿ ಏನು ಎಂಬುದೇ ಬಹಳ ಪ್ರಧಾನವಾದ. ಅಷ್ಟಿದ್ದು ಸಾಕಾಗ್ತದೆ. ನಿಮ್ಮ ಮೇಲೆ ಬಹಳ ಗೌರವ ಉಂಟು, ಹಾಗಾಗಿ ಬಾಯಿಂದ ಮಾತ್ರ ಹೇಳಿದೆ. ನನಗೆ ಅಷ್ಟಿದ್ರೆ ಸಾಕಾಗ್ತದೆ ದಶಕಂಠ. ಅದಲ್ಲ, ನಾನು ಈ ಮೊದಲು ಯೋಚಿಸಿದ್ದೆ, ನಿನ್ನನ್ನ ಕಾಣಬೇಕು, ನಿನ್ನಲ್ಲಿ ಮಾತನಾಡಬೇಕು ಎನ್ನುವಂತಹ ಯೋಚನೆಯಲ್ಲಿದ್ದವ ನಾನು. ನಿಮಗೆ ಇದೇ ಸರಿಯಾದ ಮುಹೂರ್ತ ಸಿಕ್ಕಿದ್ದೇಳಿ ಅಲ್ವಾ? ಪುರುಷೋತ್ತೇ ಇಲ್ಲಾಗಿತ್ತು. ಆದ್ರೆ ಈಗ ನೀ ಸಿಕ್ಕಿದೆಯಲ್ಲ, ಅಬ್ಬಾ, ಬಹಳ ಸಂತೋಷವಾದದ್ದು. ಹೌದು. ಸರಿ, ಸರಿ, ಸರಿ. ಮತ್ತೆ ನಿನ್ನ ಕುರಿತಾಗಿ ಈ ಲೋಕ ಆಡಿಕೊಳ್ಳುವಂತಹ ಮಾತನ್ನು ಕೇಳಿದ್ರೆ ಬಹಳ ಹೆಮ್ಮೆ ಆಗ್ತಾ ಉಂಟು. ಹೌದಾ? ಹೌದಪ್ಪ. ನೀನು ಮಾಡುವಂತಹ ಒಂದೊಂದು ಸಾಧನೆ, ಆ ಸಾಧನೆ ಕುರಿತಾಗಿ ಕೇಳಿಕೊಂಡ್ರೆ ಬಹಳ ಹೆಮ್ಮೆ ಆಗ್ತಾ ಉಂಟು. ಆಗ್ಲಿ ಅಲ್ವಾ? ನಿಮ್ಮಂತವರಿಗೆ ಹೆಮ್ಮೆ ಆಗ್ತದೆ ಅಂತಾದ್ರೆ ನಮಗೆ ಅದೇ ಪ್ರಶಸ್ತಿ ಅಂತ ತಿಳ್ಕೊಳ್ಳುವ. ಅಲ್ವಾ? ಆದ್ರೂ ನಿನ್ನಲ್ಲಿ ಮಾತನಾಡಬೇಕು. ನಿಮ್ಗೆ ಮಾತಾಡ್ಬೇಕು ಮನ್ಸುಂಟಾ? ಹೌದೌದು. ಕೆಲಸ ಮಾಡಿ. ಏನು? ಪುರುಷೋತ್ತಮಲ್ಲಿ ಒಂದ್ ದಿವಸ ಲಂಕೆಗೆ ಬನ್ನಿ, ಇಬ್ರು ಕುತ್ಕೊಂಡು ಮಾತಾಡುವ. ಸದ್ಯಕ್ಕೆ ಹೋಗಿ ಲಂಕೆಗೆ ಬರುವುದ? ಇಲ್ಲೇ ಮಾತಾಡು, ಇಲ್ಲೇ ಮಾತಾಡು. ಯಾಕೆ ಕೇಳು. ಯಾಕೆ? ಈಗ ನಾರದ ದಾರಿ ಮೇಲೆ ಸಿಕ್ಕಿದ್ದಾನೆ, ಮಾತನಾಡಿಸಿ ಹೋದೆ ಅಂತ ಆದ್ರೆ ನಮ್ಮೆಲ್ಲ ಅಪವಾದ ಹಾಕುವುದಿಲ್ವೇನೋ? ಅಪವಾದವ? ಹೌದು. ಎಂತದ್ದದು? ಈಗ ನಾರದ ಸಿಕ್ಕಿದ್ರು ಮಾತನಾಡಿಸಿಲ್ಲ, ಹಾಗೆ ಹೋದ. ಹಾಗೆ ನಾಳೆ ಯಾರು ಆಡಿಕೊಂಡ ಅಲ್ವಾ? ಆ ಕಾರಣಕ್ಕಾಗಿ ಇಂದು ನಿನ್ನಲ್ಲಿ ಮಾತನಾಡುವುದು ಆಡುವುದೇ. ಅಂದ್ರೆ ನಿಮ್ಗೆ ಇದೇ ಮುಹೂರ್ತ ಇದೆ. ಆ ಕಾರಣಕ್ಕಾಗಿ ನಿನ್ನಲ್ಲಿ ಕೇಳುವುದು, ಏನು? ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತಾ ಇದ್ದೀಯಾ, ಹೇಗಿದ್ದೀಯಾ, ಏನು ಕತೆ, ಎಲ್ಲ ವಿಚಾರವನ್ನು ಹೇಳ್ತೀಯಾ? ಉತ್ಸಾಹದಲ್ಲಿರುವಂತ ನನ್ನಲ್ಲಿ ಪ್ರಶ್ನೆ. ನಿತ್ತು ನುಡಿಯುವ ಸಮಯವಿದು ಅಲ್ಲ, ನಿತ್ತು ನುಡಿಯುವ ಸಮಯವಿದು ಸಲ್ಲ, ಲಂಕೆಗೆ ಹೋಗದೆ ಚಿತ್ತ ಸ್ವಸ್ಥತೆಯಾಗದಿರನಲ್ಲ, ಲಂಕೆಗೆ ಹೋಗದೆ ಚಿತ್ತ ಸ್ವಸ್ಥತೆ ಆಗದಿವನೆಲ್ಲ. ಸತ್ಯದಿಂದಲೇ ಕೇಳುವುದಕ್ಕೆ ನಿಮಗೆ ಉತ್ತರವ ಸಂಕ್ಷೇಪ ತಿಳಿಸುವೆ. ಕತ್ತಿವಾದನು ಕರುಣದಿಂದನಾತ್ಮಲಿಂಗವ ಹೊರಗಳಿದ್ದನು. ನಿತ್ತು ನುಡಿಯುವ ಸಮಯವಿದು ಸಲ್ಲ, ಲಂಕೆಗೆ ಹೋಗದೆ ಚಿತ್ತಸತ್ತತೆಯಾಗದಿರುವುದಲ್ಲ. ನಿಂತು ನುಡಿಯುವ ಸಮಯ ಇದು ಅಲ್ವೇ ಅಲ್ಲ? ಯಾಕೋ? ನನ್ನಲ್ಲಿ ಮಾತನಾಡಬೇಕು, ನನ್ನ ಉತ್ಸಾಹಕ್ಕೆ ಕಾರಣ ಏನು ಅಂತ ಕೇಳಿ ತಿಳಿಯಬೇಕು. ಹೌದೌದು. ಬಹಳ ಸಂತೋಷದಲ್ಲಿದ್ದ ಕಾಣ್ತಾ ಉಂಟು. ಯಾವತ್ತಿಗೂ ಹಾಗೆ ಅಲ್ವಾ ಸ್ವಾಮಿ? ಏನು? ಒಬ್ಬ ಉತ್ಸಾಹದಲ್ಲಿ ಸಂತೋಷದಲ್ಲಿ ಹೋಗ್ತಾ ಇದ್ದಾನೆ ಅಂತಾದ್ರೆ ಅವನನ್ನ ಕಂಡು ಕುತೂಹಲಿಗರಾಗುವವರು ಅನೇಕರು ಅಲ್ವಾ? ನಿಮಗೆ ಕುತೂಹಲ ಮೂಡಿದ್ರೆ ತಪ್ಪಲ್ಲ, ಬಹಳಷ್ಟು ಕುತೂಹಲ. ಆದ್ರೆ ಒಂದು ಏನು? ನಿಂತು ನುಡಿಯುತ್ತಾ ನಾನು ಸಮಯವನ್ನ ವ್ಯರ್ಥ ಮಾಡುವಂತಿಲ್ಲ. ನಿಮಗಷ್ಟು ಮಾತಾಡಬೇಕು ಅಂತ ಅನ್ಸಿದ್ರೆ ನೀವೇ ಲಂಕಾಪಟ್ಟಣಕ್ಕೆ ಬರಬಹುದಲ್ಲ? ಅಯ್ಯೋ, ಹಾಗೆ ಹೇಳಬೇಡ ದಶಕಂಠ. ಈಗ ನಿನ್ನಲ್ಲಿ ಮಾತಾಡುವುದು ಆಡುವುದೇ
ಹೌದಪ್ಪ ಅಷ್ಟ ಇದು ಮುಹೂರ್ತವೇ ಆಡ್ಲೇಬೇಕು ಅಂತ ಹೌದು. ನನಗೆ ಪುಸ್ತಕ ಸಿಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ನನ್ನ ಮಾತಾಡಿಸುವುದು ನೀ ಹೇಳುವುದು ಸ್ವಾಮಿ ಓ. ನಿಮಗಷ್ಟು ಮಾತನಾಡಬೇಕು ಮನಸ್ಸುಂಟು ಅಂತಾದ್ರೆ ಹೇಳುವುದಕ್ಕೆ ನನಗೇನಡ್ಡಿ. ನಾನು ಬಂದದ್ದು ಲಂಕಾಪಟ್ಟಣದಿಂದ ಅಲ್ಲ, ಮತ್ತೆ ನಾನು ಬಂದದ್ದು ಕೈಲಾಸದಿಂದ. ಅಂದ್ರೆ ಕೈಲಾಸಕ್ಕೆ ಹೋಗ ಬಂದವನ ಅಂದ್ರೆ ಏನು ನಾನು ಮ್ಯಾಲ ಹೋಗಿದ್ದೆ ಅಂತ ಭಾವಿಸಿದ್ದ? ಆಗಲ್ಲೋ, ಮತ್ತೆ ಅದು ಕೈಲಾಸದಿಂದ ಬಂದಿಯಲ್ಲ. ಹೌದೌದು. ಅಂದ್ರೆ ಈ ಕೈಲಾಸಕ್ಕೆ ಹೋಗುವವರು ಹಾಗೆ ಸುಮ್ಮನೆ ಹೋಗುವುದಿಲ್ಲ, ಏನಾದ್ರೂ ಒಂದು ಕೆಲಸ ಇರ್ತದೆ, ಕಾರ್ಯ ಇರ್ತದೆ. ಹಾಗಾಗಿ ನಿನ್ನಲ್ಲಿ ಕೈಲಾಸದಿಂದ ಬಂದವನೇನು. ಸಾಮಾನ್ಯರು ಅಂತಾದ್ರೆ ಕೈಲಾಸಕ್ಕೆ ಹೋದ್ರು ಅಂತಾದ್ರೆ ಅವ್ರು ಹೋದ್ರು ಅಂತಲೇ ಅಂತ. ರಾವಣನಂತವ್ರು ಹಾಗಲ್ಲ. ರಾವಣ ಅಲ್ವಾ? ದಶಕಂಠ ನಾನು ಹೋದದ್ದು ಸುಲಭ ಸಾಧ್ಯವಾದದ್ದಲ್ಲ. ಹೋಗಿ ಹರನನ್ನ ಮೆಚ್ಚಿಸಿ ವರವನ್ನ ಪಡೆದು ಬಂದವ ನಾನು. ಕೇವಲ ನೋಡಿ ಬಂದದ್ದಲ್ಲ ಅಲ್ವಪ್ಪ, ವರವನ್ನ ಪಡೆದು ಬಂದದ್ದು. ಹರನನ್ನೇ ಮೆಚ್ಚಿಸಿದ್ದೇನೆ ಅಲ್ವಾ? ಹೌದೌದು. ಅದಕ್ಕಾಗಿ ಹೇಳುವುದು, ಸುಮ್ಮನೆ ನಿನ್ನ ಹೊಗಳುವುದಲ್ಲ. ನಾನು ದೊಡ್ಡ ಅಭಿಮಾನಿ. ಯಾವುದು ದೊಡ್ಡ ಅಭಿಮಾನಿ ನಾನು. ಇದೊಂದು ಶಬ್ದ ಹಾಕಿ ಕೆಲವರನ್ನು ಕೊಂದ್ರಿ ನೀವು. ಆಗಲ್ಲೋ, ನಮಗೂ ಗೊತ್ತಿಲ್ವ ಸ್ವಾಮಿ, ಅಭಿಮಾನಿಗಳು ಅಂತ ಹೇಳಿಕೊಂಡು ತಿರುಗಾಡುವವರು ಎಷ್ಟು ಜನ ಇದ್ದಾರೆ. ನಾ ನಿಮ್ಮ ಅಭಿಮಾನಿ, ನಿಮ್ಮನ್ನು ನೋಡ್ರೆ ಬಹಳ ಸಂತೋಷ ಆಗುತ್ತದೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರೆ ಆ ಅಭಿಮಾನಿ ಕಣ್ಣಿಗೆ ಕಾಣಿಸುದಿಲ್ಲ ಅಲ್ವಾ? ಹೌದು. ಆಮೇಲೆ ನಮ್ ಕಷ್ಟ ಕೇಳುವವರು ಯಾರು? ಎಷ್ಟು ಒಟ್ಟಾಗಿದೆ ಅಭಿಮಾನಿಗಳಿಂದ? ಅಯ್ಯೋ ದೇವರೇ, ಅದೆಲ್ಲ ಇಲ್ವೇ ಇಲ್ಲ. ಇಲ್ವಾ? ನಾವು ಅಭಿಮಾನಿಗಳನ್ನ ಮಾತ್ರ ಒಟ್ಟು ಹಾಕ್ತೇವೆ ಬಿಟ್ರೆ ಅಭಿಮಾನಿಗಳನ್ನ ಏನನ್ನು ಒಟ್ಟು ಹಾಕುವವರಲ್ಲ. ಹಾಗೆ ಹೌದು. ಅದಕ್ಕಾಗಿ ಅಲ್ಲ ನಿಮ್ಗೆ ದಶಕಂಠ ಹೇಳಿ. ಹೌದೌದು. ಮತ್ತೆ ನಾನು ಆ ರೀತಿಯ ಅಭಿಮಾನಿ ಅಲ್ವೋ? ಮತ್ತೆ ನಿನ್ನ ಸಾಹಸದ ಕುರಿತಾಗಿ ಆ ರೀತಿಯಾದಂತಹ ಅಭಿಮಾನಿ ನಾನು. ಈಗ ಗೊತ್ತಾಯ್ತಲ್ಲ. ಅಲ್ಲ, ನಾನು ಬಂದದ್ದು ಎಲ್ಲಿಂದ ಅಂತ ನಿಮ್ಗೆ ಹೇಳಿ ಆಯ್ತು. ಮತ್ತಿಲ್ಲಿ ನಿಂತ ನಾನು ಹೊರಡುವುದೇ ಸ್ವಾಮಿ, ನನಗೆ ಹೋಗಬೇಕಾಗಿದೆ. ಅಲ್ಲ ನಿಮ್ಗೇನಾಯ್ತು? ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ದೀರಿ, ಏನಾಯ್ತು? ಯಾರು ಯಾವುದು? ಯಾರು ಕರ್ಕೊಂಡ್ಬಂದು? ಏನು ಯಾರ್ಯಾರನ್ನು ಕರೆದುಕೊಂಡು ತಿರುಗುವ ರಾವಣ ಅಂತ ತಿಳಿದ್ರ? ಹಾಗಲ್ವಪ್ಪ. ಮತ್ತೆ ಹೇಗೆ? ನೀನು ಹೋಗಿರುವಂತಹದ್ದು ಎಲ್ಲಿ? ಕೈಲಾಸವಲ್ಲಿ ಪರಶಿವನನ್ನು ನೋಡುವುದಕ್ಕಾಗಿ. ಯಾರೋ ನಿನಗೆ ಗೊತ್ತಿದ್ದವರು ಕಾಣಿಸ್ತದೆ, ಆ ಕಾರಣಕ್ಕಾಗಿ ಪರಶಿವನ ದರ್ಶನ ಮಾಡಿಸ್ತೇನೆ, ಅವನಿಂದ ವರವನ್ನ ಕೊಡಿಸ್ತೇನೆ. ಆ ನೆಲೆಯಲ್ಲಿ ಅವರನ್ನ ಕರೆದುಕೊಂಡು ಹೋಗಿದ್ದು ಹೇಗೆ? ಲೋಕದಲ್ಲಿ ಆ ರೂಢಿ ಇದ್ದದ್ದು. ಏನು ತಿಳಿಯದೆ ಹೋದಂತಹ ಒಬ್ಬ ವ್ಯಕ್ತಿ ಅಂತಾದ್ರೆ ಅವನನ್ನ ಕಂಡು ಅವನನ್ನ ಹೇಗಾದ್ರೂ ಕುಸಲಾಯಿಸಿ ಇಂಥದ್ದೊಂದು ಕಾಣಿಸ್ತೇನೆ, ಇಂತಿಷ್ಟು ಕೊಡು ಅಂತ ಹೇಳುವವರಿದ್ದಾರೆ. ಆದ್ರೆ ಈ ದಶಕಂಠನಿಗೆ ಅಂತದ್ದು ಅನಿವಾರ್ಯತೆ ಉಂಟಾ? ಇಲ್ಲವೇ ಇಲ್ಲ. ಪರಶಿವನನ್ನ ಕಾಣುವುದಕ್ಕಾಗಿ ಯಾರನ್ನೋ ಹಿಡಿದು ಕೈಕಾಲನ್ನ ಬೇಡಿ ಹೋಗುವ ಅನಿವಾರ್ಯತೆ ಇದ್ದದ್ದಲ್ಲ. ಇಲ್ಲವೇ ಇಲ್ಲ. ಅಲ್ಲಿ ಹಿಂದಿರುವುದು ಯಾರು ಅಂತಲ್ವಾ? ಯಾರು ಗೊತ್ತಾಗಿಲ್ಲ ಮರ. ಯಾರ್ಯಾರು ಅಲ್ಲ, ಹರನನ್ನ ಮೆಚ್ಚಿಸಿ ವರ ಅಂತ ಹೇಳಿದ್ರೆ ಯಾವುದು? ಹರನ ಸತಿಯಾಗಿರುವ ಪಾರ್ವತಿಯನ್ನೇ ಕರೆದುಕೊಂಡು ಹೋಗ್ತಾ ಇದ್ದವ ನಾನು. ಹರನ ಸತಿ ಪಾರ್ವತಿಯನ್ನೇ ಒಯ್ತಾ ಇದ್ದೇನೆ. ಪಾರ್ವತಿ ಅಲ್ಲ, ಪಾರ್ವತಿಯೇ ಹೌದು. ಇದು ಪಾರ್ವತಿ ಇದಲ್ಲ, ಇವಳು ಪಾರ್ವತಿಯೇ ಹೌದು. ಅಯ್ಯೋ, ಇವತ್ತು ನನ್ನದು ಭಾಗ್ಯ ನೋಡಿ. ಯಾಕೆ? ಒಂದು ಭಾಗ್ಯ ನಿನ್ನನ್ನ ಕಾಣುವಂತಹದ್ದು, ಇನ್ನೊಂದು ಭಾಗ್ಯ ಅಮ್ಮನವರನ್ನ ಕಾಣುವಂತಹ ಭಾಗ್ಯ ನನ್ನ ಪಾಲಿ. ಇದು ಒಂದು ಕೆಲಸ ಮಾಡಲ್ಲ, ಏನು? ಒಂದು ನಮಸ್ಕಾರ ಮಾಡ್ಬಿಡ್ತೀವಿ. ಅಯ್ಯೋ ದೇವರೇ, ನೀವು ನಮಸ್ಕಾರ ಮಾಡುವಷ್ಟೆಲ್ಲ ಪುರುಸೊತ್ತು ನನಗಿಲ್ಲ ಸ್ವಾಮಿ. ಲಂಕಾ ಪಟ್ಟಣಕ್ಕೆ ಸೇರ್ತೇನೆ, ಆಮೇಲೆ ಒಂದಲ್ಲ 10 ನಮಸ್ಕಾರ ಮಾಡಿ, ಏನು ತೊಂದ್ರೆ ಇಲ್ಲ. ಆದ್ರೂ ಈ ಕ್ಷಣದಲ್ಲಿ ಒಂದು ನಮಸ್ಕಾರ ಆಯ್ತು, ಮಾಡ್ಕೊಳ್ಳಿ. ಹೋಗಿ ನಮಸ್ಕಾರ, ನಮಸ್ಕಾರ ಬೇಗ ಮಾಡಿ. ಆಯ್ತಾ? ನಮಸ್ಕಾರ ಆಯ್ತಾ ಸ್ವಾಮಿ? ನೀವು ನಮಸ್ಕಾರ ಮಾಡ್ತಿದ್ದೀರಾ, ಎಂತ ಮಾಡ್ತಿದ್ದೀರಿ? ಏನಾಯ್ತು? ಅಯ್ಯೋ ರಾವಣ, ಏನಾಯ್ತು ಸ್ವಾಮಿ? ತಲೆ ಸರಿ ಉಂಟೇನೋ? ಏನು ತಲೆ ಸರಿ ಉಂಟಾ? ಹೇಳುವುದ 10 ತಲೆ ಉಂಟು, ಮತ್ತೆ ಯಾವ ತಲೆಯೂ ಸರಿ ಇಲ್ಲ. ಏನು ಇವಳು ಪಾರ್ವತಿ? ಏನು ನಾರದ್ರೆ, ನಿಮ್ಮ ಬಗ್ಗೆ ಸ್ವಲ್ಪವಾದರೂ ಗೌರವ ಉಂಟು. ಅಲ್ಲ ಸಲ್ಲದ ಮಾತುಗಳನ್ನಾಡಿದರೆ ಜಾಗ್ರತೆ. ಯಾರು 10 ತಲೆ ಇದ್ದು ನನಗೆ ಒಂದು ತಲೆಯೂ ಸರಿ ಇಲ್ವಾ? ಏನು ನಾರದ್ರೆ ಆಡುವುದು ನೀವು? ನೀನು ದೊಡ್ಡ ಅಭಿಮಾನಿಯೋ ಮಾರಾಯ. ಅಯ್ಯೋ, ಹೇಳಿದ್ದು ಅದಕ್ಕೆ ಹೇಳಿದ್ದು, ಇದೊಂದು ಶಬ್ದ ಹಾಕಿ ನನ್ನನ್ನು ಮೊದಲೇ ನೀವು ಕೊಂದಿದ್ದೀರಿ ಅಂತ. ಹಾಗಲ್ವೋ? ಅಂದ್ರೆ ಇವಳು ಪಾರ್ವತಿ ಎನ್ನುವುದಾಗ ಅಲ್ಲಿಂದ ಕರ್ಕೊಂಡು ಬಂದ್ಯಾ? ಹೌದು, ಅನುಮಾನವೇ ಇಲ್ಲ. ಅಯ್ಯೋ, ಯಾವ ನೆಲೆಯಲ್ಲಿ ಅವಳು ಪಾರ್ವತಿಯನ್ನು ಅಂದ್ರೆ ನಾನು ಪಾರ್ವತಿಯನ್ನು ನೋಡಲೇ ಇಲ್ಲ ಅಂತಾನ? ನೋಡಿದ್ದೀರಿ? ಎಷ್ಟು ಬಾರಿ ನೋಡಿದ್ದೇನೆ ಪಾರ್ವತಿಯನ್ನು. ಈಗೇನಾಯ್ತು? ಅವಳು ಪಾರ್ವತಿ ಅಲ್ಲವೋ? ಮತ್ಯಾರು? ನೋಡಲಿಕ್ಕೆ ಹೋದ್ರೆ ನಿಮ್ಮ ಜಾತಿಯವರಿದ್ದಾಗೆ ಇದ್ದಾರೆ. ಅಂದ್ರೆ ರಾಕ್ಷಸಿಯ? ಹೌದಪ್ಪ, ಅದಕ್ಕಿಂತ ಭೀಕರವಾಗಿದ್ದಾರೆ ಸ್ವಾಮಿ. ಅಪಹಾಸ್ಯವನ್ನು ಮಾಡಿ ಏನು ತೊಂದರೆ ಇಲ್ಲ. ಯಾರ ಸಮ್ಮುಖದಲ್ಲಿ ಎನ್ನುವುದು ಪ್ರಧಾನವಾದದ್ದು ಅಲ್ವಾ? ರಾವಣನ ಎದುರುಗಡೆ ಬಂದು ಸುಳ್ಳನ್ನು ಆಡ್ತೀರಿ ಅಂತಾದರೆ ಇವ ನಂಬುವವನ? ಅಲ್ಲದೆ ಹರನನ್ನೇ ಮೆಚ್ಚಿಸಿ ನಾನೇ ಕಣ್ಣಾರೆ ಕಂಡು ಬಂದಿದ್ದೇನೆ.
ಅವನ ಮಡದಿಯಾಗಿರುವಂತಹ ಪಾರ್ವತಿಯನ್ನ ಲಂಕೆಗೆ ಒಯ್ಯಬೇಕು ಎಂಬ ಹಾಗೆ ಮನ ಮಾಡಿದ್ದೇನೆ. ಅವಳು ಪಾರ್ವತಿ ಅಲ್ಲ ಅಂತ ಹೇಳಿದ್ರೆ ನಾನು ಒಪ್ತೇನಾ? ಸುಮ್ಮನಿರಿ ಸ್ವಾಮಿ, ಸುಳ್ಳನ್ನೆಲ್ಲ ನನ್ನ ಮುಂದೆ ಆಡ್ಲಿಕ್ಕೆ ಬರಬೇಡಿ. ನನಗೆ ಯಾಕೆ ಬೇಕು? ನಾನು ಯಾಕೆ ಸುಳ್ಳು ಹೇಳುದು? ಅಂದ್ರೆ ಅವಳು ಪಾರ್ವತಿ ಅಲ್ವೋ? ಈಗ ನೀನೇ ಯೋಚನೆ ಮಾಡು. ಯಾರಾದ್ರೂ ತನ್ನ ಹೆಂಡತಿಯನ್ನ ಮತ್ತೊಬ್ಬರಿಗೆ ಕೊಡ್ತಾರೇನೋ? ಮತ್ತೊಬ್ಬರಿಗಾದ್ರೂ ಕೊಡ್ಲಿಕ್ಕಿಲ್ಲ. ಭಕ್ತ ಶ್ರೇಷ್ಠನಾಗಿರುವಂತಹ ದಶಕಂಠನಿಗೆ ಕೊಡ್ತಾನೆ, ಅದು ಹೌದು. ಆದ್ರೆ ನಾನು ಹೇಳುವುದು, ಇವಳು ಪಾರ್ವತಿ ಎಲ್ಲ ನೋಡುವುದಕ್ಕೆ ಹೇಗಿದ್ದಾಳೆ ಗೊತ್ತುಂಟ? ಕರಿ 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 ಮಸಿ ಕೆಂಡದಾಗಿದ್ದಾಳೆ. ಸುಮ್ಮನಿರಿ ಸ್ವಾಮಿ, ಹಾಗುಂಟು. ಅಯ್ಯೋ ನೀವ್ ಹೇಳಿದ್ರೆ ನಂಬಲಿಕ್ಕೆ ಆಗುವುದಿಲ್ಲ ನನಗೆ. ನೀವೇನು ಮೊದಲು ಪಾರ್ವತಿ ಬಹಳ ಸಲ ನೋಡಿದ್ದೀರಾ? ಅಯ್ಯೋ, ಕೆಲವು ಸಮಸ್ಯೆಗಳ ಪರಿಹಾರ ಹುಡುಕಿಕೊಂಡು ಅವಳಲ್ಲೇ ಹೋಗಿದ್ದೇನೆ ನಾನು. ಅದೇ ಆಗಷ್ಟು ನಿಖರವಾಗಿ ಅವಳಲ್ಲ ಅಂತ ನೀವು ಹೇಳುವುದು? ನಾ ಹೇಳ್ತೀನಿ, ನೀವು ಒಮ್ಮೆ ತಿರುಗಿ ನೋಡು. ಎಲ್ಲಿ? ಒಮ್ಮೆ ನೋಡ. ನನಗೀಗ ಅರ್ಥ ಆಯ್ತು. ನನಗೆ ಭಗವಂತ ಬರುವಾಗಲೇ ಎಚ್ಚರಿಸಿದ್ದ. ಏನು? ದಶಕಂಠ, ಇವಳನ್ನು ನಿನ್ನ ಜೊತೆಯಲ್ಲಿ ಕಳುಹಿ ಕೊಡ್ತೇನೆ, ಆದರೆ ಲಂಕಾಪಟ್ಟಣಕ್ಕೆ ಸೇರುವ ತನಕವೂ ನೀ ಹಿಂತಿರುಗಿ ಕಾಣಬಾರದು. ಒಮ್ಮೆ ನೀ ಕಂಡರೆ ಪಾರ್ವತಿ ನಿನಗೆ ಪ್ರಾಪ್ತಿಯಾಗುವುದಿಲ್ಲ. ಈಗ ನನ್ನನ್ನೊಂದು ಹಿಂತಿರುಗಿಸಿ ನೋಡಿಸಿ ಅವಳು ನನಗೆ ಪ್ರಾಪ್ತಿಯಾಗಬಾರ್ದು ಅಂತ ನಿಮ್ಮ ಹಪಾಪಿಕೆಯ? ಇವಾಗ ನೀ ಹೆಡ್ಡ ಆದೆ. ಯಾಕೆ? ಹೌದಪ್ಪ, 10 ತಲೆ ಉಂಟು, ತಲೆ ಒಳಗೆ ಏನು ಅಂದ್ರೆ ಏನೂ ಇಲ್ಲ. ಈಗ ತಲೆ ತೆಗೆದು ತೋರಿಸ್ದೆ ಈಗ. ಹಾಗಲ್ವೋ? ಮತ್ತೆಂತದ್ದು? ಯಾಕೆ ಹೇಳಿದ್ದು? ಯಾಕೆ? ಏನಾದ್ರೂ ನೀನು ಲಂಕೆಗೆ ಹೋಗಿ ಅವಳನ್ನು ನೋಡಿದೆ ಅಂತಾದೆ, ಆದ್ರೆ ಆವಾಗ ಅವಳು ರಕ್ಕಸಿ ಎನ್ನುವುದಾಗ ಗೊತ್ತಾಗ್ತದೆ. ಅವಾಗ ಏನ್ ಮಾಡ್ತೀಯ? ಮಳ್ಳಿ ಬರ್ತೀಯಾ? ಇಲ್ಲ ತಾನೆ? 10ರಲ್ಲಿ 11 ಹೆಚ್ಚ, 10ಕ್ಕೆ 11 ಇಲ್ಲ, ಅವಳಲ್ಲೇ ಇಟ್ಕೊಳ್ತೀಯ ಅಲ್ವಾ? ಅವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕಾಗಿ ಪರಶಿವ ನಿನ್ನಲ್ಲಿ ಹೇಳಿದ್ದು. ಹಾಗಾಗಿ ಒಮ್ಮೆ ನೋಡಿ, ನನ್ನ ಮೇಲೆ ನಂಬಿಕೆ ಇಲ್ವ ನಿನಗೆ? ನಂಬಬಹುದಾ? ನಂಬಬಹುದು. ನಾರದ ನಿನ್ನ ಒಳಿತನ್ನೇ ಬಯಸುವ ನಾನು. ನೀವ್ ಹೇಳುತ್ತಾ ಇದ್ದ ಮಾತು ಸತ್ಯ ಹೌದಾ? ಸತ್ಯವೇ ಹೌದಾ? ಅಂದ್ರೆ ಇವಳು ಪಾರ್ವತಿ? ನಾ ಸುಳ್ಳು ಹೇಳದ್ದು ಹೌದು ಅಂತಾದ್ರೆ ಕೈಯಲ್ಲಿ ಉಂಟಲ್ಲ ಖಡ್ಗ, ಅದರಿಂದ ನನ್ನ ಕತ್ತರಿಸ. ಹೌದು, ಸುಳ್ಳು ಹೇಳಿದ್ದು ಹೌದು ಅಂತ ಆದ್ರೆ ಕತ್ತರಿಸಿ ಬಿಸಾಡ. ಸ್ವಾಮಿ, ನಿಮ್ಮ ಮೇಲೆ ಗೌರವವಿದೆ. ನಿಮ್ಮ ಮಾತಿಗೆ ವಿಶ್ವಾಸವಿಟ್ಟು ನೋಡ್ತೇನೆ. ಮತ್ತೆ ನೋಡಿ ಆಮೇಲೆ ಆ ಪಾರ್ವತಿ ಅಲ್ವಲ್ಲ, ನೋಡ್ತೇನೆ. ಭದ್ರಕಾಳಿಯ ರೂಪ ಕಾಣುತ್ತ ಬೆದರಿ ಸ್ವಾಮಿ, ನೋಡಿದ್ಯೇನೋ? ನನ್ನನ್ನು ಬಂದು ಸ್ಪರ್ಶಿಸಿದ್ದವಳೇ ರಾಕ್ಷಸಿ ಅಂತ ತಿಳ್ಕೊಂಡೆ ನಾನು. ಅಯ್ಯಪ್ಪ, ನೀವು ಆಡಿದ ಮಾತು ಸತ್ಯವಾಗಿ ಹೋಯ್ತು ಅಲ್ವಾ? ಬಂದದ್ದು ಪಾರ್ವತಿ ಅಲ್ಲ, ಮೋಸ ಮಾಡಿಬಿಟ್ಟ. ಹೌದೌದು. ಶಂಕರ ಈ ರೀತಿಯಾಗಿ ಮೋಸ ಮಾಡ್ತಾನೆ ಎಂಬ ಹಾಗೆ ನಾನು ಊಹಿಸಿ ಇರಲಿಲ್ಲ. ಒಳ್ಳೇದಾಯ್ತು ಸ್ವಾಮಿ. ಪರಮೇಶ್ವರ ಮೋಸ ಮಾಡಬಹುದು, ಈ ನಾರದ ಮೋಸ ಮಾಡ್ಲಿಕ್ಕೆ ಉಂಟೇನ? ನಿಮ್ಮ ಮೇಲಿರುವ ಗೌರವ ಇನ್ನೂ ಅಧಿಕವಾಯಿತು. ಆಗ್ಲಿ ಬಿಡಿ, ಅವಳು ಹೋದ್ರು ಹೋಗ್ಲಿ, ನಮಗದು ವಿಶೇಷ ಅಲ್ಲ. ಆದಷ್ಟು ಬೇಗ ಲಂಕೆಗೆ ಸೇರ್ತೇನೆ. ಲಂಕೆಗೆ ಬಂದು ಸಿಕ್ಕುವ. ಇದೆಂತದು? ಇಷ್ಟೊತ್ತು ನೋಡ್ಲೇ ಇಲ್ವಲ್ಲ ಮರೆಯ? ಸ್ವಾಮಿ, ಆಗಲಿಂದ ಕೈಯಲ್ಲಿ ಹೀಗೆ ಹಿಡ್ಕೊಂಡಿದ್ದೇನೆ, ನೋಡ್ಲೇ ಇಲ್ಲ ಅಂತ ಹೇಳ್ತೀರಲ್ಲ. ನನ್ನ ಗಮನ ಅದು ಹೋಗ್ಲೇ ಇಲ್ಲ, ನಿನ್ನ ಮುಖವನ್ನೇ ನೋಡ್ತಾ ಇದ್ದೆ. ಹಾಗಾಗಿ ಇದು ಇದೆ ಅಂತದು ಗೊತ್ತಾಗ್ತದೆ. ಇದು ಬೇರೆ ಏನೇನು ಅಲ್ಲ, ಹರನ ಆತ್ಮಲಿಂಗ. ಹರನ ಆತ್ಮಲಿಂಗ. ಸಲ ಹೇಳಬೇಡ, ಅದು ಹರನ ಆತ್ಮಲಿಂಗ ಏನ? ಹೌದು, ನಿಜವಾಗ ಹೌದೇನು? ಸತ್ಯ ಸ್ವಾಮಿ, ಅವನನ್ನೇ ಬೇಡಿ ಪಡೆದುಕೊಂಡದ್ದು. ಅಯ್ಯೋ, ಹರನ ಆತ್ಮಲಿಂಗ ನೋಡಿ, ನಿಮ್ಗೆ ಅನುಮಾನ ಇತ್ತು, ಸರಿಯಾಗಿ ನೋಡಿ. ನಿಜವಾಗಿ ಇವತ್ತು ನಾರದನ ಭಾಗ್ಯ. ಹೌದು. ಒಂದು ಕೆಲಸ ಏನು? ಒಂದು 3 ಸುತ್ತಾಕ ಒಂದು ನಮಸ್ಕಾರ ಮಾಡ್ತೇನೋ ಸ್ವಾಮಿ. ಆತ್ಮಲಿಂಗ ಇಲ್ಲಪ್ಪ, ಬಹುಶಃ ಇವತ್ತು ಸಮಯವನ್ನು ಕಳೆಯುವುದಕ್ಕೆ ಹೊಣೆಗಾರಿಕೆ ನಿಮಗೆ ಕೊಟ್ಟಾಗುಂಟು. ಯಾರಾದ್ರೂ ಸಮಯ ಆಗುವುದಿಲ್ಲ, ನೀವೇ ಮಾತಾಡ್ತೀರಿ ಅಂತ ಹೇಳಿದ್ದಾರ? ಅದಲ್ಲದೆ ಇದ್ರೆ ಈ ಆತ್ಮಲಿಂಗಕ್ಕೆ 3 ಸುತ್ತು ಬಂದು ನಿಮಗೊಂದು ಕೆಲಸ ಮಾಡಿ, ನಿಮಗೆ 3 ಅಲ್ಲ 1000 ಸುತ್ತು ಬರುವುದಕ್ಕೆ ಅವಕಾಶ ಉಂಟು. ಇದನ್ನ ತೆಗೆದುಕೊಂಡು ಹೋಗಿ ಲಂಕೆಯಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಿದ್ರೆ ಆಮೇಲೆ ನಾನೇ ಈಶ್ವರನಾಗುತ್ತೇನೆ. ಆಗಿದ್ದಕ್ಕೊಂದೇ ಏನು, ನನಗೇ ಬಂದು ನೀವು ಲಂಕೆಗೆ ಹೋದ್ರೆ ಕೆಲಸ ಹಾಳಾಗೋಯ್ತು. ಅಂದ್ರೆ ನಮಸ್ಕಾರ, ನಂಗೆ ಪುರ್ಸೋತಿಲ್ಲಲ್ಲ, ನಂಗೆ ಬರ್ಲಿಕ್ಕೆ ಆಗುವುದಿಲ್ಲವಲ್ಲ. ಹಾಗಾಗಿ ಒಂದು ಮಾಡಿ ಆಯ್ತು. ನಿಮ್ಮ ಇಚ್ಛೆ ಏನೇ ಉಂಟು ಅಷ್ಟೂ ಮುಗಿಲಿ ಮಾಡಿ. ನಮಸ್ಕಾರ ಮಾಡ್ತೇನೆ. ಮಾಡಿ ಆಯ್ತಾ? ನಿಮ್ಮ ಇಚ್ಛೆ ಈಡೇರಿತಲ್ಲ, ಮತ್ತೆ ಸಿಗ್ತಾನೆ. ಇಲ್ಲಪ್ಪ, ನಿಮ್ದು ಇವತ್ತು ಮುಗಿಯುವುದೇ ಇಲ್ವಾ ಹೇಗೆ? ಇದನ್ನ ನೀನು ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀಯ. ಹೌದು. ಫಲ ದೊರಕುವುದಿಲ್ಲ ನಿನಗೆ, ಫಲ ದೊರಕುವುದೇ ಇಲ್ಲ. ಆಗ ನೋಡಿದ್ರೆ ಅವಳು ಪಾರ್ವತಿ ಅಲ್ಲ ಅಂದ್ರಿ, ಈಗ ಫಲ ಎಂತದ್ದು ಸ್ವಾಮಿ? ಇದ್ರೆ ಆತ್ಮಲಿಂಗ ಅಲ್ವಾ? ಒಟ್ಟಾರೆ ದಶಕಂಠನನ್ನೊಂದು ಹೇಗಾದ್ರೂ ತೆಗಿಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ಬಂದವರ ಹೇಗೆ? ನಿನ್ನ ದೊಡ್ಡ ಅಭಿಮಾನಿಯೋ ಮಾರಾಯ. ಅಯ್ಯಪ್ಪ, ಇದೊಂದು ಶಬ್ದ ಆಗ್ಲಿಂದ ಬಳಸ್ ನಾನು ಕೊಂದ್ರಿ ನೀವು. ಹಾಗಲ್ಲೋ ನೋಡಿ, ನನಗೆ ಇವತ್ತು
ಸತ್ಯ ಅರ್ಥ ಆಯ್ತು. ಯಾರನ್ನಾದ್ರೂ ನಂಬಬಹುದು. ಪದೇ ಪದೇ ನಾನಿಮ್ಮ ಅಭಿಮಾನಿ ಅಂತ ಯಾರ್ಯಾರು ಹೇಳುತ್ತಾರೋ ಅಂತವ್ರನ್ನ ನಂಬುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನು ಹಾಗೆಲ್ಲ ಹೇಳಬೇಡ. ಅಂದ್ರೆ ನಿನಗೆ ಫಲ ಎನ್ನುವುದು ಪ್ರಾಪ್ತಿಸಬೇಕಲ್ವಾ? ಆ ಕಾರಣಕ್ಕಾಗಿ ನಿನ್ನಲ್ಲಿ ಹೇಳುವುದು ಏನು ಅಂದ್ರೆ ಇದರ ಮೂಲ ಏನು ಹೇಳಿ, ಇದರ ಸತ್ಯ ಏನು ಅದನ್ನೆಲ್ಲ ತಿಳಿದ ಮೇಲೆ ಅದನ್ನು ನೀನು ಆರಾಧಿಸಿದೆ ಅಂತ ಆದ್ರೆ ಫಲ ಎನ್ನುವುದು ದೊರಕ್ತದೆ. ಇದ್ರ ಮೂಲ ಹೌದೌದು. ನಿಮಗೆ ಗೊತ್ತಿದೆಯಾ? ಒಂದು ದೊಡ್ಡ ಕಥೆಯೇ ಉಂಟು. ನಿಮ್ಗೆ ಗೊತ್ತುಂಟು ಅಂತಾದ್ರೆ ಹೇಳಿ. ಕೇಳು ಕೇಳು. ಸಕಲ ಲೋಕ ಜೀವ ಸಹಿತ ಭಕ್ಷಿಸಿರ್ದುದು ಮೃಗವನ ಅಖಿಲ ಬ್ರಹ್ಮಾಂಡ ಅಂಡ ಗಾತ್ರದಿ ದೇಗ ವಿಗುದರ ಸೊಕ್ಕಿತೆಂಬುದನರಿತು ಗರಿಗರ ವಿಧಿ ಸಗಿತಾಗಿ ಮೂವರು ಉಕ್ಕಿ ಮನದಲ್ಲಿ ಬೇಟೆಯಾಟಕ್ಕೆ ನಡೆದರೊಂದು ದಿನ ಹರಿಗರ ಮುಖ್ಯ ವಿಧಿ ಸಹಿತಾಗಿ ನಡೆದರು ಬೇಟೆಯಾಟಕ್ಕೆ ಒಂದು ದಿನ ಮೃಗವ ಕೊಂದ ಮೇದ ಭಕ್ಷಿಸಿ ಮೃಗವ ಕೊಂದ ಮೇದ ಭಕ್ಷಿಸಿ ಆಗ ನೋಡಲು ಕೋಡು ಮೂರಿಗುದಾಗಿ ಆಗ ನೋಡಲು ಕೋಡು ಮೂರಿಗುದಾಗಿ ಮೃಗದ ಅಂಗ ವೀಕ್ಷಿಸ ಲಿಂಗ ಮೂರಿಗುದು ಮೃಗದಂಗ ಈಕ್ಷಿಸ ಲಿಂಗ ಮೂರಿಗುದು ಲಿಂಗ ಮೂವರು ನುಂಗಿದರು ಭಂಗವಾದರು ಜೀವಲಿಂಗದೇ ಲಿಂಗ ಮೂವರು ನುಂಗಿದರು ಭಂಗವಾದುದು ಜೀವಲಿಂಗದಿ ಅಂಗಜಾರಿಯ ಪ್ರಾಣವೇ ಈ ಲಿಂಗದೊಳಿಗುದು ಅಂಗಜಾರಿಯ ಪ್ರಾಣವೇ ಈ ಲಿಂಗದೊಳಿಗುದು ಆ ಹೌದಪ್ಪ. ಯಾವುದು ಸಮಯ ಇಲ್ವಲ್ಲ, ಹಾಗಾಗಿ ಸಣ್ಣದಾಗಿ ಹೇಳ್ತೇನೆ. ನಿಮಗ್ ಪುರುಸೊತ್ತಿರಬಹುದು, ನನಗೆ ಪುರುಸೊತ್ತಿಲ್ಲ. ಹೋಗ್ಲಿ, ಆದಷ್ಟು ಬೇಗ ಕತೆ ಹೇಳಿ. ಸಣ್ಣದಾಗಿ ಹೇಳ್ತೇನೆ ಹೇಳಿ. ಕತೆ ಪ್ರಾರಂಭ ಮಾಡ್ಲಾ? ಮಾಡಿ. ಒಂದಾನೊಂದು ಕಾಲದಲ್ಲಿ ಸುಮ್ಮನಿರಿ ಸ್ವಾಮಿ, ಮೊದಲೇ ಸಮಯ ಇಲ್ಲ ಅಂತ ಹೇಳ್ತಿದ್ದೇನೆ. ಒಂದಾನೊಂದು ಅಂದ್ರೆ ಈಗ ನಡೆದಲ್ವೋ? ನಿಮ್ಗೆ ಹಾಗೆಲ್ಲ ಬೇಡ. ಒಂದಾನೊಂದು ಕಾಲದಲ್ಲಿ ಈಗ ಸ್ವಲ್ಪ ರಮಣವಾಗಿ ಬರ್ಲಿ. ಮೊದಲು ನಡೆದಿದ್ದಲ್ಲ, ಹಾಗಾಗಿ ಒಂದಾನೊಂದು ಎಳಿಬೇಕು. ಅಷ್ಟು ಎಳೆಯುವುದು ಬೇಡ, ತುಂಡು ಮಾಡಿ ಆಯ್ತು, ತುಂಡು ಮಾಡಿ ಹೇಳ್ತೇನೆ. ಹೇಳಿ. ಒಂದು ಪ್ರಾಣಿ ಒಂದು ಗೊತ್ತಾಯ್ತಲ್ಲ ಯಾವ್ದೊಳೆ? ಅಯ್ಯೋ, ಪ್ರಾಣಿ ಅಂದ್ರೆ ಯಾರಿಗ್ ಗೊತ್ತಾಗುವುದಿಲ್ಲ. ಇವತ್ತು ಹುಟ್ಟಿದ ಮಗು ಕೇಳಿ ಅಲ್ವಾ, ಮಾತಾಡ್ಲಿಕ್ಕೆ ಬಂದ್ರೆ ಹೇಳ್ತದೆ. ಹೌದೌದು. ಈ ಬ್ರಹ್ಮಾಂಡದಷ್ಟು ಗಾತ್ರವುಳ್ಳಂತಹ ಒಂದು ದೊಡ್ಡದಾದಂತಹ ಪ್ರಾಣಿ. ಈಗ ಬ್ರಹ್ಮಾಂಡದಷ್ಟು ದೊಡ್ಡದಾದ, ಅದೀಗ ಬ್ರಹ್ಮಾಂಡ ಅಂದ್ರೆ ಗೊತ್ತಾಗ್ತಲ್ಲ. ಅಯ್ಯೋ ದೇವ್ರೆ, ಬ್ರಹ್ಮಾಂಡ ಅಂತ ಹೇಳಿದ್ರೆ ಮತ್ತೆ ಗೊತ್ತಾಗದೆ ಇರ್ತದೆ. ಸರಿ, ಈ ಬ್ರಹ್ಮಾಂಡದಷ್ಟು ಗಾತ್ರವುಳ್ಳಂತಹ ಒಂದು ದೊಡ್ಡ ಪ್ರಾಣಿ ಅದು ಬೆಳೆಯುತ್ತಾ ಕ್ಷಣ ಕ್ಷಣಕ್ಕೂ ಬೆಳೆಯುತ್ತಾ ಎಷ್ಟು ಬೆಳೀತದೆ ಅದು? ಬೆಳೆಯುವುದು ಬೇಡವೇನು? ಅಲ್ಲ, ಅದು ಬಹಳ ಬೆಳೆಯಿತು ಅಂತ ಹೇಳಿ ಅದೇನು ಮತ್ತೆ ಬೆಳೆಯುತ್ತಾ ಹಾಗಲ್ಲ. ಏನೋ ಹಳೇ ಅಧ್ಯಾಪಕರು ಪಾಠ ಮಾಡಿದಾಗ ಉಂಟು ಇದು. ಹಾಗಲ್ವೋ? ಅಂದ್ರೆ ಅಷ್ಟು ಬೆಳೀತಾ ಉಂಟು ಅಂದ್ರೆ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದಾಗಿ ಹಾಗೆ ಬೃಹತ್ ಗಾತ್ರ. ಹೌದಪ್ಪ. ಆಯ್ತು, ಕೇವಲ ಬೆಳೆದಿದ್ದಷ್ಟೇ ಅಲ್ಲ, ಕಂಡದ್ದನ್ನ ತಿನ್ನುತ್ತಾ ಸ್ವಾಮಿ, ಏನೇನ್ ಸಿಕ್ತೋ ಅದೆಲ್ಲ ತಿಂತು ಅಂತ ಹೇಳಿ ಮತ್ತೆ ತಿನ್ನುತ್ತಾ ಎಷ್ಟು ಸಲ ಅದು ತಿನ್ನುವುದು? ಹಾಗಲ್ವ, ತಿನ್ನುವುದು ಬೇಡವೇನು? ಅಲ್ಲ, ಅದು ತಿಂದಷ್ಟೇ ಸಲ ನೀವು ಹೇಳುವುದು ಬೇಡ. ನಿನಗೆ ಗೊತ್ತುಂಟಾನ ತಿಂದದ್ದೇನೇನೋ ಗೊತ್ತುಂಟಾನ? ಏನು? ಗಿಡವೋ, ಮರವೋ, ಬಳ್ಳಿಯೋ, ಬಂಡೆಯೋ, ಜಲಚರ ಪ್ರಾಣಿಗಳು, ಹಾಗೆ ಕಾಡು ಪ್ರಾಣಿ. ಈ ಕಾಡು ಪ್ರಾಣಿ ಎಂದು ಗೊತ್ತಾಗಿರ್ಬೇಕು. ಕರಡಿ. ಸ್ವಾಮಿ, ಕಾಡು ಪ್ರಾಣಿ ಯಾವುದು, ನಾಡಿನಲ್ಲಿರುವ ಪ್ರಾಣಿ ಯಾವುದು, ಮಾಂಸಾಹಾರಿ ಯಾವುದು, ಇದೆಲ್ಲ ಬಿಡಿಸಿ ಮತ್ತೆ ರಾವಣ್ಣಿಗೆ ನೀವು ಹೇಳುವುದು ಬೇಡ. ನನಗೆ ಗೊತ್ತಿದೆ, ಧಾರವಾಗಿ ಹೇಳುವ ಅಂತ ಅಷ್ಟೇ. ನನಗೆ ಗೊತ್ತುಂಟು ಸ್ವಾಮಿ. ಹಾಗೆ ಅದನ್ನೆಲ್ಲ ತಿನ್ನುತ್ತಾ ಲೋಕಕ್ಕೆ ಉಪದ್ರದಾಯಕ ಆಯ್ತು.
ಆ ಪ್ರಾಣಿ ಆಮೇಲೆ ಏನಾಯ್ತು? ಆಮೇಲೆ ತ್ರಿಮೂರ್ತಿಗಳು ಯೋಚಿಸಿದರು, ಏನು ಇದನ್ನ ಕೊಲ್ಲಲೇಬೇಕು ಹೇಗಾದರೂ ಮಾಡಿ. ಆದ್ರೆ ಕೊಲ್ಲುವುದು ಹೇಗೆ? ಹೀಗೆ ಯೋಚನೆ ಮಾಡುತ್ತಾ ನಿಮ್ಮ ಇಲ್ಲಪ್ಪ, ನಿಮ್ದು ಮುಗಿಯುವುದೇ ಇಲ್ಲ. ಆಗ ನೋಡಿದ್ರೆ ಬೆಳೀತು ಅಂತ ಹೇಳಿದ್ವಿ, ಆಮೇಲೆ ತಿಂದದ್ದಾಯ್ತು. ಈಗ ಅದು ಯೋಚನೆ ಅದೆಲ್ಲ ಬೇಡ ನನಗೆ. ಕೊಂದ್ರೋ ಇಲ್ವೋ ಅದು ಮೊದಲೇ. ಆಗಲ್ಲ, ಅಷ್ಟು ಕಾಲ ಯೋಚನೆ ಮಾಡಿದ್ದಾರೆ ಅಂತ. ಅಲ್ಲ, ಅವರು ಯೋಚನೆ ಮಾಡಿದಷ್ಟೇ ಕಾಲ ನೀವು ಈ ಕತೆ ಹೇಳಿದ್ರೆ ರಾವಣ ಲಂಕೆಗೆ ಹೋಗಿ ಮುಟ್ಟುದು ಯಾವ? ಅಷ್ಟು ಹೇಳುವುದಿಲ್ಲ, ಒಂದ್ ಸ್ವಲ್ಪ ಅರ್ಧಾರು ಹೇಳ್ತೇನೆ. ಅರ್ಧವೂ ಬೇಡ. ಕೊಂದ್ರೋ ಇಲ್ವೋ ಅದಷ್ಟೇ ಚುಟುಕಿನಲ್ಲಿ ಮುಗಿಸ್ತೇನೆ. ಹೇಳಿ. ಇರಲಿ. ಯೋಚನೆ ಮಾಡಿದಂತಹ ಸಂದರ್ಭ, ಅವರು ಬೇಟೆ ಆಡುವುದಕ್ಕೆ ಆ ಪ್ರಾಣಿಯನ್ನು ಬೇಟೆ ಆಡಿ ಕೊಲ್ಲಬೇಕೆನ್ನುವುದಾಗಿ ಯೋಚಿಸಿ ಹುಯಿವರೆಗಾಗಿ ಬಂದ್ರು. ಬಂದಂತಹ ಅವರು ಆ ಬ್ರಹ್ಮಾಂಡ ಗಾತ್ರವುಳ್ಳಂತಹ ಪ್ರಾಣಿಯನ್ನ ಹುಡುಕುತ್ತಾ ಹುಡುಕಿದ್ರು ಸಿಕ್ತಾ? ಅಲ್ಲ, ಹುಡುಕಬೇಕಲ್ವಾ ಸ್ವಾಮಿ, ಸತ್ಯ ಹೇಳಿ, ನನ್ನನ್ನು ಕಂಡ್ರೆ ನಿಮ್ಗೆ ಹುಚ್ಚಿನಾಗಿ ಕಾಣ್ತದ? ಯಾರು ಹೇಳಿದ್ರು? ಅಲ್ಲ, ನಾನೊಬ್ಬ ಮೂರ್ಖ ಅಂತ ನಿಮ್ಗೆ ಅನ್ನಿಸ್ತದ? ನಾ ಹೇಳಿಲ್ಲಪ್ಪ. ಕತೆ ಪ್ರಾರಂಭ ಮಾಡುವಾಗಲೇ ನೀವು ಹೇಳಿದ್ದೀರಿ, ಏನು? ಬ್ರಹ್ಮಾಂಡ ಗಾತ್ರದ ಪ್ರಾಣಿ. ಹೌದಪ್ಪ. ಅದೇನು ಸೊಳ್ಳೆ ಅದು? ಅಲ್ಲ, ನುಷಿ ಅದು? ಅಲ್ಲ. ಅದನ್ನು ಮತ್ತೆ ಈ ತ್ರಿಮೂರ್ತಿಗಳು ಹೋಗಿ ಹುಡುಕುವುದು ಅಂತ ಹೇಳಿದ್ರೆ ಎಂತದ್ದು? ಬ್ರಹ್ಮಾಂಡ ಗಾತ್ರದ ಪ್ರಾಣಿ ಕಣ್ಣಿಗೆ ಕಾಣುವಾಗೆ ಇರಬೇಕು. ಮತ್ತದನ್ನು ಹುಡುಕ್ಲಿಕ್ಕೆ ಎಂತದ್ದುಂಟು ಸ್ವಾಮಿ? ಅದು ಕಾಲಕ್ಕೆ ತನ್ನ ಆಕಾರವನ್ನು ಬದಲಿಸ್ತದೆ. ಬೇಕಾದ ಹಾಗೆ ಸಿಗ್ತಾ ಹೇಳಿ. ಹುಡುಕುವಂತಹ ಸಂದರ್ಭದಲ್ಲಿ ಆ ಪ್ರಾಣಿ ಸಿಕ್ಕಿತು. ಸಿಕ್ಕಿದಂತ ಕೊಲ್ಲಲಿಲ್ಲ. ಕೊಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಪರಶಿವ ಧನಸ್ಸನ್ನು ಮೇಲೆತ್ತಿದ. ಆಮೇಲೆ ಬಾಣವನ್ನ ಹೂಡಿ ಇನ್ನೇನು ಹೊಡೆಯಬೇಕು ಎನ್ನುವುದಾಗಿ ಬಾಣವನ್ನು ಎಳೆದ. ಬಿಟ್ನಾ? ಇಲ್ಲ. ಆ ಕ್ಷಣದಲ್ಲಿ ಈ ನಾರಾಯಣ ಇದ್ದಾನೆ, ಹೌದು, ಅವ ತನ್ನ ಚಕ್ರವನ್ನ ಎತ್ತಿದ. ಅವನಾದ್ರೂ ಕೊಂದ? ಇಲ್ಲವೇ ಅಲ್ಲ. ಅವ ಚಕ್ರ ಎತ್ತಿದ್ದನ್ನ ನೋಡಿ ಈ ಬ್ರಹ್ಮ ಇದ್ದಾನಲ್ಲ, ಅವ ದಂಡವನ್ನ. ಬಹುಶಃ ಬ್ರಹ್ಮ ದಂಡದಲ್ಲಿ ಕೊಂದ. ಇಲ್ಲ, ಯಾರು ಕೊಲ್ಲಿಲ್ಲ. ಎಂತದ್ದು ಸ್ವಾಮಿ ಇದು? ನಿಮ್ಮ ಕತೆ ಮುಗಿಯುವುದಿಲ್ಲ. ಹೀಗೆ ನನಗೆ ಹೊತ್ತಾಗ್ತಾ ಉಂಟು. ಹೀಗೆ ಶರವನ್ನ ಸಿಂಜಿಗೆ ಹಾಕಿ ಎಳದ. ಅಲ್ಲ, ಅವನು ಎಳೆದದ್ದಲ್ಲ, ನೀವೇ ಎಳಿತಾ ಇದ್ದೀರಿ ಈಗ. ಹಾಗಲ್ಲೋ, ಬ್ಯಾಗ್ ಮುಗಿಸಿ. ಹಾಗಲ್ಲೋ, ನನಗೆ ಹೊತ್ತಾಗುತ್ತಾ ಉಂಟು, ನಿಮಗೇನು ಗೊತ್ತಾಗುತ್ತದೆ? ಅದು ಹಾಗಲ್ಲ. ಅದು ಯಾಕೆ ಬಿಡಲಿಲ್ಲ? ಯಾಕೆ? ಹೊತ್ತು ಕಳಿಲಿಲ್ವಲ್ಲ, ಹೊತ್ತು ಕಳಿಬೇಕಲ್ವಾ? ಅಂದ್ರೆ ನೀವು ಹೇಳುವುದು ಎಂತದ್ದು ಸ್ವಾಮಿ ಅರ್ಥ? ಹಾಗಲ್ವೋ, ಅಂದ್ರೆ ಆ ಪ್ರಾಣಿಯನ್ನ ಕೊಲ್ಲಬೇಕು ಅಂತ ಒಂದು ಮುಹೂರ್ತ ಬೇಡವೇನು? ಅದು ಮುಹೂರ್ತ ಸಿಕ್ಲಿಲ್ಲ, ಹೊತ್ತು ಬೇಡವೇನು? ಒಂದು ಕೆಲಸ ಮಾಡಿ, ಪುರುಷೊತ್ತಿನಲ್ಲಿ ಅವನಿಗೆ ಯಾವಾಗ ಮುಹೂರ್ತ ಸಿಕ್ತು ಅಂತ ನಿಮಗೂ ಮುಹೂರ್ತ ಸಿಕ್ಕಿದ ಮೇಲೆ ಬಂದು ಹೇಳಿ. ಹಾಗಲ್ವೋ, ಅಂದ್ರೆ ಅದು ಹೇಳಬೇಕು, ವಿಚಾರ ಸ್ಪಷ್ಟ. ಆಯ್ತು ಸ್ವಾಮಿ, ಹೇಳಿ. ಅಂತಹ ಮುಹೂರ್ತ ಬಂತು. ಆಮೇಲೆ ಕೊಂದ್ರ? ಬಾಣವನ್ನ ಬಿಟ್ಟ. ಪ್ರಾಣಿ ಸತ್ತು ಹೋಯ್ತು. ಆಯ್ತಲ್ಲ, ಅಲ್ಲಿಗೆ ಇದ್ರ ಮೂಲ ಹೇಗೆ ಸಿಕ್ಕದಾಗ ಆಯ್ತು? ಹೇಳ್ತೇನೆ ಕಥೆ, ಇನ್ನು ಕೀಟಿಗೆ ಅಷ್ಟೇ, ಇನ್ನು ಕಥೆಯೇ ಪ್ರಾರಂಭವಾಗ್ಲಿಲ್ಲ. ಏ ದೇವ್ರೇ, ಇಷ್ಟೊತ್ತು ನೀವು ಹೇಳಿದ್ದು ಕೀಟಿಗೆ ಅಷ್ಟೇ. ಇನ್ನಿದು ಮುಕ್ತಾಯ ಆಗುವಾಗ ನಿಜವಾಗಿ ನಾವು ಯಾರೂ ಭೂಮಿ ಮೇಲೆ ಬದುಕೇ ಇರುವುದಿಲ್ಲ. ಅಷ್ಟು ತಡವಾಗಿ ಮಾಡುವುದಿಲ್ಲ, ಅಂದ್ರೆ ಬೇಗ ಹೇಳಿ ಸ್ವಾಮಿ, ಹೇಳಿ. ಹಾಗೆ ಬಿದ್ದಂತಹ ಪ್ರಾಣಿಯನ್ನ ಬಂದು ನೋಡ್ತಾರೆ, ಸತ್ತು ಹೋಗಿದೆ. ಕೊಂದಿದ್ದಾರೆ, ಒಂದು ನೋಡ್ತಾ ಇದ್ದಾರೆ, ಸತ್ತು ಹೋಗಿದೆ. ಅಲ್ಲ, ಕೊಂದಿದ್ದಾರೆ ಮತ್ತೆ ಸ್ವಾಮಿ. ಅಲ್ಲ, ನೀವು ಬಹುಶಃ ರಾವಣ ಹುಚ್ಚ ಅಂತ ಭಾವಿಸಿದ್ದೀರಿ. ಹಾಗಲ್ವ? ಮತ್ತೆಂತದ್ದು ಸ್ವಾಮಿ? ಸತ್ತು ಹೋಗಿದ್ದ. ಅಂದ್ರೀಗ ಈ ಕೊಂದು ಪಾಪವನ್ನು ತಿಂದು ಪರಿಹಾರ ಮಾಡಬೇಕು ಒಂದು ಮಾತುಂಟಲ್ವಾ? ತ್ರಿಮೂರ್ತಿಗಳು ಸೇರಿ ತಿಂದ್ರು. ಹಾಗೆ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿಂದ ಪ್ರಾರಂಭ ಮಾಡೋಣ? ಕೆಳಗಿಂದ ಮೇಲೆ ಬರುವುದೋ, ಮೇಲಿಂದ ಕೆಳಗೆ ಹೋಗುವುದು ಯೋಚನೆ. ಅವ್ರು ಕೆಳಗಿಂದ ಆದ್ರೂ ಮೇಲೆ ತಿನ್ಲಿ, ಮೇಲಿಂದ ಆದ್ರೂ ಕೆಳಗೆ ತಿನ್ಲಿ, ನೀವೊಂದು ದಯವಿಟ್ಟು ನನ್ನ ತಲೆ ತಿನ್ನಬೇಡಿ ಸ್ವಾಮಿ. ಹಾಗಲ್ವೋ? ಈಗ ಅವರು ಯೋಚನೆ ಮಾಡಿದ್ರು, ಹಾಗೆ ಯೋಚನೆ ಮಾಡಿದ್ರು ಅಂತ ವಿಷಯ ಸ್ಪಷ್ಟನೆ ಸಿಗ್ಬೇಕು. ಹಾಗಾಗಿ ಮೊದಲಾಗಿ ತಿನ್ನುವುದು ಮೆದುಳನ್ನ, ಆ ಮೇಧಸ್ಸನ್ನ ತಿನ್ನಬೇಕೆನ್ನುವುದಾಗಿ ಯೋಚನೆ ಮಾಡಿದ್ರು. ಅಲ್ಲ, ಅವ್ರು ತಿಂದ್ರು, ಇಲ್ಲಿ ನನ್ನ ಮೆದುಳು ನೀವು ತಿಂದ್ರಿ. ಹಾಗಲ್ವೋ? ನೇರವಾಗಿ ಮೆದುಳಿಗೆ ಕೈ ಹಾಕಿದ್ರು. ಈಗ ತಲೆ ತಿನ್ನುವುದಂದ್ರೆ, ತಲೆ ತಿನ್ನುವ ಕೆಲಸ ಅಂದ್ರೆ ಎಷ್ಟು ಕಷ್ಟ ಗೊತ್ತುಂಟಲ್ಲ? ಅಲ್ಲ, ಅದು ಉಳಿದವ್ರಿಗೆ ಕಷ್ಟ, ನಿಮಗೆ ಬಹಳ ಸುಲಭ ಅಂತ ಇವತ್ತು ಗೊತ್ತಾಯ್ತು. ಯಾಕೆ ಹಾಗೆಲ್ಲ ಹೇಳ್ತೀಯೋ? ಅಲ್ಲ, ಮತ್ತೆ ನಿಮಗೆ ಮತ್ತೆ ಎಂತದ್ದು ಸ್ವಾಮಿ? ಹಾಗಲ್ಲ, ಆ ಮೇಧಸ್ಸನ್ನ ತಿಂದ್ರು, 3 ಜನ ಸೇರಿ ತಿಂದ್ರು. ಆಯ್ತಾ ಅಲ್ವಾ? ಕೊನೆಯಲ್ಲಿ ತಲೆಯ ಮೇಲ್ಭಾಗದಲ್ಲಿ 3 ಕೋಡನ್ನ ಕಂಡು. ಕೊಂಬು. ಹೌದೌದು. ಹತ್ತಿರ ಹೋಗಿ ನೋಡ್ತಾರೆ, ಅದು ಕೊಂಬಲ್ಲ. ಮತ್ತೇನು? ಅದೊಂದು ಲಿಂಗ. 3 ಲಿಂಗ. ಏನು ಮಾಡುವುದು ಲಿಂಗವನ್ನ? ಏನು? ಮತ್ತೆ ಯೋಚನೆ ಮಾಡಿದ್ರು. ಹಾಗಲ್ಲ, ಹೊತ್ತು ಬರ್ಬೇಕಲ್ವಾ? ಆಯ್ತು. ಹೌದು.
ಹಾಗೆ ಯೋಚನೆ ಮಾಡಿ ಆ ಲಿಂಗವನ್ನು ಒಬ್ಬೊಬ್ಬರು ಒಂದೊಂದು ಲಿಂಗವನ್ನು ನುಂಗಿದರು. ಸರಿ. ಆ ಲಿಂಗ ಎನ್ನುವಂತಹದ್ದು ಅವರೊಳಗೆ ಐಕ್ಯ ಆಗೋಯ್ತು. ಹ. ಯಾವ ರೀತಿಯಲ್ಲಿ? ಯಾವ ರೀತಿ? ಲಿಂಗ ಬೇರೆ ಅಲ್ಲ, ಅವರು ಬೇರೆ ಅಲ್ಲ. ಹಾಗೆ ಐಕ್ಯ ಆಯ್ತು. ಆ ಲಿಂಗ ಎನ್ನುವಂತಹದ್ದು ಪರಶುನ ದೇಹದಲ್ಲಿ ಅಡಕವಾಗಿತ್ತು. ಸರಿ. ಅದೇ ಪ್ರಾಣ ಲಿಂಗವೇ ಈ ಆತ್ಮಲಿಂಗ. ಅಂದರೆ ಇದರ ಮೂಲ ಕತೆ ಹ. ಈ ರೀತಿಯಾಗಿ ಈ ರೀತಿಯಾಗುಂಟು. ಸರಿ ಸ್ವಾಮಿ, ಅಂತೂ ಇದರ ಮೂಲ ಕತೆ ಅರ್ಥ ಆಯ್ತು. ಈಗ ನಾನು ಪೂಜೆ ಮಾಡಿದ್ರೆ ಎಲ್ಲ ಸರಿ ಆಗುತ್ತದೆ. ನಾನಿನ್ನು ನನಗೆ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು ನೀನು ಯಾಕೆ ಇಷ್ಟ ಅವಸರ ಮಾಡ್ತಾ ಇದ್ದೀಯ. ಈಗಲಾದ್ರೂ ಗೊತ್ತಾಯ್ತಲ್ಲ. ನಿನಗೆ ಹೊಳೆ ಕಡೆ ಹೋಗ್ಬೇಕು ಅಲ್ವೇನೋ? ನನಗೆ ಗೊತ್ತಾಯ್ತು. ಏನು ಸ್ವಾಮಿ ನೀವು ಹೇಳುವುದು? ಹಾಗಲ್ವೋ, ಸಂಧ್ಯಾ ವಂದನೆ ಕಾಲ. ಸಂಧ್ಯಾ ಕಾಲ ಅಲ್ವಾ? ನಾನು ಸಂಧ್ಯಾ ವಂದನೆ ಮಾಡ್ತೇನೋ. ಈಗ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ಬೇಕು. ಈಗ ಸಂಧ್ಯಾ ವಂದನೆ ಗೊತ್ತಾಯ್ತು. ಅಯ್ಯೋ ದೇವರೇ, ಅದು ಸ್ವಾಮಿ ಸಾಕು ಸಾಕು ಸಾಕು. ಅದೆಲ್ಲ ಹೊರಗೆ ಕೊಡಬೇಕು ಎಲ್ಲ ನನಗೆ ಗೊತ್ತುಂಟು. ಬ್ರಾಹ್ಮಣರಾದವರು ಆಚಾರ ವಿಚಾರ ಯಾವ ಕಾರಣಕ್ಕೂ ಬಿಡಲೇಬಾರದು ಅಲ್ವಾ? ಹಾಗಾಗಿ ನೀವು ಸಂಧ್ಯಾ ವಂದನೆ ಮಾಡ್ಬೇಕು. ಆಯ್ತು ಈಗ ನಾನು ಸಂಧ್ಯಾ ನನ್ನೊಟ್ಟಿಗೆ ಬರ್ತೀಯಾ? ಇಬ್ರು ಒಟ್ಟಿಗೆ ಹೋಗುವ ಬನ್ನಿ. ತುರುಗಳ ಕಾಯುತ್ತ ಬಂದನು ಗಣಪತಿ ಭರದಲ್ಲಿ ವರವಟು ರೂಪದಲ್ಲಿ. ತುರುಗಳ ಕಾಯುತ್ತ ಬಂದನು ಭರದಲ್ಲಿ, ತುರುಗಳ ಕಾಯುತ್ತ ಬಂದನು ಭರದಲ್ಲಿ ಗಣಪತಿ ವರವಟು ರೂಪದಲ್ಲಿ, ಗಣಪತಿ ವರವಟು ರೂಪದಲ್ಲಿ. ತುರುಗಳ ಕಾಯುತ್ತ ಬಂದನು ಭರದಲ್ಲಿ ಗಣಪತಿ ವರವಟು ರೂಪದಲ್ಲಿ. ಬಂದ 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 ಅಂಬೇದ ಗೌರೀಬ ಕಪಿಲೇಬ. ಇಲ್ಲಪ್ಪ, ಎಷ್ಟೇ ಕೂಗಿದ್ರು ಮಾರೇರೆ ಒಂದು ಕೈಗೆ ಸಿಗುವುದಿಲ್ಲ ನೋಡಿ. ಹೌದಪ್ಪ. ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಹೋಗ್ತಾ ಇರ್ತಾವೆ. ಯಾವ ಕೆಲಸ ಆದ್ರೂ ಬೇಕು ನೋಡಿ. ಈ ದನ ಕಾಯುವ ಕೆಲಸ ಯಾರಿಗೂ ಬೇಡ. ಹೌದನ? ನಿಲ್ತಲೇ ನಿಲ್ಲುವುದಿಲ್ಲ. ಆಗ ಅಲ್ಲೋಯ್ತು. ದೇವ್ರೆ ಎಂತ ಮಾಡುದು ಮಾರ. ಒಂದೇಡ ಬರೀ ದನ ಮಾತ್ರ ಅಲ್ಲ, ಕರ ಎಲ್ಲ ಉಂಟು ನೋಡಿ. ಅದರ ರಗಳೆ ಮಾಡು ಸ್ವಲ್ಪ ಅಲ್ಲ ಕರಗಳೆಲ್ಲ. ಕೂಗ್ತೇ ಇರ್ತೇವೆ ಕರ. ಹೌದು. ಆ ಕಡೆ ಹೌದಾ, ಒಂದಿಷ್ಟು ದನಗಳೆಲ್ಲ ಆ ಕಡೆ ಹೋಗುದು, ಈ ಕಡೆ ಬರುದು. ಯಾಕೆ? ಯಾಕೆ? ಆ ಕಡೆ ತಿನ್ಲಿಕ್ಕೆಲ್ಲ ವ್ಯವಸ್ಥೆ ಉಂಟು ಅದಕ್ಕಾಗಿ. ಹಾಗೆ ಹೋಗುದು, ಹೊಟ್ಟೆ ತುಂಬಿಸ್ಕೊಳ್ಳುದು, ಮತ್ತೆ ಬಾ 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 ಬಾ. ಅಲ್ಲ 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 ಎಲ್ಲ ನಮ್ ದನಗಳೇ ನೋಡಿ. ಹೌದಾ? ಬಹಳ ಸಂತೋಷ ಆಗ್ತದೆ. ಹೋಯ್ ಯಾಕೆ? ಯಾಕೆ? ಎಲ್ಲೂ ಹೋಗುವುದಿಲ್ಲ. ಆಚೆ ಈಚೆ ಎಲ್ಲೋದ್ರು ಒಂದು ಇಲ್ಲೇ ಇರ್ತವೆ. ಅದೊಂದು ನೆಮ್ಮದಿ. ಆದ್ರೆ ಒಂದು ಅದು ಬಹಳ ಕಷ್ಟ. ಇದು ದನ ಕಾಯುವುದು ಅಂತ ಹೇಳಿದ್ರೆ, ದನ ಕಾಯುವುದು ಒಂದೇ, ಕಪ್ಪೆ ತುಲಾಭಾರ ಮಾಡುವುದು ಒಂದೇ. ಹೌದಾ? ಈ ಕಪ್ಪೆ ತುಲಾಭಾರ ಮಾಡುದು ಹೇಗೆ? ಹೇಗೆ? ಸಕ್ಕರೆ ಹಿಡ್ಕೊಂಡು ಒಂದು ಕಪ್ಪೆ ಹಿಡಿದು ಈಚೆ ಹಾಕಿ ಮತ್ತೊಂದು ಕಪ್ಪೆ ಹಿಡಿದು ಇಲ್ಲಿ ಹಾಕುದ್ರೊಳಗೆ ಇದು ಪುಸ್ತಕ ಆಚೆ ಹೋಯ್ತು. ಇದು ಹೋಯ್ತಲ್ಲ ಅಂತ ಹಿಡಿದೊಳಗೆ ಇದು ಪುಸ್ತಕ ಆಚೆಗೆ ಹೋಯ್ತು. ಇದು ಹಾಗೆ ನೋಡಿ. ಅಲ್ಲೊಂದು ಕರು ಬಂತು. ಹೌದಾ? ಬಾ 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 ಬಾ. ಇಲ್ಲ, ತಾಯಿ ಹತ್ರವೇ ಹೋಯ್ತು. ಅದು ತಾಯಿ ಹುಡುಕ್ತಾ ಇತ್ತು ಕರು. ಹಾಗಾಗಿ ಒಂದು ತಾಯಿ ಆ ಕಡೆ ತಿನ್ಲಿಕ್ಕೆ ಹೋಯ್ತಾ, ಕರು ಇಲ್ಲೇ ತಿರುಗ್ತಾ ಇತ್ತು. ಹಾಗಾಗಿ ಇರ್ಲಿ ಬಿಡಿ, ಅಲ್ಲ ಸರಿ ಆಯ್ತು. ಈಗ ಓಯ್ ನಮಸ್ಕಾರ. ನಮಸ್ಕಾರ. ನಮ್ ಪರಿಚಯ ಆಯ್ತಾ? ಬ್ರಾಹ್ಮಣರಂತ ಗೊತ್ತಾಯ್ತು. ಸಾಕು ಮಾರಾಯ, ಮರ್ಯಾದೆ ಉಳಿತು. ಕೆಲವರಿಗೆ ಅದೇ ಗೊತ್ತಾಗುದಿಲ್ಲ ಅಂತ. ಹೌದಲ್ಲ? ಹಾಗಾಗಿ ನಿಮ್ಗೆ ಗೊತ್ತಾಯ್ತು. ಯಾಕೆ? ನೀವು ನಮ್ ಜಾತಿಯವರಲ್ವ, ಅದಕ್ಕೆ ಗೊತ್ತಾಯ್ತು ನಿಮ್ಗೆ. ಹಾಗೆ ಬರೀ ಬ್ರಾಹ್ಮಣರು ಅಂದ್ರ ಹೆಸರು ಗೊತ್ತಾಯ್ತಾ? ಎಂತ ಹೆಸರು? ಗಣಪತಿ ಭತ್ತ. ಎಂತದ? ಗಣಪತಿ ಭತ್ತ. ಇದ್ಯಾವ ಜಾತಿ ಭತ್ತ ಮರೆಯ? ನಾವು ಸಣ್ಣಕ್ಕಿ ಭತ್ತ, ದೊಡ್ಡಕ್ಕಿ ಭತ್ತ, ಉದ್ದ ಅಕ್ಕಿ ಭತ್ತ ಎಲ್ಲ ಕೇಳಿದ್ದೇವೆ. ಇದೆಂತ ಗಣಪತಿ ಭತ್ತ? ಅನ್ನ ಮಾಡೋ ಭತ್ತ ಅಲ್ಲ ಮನೆಯಲ್ಲಿ. ಮತ್ತೆಂತದ? ಗಣಪತಿ ಭಕ್ತರು. ಭಟ್ರು. ಭಟ್ಟ. ಭತ್ತ. ಭಟ್ಟರು. ಭಕ್ತರು. ಅಂದ್ರೆ ನಾಳೆ ನೋಡಿ, ನನ್ ಕೆಲಸ ದನ ಕಾಯೋದು. ಅಪ್ಪ ಹೇಳಿದ್ರು ಅದಕ್ಕೆ ಬೇಗ ಹೊಡ್ಕೊಂಡು ಬರ್ಬೇಕು, ಎಲ್ಲಿ ಹೋಗಿ ನೋಡ್ಕೊಂತ ಹೇಳಿದ್ದಾರೆ. ಸಂಜೆ ಆಗ್ತಾ ಬಂತಲ್ಲ, ಇಂತೆಲ್ಲ ಮಾಡ್ಲಿಕ್ಕಿಲ್ಲ. ಎಲ್ಲ ಒಟ್ಟು ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕು. ನೋಡುವ, ಹೀಗೆ ಮುಂದೆ ಹೋಗ್ತೆ. ಬಾ ಅಂಬೇ ಬಾ, ಅಂಬೇ ಬಾ, ಅಂಬೇ ಬಾ, ಬಾ, ಎಲ್ಲವ ಬಾಲಕ ಎಲ್ಲಿಗೈಯುವೆ, ಎಲ್ಲವೋ ಬಾಲಕ ಎಲ್ಲಿಗೈಯುವೆ, ಇಲ್ಲಿಗೆ ತಗೆ ಬಂದೆಯ
ನಲಿದು ಗೋಗಳ ಪರಿಗಳು ತಿಳುಗುದಿ ನಯ ಜನಕನ ಅಂಬೇ ಬಾ 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 ಓ ಬಾಲಕ ಏ ಹುಡುಗ ಅಲ್ಲ ಏ ಪುಟ್ಟ ಅಲ್ಲಿದ್ದ ಪುಟ್ಟಲ್ಲಿದ್ದ ಸಣ್ಣ ಕರ ಬೇರೆ ಕರೆದದ್ದಲ್ಲ ಮತ್ತೆ ಓ ಬಾಲಕ ಅಂತ ನಿನ್ನನ್ನು ಕರೆದದ್ದು ಹೋ ಹುಡುಗ ನಿನ್ನನ್ನೇ ಕರೆದದ್ದು ಅದೇನು ನಗಾಡುದು ನೀನು ಮತ್ಲಾದ ಮುದುಕನ ಅಲ್ಲಪ್ಪ ಬಾಲಕ ಒಂದೇ ಮಗಾಡ್ದೆ ನಾ ಮುದುಕನ ಮತ್ತೆ ಹಾಗಲ್ಲ ಹ. ಆಗಲಿಂದ ನಿನ್ನನ್ನೇ ಕೂಗಿ ಕರೆಯುತ್ತಾ ಇದ್ದೇನೆ ಹ. ನನ್ನ ಕಡೆ ಸರಿಯಾಗಿ ಗಮನವನ್ನೇ ಹರಿಸುತ್ತಾ ಇಲ್ವಲ್ಲ ನೀನು ಆಗ ನೋಡ್ಲಿಕ್ಕೆ ಆಗುದಿಲ್ಲ ಮಾರಾಯ ನಿನ್ನ ನೋಡ್ತಾ ಇದ್ರೆ ನಮ್ ದನಗಳ ಎಲ್ಲೆಲ್ಲ ಹೋಗ್ತವೆ ಗೊತ್ತುಂಟಾ ಹಾಗೆ ಅದಕ್ಕಾಗಿ ಆಚೆ ನೋಡುವಾಗಿಲ್ಲ ದನನೇ ನೋಡ್ತಾ ಇರ್ಬೇಕು ನಾವೀಗ ಏನು ಯೋಚನೆ ಮಾಡುವುದು ಬೇಡ ಹ. ನಿನ್ನ ದನಗಳು ಎಲ್ಲಿಯೂ ಹೋಗುವುದಿಲ್ಲ ಹಾ ನೀ ಹೇಳ್ಬಹುದು ಅದು ಹೋಗ್ತಾ ಇರ್ತದ ಆದ್ರೆ ಒಂದು ಹ. ಸ್ವಲ್ಪ ಕಾಲ ನನ್ನ ಮಾತನ್ನು ನೀನು ಕೇಳಬೇಕಯ್ಯ. ಎಂತ ಕೇಳುದು ಓ ಹುಡುಗ, ಹ. ನಿನ್ನನ್ನು ಕಂಡಾಗ ಹ. ಅನೇಕ ಕುತೂಹಲಗಳು ನನ್ನ ಮನದಲ್ಲಿ. ಏನು ನೀನು ಎಲ್ಲಿಂದ ಬಂದವ, ಹ. ಎಲ್ಲಿಗೆ ಹೋಗುತ್ತಾ ಇದ್ದವ, ಹ. ನಿನ್ನ ಮನೆ ಎಲ್ಲಿ, ನಿನ್ನ ಅಮ್ಮ ಯಾರು, ಇದೆಲ್ಲ ಬಿಡು. ಹ್ಮ್. ನಿನ್ನ ಅಪ್ಪ ಯಾರು? ನಿನಗೆಷ್ಟು ಹೆಚ್ಚು ಕಡಿಮೆ ಆದ್ರೆ ಬೇರೆ ಯಾರು ಇಲ್ಲ, ನಾನೇ ಹೊತ್ಕೊಂಡು ಹೋಗ್ಬೇಕಾಗುತ್ತದೆ. ಏನ್ ಸಮಸ್ಯೆ ಇಲ್ಲ. ನಂಗೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇಬ್ಬರಿದ್ದಾರೆ. ಯಾವ ಕಾರಣಕ್ಕೂ ನನ್ನ ಕೈ ಬಿಡುದಿಲ್ಲ ಅವರು. ನೀ ಹೆದರುವುದು ಬೇಡ, ನನ್ನ ವಿಶ್ವಾಸ ಉಂಟು. ನೀನ್ ಹೆದರುವುದೇ ಬೇಡ. ಹಾ. ನಿನಗೆ ಅಂತಲ್ಲ, ಹಾ. ಇವತ್ತಿಲ್ಲಿ ಯಾರು ಬಂದ್ರು ಅವ್ರು ಕೈ ಬಿಡುವುದಿಲ್ಲ ನಮ್ಗೆ ಗೊತ್ತುಂಟು. ಹೌದು ಯಾರೂ ಕೈ ಬಿಡುವುದಿಲ್ಲ. ಯಾಕೆ ಹೇಳಿದ್ದ ಅವನು? ಯಾಕೆ? ವಿಶ್ವಾಸ ಉಂಟು ಅಂತ. ಹೌದಪ್ಪ. ಅದಲ್ಲ ನೀನ್ ತಡದೆ ಹೌದು. ಮಾತಾಡಿಸ್ದೆ, ಮಾತಾಡ್ತಾ ಇದ್ದೆ. ಹೌದು. ಮನೆಯಲ್ಲಿ ಹೌದು. ನೀನ್ಯಾರು? ಎಲ್ಲಿಂದ ಬಂದವ? ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ಏನಾಯ್ತಾ? ಸತ್ಯ ಹೇಳು. ಯಾವುದು? ನಮ್ಮ ಅಪ್ಪನಿಗೆ ಸಾಲ ಕೊಡ್ಲಿಕ್ಕೆ ಉಂಟು ಹೇಳು. ನಿನ್ನ ಅಪ್ಪ ಹೇಳ. ಯಾರು? ನಂಗೆ ಗೊತ್ತಾಯ್ತು. ಏನು? ನೀ ಎಲ್ಲ ಮೆಲ್ಲ ಕೇಳ್ದವ. ಮನೆಗೆ ನಿಮ್ಮ ಅಪ್ಪ ಯಾರು ಒಂದೊಂದು ಯಾಕೆ? ಯಾಕೆ? ನಮ್ಮಪ್ಪನಿಗೆ ಸಾಲ ಕೊಡ್ಲಿಕ್ಕೆ ಉಂಟಾ? ಅಯ್ಯೋ ಇದ್ರೆ ಹೇಳ. ನಿತ್ತ ಮೆಟ್ಟಲ್ಲ ಕೊಡ್ತೆ ಹೇಳ. ಎಂತದು? ನಿತ್ತ ಮೆಟ್ಟಲ್ಲ ಕೊಡ್ತೆ ಹೇಳ. ಒಮ್ಮೆ ನಿನ್ನಪ್ಪ ನನ್ನಿಂದ ಸಾಲವನ್ನ ಪಡೆದದ್ದೇ ಹೌದಾದ್ರೆ ನಿತ್ತ ಮೆಟ್ಟಲ್ ಕೊಡ್ತೇವೆ. ಅದೇನೋ ನಿತ್ತು ಮೆಟ್ಟಲ್ ಕೊಡುವುದು? ತಪ್ಪು ತಿಳಿವಲ್ಲ. ಹೇಳು, ಸರಿ ಹೇಳು. ನಿತ್ತ ಜಾಗ ಹಾ ಆಚೆ ಚೆಕ್ಕದಲ್ಲದೆ ಹಾ ಮೆಟ್ಟಿ ನಿಂತಲ್ಲೇ ಹಾ ಕೊಡ್ತೆ. ನಿತ್ತ ಮೆಟ್ಟಲ್ಲೇ ಕೊಡ್ತಾರೆ. ಅದು ನಿತ್ತ ಮೆಟ್ಟಲ್ಲಿ ಕೊಡ್ತೇನೆ ಎಂಬುದರ ಅರ್ಥ ಅದು. ಹಾ. ಆ ಕಡೆ ಈ ಕಡೆ ಅಲುಗಾಡದೆ, ಎತ್ತಿ ನಿಂತ ಸ್ಥಳದಲ್ಲ ಆಚೆ ಈಚೆ ಹೋಗದೆ ಹಾ. ನಿತ್ತಲ್ಲೇ ಕೊಡ್ತೆ ಹೇಳುವುದಕ್ಕೆ ಹಾ. ನಿತ್ತ ಮೆಟ್ಟಲ್ಲಿ ಕೊಡ್ತೆ. ಹುಡುಗ ಬಹಳ ಚುರುಕಾಗಿ ಇತ್ತಿ ನೀನು. ಹ್ಮ್. ಏನು ಹೇಳುವುದಕ್ಕಾಗುವುದಿಲ್ಲ ಬಿಡು. ಹಾ. ಆದ್ರೆ ಅದಲ್ಲ, ಮತ್ತೆ ನಿನ್ನ ಅಪ್ಪ ನನ್ನ ಹತ್ರ ಸಾಲ ಮಾಡಿದ ಅಂತ ತಿಳಿದ್ಯಾ ನೀನು? ಮತ್ತೆ ಅಪ್ಪ ಯಾರು ಅಂತ ಕೇಳಿದಲ್ಲ. ಹಾಗಲ್ವೋ? ನಂಗೆ ಸಿಟ್ಟು ಏರಿ ಹೋಯ್ತು. ಅಂದ್ರೆ ನಿನ್ನಪ್ಪ ಹಾಗೆಲ್ಲ ಯಾರ ಹತ್ರ ಸಾಲ ಮಾಡುವವಲ್ಲ. ಎಲ್ಲಪ್ಪ ಹಾ. ಯಾರ್ಯಾರು ಏನು ಕೇಳಿದ್ರು ಅಪ್ಪ ಕೊಡ್ತಾರೆ ಬಿಟ್ರೆ ನಮ್ಮಪ್ಪ ಸಾಲ ಮಾಡುವುದಿಲ್ಲ. ಅಂದ್ರೆ ನಿನ್ನಪ್ಪ ನಮ್ಮಪ್ಪನ ದೊಡ್ಡ ಗುಣ ಗೊತ್ತಾ ನಿಮ್ಗೆ? ಹಾಗೆ ಯಾರು ಏನೇ ಕೇಳಲಿ ಹ್ಮ್. ಹಿಂದ್ ಮುಂದೆ ನೋಡುವುದಿಲ್ಲ. ಕೊಟ್ಟೆ ಬಿಡ್ತು. ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಅಮ್ಮನ ಕೇಳಿದ್ರು ಕೊಟ್ಟೆ ಬಿಡ್ತು ಅಂತ ನಮ್ಮ ಅಪ್ಪ ಉದಾರ ಮನಸ್ಸಿನವ, ವಿಚಾರ ಮಾಡುವುದೇ ಇಲ್ಲ. ಅಂದ್ರೆ ಅವ ಪಡೆದು ಕೆಟ್ಟವನಲ್ಲ, ಕೊಟ್ಟು ಕೆಟ್ಟವ.
ಪರಿಣಾಮ ಅಂತ ಆಯ್ತು. ಕೊನೆ ಗೊತ್ತಾಗುದು ಓ ಹೀಗಾಗ್ತಾ ಉಂಟು ಅಂತ. ಹಾಗೆ ಹಾಗೆ ಆಮೇಲೆ ನಮ್ ಜೀವ ತಿಂತ. ಮತ್ತೆ ಇನ್ನೊಂದು ಅಭ್ಯಾಸ ಬಿಡು. ಹಾ. ಯಾರು ಏನು ಕೇಳಿದ್ರು ಕೊಡ್ತಾರೆ ನೋಡು. ಹಾ. ಬೇಡುವವರು ಹಾಗೆ ಹಾ. ಅಂತವ್ರ ಹತ್ರೇ ಹೋಗಿ ಕೇಳು. ಕೊಡೋರ ಹತ್ರ ಕೇಳುವುದು ಅಲ್ವಾ? ಅದಾಗೆ ಅದು. ಹಾಗೆ. ಹಾ. ಆದ್ರೆ ಒಂದು ಏನು? ನಿನ್ನಪ್ಪ ಸಾಲ ನನ್ನಲ್ಲಿ ಮಾಡಿದ ಕಾರಣಕ್ಕಾಗಿ ಯಾರು ಅಂತ ಪ್ರಶ್ನೆ ಮಾಡಿದ್ದಲ್ಲ. ಸಾಲ ಮಾಡಿಲ್ವಾ? ಚಾಚಾ ನಿನ್ನಪ್ಪ ಎಲ್ಲ ನನ್ನ ಹತ್ರ ಸಾಲ ಮಾಡ್ಲಿಲ್ವು. ಅದೇ ನೋಡಿ, ನೀನ್ ಯಾರಂತಲೇ ನಂಗೆ ಗೊತ್ತಿಲ್ಲ. ಮತ್ತೆ ಸಾಲ ಮಾಡುದು ಹೇಗೆ ಅದು? ಹೇಗೆ ಹಾ. ಅಲ್ವಾ? ಹಾ. ಹಾಗಲ್ಲ, ಹಾ. ನಿನ್ನ ವಿಳಾಸವನ್ನ ಕೇಳಿ ತಿಳಿಯಬೇಕು. ಓ, ನನ್ನ ಪರಿಚಯ ಬೇಕಾ? ಹಾಗಾಗಿ ಯಾರು ಅಯ್ಯೋ ಮಾರಾಯ. ಶಿವಭಟ್ಟನ ಸುತನು ನಾನಗೆ ಭುವನದುಳೆಲ್ಲೋ ಸರಿ ನಡಿಲಿಕ್ಕೆ ಆಗುದಿಲ್ಲ, ಇವರು ತೈ ತಾಟ. ಇವತ್ತೊಂದ್ ದಿವ್ಸ ಮಾಡ. ಅಲ್ಲ, ನಮ್ದು ನಿಮ್ದು ಕಾಲೆರಡು ಒಂದೇ ಆಗಿದೆ. ನಮ್ದು ಹುಟ್ಟುವಾಗಲೇ ಹೀಗೆ, ಕಳೆದಷ್ಟು ಬಿದ್ದ ಹಾಗೆ. ಮಾಡ ಮಾಡ ಇವತ್ತೊಂದ್ ದಿವಸ. ಆಗ್ಲಿ ಆಗ್ಲಿ. ದಿನದ ದಿನತೈ ದಿನದ ದಿನತೈ ಶಿವಭಟ್ಟನ ಸುತನು ಶಿವಭಟ್ಟನ ಸುತನು ನಾನಗೆ ಭುವನದೊಳೆಲ್ಲೋ ನಾನಗೆ ಭುವನದೊಳೆಲ್ಲೋ ವಿವರಿಪರೆಲ್ಲರೂ ಗಣಪತಿ ಭಟ್ಟ ವಿವರಿಪರೆಲ್ಲರೂ ಗಣಪತಿ ಭಟ್ಟ ಗಣಪತಿ ಭಟ್ಟ ಅದು ಮೇಲ್ ಕೂತವರು. ವಿವರಿಪರೆಲ್ಲರೂ ಗಣಪತಿ ಭಟ್ಟ ಎನ್ನುವ ನಾಮಾಂಕಿತ ಅಂಜುವೆನೇ ವಿವರಿಪರೆಲ್ಲರೂ ಗಣಪತಿ ಭಟ್ಟ ಎನ್ನುವ ನಾಮವು ನಿನಗಂಜುವೆನೇ ಶಿವಭಟ್ಟನ ಸುತನು. ಹೇಳಪ್ಪ ಹುಡುಗ, ಯಾರು ನೀನು? ಓಹೋ, ನಿನ್ನ ಅಪ್ಪ ಅಮ್ಮ ಯಾರು? ನನಗೆ ಗೊತ್ತಾಯ್ತು ಈಗ. ನಾನು ಕೇಳುವಲ್ಲಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ ಅಂತ. ಹೌದೌದು. ಯಾರಿಗಾದ್ರೂ ಹಾಗೆ ಅಲ್ವಾ? ಹಾ. ಯಾರು ನಿನ್ನಪ್ಪ ಅಂತ ಕೇಳಿದಾಗ ಸಿಟ್ಟು ಏರ್ದೇ ಇರ್ತದ. ಹೌದೌದೌದು. ಹಾಗೆ ನಂಗೆ ಸಿಟ್ಟು ಬಂದಿತ್ತು. ನನ್ನ ಭಾವನೆ ಸರಿಯಾಗಿ ನಿನಗೆ ಅರ್ಥ ಆಗ್ಲಿಲ್ಲ. ನೀ ಭಾವನೆಯಲ್ಲಿ ಹೇಳಲೇ ಇಲ್ಲ. ಕೇಳುವ ಶೈಲಿ ತಪ್ಪಿ ಹೋಯ್ತು. ಶೈಲಿ ತಪ್ಪು ಮಾಡ್ಕೊಂಡವು ನೀನೆ. ಹೇಳಪ್ಪ, ಯಾರ ಮಗ ನೀನು? ಹೀಗೆ ಕೇಳಿದ್ರೆ ನಾವಾಗ ಜೋರ ಆಗುದಿಲ್ಲ ಆಗಿತ್ತು. ಅಪ್ಪ ಯಾರಂದೇ ಇಲ್ವಾ? ಹೌದು, ನಿನಗೆ ಸಿಟ್ಟು ಏರ್ತು. ಏರು ಹೋಯ್ತು. ಇರ್ಲಿ ಬಿಡು. ಯಾರ ಮಗ ನೀನು? ಯಾರು ನೀನು? ನಮ್ಮಪ್ಪ ಏನ ಹೌದು. ಅಂತಿಂತವರಲ್ಲ. ಮತ್ಯಾರು? ಶಿವಭಟ್ರು. ಯಾರು? ಶಿವಭಟ್ರು. ಓಹೋ, ಶಿವ ಭಟ್ರು ಮಗನ ನೀನು? ಅವ್ರಿಗೆ ಒಂದೇ ಹೆಸರಲ್ಲ, ಮತ್ತೆ ಬಾಳ ಹೆಸರುಂಟು. ಯಾವ್ದೆಲ್ಲ ಉಂಟು? ಒಂದ್ ರೀತಿ ಕರೀತಾರೆ. ಹೇಗೋ? ಶಿವಭಟ್ರು ಹೇಳ್ತಾರೆ, ರುದ್ರ ಭಟ್ರು ಹೇಳ್ತಾರೆ, ಶಂಕರ ಭಟ್ರು ಹೇಳ್ತಾರೆ, ನಂಜುನ್ ಭಟ್ರು ಹೇಳ್ತಾರೆ. ಅಂದ್ರೆ ಬಹಳ ಹೆಸರು ಮಾಡಿದ್ದಾರೆ. ಓ, ಮಾಡಿದ ವಿಶ್ವನಾಥ್ ಭಟ್ರು ಹೇಳ್ತಾರೆ. ಹೌದೇನೋ? ಹಾ. ಇದು ನನಗೆ ಆಶ್ಚರ್ಯ. ಹಾ. ಮಾಡಿದ ಒಂದ್ ಹೆಸರನ್ನು ಉಳಿಸ್ಕೊಳ್ಳುವುದೇ ಬಹಳ ಕಷ್ಟ. ನಮ್ಮಪ್ಪ ಆಗಲ್ಲ, ಬಹಳ ಹೆಸರು ಮಾಡ್ದವ್ರು. ಹಾಗೆ ಅಪ್ಪ ಹೆಸರು ಮಾಡುದಕ್ಕಿಂತಲೂ ಹಾ. ಕರೆಯುವುದು ಹಾಗೆ ಅಲ್ಲ. ಹಾಗೆ ಕರೆದದ್ದು. ಹೌದು ಹೌದು. ಸರಿ ಸರಿ ಬಿಡು. ಆಮೇಲೆ ಹಾ. ನಮ್ಮ ಅಮ್ಮ ಯಾರು? ನಿನ್ನಮ್ಮ ಯಾರು? ಅಮ್ಮ ಗೋರಮ್ಮ. ಎಂತದು? ಅಮ್ಮ ಗೋರಮ್ಮ. ಯಾವ ಗೋರಿ ಅದು? ಗೋರಿ ಗೋರಿ. ಯಾವ ಗೋರಿ? ಅಮ್ಮ ಗೋರಮ್ಮ. ಗೋರಿ ಅಮ್ಮನ? ಗೌರ್. ಓ, ಅಮ್ಮ ಗೌರಮ್ಮ. ಅದೇ ಮಾಲಯ. ಅದನ್ನ ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಾನು ಗೊತ್ತಾಯ್ತಾ? ನೀ ಯಾರು? ಆ ಶಿವಭಕ್ತ ಮಗ ಗಣಪತಿ ಭತ್ತ. ಯಾರು? ಗಣಪತಿ ಭತ್ತ. ನಾವು ಈ ಲಕ್ಷ್ಮೀ ಭತ್ತ ಉಳಿದದ್ದೆಲ್ಲ ಕೇಳಿ. ಇದ್ಯಾವುದು? ಗಣಪತಿ ಭತ್ತ. ಫಸ್ಟು ಎಷ್ಟು ತಿಂಗಳಿಗೆ ಕೊಯ್ಯೋದು ಅದು? 3 ತಿಂಗಳಿಗೆ. ಎಂತದ್ದ? ಗಣಪತಿ ಭತ್ತ. ಓಹೋ, ಗಣಪತಿ ಭಟ್ಟ ಅಂದ್ರೆ ನಾನೇ. ಗಣಪತಿ ಭಟ್ರು ಅಂತ ಹೇಳಿದ್ರು ನೀನೇ? ಹೌದಾ? ನಿಮ್ ಮನೆಯಲ್ಲಿ ಹುಡುಗ? ಸುಡ್ಕಾಡು. ದಿಕ್ಪ್ರಸಂಗಿ ಅದಲ್ವೋ? ಅಪ್ಪ ಯಾರು ಅಮ್ಮ ಯಾರು ಎಲ್ಲ ಹೇಳಿದೆ. ಮತ್ತೆ ಮನೆಯಲ್ಲಿ ಹಾಗಲ್ಲ. ಸುಡ್ಕಾಡ್ ನಿಂಗೇನು? ಅಯ್ಯೋ ದೇವರೇ, ಏನು ಸುಡುಗ ಅಂದ್ರೆ ಕೈಕಾಲೆಲ್ಲ ಸರಿ ಉಂಟಲ್ಲ ಮಾರಾಯ? ಯಾಕೆ ಭೂತ ಅಂತಲ? ಅಲ್ಲ, ಮತ್ತೆ ಸುಡುಗಾಡು ಮನೆ ಅಂತ ಹೇಳಿದ್ರೆ ಹಾಗೆ ಎಣಿಸುವುದಲ್ವಾ? ಸುಡುಗಾಡಿನ ಪಕ್ಕದಲ್ಲೇ ನಮ್ಮ ಮನೆ ಇರುವುದು ಅಂತ. ಹಾಗೆ ಹೌದೌದು. ಸನಿಹದಲ್ಲಿ. ಹೌದು. ಇಲ್ಲಿ ನೀ ಮಾಡುವ ಉದ್ಯೋಗ ನೋಡಿದ್ಯಾ? ಎಲ್ಲ ದನ ಕಾಯುತ್ತಾ ಇದ್ದೇನೆ. ಎಲ್ಲ ಗೋವುಗಳು ನಮ್ದೇ ಇದು. ಹೌದಾ? ಹಾ, ಇದು ನಿನಗೆ ಕಾರ್ಯ. ಕಾರ್ಯ. ನೀನು ಗಣಪತಿ ಭಟ್ಟ. ಗೊತ್ತೌದು. ಅದಿಲ್ಲ, ನಾ ಸಿಗ್ತೇನೆ. ಗಣಪತಿ ಭಟ್ರೆ, ಹಾ. ಇಷ್ಟಕ್ಕೆ ಮಾತಾಡಿ ಮುಗಿಸಿ ಹೋಗುವುದಕ್ಕಾಗಿ ಸಿಕ್ಕಿದ್ದಲ್ಲ ನಾ. ಮತ್ತೆ ಈಗ ನಿಮ್ಮ ಪರಿಚಯವನ್ನು ನೀನು ಹೇಳಿ ಆಯ್ತು. ಹೌದು. ನಾನು ಯಾರು ಅಂತ ನಿನಗೂ ಗೊತ್ತಾಯ್ತಾ? ನೀ ಯಾರ ನಂಗೇನ್ ಮಾರಯ್ಯ?
ನಂಗೆ ಸಂಬಂಧ ಉಂಟಾ? ಹಾಗಲ್ಲ. ಈ ಗೋವುಗಳು ಮಾತ್ರ ನಂಗೆ ಸಂಬಂಧ ಬಿಟ್ರೆ ಮತ್ತೆ ನಂಗೆ ನೀ ಸಂಬಂಧ ಅಲ್ಲ. ನಿನಗೆ ಗೋವುಗಳು ಮಾತ್ರ ಸಂಬಂಧ ಹೌದು, ಹಾ. ಆದ್ರೆ ನನ್ನ ವಿಳಾಸವನ್ನು ನಿನಗೆ ನಾನು ಹೇಳಲೇಬೇಕೀಗ. ಹೌದಾ? ಸಾಮಾನ್ಯದವನಲ್ಲ. ಯಾವ? ಲಂಕಾಪಟ್ಟಣ ಅಂತ ಕೇಳಿದ್ದೀಯಾ? ಲಂಕಾಪತ್ತನ ಸುವರ್ಣ ಲಂಕೆ, ಕೇಳಿದ್ದೆ ಸಮುದ್ರದ ಆಚೆಗೆ. ಕೇಳಿದ್ದೆ, ಹೋಗಿಲ್ಲ. ವರ್ತಮಾನ ಕಾಲದಲ್ಲಿ ಹಾ. ಆ ಲಂಕಾಪಟ್ಟಣವನ್ನು ಆಳುವಂತ ಹಾ. ನನ್ನ ಹೆಸರು ಹಾ. ಲಂಕೇಶ. ಲಂಕೇಶ್ ನೀನೆಯ? ಹೌದಾ? ಏನಾಯ್ತು? ಏನಾದ್ರೂ ಸುದ್ದಿ ಕೇಳಿದ್ಯಾ ಅವರು? ಅದೇ ಲಂಕೇಶ್ ಸುದ್ದಿ ಕೇಳಿದ್ದೆ. ಹಾ, ಏನಾಯ್ತು? ಸುದ್ದಿ ಬರ್ತಿತ್ತ? ಹೌದಾ? ಈಗೇನಾಯ್ತು? ಸುದ್ದಿ ಇಲ್ಲಪ್ಪ ಈಗ. ಏ, ಹಾಗಲ್ವೋ? ಅಂದ್ರೆ ಲಂಕೆಯ ಒಡೆಯನಾಗಿರುವ ಕಾರಣಕ್ಕಾಗಿ ಲಂಕೇಶ. ಹೆಸರು ದಶಕಂಠ. ಒಂದು ನೀನು ರಾವಣ ರಾಕ್ಷಸ. ತಪ್ಪಯ್ಯ, ನಾ ಕೈ ಮುಗಿತೆ. ಏನಾಯ್ತು ನಿನಗೆ? ದಾದಾ, ನೀ ರಾಕ್ಷಸ. ನನ್ನ ಈ ಕುಟುಂಬ ನುಂಗಿ ಬಿಟ್ಟೆ ಮಾದಯ್ಯ. ಓ ಪುಣ್ಯಾತ್ಮ, ಅಂತ ಮಾತದ ತಪ್ಪಾಯ್ತು. ನೀನ್ ಹೆದರುವುದು ಬೇಡ, ಮುಂದೆ ಬಾರ. ಬೇಡ, ಏನು ರಾಕ್ಷಸ ಅಂದ ಕೂಡ್ಲೆ ಕಂಡವರನ್ನ ಹಿಡಿದು ನುಂಗುತ್ತಾರೆ ಅನ್ನುವ ಅರ್ಥ ಅಲ್ಲ. ನೀ ನನ್ನ ಕುಟುಂಬ ನುಂಗಿದ್ರೆ ಹಾ. ನಾನೇನು ಹೊಟ್ಟೆ ಒಳಗೆ ಹೋಗಿ ಕಣ್ಣು ಪಿಳಿ ಅಂತ ಬಿಡ್ಬೇಕು ಮತ್ತೆ. ಹಾಗೆ ನೀ ಅಂಜುವುದು ಬೇಡ. ಮತ್ತೆ ನಾನು ರಾಕ್ಷಸನೇ ಹೌದಾದ್ರೂ ಹಾ. ನಿನ್ನನ್ನ ಹಿಡಿದು ನುಂಗುವುದಕ್ಕಾಗಿ ಬಂದವನಲ್ಲ. ಓ, ನೀ ಮುನ್ಸು ತಿನ್ನು ರಾಕ್ಷಸ ಅಲ್ಲ. ಅಯ್ಯೋ, ಮನುಷ್ಯರು ತಿನ್ನುವ ರಾಕ್ಷಸನೇ ಅಲ್ಲ ನಾನು. ಮತ್ತೆ ಹೊಟ್ಟೆಗೆ ಎಂತ ತಿಂತೀಯೋ? ಹೊಟ್ಟೆ ನೀವೆಲ್ಲ ಏನ್ ತಿಂತಿರೋದನ್ನೇ ತಿನ್ನುವುದು. ಹೌದಾ? ಅದು ಅಲ್ವಾ ಪುಣ್ಯಾತ್ಮ? ಯಾಕೆ ಹೇಳಿದ ನನ್ನ ಪರಿಚಯವನ್ನ? ಯಾಕೆ? ಈಗ ನಾನು ಬರುತ್ತಾ ಇರುವುದು ಹಾ. ಲಂಕಾಪಟ್ಟಣದಿಂದಲ್ಲ. ಅಲ್ಲ, ಹಾ. ನೀನು ರಾವಣೇಶ್ವರ ಅಂತೀಯ, ಹೌದು. ಲಂಕೆಯ ಅಧಿಕಾರಿ ಅಂತೀಯ. ಹಾ. ನೀನು ಕಲ್ಲು ವ್ಯಾಪಾರ ಯಾವಾಗ ಶುರು ಮಾಡಿದ್ದು? ಕೊಲ್ಲು ವ್ಯಾಪಾರವ? ಹೌದು. ಏನ ರಾವಣ ಸಂಪೂರ್ಣ ಕಳ್ಕೊಂಡ ಅಂತ ಯಾರು ಹೇಳಿದ್ರ ನಿನಗೆ? ಬಹುಶಃ ಯಾಕ? ಹೊಳೆ ಬದಿ ಕಲ್ಲು ತಿರ್ತಿದ್ಯಲ್ಲೋ? ಏ ಮೂಢ, ಹೊಳೆ ಬದಿ ಕರಿ ಕಲ್ಲು. ಥು, ಹುಡುಗ, ಹಾ, ಅದು ಹೊಳೆ ಬದಿಯ ಕಲ್ಲು ಅಲ್ಲ. ಮತ್ತೆ ಅದು ಏನು ಅಂತ ತಿಳ್ಕೊಂಡೆ ನೀನು? ಏನು? ಏನು ಸಾಮಾನ್ಯವಾಗಿ ಹೊಳೆಯ ಕಡೆ ಸಿಗುವಂತ ಕಲ್ಲನ್ನು ಹಿಡ್ಕೊಂಡು ನಾನು ತಿರುಗ್ತಾ ಇದ್ದೇನೆ ಅಂತ ಭಾವಿಸಿದ್ಯಾ? ಮತ್ತೆ ಸಾಮಾನ್ಯವಾದದ್ದಲ್ಲ, ಹಾ. ಕಲ್ಲಲ್ಲ. ಹಾ. ಇದು ಶಿವನ ಹಾ. ಆತ್ಮಲಿಂಗ. ಏನಾಯ್ತಾ? ಒಂದು ಕಲ್ಲು ಹಿಡ್ಕೊಂಡು ಶಿವನ ಆತ್ಮಲಿಂಗ ಅಂತ ಏ ಹುಚ್ಚರಾಗಿ ಮಾತಾಡ್ಬೇಡ. ಛೇ, ಆತ್ಮಲಿಂಗ ಇರುವುದು ಎಲ್ಲಿ? ಎಲ್ಲಿ? ಶಿವನ ಹತ್ರ. ಶಿವನ ಹತ್ತಿರ. ಶಿವ ಇರುವುದೆಲ್ಲಿ? ಎಲ್ಲಿ? ಕೈಲಾಸದಲ್ಲಿ. ಕೈಲಾಸದಲ್ಲಿ. ನೀ ಇಲ್ಲಿದ್ದೆ, ಅವ ಅಲ್ಲಿದ್ದ. ನೀ ಯಾಕೆ ಸಿಕ್ತು ಆಗಿದ್ರೆ? ಹಾಗಾಗಿಯೇ ಹೇಳಿದ್ದು. ಹಾ. ನಾನೀಗ ಬಂದದ್ದು ಲಂಕಾಪಟ್ಟಣದಿಂದ ಅಲ್ಲ, ಮತ್ತೆ ನಾನು ಬಂದದ್ದು ಹಾ. ಕೈಲಾಸದಿಂದ. ಕೈಲಾಸ ಏನಾಯ್ತಾ? ಏ ಅದೇ ಹುಡುಗ, ಕಾಲು ಸರಿ ಉಂಟು, ಏನಾಗಿದೆ ಕಾಲಿಗೆ? ಹಿಂದೆ ಮುಂದಿಲ್ಲ. ಇಲ್ಲ. ನಮ್ಮಲ್ಲೇ ಹೇಗೆ ಕೇಳಿದ್ರೆ ಹಾಗೆ. ಕೈಲಾಸಕ್ಕೆ ಹೋದಂದ್ರೆ ಹಾ. ಅವ್ನು ಸತ್ತೋದು ಅಂತ ಲೆಕ್ಕ. ಥತ್. ಅವ ಕೈಲಾಸ ಸೇರ್ಕಣ್ಣ. ಹಾ, ಹಾ, ಹಾ. ಮತ್ತೆ ಹೋದ್ರೆ ಬರ್ತಾರಂತ ಆದ್ರೆ ಭೂತ ಆಗಿಯೇ ಬರುವುದು. ಹಾಗಾಗಿ ಅದಕ್ಕೆ ಕಾಲು ನೋಡಿದೆ ಹಿಂದೆ ಮುಂದೆ ಉಂಟಾ ಅಂತ ಹೇಳಿ. ಅಂದ್ರೆ ಈಗ ನಾನು ಭೂತವಾಗಿ ಬಂದದ್ದು ಅಂತಲ್ಲ. ಭೂತಕ್ಕೆಲ್ಲ ಕಾಲು ಹಿಂದೆ ಮುಂದಂತೆ. ನನ್ನ ಕಾಲು ಸರಿಯಾಗುಂಟು ನೋಡು. ಹೌದು ಮಾರಾಯ. ಏ, ಹಾ. ಏನು ಸಾಮಾನ್ಯರಂತೆ ಹಾ. ಕೈಲಾಸಕ್ಕೆ ಹೋದವ ಅಂತ ನಾನು ತಿಳಿದಿಯಾ? ಹಾ. ಹೋಗುವುದಕ್ಕಾಗಿ ಹೋದದ್ದಲ್ಲ, ಹಾ. ಹೋಗಿ ಪುನಃ ಬರುವುದಕ್ಕಾಗಿ ಹೋದದ್ದು. ಅಂದ್ರೆ ನೀನು ಹೋದದ್ದು ಜೀವಂತವಾಗಿ, ಸಶರೀರಿಯಾಗಿ ಹೋದವ ನಾನು. ಹಾಗಾಗಿ ಬಂದ್ಯಾ? ಹಾಗಾಗಿ ಅಷ್ಟು ಸಾಮರ್ಥ್ಯ ಇರುವ ಕಾರಣಕ್ಕಾಗಿ. ಹಾ. ಮತ್ತೆ ಹಾ. ಈ ಹೋಗ್ಬೇಕಾದದ್ದು ಯಾರು ಗೊತ್ತಾ? ಹಾ. ಹಿಂತಿರುಗಿ ಯಾರಿಗೆ ಬರ್ಲಿಕ್ಕಾಗತ್ತದವ ಹಾ. ಅಂತವ್ರು ಮಾತ್ರ ಹೋಗ್ಬೇಕು. ಅಂತ ಸಾಮರ್ಥ್ಯ ಉಳ್ಳವ ನಾನು. ಒಂದು ಇದು ಅಲ್ಲಿ ಹೋಗ್ತಕ್ ಬಂದ್ಯಾ? ಅಲ್ಲಿಗೆ ಹೋಗಿ ಹಾ. ಶಿವನನ್ನ ಮೆಚ್ಚಿಸಿ ಹಾ. ಪಡೆದು ಬಂದಿರುವಂತಹ ಆತ್ಮಲಿಂಗ. ಸರಿಯಪ್ಪ, ಏನೀಗ? ಮತ್ತೇನು ಅಲ್ಲ. ಹಾ. ನೋಡಿದ್ಯಾ? ಹಾ. ಸಮಯ ಯಾವುದು ಅಂತ ನಿನಗೆ ಗೊತ್ತಾಗುತ್ತಾ ಇದೆಯಾ? ಮುಸ್ಸಂಜೆ ಹೊತ್ತು. ಇದು ಸಂಧ್ಯಾಕಾಲ. ಹಾ, ಹಾ. ಈ ಕಾಲಕ್ಕೆ ಹಾ. ಬ್ರಾಹ್ಮಣರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಸಂಧ್ಯಾ ವಂದನೆಯನ್ನ ಮಾಡಬೇಕಾದದ್ದು ನಿಯಮ. ಹೌದು ಏ, ಅಲ್ವಾ? ನಾ ಮನೆಗೆ ಹೋಗಿ ಮಾಡ್ಬೇಕೀಗ. ಹೌದಾ? ಹೌದು. ಮನೆಗೆ ಹೋಗಿ ನೀ ಮಾಡುವುದು ಹೌದು. ಹಾ. ಆದ್ರೆ ಒಂದು ಪುಣ್ಯಾತ್ಮ, ಏನು? ನಾನು ಕೂಡ ಬ್ರಾಹ್ಮಣನೇ. ಏನಾಯ್ತು? ಎಂತ ಮಾತಾಡ್ತೆ ಮಾರಾಯ? ಏನಾಯ್ತು? ನೀನೊಬ್ಬ ರಕ್ಕಸ ಬ್ರಾಹ್ಮಣ ಅಂತ ಹೇಳ್ತೀಯ. ಯಾಕೋ ನಾನು ಬ್ರಾಹ್ಮಣನೆಯೋ? ಹೇಗೆ ಬ್ರಾಹ್ಮಣ ಆಗುದು ನೀನು? ನನ್ನಪ್ಪ ಹಾ, ಸಾಮಾನ್ಯದವನಲ್ಲ, ಅಂತಾಯ್ತು. ವಿಶ್ವವಸ್ತು. ಹಾ, ಹೌದು, ಬ್ರಾಹ್ಮಣ. ವಿಶ್ವವಸು. ಕೈಕಸಾದೇವಿ ಹಾ, ಅವಳು ರಾಕ್ಷಸಿ. ಹೌದು. ಅಮ್ಮ ರಾಕ್ಷಸಿ. ಅಪ್ಪ ಬ್ರಾಹ್ಮಣನು. ನೀ ಬೆಕ್ಕಿಸಂತಂದವ ಮಾರಾಯ. ಥತ್ ನಿನ್ನ. ಅಲ್ಲ, ಕೇಳದ್ ನಾ ಬೇಸರ ಮಾಡ್ಬೇಡ. ಹುಡುಗ, ಹಾ. ನೀನು ಮಾತನಾಡ್ಲಿಕ್ಕೆ ಅಡ್ಡಿಲ್ಲ. ಹಾ. ಅಧಿಕ ಪ್ರಸಂಗದ ಮಾತಾಡಿದ್ರೆ ಜಾಗ್ರತೆ. ಅದಿ ಪ್ರಸಂಗ ಅಲ್ವಾ? ಹಾ. ಅಪ್ಪ ಬ್ರಾಹ್ಮಣ, ಬ್ರಾಹ್ಮಣ, ಅಮ್ಮ ರಕ್ಕಸಿ. ರಕ್ಕಸಿ. ಬೆರ್ಕೆ ಆಗ್ಲಿಲ್ವಾ? ಹಾಗಲ್ಲ ಅದು. ಕೇಳನಪ್ಪ.
ಹಾಗಲ್ವೋ ಹಾ. ಅಂದ್ರೆ ಅಪ್ಪ ಬ್ರಾಹ್ಮಣನಾಗಿರುವ ಕಾರಣಕ್ಕಾಗಿ ಹಾ. ನಾನು ಬ್ರಹ್ಮ ವಂಶದಲ್ಲಿ ಜನಿಸಿದವ. ಅದಕ್ಕಾಗಿ ಒಂದು ರೀತಿ ಬ್ರಹ್ಮ ರಾಕ್ಷಸ ನಾನು. ಮುಗ್ದೇ ಹೋಯ್ತು. ಹಾ. ಈ ಬ್ರಹ್ಮರಕ್ಕಸ ಹಿಡ್ಕೊಂಡ್ರೆ ಬಹಳ ಅಪಾಯ. ಹಾ. ಬ್ರಹ್ಮರಕ್ಕಸ ಹಿಡ್ಕೊಂಡು ನಾವು ಪುರೋಹಿತರ ಹತ್ರ ಹೋಗ್ಬೇಕು. ಹೌದು. ಒಳ್ಳೆ ಜ್ಯೋತಿಷ್ಯರ ಹತ್ರ. ನೋಡು, ಒಳ್ಳೆ ಭಟ್ರಿದ್ರು ಹೋಗಿ ಜಾತಕ ತೋರ್ಸೋ. ನಾವು ಬ್ರಹ್ಮರಕ್ಕಸ ಹಿಡ್ಕೊಂಡು ಜ್ಯೋತಿಷ್ಯ ಹತ್ರ ಹೋದ್ರೆ ಹೋಗ್ಬೇಕು. ಇಬ್ರು ಹಿಡ್ಕೊಂಡೇ ಆಗ್ತದೆ. ಮತ್ತೆ ಅದೇ ಹೇಗೆ? ಈಚೆ ಬ್ರಹ್ಮರಕ್ಕಸ ಹಿಡ್ಕೊಂಡದ್ದು ಹಾ. ಅವ್ನು ಬಿಡಿಸ್ಲಿಕ್ಕೆ ಇವ್ರು ಹಿಡ್ಕೊಂಡು ಜ್ಯೋತಿಷ್ಯರು. ಹಾ. ಆಗ ನಾವು ಇಬ್ರು ಕೈ ಸಿಕ್ಕಿ ಬಿದ್ದು ಒದ್ದಾಡ್ತಿರ್ತೇವೆ. ಈಗ ಪುರೋಹಿತರು ಬ್ರಹ್ಮ ರಾಕ್ಷಸ ಹಿಡ್ಕೊಂಡು ನಮ್ಮ ತಿಂತಿರ್ತಾರೆ ಅಂತ. ಹಾಗಲ್ಲ, ಹಾ. ನಾನು ಹೇಳಿದ್ದಷ್ಟೇ. ಹಾ. ಬ್ರಹ್ಮ ವಂಶದವನಾಗಿರುವ ಕಾರಣಕ್ಕಾಗಿ ಹಾ. ಸಂಧ್ಯಾ ವಂದನೆಯನ್ನ ಮಾಡುವುದು ನನಗೆ ಆದ್ಯ ಕರ್ತವ್ಯ. ಮಾಡು ಮಾಡು, ಬೇಕಾದ ಸ್ಥಳ ಉಂಟು, ಮಾಡು. ಬೇಕಾದಷ್ಟು ಸ್ಥಳ ಉಂಟು ಅಂತ ನನಗೂ ಗೊತ್ತಿದೆ ಪುಣ್ಯಾತ್ಮ. ಹಾ. ಆದ್ರೆ ಕೈಯಲ್ಲಿ ಹಿಡಿದಿರುವಂತ ಈ ಆತ್ಮಲಿಂಗ, ಅದಕ್ಕೆ ಇದನ್ನು ಹಿಡಿದುಕೊಂಡು ನಾನು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಆಗುತ್ತದ? ಕೆಳಗಿಡು, ಹೋಗ್ ಮಾಡು. ಅಯ್ಯೋ ದೇವ್ರೆ, ಹಾ. ಕೆಳಗಿಡುವುದಕ್ಕಾಗತ್ತಂತದ್ದಲ್ಲ ಅದು. ಹಾ. ನಿನಗೆ ವಿಷಯ ಗೊತ್ತಿಲ್ಲ. ಹಾ. ಇದನ್ನು ನಾನು ಭೂಮಿಗೆ ಸ್ಪರ್ಶಿಸುವಂತಿಲ್ಲ. ಬಿಟ್ರೆ ಹಾ. ನಾವು ಎಲ್ಲಿ ಇಡ್ತೇನೋ ಹಾ. ಅಲ್ಲಿಯೇ ಇದು ಸ್ಥಾಪನೆ ಆಗಿ ಹೋಗ್ತದೆ. ನೀನ್ ಹೊಟ್ಟದೀಗ ಲಂಕೆಗೆ. ನಾನು ಲಂಕಾಪಟ್ಟಣಕ್ಕೆ ಹೋಗಿ ಹಾ. ಅಲ್ಲಿಯೇ ಈ ಆತ್ಮಲಿಂಗವನ್ನ ಸ್ಥಾಪನೆ ಮಾಡಬೇಕು. ಅಲ್ಲಿವರೆಗೆ ಭೂಮಿಯಲ್ಲಿ ಇಡುವಾಗಿಲ್ಲ, ಭೂಮಿಯ ಮೇಲೆ ಇಡುವಾಗಿಲ್ಲ. ಅದಕ್ಕೆ ಏನಾಗ್ಬೇಕೀಗ? ಹಾಗಾಗಿ ಹಾ. ಸುಂದರನಾಗಿರುವಂತಹ ಬಾಲಕ ನೀನು, ಹಾ. ಒಳ್ಳೆ ಹುಡುಗ. ಹಾ. ನಾನು ಸಂಧ್ಯಾ ವಂದನೆಯನ್ನ ಮಾಡಿ ಬರುವ ತನಕ ಹಾ. ಈ ಆತ್ಮಲಿಂಗವನ್ನ ನೀನು ಹಿಡಿದುಕೊಂಡಿದ್ರೆ ಹಾ. ನಿನಗೆ ಏನು ಬೇಕೋ ಎಷ್ಟು ಬೇಕೋ ಅಂದ್ರೆ ಹೊಗತ್ಲೆಗೆ ಏ ನಂಗೆ ಅಪ್ಪ ಬೈತಾರೆ ಈಗ. ಯಾಕೆ? ದನ ಹೊಡ್ಕೊಂಡು ಹೋಗದೆ ಇದ್ರೆ ಹಾ. ಇದ್ ಹಿಡ್ಕೊಂಡು ನಾನು ನಿಂತ್ಕೊಳ್ಳುವುದು, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಸಂಧ್ಯಾವಂದನೆ ಮಾಡಿ ಬರುವುದಾ? ಅಷ್ಟೊತ್ತಲ್ಲ ಪುರ್ಸೋತಿಲ್ಲ, ಏ ಪುಣ್ಯಾತ್ಮ, ಆಗುದಿಲ್ಲ, ಹಾಗೆ ಹೇಳ. ಆಗುದಿಲ್ಲ. ನೀ ಆಗುವುದಿಲ್ಲ ಅಂತ ಹೇಳುವುದು ಬೇಡ. ಹಾ. ನಿನಗೆ ಆಗಬೇಕು ಅಂತಾದ್ರೆ ಹಾ. ಏನು ಬೇಕು ಕೇಳು. ವಜ್ರ ಬೇಕಾ, ಚಿನ್ನ ಬೇಕಾ, ವೈಢೂರ್ಯ ಬೇಕಾ, ಏನು ಸುಖ ಬೇಕು ರಾವಣನಿಂದ ಕೊಡಲ್ಪಡುತ್ತದೆ. ನಾನು ನಿನ್ನ ವಜ್ರ ಬಂಗಾರ ಯಾವುದು ಬೇಡ, ಮತ್ಯಾವ್ದು ಬೇಕು? ನಾ ಕೇಳಿದ್ ನೀವು ಕೊಡ್ತೀಯಾ? ಕೇಳಪ್ಪ. ಕಡು ಬಂದು ಕೊಡಿಸುವಿಯ ಕಡುಬು, ಚಕ್ಕುಲಿ, ಹೋಳಿಗೆ, ಕರ್ಜಿಕಾಯಿ, ಎಳ್ಳುಂಡೆ, ಲಾಡು, ಪಾಯಸ. ಮುದುಕೋ ಕಡು ಬಂದು ಕೊಡಿಸುವೆಯ ಲಿಂಗವ ಪಿಡಿಯುವೆ ಕೇಳಯ್ಯ, ಲಿಂಗವ ಪಿಡಿಯುವೆ ಕೇಳಯ್ಯ. ತಡಮಾಡದೆ ಮೋದಕಗಳ ಈಯುತ, ತಡಮಾಡದೆ ಮೋದಕಗಳ ಈಯುತ, ಸಡಗರ ಸಂತೋಷವ ಪಡಿಸೋ. ಕಡುಬನ್ನು ಕೊಡಿಸುವೆಯ ಲಿಂಗವ ಹಿಡಿಯುವೆ ಕೇಳಯ್ಯ. ಕಡುಬು ಕಡುಬು. ಹೇಳು ಹುಡುಗ, ನಿನಗೆ ವಜ್ರ ಬೇಕೋ, ಚಿನ್ನ ಬೇಕೋ, ಏನು ಸಂಪತ್ತು ಬೇಕು ಕೇಳು, ನಾನು ಕೊಡ್ತೇನೆ. ಈ ಗಣಪತಿ ನಿನ್ನ ವಜ್ರಕ್ಕೋ, ವೈಡೂರ್ಯಕ್ಕೋ, ಬಂಗಾರಕ್ಕೋ ಯಾವುದನ್ನು ಕೇಳುವುದಿಲ್ಲ, ಬಯಸುವುದೂ ಇಲ್ಲ. ಅದು ಯಾವುದು ಬೇಡವಾ? ಆಹಾ. ಮತ್ತೇನು ಬೇಕು ನಿನಗೆ? ಈ ಪ್ರೀತಿಯಿಂದ, ಆತ್ಮಶುದ್ಧಿಯಿಂದ ಶುದ್ಧಿಯಿಂದ ಏನ್ ಕೊಡ್ತಿ ಹೇಳು? ನಿನಗೆ ಏನು ಬೇಕು ಹೇಳು? ನನಗ ಹೌದು. ಕಡುಬು ಬೇಕು. ಏನು ಕಡುಬು ಕಡುಬು ಕೊಡ್ಬೇಕಾ? ಹಾ. ಎಷ್ಟು ಕಡುಬು ಬೇಕು ಕೇಳ, ಕೊಡ್ತೇನೆ. ನಾನು ಹಂಗ ಬೇಡ. ಏ ಗಣಪತಿ, ಇಲ್ಲಿ ಬಾರೋ. ಅದಕ್ಕೆ ಅದಲ್ಲದೆ ಇದ್ರೆ ನೀನೇ ಕೇಳಿದ್ದು ಕಡುಬು ಬೇಕು ಅಂತ. ನೀ ಎಂತ ಮಧ್ಯೆ ಕಡುಬು ಕೊಟ್ಟು? ಹಾಗಲ್ವೋ? ಈ ಕಡುಬು ಕೇಳಿದ್ದಲ್ಲ, ಮತ್ತೆ ಕೊತ್ತೆ ಕಡುಬು. ಓ, ಕೊಟ್ಟೆ ಕಡುಬು ಅಷ್ಟೇ ಅಲ್ಲ, ಹಾ, ಮತ್ತೆ ಕಬ್ಬು ಬೇಕು. ಕಬ್ಬ? ಯಾವ ಕಬ್ಬು? ಒಂದ್ 2-3 ದಂಟು ಕಬ್ಬು ಕೊಟ್ರಾಗ್ಲಿಲ್ವಾ? ಒಂದು ಹೊರೆ ಕಬ್ಬು ಬೇಕು. ಒಂದು ಹೊರ ಕಬ್ಬು ಹಾ. ನಿನಗೆ? ಆಮೇಲೆ ಎಳ್ಳುಂಡೆ ಕೊಡ್ತೀಯಾ? ಎಳ್ಳುಂಡೆ, ಚಕ್ಲಿ, ಚಕ್ಲಿ, ಹೋಳಿಗೆ, ಹೋಳಿಗೆ, ಪಾಯಸ, ಆಮೇಲೆ ಹಾ. ಲಾದು. ಯಾವುದು? ಲಾದು. ಇದೇನು ಲಾಡು? ಲಡ್ಡು ಹೇಳ್ರೆ ಸಣ್ಣದು, ಲಡ್ಡು ಅಂದರೆ ಸಣ್ಣದು, ಲಾದು ದೊಡ್ಡದು. ಓಹೋ, ನಿನಗೆ ಬೇಕಾದದ್ದು ದೊಡ್ಡದು. ದೊಡ್ಡ ಲಾದು. ಸತ್ಯ ಹೇಳು ಹುಡುಗ, ಹಾ. ಇಷ್ಟೆಲ್ಲ ಕೇಳಿದ ನೀನು ಒಬ್ಬನೇ ತಿಂತೀಯೋ ಅಥವಾ ಮತ್ತಾರಿಗಾದ್ರೂ ಕೊಟ್ಕೊಂಡು ತಿಂತೀಯೋ? ಅಯ್ಯೋ, ಅದು ಹಾಗೆ. ಹಾಗೆ. ಮೊದ್ಲು ನನ್ನ ಹತ್ರ ಇರ್ತದೆ, ಇರ್ತದೆ. ಆಮೇಲೆ ಆಮೇಲೆ ನನ್ನ ಹತ್ರ ಯಾರು ಇರ್ತಾರೆ ಅವ್ರು ತಿಂತಾರೆ. ಮೊದಲಿರುವುದು ನಿನ್ನ ಹತ್ತಿರ, ಮೊದ್ಲಿರೋದು ನನ್ನ ಹತ್ರ ಪಂಚಕಜ್ಜಿ ಎಲ್ಲ ನನ್ನ ಹತ್ರ ಇರ್ತದೆ. ಆಮೇಲೆ ಮನೆಗೆ ಆ ಪಂಚಕಜ್ಜಿ ಎಲ್ಲ ಹೋಗಿ ಕೇಳಿದ್ರೆ ಹಾ. ಪಕ್ಕದಲ್ಲಿ ಇದ್ದರೆ ತಿಂತಿರ್ತಾರೆ ಬೆಳವರೆಗೂ. ಹೌದೇನೋ?
ಅದಕ್ಕಾಗಿ ಇಷ್ಟೆಲ್ಲ ಕೇಳುವುದು ನೀನು. ಹೌದೌದು. ಯೋಚನೆ ಮಾಡಬೇಡ. ನೀನು ಕೇಳಿರುವಂತ ಈ ಎಲ್ಲವನ್ನ ನಿನಗೆ ಕಡುಬು, ಚಕ್ಕುಲಿ, ಮೋದಕ, ಕಬ್ಬು, ಪಂಚಖಾದ್ಯ ಎಲ್ಲ ಗೊತ್ತಲ್ಲ, ಏನೇನು ಬೇಕು ಎಲ್ಲವನ್ನ ಕೊಡ್ತೇನೆ. ಆಯ್ತು. ಆದ್ರೆ ನಾನು ಬರುವ ತನಕ ಈ ಆತ್ಮಲಿಂಗವನ್ನ ಹಿಡಿದುಕೊಂಡು ನೀನು ನನಗೊಂದು ಸಹಾಯ ಮಾಡ್ಬೇಕು. ಅದಿಲ್ಲ. ಹೌದಾ? ಇಷ್ಟೆಲ್ಲ ಗೊತ್ತಿ ಅಂದ್ಮೇಲೆ ಒಂದ್ ಸಣ್ಣ ಉಪಕಾರ ಮಾಡುವ. ಹೌದಾ? ಬೇಗ ಹೋಗುವ. ಅಯ್ಯೋ ಬೇಗ ತಡಾದ್ರೆ ಅಪ್ಪ ಬೈತಾರೆ ಮಗ. ಹೀಗೆ ಹೋಗ್ತೇನೆ, ಹಾಗೆ ಬರ್ತೇನೆ. ಅದು ಕೊಡು. ಆಯ್ತಾ? ಬೇಗ ಹೋಗುವ. ಏನು ಮಾಡುವುದು ಹೊರಟಿದ್ದೀಯೋ ನೀನು? ನೀ ಸುಳ್ಳೆ ಸಾಹಿತ್ಯ ನೀನ. ಏನು ಅದು ಆತ್ಮಲಿಂಗ ಅಲ್ಲದ ಮತ್ತೆ ಕವಿ ಕಲ್ಲು. ನಿನ್ನ ಎಷ್ಟು ಭಾರ ಉಂಟು ಮಾರಾಯ. ಒಂದು ಹಿಡ್ಕೊಂತ ನನ್ನ ಹತ್ರ. ನಿನಗೆ ಭಾರ ಆಯ್ತಾ? ಮತ್ತೆ ಅದಕ್ಕಾಗಿಯೇ ಹೇಳುವುದು ಏನು? ನಾವು ದೇವರನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ ಅಂತರಂಗ ಶುದ್ಧದಿಂದಲಾಗಿ ಪ್ರಯತ್ನವನ್ನ ಪಡಬೇಕು. ಅದು ಹೇಗೆ? ನೀನು ಹೇಳಿದೆಯಲ್ಲ, ಇದೊಂದು ಹಳೆ ಬದಿಯಲ್ಲಿರುವಂತಹ ಕಲ್ಲು ಕಲ್ಲು ಎಂಬ ಹಾಗೆ ತಾತ್ಸಾರವಾಗಿ ಮಾತನಾಡುತ್ತಾ ಈ ಆತ್ಮರಂಗವನ್ನ ಹಿಡಿದುಕೊಳ್ಳುವುದಕ್ಕೆ ನೀ ಪ್ರಯತ್ನ ಪಟ್ಟೆ. ಹಾಗಾಗಿಯೇ ಇದು ನಿನಗೆ ಭಾರ ಆಯ್ತು. ಒಂದು ಕೆಲಸ ಮಾಡು. ಓಂ ನಮಃ ಶಿವಾಯ ಎನ್ನುತ್ತ ಆ ಶಂಕರನನ್ನ ಭಕ್ತಿಯಿಂದ ಸ್ಮರಿಸುತ್ತಾ ನೀ ಹಿಡಿದದ್ದೇ ಹೌದಾದ್ರೆ ನಿನಗೆ ಭಾರವಾಗಿರುವ ಈ ಲಿಂಗ ಹೂವಿನಷ್ಟು ಹಗುರವಾಗುತ್ತದೆ. ಹೌದಾ? ಪ್ರಯತ್ನ ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಬೇಗ ಇಡು ಮಾರಾಯ. ಓಂ ನಮಃ ಶಿವಾಯ, ಬೇಗ ಕೊಡು ಮಾರಾಯ. ಓಂ ನಮಃ ಶಿವಾಯ, ಬೇಗ ಕೊಡ. ಕೊಟ್ಟ ಆಯ್ತಲ್ಲ, ಬೇಗ ಇಡು ಮಾರಾಯ, ತಡಾಗ್ತದೆ. ಕಣ್ಣು ಬಿಟ್ಟು ನೋಡ. ಏನ್ ಮಾಡ್ತಾ ಇದ್ದೀಯ ಹುಡುಗ? ಅದೇ ನೋಡಿದ್ಯಾ ಎಷ್ಟು ಹಗುರ ಆಯ್ತು ಅಂತ. ಒಂದ್ ಕೆಲಸ ಮಾಡ. ಏನು? ಇಲ್ಲೊಂದು ಕಾಲ್ ಕೊಡ. ಕಾಲು ಇಲ್ಲೊಂದು ಕಾಲ್ ಕೊಟ್ಟು ಇಲ್ಲೊಂದು ಹೀಗಿಟ್ರೆ ತುರ್ಮಣೆ ಆಗ್ತದೆ. ನಿನ್ನ ತುರ್ಮಣೆ ಮಾಡ್ಲಿಕ್ಕೆ ಅದು ಬೇಡ. ಅಲ್ಲ, ನಿನ್ನ ಬಾಯಿ ತೆಗೆದ್ರೆ ಸಾಕು. ಅದಿಬ್ರದ್ದು ಹಾಗೆ ಉಂಟಾ? ಅಂದ್ ಒಳಗಿದೆ. ಸ್ವಲ್ಪ ಒಳಗುಂಟ ಹೊರಗುಂಟ. ಅದಲ್ಲ, ಒಂದ್ ನಿನ್ ತೆಗಿ, ಒಂದ್ ನನ್ ತೆಗಿವ. ಮೇಲ್ಬದಿ ನಿಂದ ಆಯ್ತು, ಕೆಳಬದಿ ನಂದಾಯ್ತು. ನೀನು ಬಿಟ್ರೆ ಇಂಥದ್ದೇ ಹೇಳ್ತಿ ಅಂತ ನನಗೆ ಗೊತ್ತಿದೆ. ಅದಲ್ಲ ಇದೆ. ಪುಣ್ಯಾತ್ಮ ಅಲ್ಲ ಎತ್ತರ್ಥ. ಎಂತದ್ದು ಮಹಾರಾಯ ಇದು? ಒಂದೇ ಸಮಯ ಅದೆಲ್ಲ ಆಟವನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿ ಹಗುರ ಆಯ್ತು ಅಂತ. ಅಯ್ಯೋ ಪುಣ್ಯಾತ್ಮ, ಹಗುರ ಆಯ್ತು ಅನ್ನುವ ಕಾರಣಕ್ಕೆ ಆಟ ಆಡುವ ವಸ್ತು ಅಲ್ಲ ಅದು. ಒಂದು ಕೆಳಬಿದ್ರೆ ಕೆಳಗೆ ಬಿದ್ರೆ ಇಲ್ಲೇ ಸ್ಥಾಪನೆ ಆಗುತ್ತದೋ. ಪ್ರಸಂಗ ಮುಗ್ದು ಹೋಯ್ತು. ಇಲ್ಲೇ ಮುಗ್ದೋಗ್ತದೆ ಪ್ರಸಂಗ. ಹಾಗಾಗ್ಬಾರ್ದು. ನಿಂಗೆ ಪ್ರಸಂಗ ಮುಗಿಸ್ಬೇಕು ಅಂತಿದ್ರೆ ಹಾಗೆ ಮಾಡ್ಬೇಕಾಗ್ತದೆ. ಇದೊಂದು ಕೆಲಸ ಮಾಡಬೇಡ. ಆಯ್ತಾಯ್ತು. ಆದಷ್ಟು ಬೇಗ ಅದ್ರೊಂದು ನೀ ಹೋಗ್ಬಾ. ನಾನು 3 ಬಾರಿ ಕರೀತೇನೆ. ಎಷ್ಟು ಬಾರಿ? 3 ಬಾರಿ. ಹೌದಾ? 3 ಬಾರಿ ಕರೆಯುವುದರ ಒಳಗಾಗಿ ನೀ ಬಂದ್ರೆ ಅಡ್ಡಿಲ್ಲ, ಇಲ್ದಿದ್ರೆ ಕೆಳಗೆ ಇಟ್ಬಿಡ್ತೇನೆ. ಅಯ್ಯೋ ಪುಣ್ಯಾತ್ಮ, ತಡ ಆದ್ರೆ ನಂಗೆ ಸಂಬಂಧ ಇಲ್ಲ. ಗಣಪತಿ ಭಟ್ರೆ ಹಾಗೆಲ್ಲ ಮಾಡಬೇಡಿ. ನೀನು 3 ಬಾರಿ ಕರೆಯುವುದರೊಳಗಾಗಿ ನಾನು ಬರ್ತೇನೆ. ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಧಾರಿಸ್ಕೋ ಮಾರಾಯ. ಸುಧಾರಿಸ್ಲಿಕ್ಕೆ ಆಗುದಿಲ್ಲ, ಅಪ್ಪ ಬೈತಾರೆ ನಂಗೆ ಮನೆಯಲ್ಲಿ. ಹಾಗೆ ಆಗ್ಲಿ. ನೀನು 3 ಬಾರಿ ನೋಡು, ರಭಸವಾಗಿ ಕರೆಯುವುದಲ್ಲ. ಬೇಗ ಬೇಗ ಕರಿಬಾರ್ದು. ಬಿಟ್ಟು ಅದಲ್ಲ. ಆದಷ್ಟು ಬೇಗ ನಾನು ಸಂಧ್ಯಾವನ್ನ ಪೂರೈಸಿ ಬರ್ತೇನೆ. ರಾವಣ ಎಂತ ಆಯ್ತಾ? ರಾವಣ ಅಂದ್ಯಲ್ಲ, ಇದು ಲೆಕ್ಕಕ್ಕೆ ಬಂತ ಇದು? ನಾ ಹೀಗೆ ಕರೀತೆ ಅಂತ ಈಗ ಮಾಡಿ ತೋರಿಸ್ತೆ. ಈಗ ಗಾಬರಿ ಆಗ್ಬೇಡ. ಗಣಪತಿ ಭಟ್ರೆ, ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ. ಇಲ್ಲ, ಬೇಕಾರುವುದಿಲ್ಲ. ಬೇಕರಿಬೇಡ. ಪೂರೈಸಿ. ಹೌದಾ? ಆಯ್ತಪ್ಪ, ಜಾಗ್ರತೆ. ಕೆಳಗಿಡಬೇಡ. ಏನು ಏನು ಆಶ್ಚರ್ಯವಾಯ್ತು ನಿಮಗೆ? ಹೌದು. ಕಾಲ ಹಾಗಿತ್ತು, ಈಗ ಸರಿಯಾಯ್ತು ಅಂತಲ್ವಾ? ಎಲ್ಲವೂ ಸರಿಯೇ ಇತ್ತು. ಹೌದಾ? ಎಲ್ಲವೂ ಸರಿಯಾಗಬೇಕೆನ್ನುವ ಕಾರಣಕ್ಕಾಗಿ ನಾನು ಈ ರೀತಿ ಬಂದದ್ದು. ನಾನು ಯಾರು ಗೊತ್ತಾಯ್ತಾ? ಯಾರು? ಆ ಪರಮೇಶ್ವರನ ಮಗ, ವಿಘ್ನನಾಶಕ ಮಹಾಗಣಪತಿ ವಿನಾಯಕ ಅಂದ್ರೆ ನಾನೇ. ಹೌದಾ? ಈ ರೂಪದಲ್ಲಿ ಬಂದೆ. ಹಾಗಾದ್ರೆ ಈ ಗೋವುಗಳ ಯಾರು ಅಂತ ತಿಳ್ಕೊಂಡಿದ್ದೀರಿ? ಈ ಗೋವುಗಳು ಯಾವ ಸಾಮಾನ್ಯ ಗೋವುಗಳಲ್ಲ. 33 ಕೋಟಿ ದೇವತೆಗಳೇ ಗೋವುಗಳಾಗಿ ಬಂದವರು. ಅದು ಇವನಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಇಲ್ಲಿದ್ದವರೆಲ್ಲರೂ ದೇವತೆಗಳ ಪ್ರಶ್ನೆ ಇಲ್ಲ. ಒಟ್ಟಿಗೆ ಹಾಕಿ ಬಂದೆ ನಾನು. ಯಾವತ್ತು ಯಾವುದೇ ಕಾರ್ಯ ಮಾಡುದಿದ್ರು ಗಣಪತಿಗೆ ಮೊದಲು ಪೂಜೆ ಕೊಡ್ತಾರೆ. ಯಾಕೆ? ಮಾಡುವ ಕಾರ್ಯದಲ್ಲಿ ಯಾವುದೇ ರೀತಿಯಾದ ವಿಘ್ನ ಬರಬಾರದು ಅಂತ. ತಂದೆಯ ಆತ್ಮಲಿಂಗ ಇವನ ಕೈ ಸೇರಿದೆ. ಇವು ಮುಂದುವರೆದು ಹೋಗಿ ಲಂಕೆಯಲ್ಲಿಟ್ಟಂತಾದ್ರೆ ಅದೇ ಭೂ ಕೈಲಾಸ ಆಗ್ತದೆ. ಇವನೇ ಈಶ್ವರನಾಗ್ತಾನೆ. ಮತ್ತೆ ಆಗುದೇನು? ಅನಾಹುತವೇ, ವಿಘ್ನವೇ ಆಗು.
ಆ ವಿಘ್ನ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಘ್ನನಾಶಕ ಅಂತ ನಾನು ಈ ರೂಪದಲ್ಲಿ ಬಂದಿದ್ದೇನೆ. ಅವನಿಗೆ ಗೊತ್ತಾಗ್ಲಿಲ್ಲ, ಇದು ಮುಂದೆ ಹೋಗ್ಲೂಬಾರ್ದು, ಇದೊಂದು ವ್ಯವಸ್ಥೆ ಆಗ್ಲೇಬೇಕಲ್ಲ. ನೋಡ್ತಾ ಇರಿ ಈಗ. ಭರವದು ಲಿಂಗ ಎನ್ನುತ್ತಲಿ ಕರೆದ ಕರಸೌಜೆಯದಿ ಕಳಂಬರನೆಂದರಿದ. ಏ ರಾವಣ, ಲಿಂಗ ಬಾರ ಆಯ್ತು, ಬೇಗ ಬಾರೋ. ಎರಡನೇ ಬಾರಿ ರಾವಣ ಎಂದು ಕರೆದ ಭರತನಿಗೆ ಗೊತ್ತು ಎಷ್ಟೆಂದು ಕೇಳ. ಓ ರಾವಣ, ತಡ ಆಗ್ತಾ ಉಂಟು, ಬೇಗ ಬಾರೋ. ಮೂರನೇ ಬಾರಿ ರಾವಣ ಬಾರೋ ಎಂದು ಭಾರವದು ಲಿಂಗ ಕರುಣೆ ತೋರೆಲ್ಲ. ಓ ರಾವಣ, ಇನ್ ತಡ ಮಾಡಿದ್ರೆ ಆಗುದಿಲ್ಲ, ನಂಗೆ ಹೊತ್ತಾಯ್ತು. ಹರಿದರು ರಾವಣನ ಬಲದಲ್ಲಿ ಕಿರಿಸಿದ ಬಂದು ಎಡಗೈಲಿ ಕೆಡಿಸಿದೆ ವಿಶ್ವದ ಘಾತಕ. ಸಿಡಿದು ದೈನಾಲ್ ತುಂಡುಗಳು ಪೊಡವಿಯೊಳು ಅಲ್ಲಲ್ಲಿ ಬಿದ್ದವು. ಬಡಿದು ಲಿಂಗಕ್ಕೆ ಶಿರವ ನಿಚ್ಚಣ ಬಡಿವೆನೆಂದ. ಶಂಭುವೇ, ಶಂಕರನೇ, ಏನಾಗಿ ಹೋಯಿತು, ಏನಾಗಿ ಹೋಯಿತು? ಹರ ನನ್ನನ್ನು ಎಚ್ಚರಿಸಿದ್ದ, ಯಾವ ಕಾರಣಕ್ಕೂ ಭೂಮಿಗೆ ಸ್ಪರ್ಶವಾಗಬಾರದು ಲಿಂಗ. ಸ್ಪರ್ಶವಾದರೆ ಇದುವೇ ರಸಾತಳವನ್ನ ಸೇರ್ತದೆ. ಹರನ ಮಾತಿನಂತೆ ಲಿಂಗವು ಭೂಮಿಯಲ್ಲಿ ಹುದುಗಿ ಹೋಯಿತಲ್ಲ. ಕೀಳುವುದಕ್ಕೆ ಎಷ್ಟೇ ಪ್ರಯತ್ನಿಸಿದರೂ ಲಿಂಗ ಬಾರದು. 4 ಚೂರುಗಳಾಗಿ ಎಸೆದಿದ್ದೇನೆ. ಏನು ಮಾಡಲಿ? ಅಮ್ಮನಿಗೆ ಕೊಟ್ಟ ಮಾತು ತಪ್ಪಿದರೆ ಅವರ ಮಗ ನಾನಲ್ಲ, ಹರನ ಭಕ್ತ ನಾನಲ್ಲ. ಇಲ್ಲ, ಅಮ್ಮನಿಗೆ ಕೊಟ್ಟ ಮಾತನ್ನು ನೆರವೇರಿಸುವುದಕ್ಕಾಗದಿದ್ದ ಮೇಲೆ ಬದುಕಿ ಏನು ಪ್ರಯೋಜನ? ಕಾಣುವ ಲಿಂಗಕ್ಕೆ ತಲೆಯನ್ನ ಚಚ್ಚಿ ನನ್ನ ಆತ್ಮವನ್ನು ಆಹುತಿಯಾಗಿಸಿಕೊಳ್ತೇನೆ. ಅನಿತರಲಿ ಶಿವನೈ ತಂದು ನಡನು ಮೈದೂರಿದನು ರಾವಣ ಬಿಡು ಛಲವ. ರಾವಣ ಬಿಡು ಛಲವ, ಈ ಲಿಂಗ ಸಿಗದಯ್ಯೇ. ಪೊಡವಿಗಿದು ಕೈಲಾಸವಾಯಿತು ನಿನ್ನ ದೆಸೆಯಿಂದ. ಕೈಲಾಸವಾಯಿತು ನಿನ್ನ ದೆಸೆಯಿಂದ. ಸಡಗರದಿ ಆಸುರರ ಸಹಿತಲಿ ಒಡನೆ ನೆಲೆಸುವೆನಯ್ಯ ಈ ಸ್ಥಳದಿ. ನುಡಿಯಲೇನು ಮಹಾಬಲೇಶ್ವರ, ನುಡಿಯಲೇನು ಮಹಾಬಲೇಶ್ವರ, ಇದುವೇ ಗೋಕರ್ಣ. ರಾವಣನೆ ಬಿಡು ಛಲವ, ಈ ಲಿಂಗ ಸಿಗದು. ಆ ಮಗನೇ ರಾವಣ, ನಿನ್ನ ಛಲವನ್ನ ಬಿಡು. ನಿನಗೆ ಈಗಾಗಲೇ ಹೇಳಿದವನಿದ್ದೇನೆ, ಆತ್ಮಲಿಂಗ ರಸಾತಳವನ್ನ ಸೇರಿತ್ತು ಅಂತಾದ್ರೆ ಮತ್ತೆ ಮರುಪ್ರಾಪ್ತಿ ನಿನಗಾಗುವುದಿಲ್ಲ. ಈಗ ನೋಡು, ಭೂಮಿಯ ಸ್ಪರ್ಶ ಆದ ಮರುಗಳಿಗೆಯಲ್ಲಿ ನಿನ್ನ ಪರಾಕ್ರಮದಿಂದಲಾಗಿ ಶಕ್ತಿಯಿಂದಲಾಗಿ ಲಿಂಗವನ್ನ 4 ತುಂಡವನ್ನ ಮಾಡಿ 4 ದಿಕ್ಕಿಗೆ ನೀರೆಸೆದವನಿದ್ದೀಯ. ಅದರ ಪರಿಣಾಮವಾಗಿ ಸ್ವಕ್ಷೇತ್ರಗಳ ನಿರ್ಮಾಣವಾದದ್ದು ಹೌದು. ಸಿದ್ದೇಶ್ವರ, ದಾರೇಶ್ವರ, ಗುಣವಂತೇಶ್ವರ, ಮೂರಡೇಶ್ವರ ಎಂಬುದಾಗಿ ಕೊನೆಯಲ್ಲಿ ನಿನ್ನಲ್ಲಿರುವಂತಹ ಮಹಾಬಲದಿಂದಲಾಗಿ ಲಿಂಗವನ್ನ ನೀನು ತೆಗೆಯುವುದಕ್ಕೆ ಮುಂದಾದೆ. ಆದರೆ ನೀನಂತೆ ಅಲ್ಲವೇ ಅಲ್ಲ, ನಾನೇ ಮುಂದಾಗಿ ಲಿಂಗವನ್ನು ತೆಗೆಯುವುದಕ್ಕೆ
ಹೋದೆ ಅಂತ ಆದರೆ ನನ್ನಿಂದಲೂ ಅಸಾಧ್ಯವಾಗಿರುವಂತಹ ಕಾರ್ಯ ಇದು. ನಿನ್ನಲ್ಲಿರುವಂತಹ ಮಹಾಬಲದಿಂದ ನೀನು ತೆಗೆಯುವುದಕ್ಕೆ ಮುಂದಾದೆಯಲ್ಲ, ಆಗ್ಲಿಕ್ಕಿಲ್ಲ. ಯಾಕೆ? ಒಮ್ಮೆ ಆತ್ಮಲಿಂಗದ ರೂಪವನ್ನ ನೋಡು. ಗೋವಿನ ಕರ್ಣದಂತೆ ಇದು ಶೋಭಾಯಮಾನವಾಗಿದೆ. ಆ ಕಾರಣಕ್ಕಾಗಿ ಈ ಕ್ಷೇತ್ರವೇ ಗೋಕರ್ಣ. ಇಲ್ಲಿ ನಾನು ಮಹಾಬಲೇಶ್ವರನಾಗಿ ಸದಾಕಾಲ ಸ್ಥಾಯಿಯಾಗಿರ್ತೇನಂತೆ. ಅಷ್ಟೇ ಅಲ್ಲ, ನೋಡು, ಈ ಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳ ಅಭಿಷ್ಟೆಯನ್ನು ಈಡೇರಿಸುವವನಾಗ್ತೇನೆ. ಬರುವವರು ಭದ್ರಕಾಳಿಯ ದರ್ಶನವನ್ನು, ಜೊತೆಗೆ ಈ ಲಿಂಗ ಈ ಭೂಮಿಯನ್ನು ಸ್ಪರ್ಶಿಸುವುದಕ್ಕೆ ಬೇಕಾಗಿ ಈ ಮೊದಲು ನಿನ್ನ ಜೊತೆ ಮಾತನಾಡ್ತಾ ಇದ್ದಂತಹ ವ್ಯಕ್ತಿ ಅವ ಗಣಪತಿಯೇ ಆಗಿದ್ದಾನೆ. ಆ ಗಣಪತಿಯು ಇಲ್ಲಿ ನೆಲೆಯಾಗಿದ್ದಾನೆ. ಭದ್ರಕಾಳಿಯನ್ನು, ಗಣಪತಿಯನ್ನು ಸಂದರ್ಶಿಸಿ ನನ್ನನ್ನು ನೋಡಿ ನನಗೆ ಪೂಜೆಯನ್ನು ಕೊಟ್ಟರು ಅಂತಾದ್ರೆ ಅವರ ಆಸೆಗಳನ್ನೆಲ್ಲ ನಾನು ಈಡೇರಿಸ್ತೇನೆ. ಮಗನೇ, ಮಾತೆಗೆ ಕೊಟ್ಟಂತ ಮಾತು ಈಡೇರಲಿಲ್ಲ ಎಂಬಂತ ಖಿನ್ನತೆಗೆ ಒಳಗಾಗಬೇಡ. ವರ್ಷಕ್ಕೊಮ್ಮೆ ಇಲ್ಲಿವರೆಗಾಗಿ ಪುಷ್ಪಕ ವಿಮಾನವನ್ನ ಏರಿ ಮಾತೆ ನಡುಗೂಡಿ ಬಂದು ಈ ಆತ್ಮಲಿಂಗಕ್ಕೆ ಪೂಜೆಯನ್ನು ಅರ್ಪಿಸು. ನಿನಗೆ ಒಳಿತಾಗ್ತದೆ. ವಿಶ್ವವಸ್ತು ಕೈಕಸಾದೇವಿಯ ಸಂಜಾತ ವಿಖ್ಯಾತ ಪ್ರಖ್ಯಾತ ರಾವಣ, ರಾವಣ ಲೋಕದಲ್ಲಿ ಮಾಡಿದ ಸಾಧನೆ ಅನೇಕ ಉಂಟು. ನಮ್ಮ ಕೀರ್ತಿ ವಿಶೇಷ ಅಂತ ಹೇಳುವುದು ಗಗನೆತ್ತರಕ್ಕೆ ದಿವಸ ಪಸರಿಸಿದೆ. ಸುರಪ್ಪ ಮುಖ್ಯರಾಗಲಿದೆ. ತರೆಯಲ್ಲಿರುವ ರಸು ಮಕ್ಕಳ ಎದೆ ಗುಂಡಿಗೆಯನ್ನ ಮೆಟ್ಟವನು ಈ ಪ್ರಚಂಡ ರಾವಣ. ಹೇಳಿದ್ದೇನು? ಹೊರಿ ಒಬ್ಬ ತಪ್ಪಿದ್ದಾನೆಂದ ಕ್ಷಣ ಹೊರೆಯ ವಿಚಾರ ಅಂತಿರಲಿ. ಅಣ್ಣ ಕೃತವೀರ್ಯ ತನುಜ ಕಾರ್ತ್ಯವೀರಾರ್ಜುನ ಅವನೊಬ್ಬ ಬಲಾಢ್ಯ ಇದ್ದಾನೆ. ಹೋಗಿ ಅವನನ್ನ ಜಯಿಸು. ಆಡಿರುವ ಮಾತು ವಿಭೀಷಣ, ಮಾತು ಕೊಟ್ಟಿದ್ದೇನೆ. ಹೈಹಯ ವಂಶಜ ಅವನ ಸದೆ ಪಡೆಯದೆ ಹೋದರೆ ಬ್ರಹ್ಮ ಕುಲದವನೇ ಸುಳ್ಳು. ತುಂಬಿರುವಂತ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದವರಿದ್ದೇನೆ. ಸೋಲು ಗೆಲುವು ಮುಖ್ಯ ಅಲ್ಲ. ದೊಡ್ಡದೊಂದು ಉಂಟು ಅಂತಾದ್ರೆ ಕೆಣಕುವುದೇ ನನ್ನ ಪಾಲಿಗೆ ಹವ್ಯಾಸ ಆಗಿಬಿಟ್ಟಿದೆ. ಸೋತವ ಗೆದ್ದಾನು, ಗೆದ್ದವ ಸೋತಾನು. ಬಿಡ ಅನಗಸೇನಾಧೀಶನಿಗೆ ಆಣತಿ ಇತ್ತು. ಮನುಮಥಾರಿಯ ಮನದಿ ಧ್ಯಾನಿಸಿಗ ಮನೋದ್ಯೋಗ ಬರನಾದ. ಮನುಮಥಾರಿಯ ನೆನೆದು ನಮ್ಮವರಿಗೆಲ್ಲ ಆಜ್ಞೆ ಮಾಡಿದ್ದೇನೆ. ವಿಳಂಬ ತರವಲ್ಲ. ಅಮಿತವಾದಂತ ಪರಿಯನ್ನ ಕೂಡಿಕೊಂಡು ಹೋಗುವುದೆಲ್ಲಿಗೆ? ಮಾಹಿಷ್ಮತಿಯ ಪಟ್ಟಣ. ಕೃತವೀರ್ಯ ತನುಜ ಕಾರ್ತ್ಯವೀರಾರ್ಜುನ ಹೇಳಿ ಪಟ್ಟಣ.
ನಾವು ಬಂದಂತ ವಿಚಾರ ಇಲ್ಲಿ ಅರಸನಿಗೆ ಮುಟ್ಟಬೇಕಲ್ಲ. ಯಾರಿದ್ದಾರೆ ಇದ್ದಾನೆ ಒಬ್ಬ. ಚಲನಾ ಶಕ್ತಿ ಏನೋ ಉಂಟು, ಕ್ರಿಯಾಶಕ್ತಿ ಉಂಟು ನೋಡು. ಶಕ್ತಿ ಉಂಟು, ಕ್ರಿಯಾಶಕ್ತಿಯು ಉಂಟು, ಚಲನಾಶಕ್ತಿಯು ಉಂಟು, ಇನ್ನು ವಾಕ್ ಶಕ್ತಿ ಉಂಟು. ನೋಡ್ಬೇಕಲ್ಲ. ನೋಡ್ಬೇಕು. ಯಾರೋ ನೀನು? ನಾನು ನಾನು ನೀನೆ. ಭಾಗಿಯ ಭಕ್ಕ ಆ ಭಾಗಿಯ ಭಕ್ಕ ಕೇಳ್ದಿಯಲ್ಲ ಪ್ರಸ್ತಾವ? ಹೇಳಿದ್ದೆ. ಬಾಗಿಲ ಭಕ. ದಿವಸಕ್ಕೆ ಎಷ್ಟು ಬಾಗಿಲು ಬೇಕೋ ತಿನ್ಲಿಕ್ಕೆ ನಿನಗೆ? ಎಂಕ ಅದ ನೀ ಹೇಳ್ದಿಯಲ್ಲ ಬಾಗಿಲ ಭಕ. ಅದು ಅಂಗ ಮಗಯ್ಯ. ಈ ಬಾಗಿಗೆ ಹಾಗೂ ಭಕ. ಓ, ಈ ಬಾಗಿಲಿಗೆ ನೀನು ಭಟ? ಭಕ. ಸರಿಯಪ್ಪ, ಅದು ಹೌದು. ಏನು ಈ ಊರಲ್ಲಿ ನಿನಗೆ ಮಾತ್ರ ಹೀಗೋ, ಎಲ್ಲವರಿಗೂ ಹೀಗೋ? ಒಮ್ಮೆಗೆ ಹೀಗೆ. ಅಪ್ಪ, ನಿನಗೊಬ್ಬನಿಗೆ ಅಂತ ಆಯ್ತು. ಹೌದು. ಎಲ್ಲವರಿಗೂ ಹೀಗಲ್ಲ. ಏನಾಗಿದೆ? ಹಂಗ ಹುಕ್ಕುವಾಗ ಹೀಗೆ, ಹುಟ್ಟುವಾಗ ಹೀಗೋ, ಹುಟ್ಟಿದ ಮೇಲೆ ಹೀಗೋ? ಹುಕ್ಕು ಮಗಳು ಹಾಗೆ ಇಕ್ಕೋ, ಆಹಾ, ಮಗಳು ಹಾಗೆ ಇಕ್ಕೋ. ಮಗಳು ಸರಿ ಇದ್ದಾಳ? ಎಷ್ಟು ವರ್ಷ ಆಯ್ತು? ಮೂಗು. ಹೌದಾ, ಬಹಳ ಸಣ್ಣವಳು ಅಂತ ಆಯ್ತು. ಹೆಂಗೆ ಅದೇ ನೀನು ಹೇಳ್ದಲ್ಲ ಮಗಳ ವಿಚಾರ. ಮತ್ತೆಂತದ್ದು? ಮಗಳು ಅಂಗ ಮಗಯ್ಯ. ಮಗಳು ಮಗಳು. ಓ, ಹುಟ್ಟುವಾಗಲ ಹೀಗಲ್ಲ, ಮಗಳು ಮೊದಲು ಹಾಗೆ ಇಕ್ಕೋ. ಮೊದಲು ಸರಿ ಇತ್ತು, ಹೇಗೆ ಆಮೇಲೆ ಈ ಹೂಗಿ ಒಳಗೆ ಮೂಗಿನ ಒಳಗೆ ಬುಕ್ ಮಾಂಸ, ಮೂಗಿನ ಒಳಗೆ ಬುಕ್ ಮಾಂಸ, ದುರ್ಮಾಂಸ. ಅಯ್ಯ ಅಯ್ಯಯ್ಯೋ, ಮೂರಿತ್ತು ಸಾಯ. ಬುಕ್ ಮಾಂಸ ಬೈಕ ಹಾಗಾಗೋ ಮಾಕಾಗುವಾಗ ಹೊಯ್ ಹೊಯ್ಯ ಹೊಯ್ ಹೊಯ್ಯಾಗು. ಓ, ದುರ್ಮಾಂಸ ಬೆಳೆದ ಕಾರಣವಾಗಿ ಮಾತಾಡುವುದಕ್ಕೆ ಹೊಯ್ ಹೊಯ್ಯ ಹೊಯ್ ಹೊಯ್ಯಾಗು. ಸ್ವಯ ಸ್ವಯ ಆಗುವುದು, ಸ್ಪಷ್ಟ ಉಚ್ಚಾರ ಆಗುವುದಿಲ್ಲ. ಆಗುಯ. ಹೌದೇನೋ? ನಿನ್ನ ಮೂಗಿನ ಒಳಗೆ ದುರ್ಮಾಂಸ ಬೆಳೆದಿದೆ ಅಂತ ನಿನಗೆ ಗೊತ್ತುಂಟು. ಹೋಗು. ನಿಮ್ಮೂರಲ್ಲಿ ವೈದ್ಯರಿದ್ದಾರ? ಎಕ್ಕು ಇದ್ದಾರ? ಹೋಗು. ತೋರಿಸಬೇಕಿತ್ತು ಅವರಿಗೆ. ತೋರ್ಸೆ. ವೈದ್ಯರು ಏನಂತ ಹೇಳಿದ್ರು? ಹೂಗಂಗೆ ಕಕ್ಕಬೇಕು ಅಂದ್ರು. ಹೌದಾ? ಮತ್ತೆ ಯಾಕೆ ವಿಳಂಬ ಮಾಡ್ತಾ ಇದ್ದೀಯ? ಆ ಮೂಗನ್ನ ಕತ್ತರಿಸಿ ಬಿಸಾಡಬಹುದಾಗಿತ್ತಲ್ಲ. ಯಂಕ ಮಾಕಕ್ಕೆ ಮಗಯ್ಯ ಅಂದ್ರೆ ಈಗ ಈ ಹುಕ್ಕಕ್ಕೂ ಹಂಗ ಹೂಗಿ ಅದನ್ನ ಕಕ್ಕಂಗ ಇಡೀ ಮುಖಕ್ಕೆ ಅಹಂಕಾರಕ್ಕೆ ಒಂದೇ ಹೂಗಂಗವೇ. ಎಲ್ಲವರಿಗೂ ಇಡೀ ಮುಖಕ್ಕೂ ಒಂದೇ ಅಹಂಕಾರಕ್ಕೆ ಒಂದೇ ಮೂಗಂಗವೇ. ಅಲಂಕಾರ ಚಂದ ಒಂದೇ ಒಂದು ಮೂಗು ಹಾಗೆ ಅಲ್ವಾ? ಹಾಗಾಗಿ ಹಾಗಾಗಿ ಕಕ್ಕಂಗಾಗಿ. ಓ, ಹಾಗಾಗಿ ನೀನು ಕತ್ತರಿಸಲಿಲ್ಲ, ಹೌದಲ್ಲ? ಹಾಗಿದ್ರೆ ಈ ಉದ್ಯೋಗ ಬಿಡಬಹುದಾಗಿತ್ತಲ್ಲ. ಕುಪ್ಪಯ್ಯನ ಯಾರು ನನ್ನ ಪಕ್ಕದ ಮನೆ ಅವನ? ಇವನು ಚಿಕ್ಕಪ್ಪಯ್ಯ. ಉಪಾಯವಿಲ್ಲ. ಪೊಯ್ ಪೊಯ್ಯ ಪೊಯ್ ಪೊಯ್ಯ ಮಾತಾಡುವಾಗ ಸ್ವಯ ಸ್ವಯ, ಈಗ ಪೊಯ್ ಪೊಯ್ಯ ಅಲ್ಲ. ಹಂಗ ಹಂಗ ಮಗಯ್ಯ. ಮತ್ತೆ ಪೊಯ್ ಪೊಯ್ಯ ಅಂದ್ರೆ ಮಗಳು ನಮ್ಮ ಹಗ್ಗ. ಓ, ಮೊದಲು ನೀನು ಹಗ್ಗ ಹಾಕೊಳ್ಳಿಕ್ ಪ್ರಯತ್ನ ಮಾಡಿದ್ಯಾ? ಯಂಕ ಮಗಕ್ಕ ಮಗಯ್ಯವ ಹಂಗ ಹಂಗ ಮಗು ಈ ಉಕ್ಕುವ ಕೈ ಈ ಉದ್ಯೋಗದಲ್ಲಿ ನಮ್ಮ ಅಗ್ಗ ಅಗ್ಗ. ಓ, ನಿನ್ನ ಅಜ್ಜ. ಆಮೇಲೆ ಆಮೇಲೆ ಹಂಗ ಹಪ್ಪಯ್ಯ. ಆಮೇಲೆ ಹಂಗ ಹಪ್ಪಯ್ಯ. ಆಮೇಲೆ ನಿನ್ನ ಅಪ್ಪಯ್ಯ. ಈಗ ಈಗ ಹಾವು. ಈಗ ಹಾವು. ಈಗ ನೀನು ಮುಂದೆ ಮುಂದೆ ಮಗ ಬಂಗು ಬಗ್ಬವ್ರು. ಯೋಗ ಇದ್ರೆ ನಂಗೆ ಸಾಕು ಬ್ಯಾಗ ಕೇಳಕ್ಕೆ. ಹೌದಾ? ಎಂಕ ಮಾತೇನು ಯೋಗ ಇದ್ರೆ ಬರಲಿ, ಮುಂದಿನ ಉದ್ಯೋಗ ಮಗನಿಗಾಗ್ತದೆ. ಹಾಗಾಗಿ ಇದು ಪರಂಪರೆ. ಪೊಯ್ ಪೊಯ್ಯ ಬಿಡುವ ಹಾಗಿಲ್ಲ. ಅದು ಹೌದು. ಈ ನಾಡು ಯಾವುದು? ಮಾಹಿಪ್ಪಕ್ಕಿ. ಮಾಹಿಪ್ಪಕ್ಕಿ ನಾವು ಕೇಳಿದ್ದೇವೆ ಮಾಹಿಷ್ಮತಿ ಎನ್ನುವುದಾಗಿ. ನಾಮಕಂಗೆ ನೀ ನಾಯಿ ಪಕ್ಕಿ ಅಂತ ಹೇಳಿದೆಯಲ್ಲ. ಮಾಹಿಪ್ಪಕ್ಕಿ ಮಾಹಿಷ್ಮತಿಯ ಪಟ್ಟಣ. ಮಗ ಹಂಗ ಹಂಗ ಬುಕ್ ಮಾಡಬೇಕು. ನಿಂಗೂ ಹಾಗೆಯ? ನಾ ಸರಿಯಾಗಿ ಹೇಳಿದ್ದೆ. ಮತ್ತೆಂತಗ ಈ ಇಲ್ಲಿಯ ಮಹಾರಾಜ ಯಾರು? ಕಾಕಪಿ ಕಾಗುಮ. ಆಯ್ತಾ? ಊರು ಯಾವುದು ಕೇಳಿದ್ರೆ ನಾಯಿ ಪಕ್ಕಿ. ಈಗ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕಾಕಪಿ ಕಾಗುಮ. ಕಾರ್ತ್ಯವೀರಾರ್ಜುನ ಅಂತ ನಾವು ಕೇಳಿದ್ದೆ. ನಾಮಕಂಗೆ ನೀ ಅದೇ ಹೇಳ್ದಿಯಲ್ಲ, ಕಾಕಿ ಪಿಕ್ಕಿ.
ಕಾಕ ಫೀಕ್ ಹಾಕುಂಗ ಕಾರ್ತವೀರಾರ್ಜುನ ಮಗಯ್ಯ ಹೌದಾ? ಅದೆಲ್ಲ ಹೌದು. ಇಲ್ಲಿ ನೀನ್ ಯಾರ ಮಹಾರಾಯ? ಸಂಗೀತಗಾರ ಸಂಗೀತಗಾರ. ನೀ ಸಂಗೀತಗಾರನ? ಬಹಳ ಒಳ್ಳೆಯದಾಯ್ತು. ಪ್ರಸ್ತ ಕೇಳಿದ್ಯಾ? ನಾವು ಸಂಗೀತ ಕೇಳದೆ ಬಹಳ ದಿವಸ ಆಯ್ತು. ಒಂದು ಸಂಗೀತ ಸೊಗೆ ನೋಡುವ ಕೇಳುವ ಕುತೂಹಲ ನನಗೆ. ಶುರು ಮಾಡ. ಶುರು ಮಾಡ. ಅವನಂತೂ ನಿಮಗೂ ಹಾಗೆಯ ಎದಕ್ಕೆ ಅವನಂತೂ ಬಂದ ಹಾಗೆಯ ನಿಮಗೂ ಹಾಗೆಯ ಎಂತಕ್ಕೆ ಹೇಳ ನಿಮ್ಗೆ ವಿಷಯ ಹೇಳ. ಹಾಗೆ ಮಾತಾಡಕ್ಕೆ ಆಗುವಯ್ಯ ಹಂಗಿಕ ಮಾಗುವ ಎಂತೆಂತ ಶ್ರುತಿ ಜ್ಞಾನವೇ ಇದ್ದವರು ಸಂಗೀತ ಮಾಡ್ತಾರೆ ಮರ ನೀವು ಮಾಡ್ಬೋದು. ಅದಕ್ಕೆ ನ್ಯಾಯ ಹಾಗಾಗುವಯ್ಯ ಸರಿ ಹೋಗ್ಬೇಕಲ್ಲ. ಆಯ್ತಾಯ್ತು ಬೇಡ ಬಿಡಿ. ನೀವೊಂದು ಮಾತಾಡ್ತೀವಿ ಶುರು ಮಾಡ ಮಹಾರಾಯ. ಎಂಕ ಮಗಾಗ ಏನು? ಹಂಗಿಕ್ಕಾಗ ಹೌದು. ಹಂಗಿಕ್ಕಾಗ ಹಂಗ ಮತ್ತ ಹಂಗೇಕ ಕಂಗ ಅಂದ್ರ ಅಲ್ಲ ಹೇಳಿದ್ದನ್ನ ನೀವ್ ಹೇಳ್ಕಂಗ ಅಲ್ಲ ತೆಗೆದುಕೊಂಡು ಹೋಗಿ ಹೇಳುವ. ಇವು ಹೇಳು ಇವು ಹೇಳ್ಕಂಗ ಇವು ಹೇಳು ಆಕೆ ಈಕೆ ಮಾವು ಅಂದ್ರ ನೀನು ಸಂದೇಶ ಸಂದೇಶ ಜನತೆಗೆ ಸಂದೇಶ ಜನತೆ ಕೇಳಲು ನಿನ್ನೊಡೆಯಕ್ಕೆ ಬಂದಿಗುದ ದುರಕ್ಕೆ ಶೀಘ್ರದಲ್ಲಿ ಸಂದೇಶ ಜನ ಕೇಳಲವ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಯಾಗೋ ಲಂಕಾನಾಥ. ಲಂಕಾ ಹಗ್ನಾಕ 14 ನೀನು. ಲಂಕಾದಿನಾಥ. ಲಂಕಾ ಹಗ್ನಾಕ 10 ತಲೆಯ ರಾವಣೇಶ್ವರ. ಹಂಗ್ಯಾಗೋ ಪ್ರಚಂಡ ರಾವಣ. ಹಂಗ್ಯಾಗೋ ಲಂಕೆಯ ಸರ್ವಾಧಿಕಾರಿ ಇದ್ದೇನೆ ಹಂಗ ನಾನು. ಅಲ್ಲಿಯ ಒಡೆಯ ರಾವಣೇಶ್ವರ ಇವಯ್ಯ ನಾನೇ. ಏನ್ ಬಂಗಿ ಉಂಟ ನಿಮ್ಮಲ್ಲಿ? ಏನ್ ಬಂಗಿ ಅದೇ ಭಂಗಿ ಉಂಟಾ? ಇದ್ರ ಸ್ವಲ್ಪ ಬೇಕಿತ್ತು ನನಗೂ ಅವನಿಗೆ. ಹೋಗ ಹೆಂಕ ಈ ಬಂಗಿಯ ಅದುಂಟಾ? ಆಗ ಹಂಗ ಮತ್ತೆ ನೀವು ಏನ್ ಬಂಗಿ ಓ ನಾವು ಬಂದದ್ದ. ಏನ್ ಬಂಗಿ ನಾವು ಬಂದದ್ದ ಸಮರ, ಮಕ್ಷಣ ಯುದ್ಧ, ಉಕ್ಕ ಉಗ್ಗ. ಯಾವ ಉಗ್ಗ ಉಂಟ ನಿಮ್ಮಲ್ಲಿ? ಉಕ್ಕ ಯುದ್ಧ. ಯಾಗಕ್ಕ ನಿನ್ನ ಮಹಾರಾಜನಲ್ಲಿ ಯುದ್ಧಕ್ಕಾಗಿ ಬಂದವರಿದ್ದೇವೆ ನಾವು. ಅದಕ್ಕಾಗಿ ಹೋಗಿ ವಿಚಾರವನ್ನ ತಿಳಿಸು ಮಹಾರಾಜನಿಗೆ. ಯಾಕೆ ಬೇಡ ಹೋಗ್ತಾನೆ ಕೇಳು ನೀನು ಏನೋ ಯದುದಾನದ ಕೇಳಿಲ್ಲೆಮ್ಮ ನಗರದಲ್ಲಿ ಯದುದಾನದ ಕೇಳಿಲ್ಲೆಮ್ಮ ನಗರದಲ್ಲಿ ಭೂತಳೇಶ್ವರನು ನಾರಿಯರ ಭೂತಳೇಶ್ವರನು ನಾರಿಯರ ಪುರಾತ ಸಗವನ ಗೈದಿಗನು ಬರುವ ಅರೆಖಳಿಗೆ ನೀ ತಡೆ ನೀ ತಡೆ ನೀ ತಡೆಯುವುದೆನಲೆಲ್ಲರ ಸುರ ನೀ ತಡೆ ನೀ ತಡೆ. ಓಹೋ ಓ ನೀವು ಬಂದಂಕು ಅಮ್ಮ ಮಗನ ಉಕ್ಕಕ್ಕೆ ಯುದ್ಧಕ್ಕಾಗಿ ಬಂದವರು. ಒಂದ್ ಕೆಲಸ ಮಗಯ್ಯ ಏನಾಯ್ತಾ? ನಮ್ಮ ಮಗ ನಮ್ಮ ಮಗ ಅಯ್ಯೋ ದೇವ್ರೆ, ನಾವು ಬಂದದ್ದೇ ವ್ಯರ್ಥ ಆಗಿ ಹೋಯ್ತಲ್ಲೋ ಪ್ರಹಸ್ತ. ಇವನು ಒಡೆಯ ಹೋದಂತೆ. ಯಾವಾಗ ಹೋದ? ಏನ್ ರೋಗ ಬಂದು ಸತ್ತ? ಯಾರಿಂದ ಸತ್ತ? ಎಷ್ಟೊತ್ತಿಗೆ ಸತ್ತ? ನೀ ಹೋಗ ಮಗ ಬಾಕೆ ಬಗ್ಗೆ ನೀ ಹೇಳಿದ್ದ ಹಾಗೆ ಅಲ್ವೇನೋ? ನಮ್ಮ ಮಗ ಇಲ್ಲ ಹಂಗೆ ಇಲ್ಲ, ಅದು ಹೋಗ್ಬೇಕವಾ. ನಾನು ಹಾಗೇ ಗ್ರಹಿಸಿದ್ದು. ಎಂಕ ಮಾಕಕ್ಕೆ ಮಗಯ್ಯ ಅಂದ್ರೆ ಹಂಗೆ ಬಾಯಿ ಹಾಕಿ ನೋಕಮ್ಮ ಹೋಗ. ಅಂದ್ರೆ ಸಾಯ್ಲಿಲ್ಲ ಅಂತ ಇತ್ತು, ಜೀವಂತ ಇದ್ದಾನೆ. ಅವನು ಇಲ್ಲಿಲ್ಲ ಇಲ್ಲಿಲ್ಲ ಅಂತಾದ್ರೆ ಎಲ್ಲಿದ್ದಾನೆ? ಅವ ಒಣಮೀನ್ ಹಾರ ನಿಂಗ್ಯಾಕ ನಿಂಗ್ಯಾಕ ನನಗೆ ಬೇಕು ಅಂತಲೇ ಕೇಳ್ತಾ ಇತ್ತಲ್ವೇನ ಮಹಾರಾಯ? ಒಗೆಯ ಇಲ್ಲಿಂಗ ಇಲ್ಲಿಲ್ಲ. ನಿಂಗ್ಯಾಕ ನಂಗೆ ಬೇಕು ಅಮ್ಮ. ನಿಂಗಾಕ ನೀರಾಟ. ಈಗ ಕೈಕ ಹೌದೌದು. ಹಂಗ ಒಗೆ ಒಣಮೀ ಹಾರ ವನ ವಿಹಾರ. ಅಲ್ಲಿಗೆ ಎಲ್ಲಿಗೆ ಹೋದದ್ದು? ಹಿಂಗು ಹಿಂಗೋಗೆಗ ಯಾವ ಪಾತ್ರೆಗೆ ಹೋಗಿದ್ರು? ಸಾಂಬಾರ್ ಪಾತ್ರೆಗೋ, ಹುಳಿ ಪಾತ್ರೆಗೋ, ಪಾಯಸದ ಪಾತ್ರೆಗೋ? ಅದೇ ಹಿಂಗು.
ಇಂಗು ಇಂಗುವಗೆಗ ಹ, ನನ್ನ ಮಗ ನದಿ ಒಳಗೆ ಹ. ನಿನ್ನ ಮಗ ಹೆಂಗೆ? ಬಿತ್ಸತ್ನ ಹ! ಇಂಗು ಇಂಗುವಗೆಗ ಇಂದು ಇಂದು ಆಗ್ಯದ ಇಂಗು ಇಂದುವಗೆಗ ಇಂದು ಆಗ್ಯದ ನನ್ನ ಮಗಾಗಿ ವಾ ನರ್ಮದಾ ನದಿ ಆ, ಅಂಗಿಗೆ ಅಲ್ಲಿಗೆ ಒಣ ಮೀನ್ ಹಾಳ ಅಯ್ಯೋ ಅದಲ್ವ ಮಹಾರಾಯ ವನವಿಹಾರ ನಿಮ್ಮ ಮುಖಂಗೆಲ್ಲ ನಾ ಮಾತು ಹೋಗ್ತೆ ಮಾರ್ ತೋರ್ಸು ಮಹಾರಾಯ ನಿಂಗೊಂದು ಎಂಟು ಹೇಳೋದು ಅಷ್ಟೇ ನಾ ಮಾತು ಹೋಗ್ತೆ ಅದು ಇಲ್ಲ ಇಲ್ಲ ಯಾಕೆಲ್ಲ ಬಗೆ ಹಂಗೆ ಹಿಂಗೆ ಮಗಯ್ಯ ನಮ್ಗೆ ಬ್ಯಾಗ ಹಿಂಗೆ ಹಾಕ ಇಲ್ಲ ಈಗ ಗ ಗ ಗ ಗೋ ಗೋ ಹೇ ಗ ಗ ಗೋ ಕಂದ ಗ ಗ ಹವಿಯು ಗ ಹವಿಯು ಹವಿಯು ಅದ್ಭುತ 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 ಹೇ ಮಾತಾಡುವಾಗ ಸ್ವಯಂ ಪೊಯ್ ಆದ್ರೂ ಹಾ. ಒಟ್ಟಿಲ್ಲ ಮಹಾರಾಯ ಕೇಳುವಾಗುಂಟು ಹಂಗೆ ನೀಲ ಗಗನದಳು ಹೇ ಅಲ್ವಾ ಒಣವಿಹಾರ ವನವಿಹಾರ ಎಲಕ್ಕಿಗೆ ಜಲಕ್ರೀಡೆ ಹಾ ನಿಮ್ಮ ಮಹಾರಾಜ ಒಬ್ಬನೇ ಹೋಗಿದ್ದಾನ ಈಗ ಮತ್ತೆ ನಾಯಿ ಮರಿ ಕುಣ್ಕೊಂಡೆ ಹೋಗಿದ್ದಾನೆ ಹ, ಕಾರ್ತ್ಯವೀರಾರ್ಜುನ ನಾಯಿ ಮರಿ ಕುಣ್ಕೊಂಡು ಹೋಗಿದ್ದಾನೆ ವನವಿಹಾರಕ್ಕೋ ಜಲಕ್ರೀಡೆ ಆಡುವುದಕ್ಕೋ ನಾಯಿ ಮರಿ ಕುಡ್ಕೊಂಡು ಹೋಗಿದ್ದಾನ. ಹೇ ದೇವ್ರೆ ಎಂಥ ಕಾಲ ಬಂದು ಹೋಯ್ತು ಅವನಿಗೆ. ಎಂಕ ಮಕ್ಕಂಕಿ ಮಗ ಇವು ನೀ ಏನ್ ಹೇಳ್ದಿಯ ಮತ್ತೆ? ನಮ್ಮ ಹೊಗೆ ಅಂಗ್ರೇನು ಹಾ. ನಾಯಿ ಮರಿ ಅಂಗ್ರೇನು ನಾಯಿ ಮರಿ ಹಂಗ ಹಂಗ ಹಾಗೆ ಮಗಿ ಇವು ಹಾಗೆ ಮಗಿ ಓಹೋ ಹೆಣ್ಮಕ್ಳ ಆಹಾ. ಏನಾಯ್ತಾ? ಇಕ್ ಮೊಕ್ಕು ಹಂಗೆ ಒಂದ್ ಮಾಕಾಂಗಿಯ ಇಲ್ಲ ಇಲ್ಲ ನಾ ಹೇಳಿ ಹಂಗು ಅಕ್ಕವೇ ಆಗ್ಲಿಲ್ಲ ಆಗ್ಲಿಲ್ಲ. ಯಾವಾಗ ಹೀಗ ಹಂಗೋ ಓಹೋ ಹೆಣ್ಮಕ್ಕು ಮತ್ತೇನ ಅಗ್ಗಿಯ ಮಗ ಈ ನೋಡ ಯಾರು ನೋಡ ಲಪ್ಪ ಅದೆಲ್ಲ ಹೋಗ್ತೀನಿ ನೀವು ನಾನಿಲ್ಲ ಯಾವತ್ತು ಮನೆ ಹೇಳಿ ಆಯ್ತು ಹಾ ಅದು ವಿಷಯಕ್ಕೆ ಹೋಗ್ಲ ಮಗ ಹೋಗಕ್ಕೆ ಅಕ್ಕ ಹೌದಾ ದಿವಾಳಿ ಹಾಗೆಲ್ಲ ಮಾಡ್ಲಿಕ್ಕಿಲ್ವೋ? ಹಾಯ್ ಮನೆ ಕುಣ್ಕೊಂಡು ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ಹೋಗಿ ಹಾಗ ಹೆಕ್ಕಿಗೆ ಜಲಕ್ರೀಡೆ ಆಡೋದಕ್ಕೆ ಹೋಗಿದ್ದಾನೆ. ಹೌದು. ನಿಮ್ಮ ಮಹಾರಾಜ ಹಾ. ಎಷ್ಟೊತ್ತಿಗೆ ಬರ್ತಾನೆ? ಸಪ್ಪೊಕ್ಕ ಮಕ್ಕ ಸೊಪ್ಪರ್ಲಿಕ್ಕೆ ನೀತಿಯಲ್ಲ. ಸಪ್ಪೊಕ್ಕ ಬಕ್ಕ ಓ ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾರೆ. ಮಕ್ಕ ಸಪ್ಪೊಕ್ಕ ನಮ್ಮ ಮಾಡಿದ್ರ ಮತ್ತೆ ನೀ ನಮ್ಮ ಮಾರೆ ಸೊಪ್ಪು ಹೊಕ್ರೆ ಹಾ. ಒಂದೇ ಹೊಗಿಬಹುದು ಆಹಾ. ಆಗ ನೀವು ಹೊಕ್ರೆ ಹಾ. ಹೊಕ್ಕು ಹೊಗಿಬೇಕಂಗೆ ಆಹಾಹಾಹಾ. ಏನು ಬುದ್ಧಿವಂತ ಮಹಾರಾಯ. ಇರಲೇ ಹಾ. ಅಂತೂ ಹಾ. ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾನೆ. ಹೊಕ್ಕಾಗೆ ಹೋದದ್ದು ನರ್ಮದಾ ನದಿ. ಅಂಗಡಿಗೆ ಕಟ್ಕೊಳ್ಳಿ ನಮಗ್ ಈಗೇ ಬೇಕಲ್ಲ ಅವ. ನಂಗೆ ಹೊಕ್ಕೆಯ ಹೊಗೆಯ ನಾವು ಈಗಲೇ ನೋಡ್ಬೇಕಲ್ಲ ಅವನನ್ನ. ಅಲ್ಲಿ ಹೋಗ್ಲಿಕ್ಕೆ ಆಗುಯ ಅಲ್ಲಿ ಹೋಗ್ಲಿಕ್ಕಾಗದೇ ಇದ್ರು ನಾವು ಅಲ್ಲಿಗೆ ಹೋಗ್ಬೇಕಲ್ಲ. ನೀವೇ ಹೋಗಿ ನೀವು ಬರದೇ ಹೋದ್ರೂ ಕೂಡ ಹಾ. ಅಲ್ಲಿಗೆ ನಾವೇ ಹೋಗುತ್ತೇವೆ. ಹಾ. ಅವನನ್ನು ನೋಡುತ್ತೇವೆ. ಹಾ. ಅಲ್ಲಿಗೆ ಅವನೊಟ್ಟಿಗೆ ಭುಜಕ್ಕೆ ಭುಜವನ್ನ ಕೊಟ್ಟು ಹಾ. ಹೋರಾಡುತ್ತಾನೆ. ಹೆಂಗ ಬೇಕಂಗ ಮಗ ಹೆಂಗೆ ಈ ರಾವಣೇಶ್ವರ ಹಾ. ಅಂತೂ ಹೋದ ವಿಚಾರವನ್ನ ಹಾ. ನಮಗಿಷ್ಟು ಹೇಳ್ದಿಯಲ್ಲ. ಹಾ. ಆ ಮಟ್ಟಿಗೆ ಸಮಾಧಾನ. ಅಗಯ ಇಲ್ಲಿ ನೀನೊಬ್ಬ ನಿಷ್ಠಾವಂತ ಅನ್ನುವುದಾಯಿತು. ಹಾ. ಮತ್ತೆ ನೋಡ್ತೇನೆ ನನ್ನ. ಅಗಯ ಆಯ್ತಾ? ಅಗೆ ಹೋಗಿ ಪ್ರಾಸ್ತ ನಮಗೆ ಬೇಕಾದವ ಕೃತ ವೀರ್ಯ ತನುಜ ಕಾರ್ತ್ಯವೀರಾರ್ಜುನ ನರ್ಮದಾ ನದಿಯಲ್ಲಿ ಜಲಕ್ರೀಡೆ ವನವಿಹಾರ. ಇಷ್ಟೊತ್ತಿಗೆ ಅವಾಗ ಅದು ಬೇಕಿತ್ತ? ನಾವು ಬಂದು ವಿಚಾರವೇ ಬೇರೆ. ಮತ್ತೆ ತಡ ಯಾಕ? ಅಲ್ಲಿಗೆ ಹೋಗೋಣವಂತ ಹೇಳು. ಶವಜಾಪವ ಕೈಗೊಂಡ
ಸರಿ. ನೀನು ಯಾರು? ಹೆಸರು ಯಾರು? ವಂಶ ಯಾವುದು? ತಂದೆ ಯಾರು? ತಾಯಿ ಯಾರು? ಹೇಳು ನಿನ್ನ ವಿಳಾಸವನ್ನು. ಅಸುರ ಕೇಳು ಯದುಕುಲೇಂದ್ರ, ಅಸುರ ಕೇಳು ಯದುಕುಲೇಂದ್ರ, ಅಸಮಸಾಸಿ ಕರ್ತವೀರ್ಯ, ಅಸಮಸಾಸಿ ಕರ್ತವೀರ್ಯ. ರಸಯುಳೆಲ್ಲ ನಾಮ ನಿನ್ನ ಬೆಸರದೇನೆನೋ. ನಿನ್ನ ಸೈನ್ಯ ನಿನ್ನ ಧಿರಿಸು ನೀನು ಮಾತಾಡೋ ಪರೆಯನ್ನು ಕಂಡಾಗ ನೀನೊಬ್ಬ ಅಸುರನೇ ಸರಿ ಎನ್ನುವುದನ್ನು ಊಹಿಸಿಕೊಂಡ ಊಹನ ಸತ್ಯ ತಾನೇ. ಖಂಡಿತ. ಯದುಕುಲೇಂದ್ರ ನಾನಿದ್ದೇನೆ, ನಾನೊಬ್ಬ ಮಾನವ ಕುಮಾರ. ಅಯ್ಯ, ನಿಂತ ಸ್ಥಳ ಮಾಹಿಷ್ಮತಿ, ರಾಕಾವತಿ ಹಾಗೂ ಕೃತವೀರರ ಪ್ರೇಮದ ಸಂಜಾತ, ಸಹಸ್ರ ಭಾವ ಎನ್ನುವುದಾಗಿ ಕರೆಯುತ್ತಾರೆ, ಕಾರ್ತವೀರ ಅರ್ಜುನ ಎನ್ನುವುದಾಗಿ ನೆಗಳ್ತೆಗೆ ಪಾತ್ರನಾದವ. ಅಯ್ಯ, ಗುರು ದತ್ತಾತ್ರೇಯರ ಕರಕಮಲ ಸಂಜಾತ ನಾನಿದ್ದೇನೆ. ಹೇಳು, ರಸೆಯಲ್ಲಿ ನನ್ನ ನಾಮ ಹೀಗೆ, ನಿನ್ನ ಹೆಸರು ಹೇಗೆ? ಧೀರಲಂಕೆ ಅರಸ ಶತ್ರುವಾರ ಮತನ ಬ್ರಹ್ಮವಂಶ. ನಿನ್ನ ತತ್ತೋಂತದಿ ಕುತಕತೈ ತಯ್ಯತ್ತ ನಿನ್ನ ತತ್ತೋಂತದಿ ಕುತಕತೈ. ತತ್ತೋಂತದಿ ಕುತಕತಾದೆ ಬ್ರಹ್ಮವಂಶಿ ಕೈರವಾಸ್ಯನೆಂಬ ಬೆಸರು ಮೂರು ಜಗದಳು. ರಾವಣನೊಬ್ಬ ತೀರಲಿದ್ದಾನೆ. ನಮ್ಮ ವಿಳಾಸ ಸಾಕಬೇಕು. ತೀರನಾದ ಒಳಿತು ಮನ್ನಕ್ಕೆ ಬಾರಿ ದೋಷವು. ತೀರನಾದ ಒಳಿತು ಮನಕ್ಕೆ ಬಾರಿ ದೋಷವು. ತೀರನಾದ ಒಳಿತು ಮನಕ್ಕೆ ಬಾರಿ ದೋಷವು. ಮನಕ್ಕೆ ಬಾರಿ ದೋಷವು. ಕಾರಣங்கள் ಏನು ಬೇಳು ಬೋರ ನಿನ್ನೋಳು. ಬಂದ ಕಾರಣங்கள் ಏನು ಬೇಳು ಬೋರ ಎನ್ನೋಳು. ಕಾರಣಗಳೇನು ಬೇಳು ಬೋರನೆ ಎನ್ನೋಳು. ರಾವಣೇಶ್ವರ, ನಿನ್ನ ಕುರಿತಾಗಿ ಅನೇಕ ವಿಷಯವನ್ನು ಕಲೆ ಹಾಕಿದ್ದೇವೆ. ಏನ್? ಲೋಕವಪ್ಪಿನ ಧೀರ, ಖಂಡಿತ. ಧೀರನಾದರೂ ಒಳಿತು, ಒಳ್ಳೆಯದೇ ಆಯ್ತು. ಸರಿ, ಬಹಳ ಸಂತೋಷವನ್ನು ನಾನು ಪಡ್ತೇನೆ. ಆಗಲಿ. ಆದರೆ ಏನು? ಅಮಿತವಾದ ದಂಡನ್ನು ಕೂಡಿಕೊಂಡು ಹೌದು. ನಮ್ಮ ಮಾಹಿಷ್ಮತಿಗೆ ಹಾ. ಕಾಲವಲ್ಲದ ಕಾಲದಲ್ಲಿ
ಯಾವ ಮುನ್ಸೂಚನೆ ಇಲ್ಲದೆ ನೀನು ಬರ್ತೀಯ ಅಂತ ಆದ್ರೆ ಆಶ್ಚರ್ಯ ನನಗೆ. ಹೇಳು, ಯಾವ ಕಾರ್ಯವನ್ನು ಹೊತ್ತು ಬಂದೆ, ಯಾವ ಉದ್ದೇಶವನ್ನು ತಂದೆ, ಇಲ್ಲಿಗೆ ಬರುವರೆ ಕಾರಣ ಏನು? ದುರವ ಬಯಸಿ ಬಂದೆನೀಗ ಧರಿಸುವ ಚಾಮಾಶರವನ್ನು. ನಮ್ಮ ದುರದ ಮರಿಯ ನೋಡುತ್ತಿರಲಿ ನಿದರ್ಶನರು. ನಮ್ಮಂತವರು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಕಾಲಿಟ್ಟಿದ್ದೇವೆ ಅಂತಾದ್ರೆ ಆದ್ರೆ ಬಲವಾದ ಉದ್ದೇಶ, ಸುಮ್ಮನೆ ಕಾರ್ಯಕಾರಣ ಇಲ್ಲದೆ ನಾವು ಬರುವುದು ಸರಿಯಲ್ಲ ಅಲ್ವಾ? ಲೋಕಮುಖದಲ್ಲಿ ನೀನೊಬ್ಬ ಧೀರ, ಲೋಕಮುಖದಲ್ಲಿ ರಾವಣನೊಬ್ಬ ಧೀರ ಸರಿ ಅನ್ನುವ ಪ್ರತೀತಿ ಉಂಟು. ಇದನ್ನ ಕೇಳಿದವನಿದ್ದೇನೆ. ಆದ ಕಾರಣದಿಂದಲೇ ದುರಾಮ ಬಯಸಿ ಬಂದಿದ್ದೇನೆ. ನನ್ನಲ್ಲಿ ಹೋರಾಡುವ ಮನಸ್ಸು ಆ ಯೋಗ್ಯತಾವಂತನೇ ಹೌದು ಅಂತಾದ್ರೆ ತರಿಸು ಚಾಪ ಬಾಣ ಕತ್ತಿಗವ. ಹೌದು, ಯಾಕೆ ಕೇಳ್ತೇನೆ? ಪಿರಿದು ನಮಗೆ ವೈರವಿಲ್ಲ ಪರಿದೆಯುತ್ತ ಗೈಯಾಗಿ ತತ್ತೋಂದದಿ ಗುತಕ ತಯ್ಯ ತಯ್ಯದಿನ ತತ್ತೋಂದದಿ ಗುತಾದಿ. ಪಿರಿದು ನಮಗೆ ವೈರವಿಲ್ಲ, ಪಿರಿದು ನಮಗೆ ವೈರವಿಲ್ಲ ಪರಿದೆಯುತ್ತ ಕೈಯಲ್ಯಾಕೆ, ಪರಿದೆಯುತ್ತ ಕೈಯಲ್ಯಾಕೆ. ತೆರಳು ಗ್ರಹಕ್ಕೆ ಎಂದ ಭೂಪ ಒರೆದ ಖಳನೋಳು. ನೀ ತೆರಳು, ನೀ ತೆರಳು, ತೆರಳು ಗ್ರಹಕ್ಕೆ ಎಂದು ಭೂಪ ಒರೆದ ಖಳನೋಳು. ತೆರಳು ಗ್ರಹಕ್ಕೆ ಎಂದ ಭೂಪ ಒರೆದ ಖಳನೋಳು, ಒರೆದ ಖಳನೋಳು. ನೀನು ಬಹಳ ತೀಷ್ಣಮತಿತ್ವವುಳ್ಳವನಂತೆ, ಅತ್ಯಂತ ಬುದ್ಧಿವಂತರ ಸಾಲಲ್ಲಿ ಸೇರಿದ ಅಗ್ರಪಂಥೀಯನಂತೆ. ಸರಿ, ಯಾಕೆ ಹೆಟ್ಟನಾಗಿ ವರ್ತನೆ ಮಾಡ್ತಾ ಇದ್ದೀಯ? ಯಾಕಾಗಿ? ವೈರತ್ವಕ್ಕೆ ಕಾರಣ ಹೆಣ್ಣು ಹೊನ್ನು ಮಣ್ಣು, ಮೂಲ ಕಾರಣವಾದರೂ ಜಾತಿ ಮತ್ಸರ್ಯ ಅಂತಿರ್ತದೆ, ಹೌದು, ಅಥವಾ ವೃತ್ತಿ ಮತ್ಸರ್ಯ ಅಂತಿರ್ತದೆ, ಬಾಂಧವ್ಯ ಮತ್ಸರ ಅಂತಿರ್ತದೆ. ಇದು ಯಾವುದು ನಿನ್ನಲ್ಲಿ ನನ್ನಲ್ಲಿ ಇಲ್ಲ. ಇಲ್ಲದೆ ಇದ್ದರೂ ಯುದ್ಧಕ್ಕೆ ಬಂದಂತಾದ್ರೆ ಇದು ಸುಮ್ಮನೆ ಅಲ್ವಾ? ಗಾಳಿಯಲ್ಲಿ ಕುತ್ತಾಟ ಮಾಡುವ ವ್ಯರ್ಥ ಪ್ರಯತ್ನ ಯಾಕೆ? ಯುದ್ಧಕ್ಕೆ ಮೂರು ಕಾರಣ ಹೆಣ್ಣು ಹೊನ್ನು ಮಣ್ಣು. ಹೌದು, ಇದನ್ನು ಯಾವುದನ್ನು ನಾನು ಬಯಸಿ ಬಂದವನಲ್ಲವೇ ಅಲ್ಲ. ಹೆಣ್ಣು ನಮ್ಮಲ್ಲುಂಟು, ಹೊನ್ನು ಸುವರ್ಣ ಲಂಕೆ ಅಲ್ಲ, ನಿಮ್ಮಲ್ಲಿದ್ದು ನೀವು ಬೇರೆ ಕಡೆ ಕಣ್ಣು ಹಾಕಿದ್ದೆ. ಇಂದ್ರ ಮಣ್ಣು ಕೆಲವಷ್ಟು ಹಾಳು ಬಿದ್ದುಕೊಂಡು ಉಂಟು, ಅದರ ಅವಶ್ಯಕತೆ ನಮಗಿಲ್ಲ. ಅದನ್ನೇ ಸರಿ ಮಾಡಿ, ಇಲ್ಲ ಯಾಕೆ ಬಂದೆ? ಅದಕ್ಕಾಗಿ ಬಂದವನಲ್ಲವೇ ಅಲ್ಲ. ಪ್ರಪಂಚದಲ್ಲಿ ಜಗಜಾತಿಗಳಿರ್ತಾರೆ, ಹೋರಾಟವನ್ನು ಕೊಡ್ತಾರೆ, ಅದಕ್ಕೊಬ್ಬ ನಿರ್ಣಯಕಾರ ಇದ್ದಾರೆ, ಹೋರಾಟ ಆಗುತ್ತದೆ, ಅದರಲ್ಲಿ ಜಟ್ಟಿ ಯಾರು ನಿರ್ಣಯಕಾರ ಅದಕ್ಕೆ ಉತ್ತರಿಸುತ್ತಾರೆ. ಸರಿ, ನನಗೊಂದು ಅಭ್ಯಾಸ ಏನು? ಪ್ರಪಂಚದಲ್ಲಿ ದೊಡ್ಡದೊಂದು ಉಂಟು, ಕೆಳಕುವುದು, ಸೋಲಾದ್ರೂ ಸೋಲು. ಪ್ರಪಂಚ ಮುಖದಲ್ಲಿ ರಾವಣನೊಬ್ಬ ಹೋಗಿ ಅವನನ್ನ ಕೆಳಕಿದ್ದಾನೆ, ಅವನಲ್ಲಿ ಹೋರಾಟವನ್ನು ಕೊಟ್ಟಿದ್ದಾನೆ. ಇಷ್ಟೇ ಸಾಕು ನಮ್ಗೆ ಹೋಗಲಿಕ್ಕೆ. ನಾನು ಗೆಲ್ಲಲೇಬೇಕು ಅಂತ ಮುಖ್ಯ ಅಲ್ಲ, ಇದು ಒಳ್ಳೇದಲ್ಲ. ಆದ್ರೆ ಪ್ರಪಂಚದಲ್ಲಿ ತೀರಾ ಒಬ್ಬನೇ ಆಗಿರಬೇಕು, ಒಂದೇ ರಾವಣ ಧೀರ ಆಗಬೇಕು, ಒಂದೇ ಕಾರ್ತ್ಯ ವಿರಾಟ ತೀರ ಎಂದೆನಿಸಿಕೊಳ್ಬೇಕು. ಪ್ರಪಂಚದಲ್ಲಿ ನಾನು ಎನ್ನುವುದು ಯಾರಿಗೂ ಒಳ್ಳೇದಲ್ಲ ಇರುವುದಕ್ಕೊಂದು ಕತೆ ಹೇಳ್ತೇನೆ ಕೇಳು. ಹಲ್ಲಿಗೂ ನಾಲಿಗೆ ಹುಟ್ಟಿಕೊಂಡಂತ ಸಂಘರ್ಷ, ನಾನು ನಾನು ಎನ್ನುವುದಾಗಿ ಪ್ರಶ್ನೆಗಳ ಹಾವಳಿಯೇ ಹುಟ್ಟಿಕೊಂಡಿತ್ತಂತೆ. ಹಲ್ಲಿ ಹೇಳಿತ್ತು ನಾನು ಶ್ರೇಷ್ಠ, ನಾಲಿಗೆ ಹೇಳಿತ್ತು ನಾನು ಶ್ರೇಷ್ಠ ಎನ್ನುವುದಾಗಿ. ಮಾಡಿಸಬೇಕೆನ್ನುವ ಕಾರಣಕ್ಕಾಗಿ ಹಲ್ಲು ನಾಲಿಗೆಯನ್ನು ಕಚ್ಚಿತು, ಪಪ್ಪೆ ಹಾಕಿತು. ಆಗ ಹಲ್ಲು ಹೇಳಿತಂತೆ, ಹೇಗೆ ನಾನು ಹೆಚ್ಚು ಎಂದು ಒಪ್ಪಿಕೊಂಡೆಯಾ ಎನ್ನುವುದಾಗಿ. ಸುಮ್ಮನೆ ಉಳಿಯಿತು ನಾಲಿಗೆ. ಸಂದರ್ಭ ಕಾದು ಒಂದಿಷ್ಟು ಜನ ಸೇರಿದಲ್ಲಿ ಆಡಬಾರದ ಅವಾಚ್ಯ ಶಬ್ದವನ್ನು ನಾಲಿಗೆ ಹೇಳಿತಂತೆ. ಇದ್ದವರೆಲ್ಲ ಒಟ್ಟಾಗಿ ಅವನ ತವಡೆ ಮೇಲೆ ಬಿಟ್ರಂತೆ, ಹಲ್ಲು ಉದುರಿ ಕೆಳಗೆ ಬಿತ್ತಂತೆ. ಆಗ ನಾಲಿಗೆ ಕೇಳಿತಂತೆ, ಏನು ಈಗ ಯಾರು ಹೆಚ್ಚು ಯಾರು ಕಡಿಮೆ? ನಿನ್ನದ್ದು ಹಲ್ಲಿನೋಪಾದಿಯಲ್ಲಿ ಆಗುವುದು ಬೇಡ, ಸುಮ್ಮನೆ ಹೋಗು ಅಂತ ಹೇಳಿದೆ. ಉದಾಹರಣೆ ಹೀಗೆ, ಇಲ್ಲಿ ತೀರ ನಾನು ನೀನು ಗೆಲಿದೆ ಎನ್ನುವುದ ಹಿಂಗ ಬೇಡ ಪರಿಕಿಸನ್ನ ಬಲುವ ಸಂಗ್ರಾಮದೊಳು
ಕೊಟ್ಟಿದ್ದಾರೆ. ಕೊಟ್ಟಂತ ಸಮರದಲ್ಲಿ ಹೋಗಲಿ, ಹೋದವರ ಕುರಿತಾಗಿ ಚಿಂತೆ ಮಾಡುವವನಲ್ಲವೆಲ್ಲ ರಾವಣೇಶ್ವರ. ವಿಷಯ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವ ಅಲ್ಲ ಸುದ್ದಿ. ಇನ್ನು ಎಲ್ಲರ ಒಡೆಯ ರಾವಣ ಜೀವಂತವಾಗಿದ್ದೇನೆ. ನೀನೊಬ್ಬ ಯೋಗ್ಯತಾವಂತ ಹೌದು ಅಂತಾದ್ರೆ ಬಾರ ತುಳುಕ. ಗೊತ್ತುಂಟಯ್ಯ ಅಯ್ಯ ವರವಿರೋಚನ ಪುತ್ರನೋ ವರವಿರೋಚನ ಪುತ್ರನೋ ವರವಿರೋಚನ ಪುತ್ರನೋ 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 ವರವಿರೋಚನ ಪುತ್ರನೋ ಪುತ್ರನೋ ಸೆರೆಯೋಳಿಡೆ ತರಳಕ್ಷಿಯರು ನಿಲ್ಲನೋ ಸೆರೆಯೋಳಿಡೆ ಸೆರೆಯೋಳಿಡೆ ತರಳಕ್ಷಿಯರು ತರಳಕ್ಷಿಯರು ನಿನ್ನನು ಸೆರೆಯೋಳಿಡೆ ಸೆರೆಯೋಳಿಡೆ ತರಳಕ್ಷಿಯರು ತರಳಕ್ಷಿಯರು ನಿನ್ನನು ಬರದಿಂದ ಒಂದೊಂದು ತುತ್ತಿಗೆ ಕೋಣಿಸಿದ ಬರದಿಂದ ಒಂದೊಂದು ತುತ್ತಿಗೆ 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 ಕೋಣಿಸಿದ ತುತ್ತಿಗೆ ಕೋಣಿಸಿದ ಪರಿಯ ಹರಿದಿಯರು ರಾವಣ ಕೇಳು ರಾವಣ ಕೇಳು ಪರಿಯನ 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 ನರಿದಿಯೇನು ಪರದಿಂದ ಒಂದೊಂದು ತುತ್ತಿಗೆ ಗುಣಿಸಿದ ಪರದಿಂದ ಒಂದೊಂದು ತುತ್ತಿಗೆ ಗುಣಿಸಿದ ಪರಿಯನ ನರಿದಿಯೇನು ಆ ಪರಿಯ ನರಿದಿಯೇನು ರಾವಣ ಕೇಳು ಪರಿಯ ನರಿದಿಯೇನು ರಾವಣ ಕೇಳು ಪರಿಯ ಅರಿದಿಯೇನು 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 ಅರಿದಿತ್ತು ಅರಿದಿತ್ತು ಬರದಿಂದ ಒಂದೊಂದು ತುತ್ತಿಗೆ 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 ಕೋಣಿಸಿದ ಪರಿಯನ ನರಿದಿಯೇನು ರಾವಣ ಕೇಳು ಪರಿಯನ ನರಿದಿಯೇನು ರಾವಣ ಕೇಳು ರಾವಣ ಕೇಳು ರಾವಣ ಕೇಳು ಪರಿಯನ ನರಿದಿಯೇನು
ಕೇಳುವುದಾದ್ರೆ ನಿನ್ನ ಕತೆ ಹೇಳ್ಬೇಕು ಅಂತಾರೆ ಕೆಲ ಹೊತ್ತು ಬೇಕಾಗ್ತದೆ. ಹೇಳ್. ಸ್ವಲ್ಪ ಬೇಗ ಮುಗಿಸಿದ ಇವತ್ತು. ಹೌದಾ? ಕಾರಣ ಹೇಳ್. ನಿನ್ನ ಸಾಹಸದ ಖಾತೆ ಹಾ. ಎಲ್ಲಿ ಹೋದ್ರೂ ಉಂಟು. ಹೌದಾ? ಒಂದಲ್ಲ ಎರಡಲ್ಲ, ಹಾ. ಒಂದೇ ಹೇಳ್ತೇನೆ. ಹೇಳು. ವರ ವಿರೋಚನ ಪುತ್ರ ಹ್ಮ್. ಬಲಿ ಚಕ್ರವರ್ತಿ ಹಾ. ರಸಾತಳದಲ್ಲಿರುವವ ಹಾ. ಅವನ ಬಲವನ್ನು ಕೇಳಿ ನೀನು ಹೊರಟೆ. ಬಲಿಗೊಂದು ಬಲಿ ಹಾಕಬೇಕು ಅಂತ ಹೋದದ್ದು. ಪರಿಣಾಮ ಏನಾಯ್ತು? ಏನಾಯ್ತು? ನಿನಗೆ ದೊಡ್ಡ ಬಲಿ ಆಯ್ತು ಅಲ್ಲಿ. ಹಾ, ನನಗೆ ಬಲಿ ಹಾಕದ. ಯುದ್ಧದ ಪರಿಣಾಮ ಸರಿ. ಅವನ ಸೆರೆಯಾಳಾದೆ. ಸೆರೆಯಲ್ಲಿ ಸಿಕ್ಕಿದೆ. ಹಾ. ಸೆರೆ ಕಟ್ಟಿದಂತ ಆತ ಹಾ. ಕಾರಾಗೃಹದಲ್ಲಿ ನಾನು ಇರಿಸಿದ. ಸರಿ. ನೀನು ಒಂದು ಜಾತಿ ಪ್ರಪಂಚದ ವಿಶೇಷತೆ ಹೌದು, ವಿಚಿತ್ರವೂ ಹೌದು. ಅಂದ್ರೆ ತಲೆ ಎಷ್ಟುಂಟು? ಹಾ. ಎಷ್ಟು? 10 ತಲೆ. ಕೈಗಳೆಷ್ಟುಂಟು? 20 ಕರಗಳು. ವಿಶೇಷ ವಿಚಿತ್ರ ಅಲ್ವಾ? ಹಾ, ವಿಶೇಷ. ಆಮೇಲೆ ನೀನು ಸೆರೆಯಲ್ಲಿದ್ದ ವಿಷಯ ಅಲ್ಲಿ ಹೆಣ್ಣು ಮಕ್ಕಳಿಗೆ ಗೊತ್ತಾಯ್ತು. ಬಹಳ ಕುತೂಹಲ ಹಾಗೂ ಆಸಕ್ತಿ ಇರುವುದು ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ವಿಷಯ. ಆಮೇಲೆ ಆ ಸೆರೆಮನೆಯಲ್ಲಿ ನಿನಗೆ ಊಟೋಪಚಾರದ ವ್ಯವಸ್ಥೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳು ಇರಿಸಿದ್ದಂತೆ. ಆ ಬಳಿಕ ಅವ್ರಿಗೆ ಊಟ ಕೊಡ್ಲಿಲ್ಲ. ಏನು ಕೊಟ್ಟರು? ಸಮಯ ಕಾದ್ರಂತೆ. ಯಾಕೆ? ನಿನಗೆ ತುತ್ತು ಬೇಕು ಅಂತ ಆದ್ರೆ ಕುಣಿಬೇಕು ಅಂತ ಹೇಳಿದ್ರಂತೆ. ನೀನು ಭಯಂಕರ ಕುಣಿತಿಯಂತೆ ಎಂಬ ಕಾರಣಕ್ಕಾಗಿ ಹೊರದಿಂದಲೊಂದೊಂದು ತುತ್ತಿಗೆ ಹೆಣ್ಣು ಮಕ್ಕಳ ಮುಂದೆ ಕುಣಿದವ ನೀನು. ಲೋಕದ ಕಟ್ಟಾಳುಗಳಲ್ಲಿ ಅಗ್ರಪಂಕ್ತಿಯಲ್ಲಿರುವವ ನಾನು. ನನ್ನ ಮುಂದೆ ನಿನ್ನ ಬಲ ಆಗ್ತದ? ಹಸಿವೆ ಆಗಿ ನಾನು ಕುಣಿದಿತ್ತು ಬಲಿಯಲ್ಲಿ. ಹೌದು. ಅವನ ಸೆರೆಯಲ್ಲಿ. ಹೌದು. ದೇಹಿ ನಾನು ಕುಣಿದವ. ಹೌದು. ಒಂದು 4 ದಿವಸ ಸೆರೆಮಲ್ಲಿದ್ದದ ಕೆಲವ. 4-8 ನೀನೆ ಲೆಕ್ಕ ನೀನು ಹೇಳಬೇಕು. ಕೇಳಿದ್ದೀಯಾ ಅಥವಾ ಬಂದು ನೋಡಿದ್ದೀಯಾ? ನೋಡ್ಲಿಕ್ಕೆ ನಾನು ಇರ್ಲಿಲ್ಲ. ಕೆಲವು ಕೇಳಿದ್ದೆಲ್ಲ ಸತ್ಯ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಅದು ಆಗಿತ್ತು ಅಲ್ಲ ಅಂತ ಆಗ್ತದೆ. ನಾನು ಹಸಿವೆ ಕುಣಿದದ್ದಲ್ವೇ ಅಲ್ಲ. ನಾನು ಯಾರು? ಯಾರು? ನಟಶೇಖರ, ನಟ ಭಯಂಕರನ ಭಕ್ತ ರಾವಣೇಶ್ವರ. ಈಗ ಶಂಕರನ ಭಕ್ತರೆಲ್ಲ ಕುಡಿಲಿಕ್ಕೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಹೇಳ್ಕೊಂಡದ್ದೇ ಹಾಗೆ. ಹಾಗಂತ ನಮ್ಮದು 2 ಸುತ್ತು 3 ಗತ್ತು ನೋಡುವ ಕುತೂಹಲ ಅವರಿಗೆ. ನಾನೆಲ್ಲ ಕುಣಿದದ್ದು ಹೌದು, ನಮ್ಮ ಗತ್ತುಗಾರಿಕೆ ಅಂತ ತೋರಿಸದ್ದು ನಿನಗೆ ಆಗ್ತಾರೆ. ಬಲಿಯಿಂದ ನಾನು ಸೋತದ್ದು ಸತ್ಯ. ಹಾಗಂತ ನಮ್ಮ ಹಿಂದಿನ ಕಥೆಯನ್ನು ಹೇಳಿ ಏನ್ ನನ್ನನ್ನು ಅಣಕಿಸುತ್ತಾ ಇದ್ದೀಯಾ ನೀನು? ಅಣಕದ ವಸ್ತುವೇ ನಮಗೆ ನೀ ಹಿಂದೇನು ಮಾಡಿದ್ಯಾ ಅಂತ ಮುಖ್ಯ ಅಲ್ಲ, ಮತ್ತೆ ಹಿಂದೇನು ಮಾಡ್ತಾ ಇದ್ಯಾ ಅಂತ ಅದು ಮುಖ್ಯ ಆಗಿದೆ. ನೀನು ಏನ್ ಮಾಡಿದೆ ನೋಡು, ಇನ್ನೊಬ್ಬರನ್ನ ಅಣಕಿಸುವ, ಇನ್ನೊಬ್ಬರನ್ನ ಆಕ್ಷೇಪ ಮಾಡುವ ಅವನು ಎಷ್ಟು ಮುಡಿವಂತ ಅಂತ ಗೊತ್ತಿರ್ಬೇಕಾಗ್ತದೆ. ನಾನು ಶುಭ್ರವಾದ ಶ್ವೇತ ವಸನವನ್ನೇ ಹುಟ್ಟಿದ್ದೆ. ಅದನ್ನ ಹುಟ್ಟೆ ನೀನು ಮಾಡಿದ ಒಂದು ಚರಿತ್ರೆ ಹೇಳ. ನಿನಗೆ ಬೇಕಿದ್ದೇನೋ ವ್ಯಾಳ ವೇಣಿಯನ ಕೂಡಿಯ ತಗದ
ಇತ್ತ ನೋಡದೆ ತೊಲಗು 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 ನೋಡದೆ ತೊಲಗು ಹೇಳಿ ರೂಢಿ ಮೊಲರುಳು ನಿಮ್ಮದಿ ಬೊಡ್ಡನಲ್ಲಿದ್ದ ನೋಡದೆ ತೊಲಗು ಹೇಳಿ ಇತ್ತ ನೋಡದೆ ತೊಲಗು ಹೇಳಿ ತೊಲಗು ಹೇಳಿ ತೊಲಗು ಹೇಳಿ ಇತ್ತ ನೋಡದೆ ತೊಲಗು ಹೇಳಿ ಇತ್ತ ನೋಡದೆ ತೊಲಗು 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 ಹೇಳಿ ಹೇಳಿ ಇತ್ತ ನೋಡದೆ ತೊಲಗು ಹೇಳಿ ತಕದಿಮಿತ ಗಿಡ ತಿತ್ತಿತ್ತೈ ತಕದಿಮಿತ ಗಿಡ ತಿತ್ತಿತ್ತೈ ತಕದಿಮಿತ ಗಿಡ ತಿತ್ತಿತ್ತೈ 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 ನಿನ್ನದ್ದು ಅಷ್ಟೇ ಆದಿತ್ತು ಬಿಟ್ರೆ ಅದಕ್ಕಿಂತ ಹೆಚ್ಚಿನದ ವಿಷಯ ನಾವೇನು ಕೇಳಲಿಲ್ಲ. ಅಂದ್ರೆ ಹೌದು, ಒಲಿಕೆಣಕ್ಕೆ ಸತ್ಯ ಅಲ್ವಾ? ವಾಲಿಕೆಣಕ್ಕೆ ಸತ್ಯ ಇದ್ದಿದ್ದು ಹೌದು. ವೇದಾವತಿಯ ಶಾಪ ಶಾಪ ಬಿಡೋ. ನಮ್ಮ ಬದುಕಿನಲ್ಲಿ ನಮ್ಮ ಪಾಲಿಗೆ ವರ ಇದ್ದ ಹಾಗೆ ನಂದಿಯಿಂದಲೂ ಶಾಪ ಬಂತಂತೆ. ಖಂಡಿತ. ನೀನು ಒಂದು ಜಾತಿ, ಕೆಲವರೆಲ್ಲ ರೋಗದ ಗೂಡಾಗಿದ್ರೆ ರಾವಣ ಶಾಪದ ಗೂಡು. ಖಂಡಿತ. ಹಾಗಂತ ಆ ಶಾಪ ಇನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡ್ಬೇಕು, ಅದು ಹಾಗೆ ಆಗುದೇ. ಕಾಲ ಕಾಯ್ಬೇಕು, ಮುಂದೆ ಏನಾಗ್ತದೆ. ಒಮ್ಮೆ ಬುಡ ಒಣಗಿತ್ತು ಅಂತ ಆದಲ್ಲ ಎದೆ ಉದುರುವುದು. ತನ್ನ ಬದುಕು ಹಾಗೆ, ನಿನ್ನ ಬದುಕು ಹಾಗೆ. ಸಮಯ ಬೇಕಾಗ್ತದೆ. ಖಂಡಿತ. ನಾ ಶಾಪ ತಗೊಂಡಿಲ್ಲ. ಶಾಪ ತೆಗೆದುಕೊಂಡು ಹೋದ್ರುವ ಬುಡ ಉರುಳಿ ಬೀಳುವುದಕ್ಕೆ ನಿನಗೊಂದು ಕಾಲ ಅಂತ ಇರ್ತದೆ. ಏನೋ ಕಾಟಗಾರ್ತಿಯರ ಕೂಡಿ ಒಬ್ಬ ನಾಡಿನ ಮಹಾರಾಜ ನೀನು. ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವನ್ನ ಬಲ್ಲವನೇ ಒಂದು ನಾಡಿಗೆ ದೊರೆಯಾದ ನೀನು ನಡು ಮಧ್ಯಾಹ್ನದ ಹೊತ್ತಲ್ಲಿ ಹೆಣ್ಣು ಮಕ್ಕಳನ್ನ ಕೂಡಿ ಜಲಕ್ರೀಡೆ ಆಡ್ತೇನೆ, ತಪ್ಪೇನು? ಒಂದು ಮಾತುಂಟು, ಹೇಳು. ಕತ್ತಲೆಯಲ್ಲಿಯೂ ಕೂಡ ಹೆಣ್ಣಿನ ಬೆತ್ತಲೆಯನ್ನು ಕಾಣಬಾರದಂತೆ. ಹೌದಾ? ಹೌದಪ್ಪ. ಆದರೆ ಅರೆಬೆರೆ ಬೆತ್ತಲು, ಅರೆಬೆರೆ ಉಡುಗೆ. ಇದನ್ನ ವೇದಾಂತ ಮಾತಾಡಿದ್ಯಾರು? ನಾನು ವೇದವತಿಯ ಸೀರಸರಿಗೆ ಕೈ ಹಾಕುವಾಗ ಆಗ್ಲಿ ನಿನಗೆ ಕತೆ ನೆನಪಾಗಲಿಲ್ಲ. ಉದಾಹರಣೆ ಕೊಟ್ಟೇನೆ. ಆ ಉದಾಹರಣೆ ನೀನು ಮಾಡ್ಲಿಕ್ಕೆ ಅಡ್ಡಿಲ್ಲ, ಉದಾಹರಣೆ ಕೊಡ್ತೀನಿ. ಹರಿಭಕ್ತರಿರಬಾರ್ದು. ನಾನು ಅದನ್ನು ಕೆಣಕಿದ್ದ ಹೌದು, ಶಾಪ ಪಡೆದದ್ದು ಹೌದು. ಅಲ್ಲ, ಆದ್ರೆ ಮೂಲ ಕತೆ ಗೊತ್ತುಂಟು, ಅವಳಲ್ಲಿ ಸುಖ ಕೊಡು ಅಂತೇಳಿ ಬಯಸಿದಂತೆ ನೀನು. ನಾವು ದಾನವರು, ಆ ದಾರಿ ನಮ್ಮಲ್ಲಿ ಉಂಟು. ನೀನೊಬ್ಬ ಮಾನವ, ಕ್ಷತ್ರಿಯ,
ಇದು ಸರಿಯೇ ಜಲಕ್ರೀಡೆ ಆಡುವುದು? ಇದು ನಮ್ಮ ಸ್ಥಳ. ಹ. ಕೇವಲ ನಾನು ನನ್ನ ಮಡದಿಯರಿದ್ದ ಜೊತೆಗೆ ಹ. ಅಲ್ಲಲ್ಲಿ ಅಂಗರಕ್ಷಕರು ಯಾರು ಬರದ ಹಾಗೆ ಕಟ್ಟೆಚ್ಚರ ವಹಿಸಿದ್ದಾರೆ. ಓ. ನಿನಗೆ ಮಾನ ಮರ್ಯಾದೆ ಇಲ್ಲಂತೆ, ಉಳಿದವರಿಗೆ ಹಾಗಲ್ಲ. ಹ, ಇದನ್ನು ನೋಡ್ಲಿಕ್ಕೆ ನಾವು ಬಂದದ್ದಲ್ಲ. ನಮಗೆ ತೀರ ನಾನು ಅಲ್ಲ ನೀನು. ನೀನೊಬ್ಬ ಪ್ರತಿಭಟಿಸುತ್ತೀಯ ಅಂತಾದ್ರೆ, ನೀನೊಬ್ಬ ಗಂಡು ಹೌದಂತಾದ್ರೆ, ನೀನೊಬ್ಬ ತೀರ ಹೌದಂತಾದ್ರೆ ಭುಜಕ್ಕೆ ಭುಜವನ್ನು ಕೊಟ್ಟು ಹೋರಾಡು, ತೀರ ಅಂತ ಅನಿಸಿಕೋ. ಮಾತಿನಲ್ಲಿ ಎಲ್ಲ ಯುದ್ಧದ ಹರ ಕೊಟ್ಟ ಶಕ್ತಿಯು ದಾನವನ್ನು ಕೊಡಲ್ಗೆ. ಕೊಟ್ಟ ಶಕ್ತಿ ಚಂದ್ರಾಯುಧ. ಗುರುದತ್ತಾತ್ರೇಯ ಕರುಣಿಸಿದ ದಿವ್ಯ ಶ್ರಮ ಕೊಡಲಾಗ. ಎನ್ನ ಚರಣದೊಳ್ ಒದೆದು ಸಲಿಪಚಾರಿಸುತ್ತ ನುಡಿದನಾಗೆ ಭೂಪಾಲ ಸಿಕ್ಕಿದೆಯಾ ದೈತ್ಯರಾಯ? ಸಿಕ್ಕಿದೆಯ ದೈತ್ಯರಾಯ? ನೀ ಕಕ್ಕನೆ ಬಂದೆನ್ನ ಕೈಯೋ, ನೀ ಕಕ್ಕನೆ ಬಂದೆನ್ನ ಕೈಯೋ. ರಕ್ಕಸರುಳು ಶ್ರೇಷ್ಠಯು ತನಗಾರು ಸರಿ ಎಂಬಯೋ, ರಕ್ಕಸರುಳು ಶ್ರೇಷ್ಠಯು ತನಗಾರು ಸರಿ ಎಂಬಯೋ. ಸೊಕ್ಕಿಂದ ನೀ ಬಂದು ತಮ್ಮನ್ನು ಗೈದೆಯ. ರಕ್ಕಸರುಳು ಶ್ರೇಷ್ಠ ತನಗಾರು ಸರಿ ಎಂಬ ಸೊಕ್ಕಿಂದ ನೀ ಬಂದು ಗುರವನು ಗೈದೆಯ. ಸಿಕ್ಕಿದೆಯ 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 ದೈತ್ಯರಾಯ? ಸಿಕ್ಕಿದೆಯ ದೈತ್ಯರಾಯ? ಸಿಕ್ಕಿದೆಯ ದೈತ್ಯರಾಯ? ಠಕ್ಕನೆ ಬಂದು ನೀಯನ್ನ ಕೈಯ ಹೋದಲೆಲ್ಲ ಅಪ್ಪುರಿವೆ ನಿನ್ನದು. ಕೊನೆಗೆ ಎಂತದ್ದಿರಲ್ಲ ಚಕ್ರ ಸಂಕ್ರಾಂತಿ ನೀನು. ನಾನು ದುಡುತ್ತೇನೆ, ನಾನು ಜಯಿಸ್ತೇನೆ ಎಂಬ ನಿನ್ನ ಅಹಂಕಾರದ ವಾಣಿ ಏನಾಯ್ತು? ಕಾರ್ಥವೀರನ ತುಡುಕುವ ಧೈರ್ಯ ಇನ್ನೂ ಇದ್ದರೆ ಮುಂದಾಡು. ಇಷ್ಟಕ್ಕೆ ಬಿಡ್ಲಿಕ್ಕಿಲ್ವೇ ಇಲ್ಲ. ರಕ್ಕಸರಲ್ಲಿ ನಾನೇ ಶ್ರೇಷ್ಠ ಎಂಬ ಅಹಂಭಾವಯ ಅದನ್ನೆಲ್ಲ ನಿಲ್ಲಿಸಿಕೊಡ್ತೇನೆ, ನಿಲ್ಲಿಸ್ತೇನೆ. ಬೇಡ ಬೇಡ ಬಿಟ್ಟು ಬಿಡಿ ಅಲ್ಲ ಅಜ್ಜ ಹೇಳ್ತಾ ಇದ್ದಾರೆ. ಕೇಳಿದ್ಯಾ? ಕಾರ್ತಿವೀರಾರ್ಜುನ, ನಿನ್ನ ಕುಟುಂಬದ ಹಿರಿಯವರೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜನೇ ಬಂದು ಹೌದು, ಅವರ ಮಾತಿಗೆ ನೀನು ಬೆಲೆ ಕೊಟ್ಟೆ, ಮರ್ಯಾದೆಯನ್ನು ಕೊಟ್ಟೆ. ಪುಲಸ್ಯ ಬ್ರಹ್ಮರ ಬಂದು ಹೌದು, ಬಿಟ್ಟು ಬಿಡು ಅವನನ್ನು. ಸರಿಯಿಂದ ಬಿಟ್ಟೆ. ಅವರು ಏನೂ ಕೇಳಲಿಲ್ಲ. ಹ, ನಿನ್ನ ಒಳಿತಿಗಾಗಿ ನಿನ್ನ ಬದುಕು ಮತ್ತೆ ಬೆಳೆಯಬೇಕು ಎಂಬ ಉದ್ದೇಶದಿಂದ ಹ, ನಿನ್ನನ್ನು ಸೆರೆ ಬಿಡ್ಲಿಕ್ಕೆ ಹೇಳಿದ್ರಿ. ಖಂಡಿತ ಬಿಡು, ಹ, ನಿನ್ನಲ್ಲಿ ವೈರ ಇಲ್ಲ. ಹ, ಹೃದಯ ತುಂಬಿ ಮಾತಾಡ್ತಾ ಇದ್ದೀನಿ. ಖಂಡಿತ ಖಂಡಿತ. ಯಾಕೆ ಕೇಳಿದಲ್ಲಿ ತನಕ ರಾವಣನಪ್ಪೇ ತೀರ ಅನ್ನುವುದಾಗಿ ಮೆರದೆ ಅಹಂಕಾರದಿಂದ ಸರಿ. ಅಂತೂ ಲೋಕದಲ್ಲಿ ನನಗಿಂತಲೂ ಒಬ್ಬ ತೀರ
ಗುಡ್ಡಕ್ಕಿಂತ ಗುಡ್ಡ ಎತ್ತರ ಅಲ್ವಾ? ಆ ಮಟ್ಟಿಗೆ ನೀನು ತೀರನೇ ಹೌದು, ನೀನು ವೀರನೇ ಹೌದು ಅಲ್ವಾ? ಖಂಡಿತ. ನೀನು ಹರಶಕ್ತಿಯನ್ನು ಬಳಸಿಕೊಂಡೆ, ನಾನು ಗುರುಶಕ್ತಿಯನ್ನು ಬಳಸಿಕೊಂಡೆ. ನಿನಗೆ ಹರನಿಂದಲೇ ಬದುಕು ಹುಟ್ಟಿತು, ನನಗೆ ಗುರುವಿನಿಂದಲೇ ಬದುಕು ಬಂದಿತ್ತು. ಪ್ರಪಂಚದಲ್ಲಿ ಹರ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿದರೆ ಹರ ಕಾಯುವುದಿಲ್ಲ ಯಾರು ಎಂಬಲ್ಲಿಗೆ ನಾವು ಪ್ರಪಂಚಕ್ಕೆ ಸಾರಬೇಕಾದಂತ ಸಾರಾಂಶ ಯಾವುದು ಹೇಳು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುಭ್ಯೋ ನಮಃ. ಜಾಂಬವರಾಡಿದ ಮಾತು ಕೇಳಿದ ಮರುಗಳಿಗೆಯಲ್ಲಿ ಶ್ರೀರಾಮಚಂದ್ರನ ಪಾದಾರವಿಂದವನ್ನ ನೆನೆದು ನೇರವಾಗಿ ಮಹೇಂದ್ರ ಪರ್ವತವನ್ನ ಏರಿ ಲಂಕೆಗೆ ಹಾರಬೇಕೆಂದು ಹಾಗೆ ನನ್ನ ಮನೋಧೈರ್ಯವನ್ನು ಮುಂದಿಟ್ಟುಕೊಂಡದ್ದು ಹೌದು. ಆದರೆ ಕೇವಲ ದೈಹಿಕವಾದಂತ ಬಲ ಮಾತ್ರ ಸಾಲದು, ದೈವ ಬಲ ಎನ್ನುವುದು ಬೇಕು. ಹಾಗಾಗಿ ಎಲ್ಲವರನ್ನು ವಂದಿಸದ್ದಾಯಿತು. ಇನ್ನು ಯಾಕೆ ತಡ, ಹಾರುತ್ತೇನೆ ಹೇಗೆ? ಹಾರಿದನು ಲಂಕೆಯನ್ನು ಬಿಟ್ಟು ಹಾರಿದ ಹನುಮಂತ ಹಾರಿದ ಸಾರಿದನು ಲಂಕೆಯನ್ನು ಬಿಟ್ಟು 700 ಯೋಜನ ಮುಂದೆ ನರುತ್ತಿದೆ. ಸಾರಿದನು ದೃಢಬಿಂದು ಮುನಿಪರ ಶಾಲೆಯಡೆಗೆ ಏನು ಆಶ್ಚರ್ಯ ಇದು! ರಾಮನ ಕಾರ್ಯಕ್ಕಾಗಿ ಪುಟನೆಗೆದು ಹಾರಿದ್ದೇನೋ ಹೌದು, ಆದರೆ ನಾನು ಹೋದದ್ದು 700 ಯೋಜನ ಮುಂದಾದಿತ್ತು ಸ್ವಾಮಿ. ಆಗಲೇ ತೃಣಬಿಂದು ಮುನಿಗಳು ಲಂಕೆಯ ದಿಕ್ಕನ್ನು ತೋರಿಸಿದರು. ನೇರವಾಗಿ ಅತ್ತ ಸಾಗಿದಾಗ ಪ್ರಥಮವಾಗಿ ಇದಿರಾದದ್ದು ಲಂಕಿಣಿ ಎಂಬ ರಾಕ್ಷಸಿ. ಆಶ್ಚರ್ಯವೇ ಸರಿ, ಅವಳನ್ನು ನನ್ನ ಕಾರ್ಯಕ್ಕೆ ಅಡ್ಡ ಬಂದವಳನ್ನ ಮುಷ್ಟಿ ಪ್ರಹಾರದಿಂದ ಬಡಿದದ್ದೇನೋ ಸತ್ಯ, ಅಲ್ಲಿಯೇ ಬಿದ್ದದ್ದು ಹೌದು. ಆ ಜ್ಯೋತಿ ಎನ್ನುವುದು ನಭೋಮಂಡಲದತ್ತ ಸಾಗಿತ್ತು. ಸುಂದರ ಸ್ತ್ರೀಯಾದರು, ಬಾಗಿ ನಿಂತವ ನಾನು. ಆಮೇಲೆ ಅರ್ಥ ಆಯಿತು, ಅವಳು ಯಕ್ಷಿಣಿಯಂತೆ. ಯಕ್ಷಿಣಿಯಾದವಳು ಈ ಲಂಕೆಯಲ್ಲಿ ಲಂಕಿಣಿಯಾಗಿ ಬಿದ್ದಿದ್ದಕ್ಕೆ ಕಾರಣ ಏನು? ಇನ್ನೊಂದು ಸಮಯದಲ್ಲಿ ಬ್ರಹ್ಮ ಕಪಾಲವನ್ನ ಧರಿಸು ಭಗವಾನ್ ಪರಮೇಶ್ವರ ಬಂದನಂತೆ. ಭಿಕ್ಷೆಯನ್ನು ಕೇಳಿದಾಗ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ದಾಳೆ. ಕುಪಿತಗೊಂಡಿರುವಂತ ಪರಶಿವ ಭೂಲೋಕದಲ್ಲಿ ರಾಕ್ಷಸಿಯಾಗಿ ಬಿದ್ದಿರು ಎನ್ನುವ ಹಾಗೆ ಶಾಪವನ್ನ ಕೊಟ್ಟ. ಶಾಪ ವಿಮೋಚನೆ ಹೇಗೆ? ಸೀತಾನ್ವೇಷಣೆಗೆ ಬಂದಿರುವಂತಹ ಹನುಮನಿಂದ ನಿನಗೆ ಶಾಪ ವಿಮೋಚನೆ ಆಗ್ತದೆ. ಅವನ ಮುಷ್ಟಿ ಪ್ರಹಾರ ಎನ್ನುವುದು ನಿನ್ನ ದೇಹವನ್ನು ಸ್ಪರ್ಶಿಸಬೇಕು. ಹಾಗಾಗಿ ಅವಳ ಶಾಪ ಎನ್ನುವುದು ವಿಮೋಚನೆ ಆಯಿತು. ಮುಂದುವರೆದು ಹೇಗೆ? ಅಣು ರೂಪಿನಲ್ಲಿ ಲಂಕೆಯನ್ನು ಸಾಗಿದ್ದ ಹೌದು. ನಂತರದಲ್ಲಿ ಆಶ್ಚರ್ಯ ಮತ್ತೇನಲ್ಲ, ಶರಣ ಶ್ರೇಷ್ಠನಾಗಿರುವಂಥ ವಿಭೀಷಣ ಹರಿನಾಮ ಸ್ಮರಣೆಯಲ್ಲಿ ಇದ್ದಾನೆ. ಎಂತಹ ಭಕ್ತಿಯವನದ್ದು! ದುಷ್ಟರ ಕೂಟದಲ್ಲಿ ಇವನೊಬ್ಬ ಸಾತ್ವಿಕ ಶಿರೋಮಣಿ ಎನ್ನುವುದನ್ನು
ಆದಿತ್ತು ಕಾರಣ ಏನು? ವಲ್ಲಭೆಯ ಒಡಗೂಡಿ ರಾವಣ ಸ್ವರ್ಣ ಮಂಚದ ಮೇಲೆ ಇದ್ದಾನು ಅಂತ. ಆದರೆ ಕ್ಷಣಕಾಲ ಯೋಚನೆ ಮಾಡಿದೆ, ರಾಮ ಹೇಳಿದ ಕುರುಹುಗಳನ್ನು ನೆನೆದೆ, ನನ್ನವ್ವೆ ಸೀತಾಮಾತೆ ಖಂಡಿತ ಅಲ್ಲ. ಹಾಗಿದ್ರೆ ಮಂಡೋದರಿ ದೇವಿ ಎನ್ನುವುದನ್ನು ಅರಿತವ ನಾನಿದ್ದೇನೆ. ಮುಂದೆ ಸಾಗಬೇಕು. ಎಲ್ಲಿ ಅರಸಿದರೂ ಸೀತಾ ಅರಸಿಕೊಳ್ಳಲಿ ಇದರೊಳಗೆ ಶ್ರೀರಾಮನೆಂದು ಪುರವನೆರೆ ಕಿತ್ತಿರಿಸುವೆನು ಕಣ್ಣ ಮುಂದೆ. ಇನ್ನು ತಡ ಮಾಡುವುದಿಲ್ಲ. ಇಡೀ ಲಂಕೆಯನ್ನು ಹೊತ್ತೊಯ್ತೇನೆ. ಹೇಗೆ? ನನ್ನ ಬಾಣದಿಂದ ತಿರುಗುಟ ಛಲವನ್ನ. ಮಗು ಹನುಮಂತ, ದುಡುಕಬೇಡ. ನೀನು ಹುಡುಕುತ್ತಿರುವಂತ ಸೀತಾ ಮಾತೆ ಅಶೋಕವನದಲ್ಲಿದ್ದಾಳೆ. ಅಶೋಕವನ ಆ ಸಮಯದಲ್ಲಿ ಗಗನ ವಾಕ್ಯವನ್ನು ಕೇಳ್ದ ಬೀಸುದಿಯ ಮಾರುತನ ವಾಸನೆಯ ತಾಳ್ದು ಒನವಿದೊಂದಿದೆ ಎಂದು ಬೇಡಿದ ನುಡಿಯ ಅನುವರಿತು ನೋಡುವೆ ಎನ್ನುತ್ತ ಆ ಕಡೆಗೆ ಸಾರಿದ. ಬೊಂಬಾಳ ದೀವಿಗೆಯಿಂದ ಬಂದ ವೈಭವ ಏನಂಬೆ ಒಬ್ಬ ವ್ಯಕ್ತಿಯ ಜೀವನ ಎಷ್ಟು ವಿಚಿತ್ರ ಅಂತ ನೋಡಿ. ಅದಲ್ಲದೆ ಇದ್ರೆ ನಾವು ಎಣಿಸಿದ್ದೊಂದು ಆಗುವುದು ಮತ್ತೊಂದು. ಯಾವತ್ತು ಒಂದು ವೇಷವನ್ನು ಮಾಡಿ ನಾವು ನಮ್ಮ ಕಾರ್ಯ ಸಾಧನೆಗಾಗಿ ಮುಂದಾಗ್ತೇವೆ, ಆ ವೇಷವೇ ನಮ್ಮ ಪಾಲಿಗೆ ಮುಳುವಾಗಬಾರ್ದಲ್ಲ. ಆವತ್ತಿನ ದಿವಸ ಸೀತೆಯನ್ನ ಕರೆತರುವಂತ ಕಾಲ ನಾನು ಅವಳನ್ನ ಕತ್ತು ತಂದೆ. ಸನ್ಯಾಸಿ ವೇಷವನ್ನ ಅಂತೂ ಹೋದೆ. ಸನ್ಯಾಸಿಗಳು ಇರುವುದಾದ್ರೂ ಹೇಗೆ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತೊರೆದು ಜೀವಿಸಬೇಕು. ಆ ನೆಲೆಯಲ್ಲಿ ನಾವು ಮುನ್ನಡೆದ್ರೆ ನಮ್ಮ ಜೀವನಕ್ಕೆ ಕಾಮ ಕ್ರೋಧಗಳಿಗೆ ಅವಕಾಶ ಇಲ್ಲದೆ ಹೋಯ್ತಲ್ಲ. ಯಾವ ಕ್ಷಣಕ್ಕೆ ಅಶೋಕವನದಲ್ಲಿ ತಂದು ಅವಳನ್ನ ಇರಿಸಿದ್ನೋ ಅವಳನ್ನ ಪಡೆಯಬೇಕೆನ್ನುವಂತ ನನ್ನ ಆಸಕ್ತಿಗಳು ಹಾಗೆ ಉಳಿದು ಹೋಯ್ತು ಬಿಟ್ಟರೆ ಪ್ರಯೋಜನಕಾರಿಕಾಗ್ಲೇ ಇಲ್ಲ. ಏನು ಮಾಡ್ಲಿ ಎನ್ನುವ ಹಾಗೆ ಗೊಂದಲದ ಗೂಡಾಗಿರುವ ಸಂದರ್ಭ ಅನುಕೂಲ ಸ್ತ್ರೀಗಳನ್ನ ಕಳಿಸಿಕೊಟ್ಟವ ನಾನು. ಪರಿಣಾಮವನ್ನ ತಿಳಿಯಬೇಕಲ್ವಾ? ಇವತ್ತು ಅದೆಲ್ಲವೂ ತಲೆ ಕೆಳಗಾಗಿದೆ ಎನ್ನುವುದು ಅರ್ಥ ಆಗಿದೆ. ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಅದಕ್ಕಾಗಿ ಪ್ರಯತ್ನಶೀಲ ನಾನು. ಹೋಗಬೇಕು ಅಂತಾದ್ರೂ ಒಬ್ಬನೆಯ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಆಗಬೇಕು. ಯಾರಲ್ಲಿ ಸ್ವರ ಅದೇ ಜನ ಎಲ್ಲೂ ಕಾಣ್ತಾ ಇಲ್ಲ. ಹೌದಾ? ಯಾರು ಇರ್ಬಹುದು? ಕಣ್ಣು ಸರಿ ಬಿಡಿ. ಕಣ್ಣು ಎಲ್ಲ ಎಷ್ಟು ಬಿಟ್ಟರು ಅಷ್ಟೇ. ಸ್ವರ ಅದೇ ಜನ ಈ ರೀತಿ ನಾನೀಗ ಪ್ರಥಮ ನೋಡುವುದು ಏನು? ಘೋರ ರಾವಣನಾಗಿ ನಾನು ನೋಡುವುದು ಹೊಸ್ತೇನಲ್ಲ. ಇದು ಹೇಗ ಶೃಂಗಾರ ರಾವಣ. ಶೃಂಗಾರ ಮಾಡ್ಕೊಂಡ್ರೆ ನೀವು ಇಷ್ಟು ಚಂದ ಕಾಣ್ತೀರಿ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಶೃಂಗಾರ ಮಾಡ್ಕೊಂಡು ಚಂದ ಆಗಬೇಕಾಗ್ತಿಲ್ಲ, ಚಂದ ಇರುವುದ್ರಿಂದಲೇ ಶೃಂಗಾರ ಒಪ್ತದೆ ಅಂತ. ಹಾಗಿದ್ರು ನೀವು ಚಂದವೇ. ಅಡ್ಡಿಲ್ಲ ಮುಂಡಾಸು. ಎಂತ ಮುಂಡಗಾಸ ನಿಂದು ಮುಂಡಾಸು. ಹೌದೌದು. ತಲೆಗೆ ನೀವು ಕೊಟ್ಟಿದ್ದೀರೋ ನಿಮಗೆ ತಲೆ ಕೊಟ್ಟಿದ್ದಾರೋ ಮುಂಡಾಸ್ ಕೊಟ್ಟಿದ್ದಾರೋ ಅಂತ ನನಗೊಂದು ಅರ್ಥ ಆಗ್ಲಿಲ್ಲ. ಹಾಗಲ್ಲ, ಇಲ್ಲ ಹುಟ್ಟಿ ಬಂದ ಹಾಗೆ. ಈಗ ತಾನೇ ಹುಟ್ಟಿ ಬಂದಿತ್ತೋ ಎಂಬಂತೆ. ಆ ತುರಾಯಿ, ಆ ತಾವ್ರೆ, ನಮ್ಮಲ್ಲಿ ಎಷ್ಟು ಬಂಗಾರ ಇಲ್ಲ. ಬಂಗಾರ ಇದ್ರು ಈ ತುರಾಯಿ ಬೆಳ್ಳಿದ್ದೆ ಹಾಕಿದ್ದೀರಿ, ತಾವ್ರೆ ಬೆಳ್ಳಿದ್ದೆ ಹಾಕಿದ್ದೀರಿ. ಯಾಕೆ? ಬಂಗಾರ ಇದ್ರು ಬೆಳ್ಳಿನೂ ಉಂಟು ಅಂತ ತೋರ್ಪಡಿಸುವುದಕ್ಕಾಗಿ ಹಾಕೊಂಡಿದ್ದು. ಎಷ್ಟಿಲ್ಲ ನಮ್ಮಲ್ಲಿ ಬಂಗಾರ.
ಬರೇ ಬಂಗಾರಕ್ಕಷ್ಟೇ ಬೆಲೆ ಅಲ್ಲ, ಇತ್ತು ಬಂಗಾರ. ಈಗ ಬೆಳ್ಳಿಗೂ ಬೆಲೆ ಹೆಚ್ಚಾಗಿದೆ ಎನ್ನುವುದನ್ನು ತೋರಿಸುವುದಕ್ಕೆ ಇದು. ಹೌದೌದೌದು. ಮತ್ತು ಬಂಗಾರ ಎಲ್ಲುಂಟು ಕೇಳಿದ್ರೆ ಅಷ್ಟು ನಿಮ್ಮ ಹತ್ರ ಇರುವುದು. ಕಲಕಲಂಕೆ ಅಷ್ಟು ನಿಮ್ಮ ಹತ್ರ ಇರುವುದು ಅಲ್ವೇನೋ? ಹೌದಪ್ಪ. ಎದೆಹಾರ. ಅಯ್ಯಪ್ಪ, ಪಳ 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 ಹೊಳಿತಾ ಉಂಟು. ಎಂತ ನಿಮ್ಮ ಎದೆಗಿದ್ರಿಂದ ಒಂದು ಆಕಾರ ಬಂದಿದೆ ಅಲ್ವೇನೋ? ಎದೆಗೆ ಆಕಾರ. ಕೀರ್ತಿ ಈ ನಿಮ್ಮ ಭುಜಕ್ಕೆ ಇದ್ದ ಕಾರಣ ಅದಕ್ಕೊಂದು ಕೀರ್ತಿ ಅಲ್ವೇನೋ? ಇಲ್ಲವಾದ್ರೆ ಅಪಕೀರ್ತಿ ಆಗಿತ್ತು. ತೋಳು ಕಟ್ಟು ಬಾಜು ಬಂದು ಗೊತ್ತಾಯ್ತಾ? ಮಳೆ ಬರ್ತದೆ ನೋಡಿ. ಇನ್ನು ಕರ್ಮ ನೀನಂತ ಬೇಡದಂತ ಹೇಳ್ಬೇಡ. ಹಾಗಲ್ಲ ಮತ್ತೆ ಆ ರೀತಿ ಪಳ 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 ಹೊಳಿತಾ ಉಂಟು. ಮೇಲ್ಗಡೆ ಒಂದು ನಕ್ಷತ್ರವೂ ಇಲ್ಲ, ಎಲ್ಲವೂ ಇಲ್ಲೇ ಹೊಳಿತಾ ಉಂಟು. ಅಲ್ವೇ? ಹಾಗಾಗಿ ಹೇಳಿದ್ದು. ಓ, ಈ ಸಿದ್ಧತೆಗಳೆಲ್ಲ ಯಾಕಾಗಿ ನಾನು ಎಣಿಸಿದ್ದನ್ನ ಪಡೆದುಕೊಳ್ಳಬೇಕಿರಲ್ಲ ಸುಖವಾಗಿ. ಈ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಲ್ಲಿ ಹೊರಟವ ನಾನು. ಎಲ್ಲಿಗೆ ಯಾವಾಗ ಕೇಳು. ಅಶೋಕವನಕ್ಕೆ ಹೋಗಬೇಕು, ಸೀತೆಯನ್ನು ನನ್ನತ್ತ ಒಲಿಸಿಕೊಳ್ಳಬೇಕು. ಓಹೋ, ನೋಡ, ಒಟ್ಟಾರೆ ನಾವು ಹೋಗಿ ಮಾತಾಡುವುದಲ್ಲ. ಈ ಹೆಂಗಸರು ಹೆಣ್ಮಕ್ಕಳೆಲ್ಲ ಒಲಿಯುವುದಿದ್ರೆ, ಮಾತಾಡುವುದಿದ್ರೆ, ನಾಚುವುದಿದ್ರೆ ಯಾವುದಕ್ಕೆ? ಒಂದು ನೈಜವಾದಂತಹ ಮಾತಿಗೆ ಅಲ್ವಾ? ಹೊಗಳಿಕೆಗೆ. ಹೌದೌದು ಅಲ್ವೋ? ಇನ್ನೊಂದು ಆಭರಣಕ್ಕೆ, ಇನ್ನು ಬಿಟ್ರೆ ಇನ್ನು ಪಟ್ಟೆ ಪೀತಾಂಬರಕ್ಕೆ. ಅಲ್ವೇನೋ? ಹೌದೌದೌದು. ಅವಳನ್ನು ನನ್ನತ್ತ ಒಲಿಸಿಕೊಳ್ಳಬೇಕು ಅಂತಾದ್ರೆ ಸಿದ್ಧತೆಗಳಾಗಬೇಕು. ಯಾವ್ಯಾವ ರೀತಿಯಾದಂತ ಹೊಸ ಹೊಸ ಸೀರೆ ಉಂಟು ಎಲ್ಲ ಗಂಟು ಕಟ್ಟು. ಆಭರಣಕ್ಕೆ ಆಭರಣ ಕೊರತೆಯೇ ಇಲ್ಲ. ಎಷ್ಟು ಬೇಕು ಅಷ್ಟುಂಟು. ಎಲ್ಲವನ್ನ ಸಿದ್ಧಪಡಿಸಿಕೋ. ಆಯ್ತು ಸಿದ್ಧ ಮಾಡ್ಕೋ. ಸಿದ್ಧ ಆಯ್ತು. ಹೇಳಿದ್ದೆಲ್ಲ ಮೊದಲು ಉಂಟಲ್ಲ, ಎಲ್ಲ ಉಂಟು. ಹೆಚ್ಚಿಗೆ ಉಂಟು ಬಿಟ್ಟರೆ ಕಡಿಮೆನೇ ಇಲ್ಲ ಇದರಲ್ಲಿ. ನಮ್ಮಲ್ಲಿ ಯಾವತ್ತು ಕಡಿಮೆ ಅಂತ ಆಗಬಾರ್ದು. ಸ್ವಲ್ಪ ಹೆಚ್ಚಾದ್ರೂ ಒಡ್ಡಿಲ್ಲ, ಕಡಿಮೆ ಅಂತ ಆಗಬಾರ್ದು. ಓರ್ಪಡಿಸ್ಕೊಳ್ಬೇಕು ಇಂತಿಷ್ಟು ಉಂಟು ಅಂತ. ಅಲ್ವೇನೋ? ಹೌದು. ಎಲ್ಲ ಗಂಟು ಕಟ್ಟಾಗಿದೆ. ಕಟ್ಟಾಗಿದೆ. ಆದಷ್ಟು ಬೇಗ ಸೀತೆಯನ್ನ ಕಾಣಲು ಸುಖವಾಗಿ ನಾವು ಹೊರಡುವುದು ಅಶೋಕವನಕ್ಕೆ ಹೋಗುವ. ಅಶೋಕವನ ಇದ್ದ ಬಗೆಯಾದ್ರೂ ಹೇಗ? ಅಚ್ಚ ಹಸಿರಿನಿಂದ ತುಂಬಿತ್ತು. ಹಚ್ಚ ಹಸಿರಿನಿಂದ ತುಂಬಿತ್ತು. ಹುಚ್ಚು ನೀನು. ಅಚ್ಚ ಹಸಿರಿನಿಂದ ತುಂಬಿತ್ತು. ಇವತ್ತು ಹೂ ಬಳ್ಳಿಗಳೆಲ್ಲ ಬಾಡಿದೆ. ಹೌದು ಮಾರ್ರ. ಅಲ್ವೇನೋ? ಎಂತ ಆಯ್ತು ಗೊತ್ತಾಗಲಿಲ್ಲ. ಏನೇ ಇರಲಿ, ಇದಕ್ಕೊಂದು ಹೊಸದಾದಂತ ಚೈತನ್ಯವನ್ನು ನೀಡಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಯಾರಿಗೆ ಜೋರ್ ಮಾಡ್ತೀವಿ? ಏನ್ ಮಾಡ್ಬೇಕು? ನಾವೇ ಬರಬೇಕು ಎನ್ನುವುದು ಇದರ ತಾತ್ಪರ್ಯ. ಏಯ್, ಸೀತೆಯಲ್ಲಿದ್ದಾಳ? ಗಂಟನ್ನು ತಂದ ಮನೆಯಲ್ವೇನೋ? ಹೌದೌದು. ಆ ಗಂಟನ್ನ ಕಾಲ ಬುಡದಲ್ಲಿ ಇರಿಸೋ. ಇಲ್ಲ ಅಲ್ವಾ? ಅವಳ ಕಾಲ ಬುಡ ನೀವು ಅದಷ್ಟು ಹೇಳ್ಬೇಕಾ ಬೇಡ? ಕಾಲು ಬುಡದಲ್ಲಿ ಇರಿಸಿ ಅಂದ್ರೆ ನಿಮ್ ಕಾಲು ಬುಡ ಅಂತ ನೋಡಿದೆ ಅಲ್ಲಿ ಅಲ್ಲ. ಬರೇ ಗಂಟಿಟ್ರಾಯ್ತೇನೋ? ಏನು ಗಂಟು ಬಿಡ್ಸ. ಎಂತದ ಇದು ಗಂಟು ಬಿಡಿಸು ಅಂದ್ರೆ ಯಾರದ್ದು? ಅಲ್ಲ, ನಾನು ಅವನ ಹತ್ರ ಹೇಳಿದೆ ಇಷ್ಟೆಲ್ಲ ಬಿಗಿ ಬೇಡ, ಅವ್ರಿಗೆ ಆಗುವುದಿಲ್ಲ, ಹೊಸ್ತಾ ಕಟ್ಕೊಳ್ಳೋದು. ಆದ್ರೂ ಗಂಟು ಬೀಗೂ ಕಟ್ಟಿದ್ದಾನೆ. ಏ ಹುಚ್ಚ, ಹೇಳಿದ್ದು ಈ ಗಂಟು ಬಿಡಿಸು ಅಂತ ಅಲ್ಲ, ತಂದಿರುವ ಆಭರಣದ ಗಂಟನ್ನು ಬಿಡಿಸು. ಅದಷ್ಟು ಸರಿಯಾಗಿ ಹೇಳ್ಬೇಕಾ ಬೇಡ? ನೀವು ಬಿಡಿಸ್ತೇನೋ? ಬಿಡಿಸಲಾಗಿತ್ತಪ್ಪ. ತಡೀರಿ, ಬಿಡಿಸಿದೆ. ಬಿಡಿಸಿದ್ರಾಯ್ತೇನೋ? ಬಿಡಿಸಾಯ್ತು. ಪ್ರತಿ ಒಂದೊಂದು ಆಭರಣದ ಪ್ರತ್ಯೇಕವಾಗಿ ಅವಳಿಗೆ ತೋರಿಸಿಕೊಡ್ಬೇಕು, ವಿವರಣೆ ಸಹಿತ. ಇದು ಭುಜಕೀರ್ತಿ ಹೇಳ್ತೇವೆ.
ಭಾರಿ ಒಳ್ಳೇದುಂಟು. ಇಲ್ಲಿ ಎಲ್ಲೂ ಸಿಗುವುದಿಲ್ಲ, ಅಪರೂಪದ್ದು, ನಿಮಗಾಗೆ ತಂದಿದ್ದು, ಭಾರಿ ಒಳ್ಳೇದು. ಇಲ್ಲಿ ನೋಡಿ ಹೇಗೆ ಹೊಳಿತಾ ಉಂಟು. ರಾಮ ಅಲ್ಲ ಇದು, ಪ್ರಯೋಜನ ಇಲ್ಲ, ಬಿಡು, ಬೇರೆ ಬಿಟ್ಟೆ. ಇದು ಎದೆ ಹಾಲ ಹೇಗುಂಟು ನೋಡಿ. ಈಗಲ್ಲ, ಒಂದು ಸ್ವಲ್ಪ ದಿವಸ ಹೋಗಿ 4 ಹನಿ ಮಳೆ ಬೀಳ್ಬೇಕು, ಆಮೇಲೆ ಹಿಡಿಬೇಕು ಇದನ್ನ, ನೋಡ್ಬೇಕು. ಆವಾಗ ಪಳಪಳ ಹೊಳೆಯುವ ರೀತಿ ನೋಡ್ಬೇಕು. ಯಾವುದು ಇದ ಮಳೆ ಬಿದ್ದಿರೋದು ಪಳಪಳ ಹೊಳೆಯೋದು, ಅದರ ಮೇಲೆ ಇದ್ದಂತ ಧೂಳೆಲ್ಲ ಹೋಗ್ತದ, ಆವಾಗ ಪಳಪಳ ಹೊಳೆಯೋದು ನೋಡ್ಬೇಕು. ಇದು ನಿಮ್ಗಾಗಿ ತಂದಿದ್ದು, ಭಾರಿ ಒಳ್ಳೇದುಂಟು. ಇದು ತಗೊಳ್ತಾ ರಾಮ. ಓಹೋ ಬೇಡ, ಇದು ನೋಡಿ ವೀರಗಸ. ಇದು ಕಟ್ಟುವುದಲ್ಲಿ ಗೊತ್ತುಂಟಾ? ಇಲ್ಲಿ ಕಟ್ಟುವುದು, ಇದು ಭಾರಿ ಒಳ್ಳೇದುಂಟು. ನೀರು ಕಟ್ಟುವ ಸಾಯಲ್ಲಿ ಅಲ್ಲಿ ಕಟ್ಟುವುದಾ? ಮತ್ತೆ ಸೊಂಟಾಭರಣ. ಈಗ ನೋಡಿ, ಎಲ್ಲದು ಸುಳ್ಳು ಹೇಳ್ಬೇಡಿ. ಯಾಕ ನಿಮ್ಮ ತಂಗಿ ಕಟ್ಟಿದ್ದನ್ನು ನಾನು ನೋಡಿದ್ದೇನೆ, ಇಲ್ಲೇ ಕಟ್ಟಿದ್ದು. ಅಯ್ಯೋ, ನನ್ನ ತಂಗಿಗೂ ಉಳಿದವರಿಗೂ ವ್ಯತ್ಯಾಸ ಉಂಟು. ನನ್ನ ತಂಗಿ ಕೊರಳಿ ಕೊಟ್ಟುದು ಒಂದೇ, ಇವ್ರು ಸೊಂಟ ಕೊಟ್ಟುವುದು ಒಂದೇ. ಇದು ಎಲ್ಲಿ ಕಟ್ಟುವುದಂತ? ಇದು ಸೊಂಟಾಭರಣ. ಇದು ಸೊಂಟಾಭರಣ, ವೀರಗಚ್ಚ ಎನ್ನುವುದಾಗಿ ಹೆಸರು. ಭಾರಿ ಒಳ್ಳೆದುಂಟು, ಉತ್ತಮವಾದದ್ದು, ಉತ್ತಮ ಗುಣಮಟ್ಟದ್ದು. ಇದು ನೀವು ತಗೊಂಡ ಕಟ್ಕೊಳ್ತೀರ? ಇಲ್ಲ, ಯಾವುದೂ ಇಲ್ಲ. ಇಲ್ಲಪ್ಪ, ಒಂದೊಂದುವರೆ 22 ಕೊನೆ ಅಂತ ಇದೆ. ನಾ ಅದು ಕೇಳಿದ್ದೆ, ಯಾರ್ಯಾರು ಯಾವ್ಯಾವ್ದನ್ನು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಆ ಕೆಲಸ ಮಾಡುವವರನ್ನು ಈ ಕೆಲಸಕ್ಕೆ ತಕೊಂಡು ಬಂದ್ರೆ ಇಂಥದ್ದೇ ಹೇಳುವುದೇ ಬಿಟ್ಟರೆ ಮತ್ತೆಂತ? ನಾನು ಮೊದಲು ಅದೇ ಉದ್ಯೋಗ ಮಾಡ್ಕೊಂಡಿದ್ದ. ಅಲ್ಲ, ಮತ್ತೆ ಹೇಳುದು ಬೇಡ. ಈಗ ನಿಮ್ಮೊಟ್ಟಿಗೆ ಬಂದ್ಮೇಲೆ ಅದೇ ನೆನಪೋಗು ನನಗೆ. ಬೇಡ ಬಿಡು, ಆಭರಣಗಳು ಗೊತ್ತಾಗಲಿಲ್ಲ ಅಂತ ಆಯ್ತು. ವಿಶೇಷವಾದಂತ ಪಟ್ಟೆ ಪೀತಾಂಬರಗಳು ಉಂಟು, ಒಂದೊಂದೇ ತೋರ್ಸ. ಇದು ಪೀತಾಂಬರ. ಇದು ನೋಡಿ, ಒಳ್ಳೆ ಸೀರೆ, ಇದು ಉತ್ತಮವಂತ ಗುಣಮಟ್ಟದ ಸೀರೆ. ಇದು ಹೆಣ ಸೀರೆ. ಇದು ನಿನ್ನ ಅಪ್ಪನ ಹೆಣಕ್ಕಾಕದ್ದು ಅಂತದ. ಇದು ಹೆಣದ ಸೀರೆ, ಹೆಣದ ಸೀರೆ ಅಲ್ಲ. ಇದು ಹೆಣದ ಸೀರೆ. ಇದು ಒಳ್ಳೆ ಉಂಟಿದೆ. ಇದು ಬಣ್ಣನೂ ಒಳ್ಳೆ. ಇದು ರಾಮನ ಎಲ್ಲದ್ದು ರಾಮನ. ಇದು ನೋಡಿ, ಈ ಬಣ್ಣ ನೋಡಿ ಯಾರು ಮೆಚ್ಕೊಳ್ಳಬೇಕು. ಇದು ಹುಳು ಸೀರೆ. ಇದು ಯಾವ ಹುಳುವ? ಇದು ಹುಳು ರೇಷ್ಮೆ. ರೇಷ್ಮೆ ಹುಳು ಸೀರೆ. ಇದು ಬೇಕಾ? ಇದು ಬಾರಿ ಒಳ್ಳೆ ಉಂಟು ನೋಡಿ. ಇದು ನೋಡಿ, ಎಷ್ಟು ದೊಡ್ಡ ಉಂಟು. ಇದು 52 ಮೊಳ ಉಂಟಿದೆ. ಎಷ್ಟು ಮೊಳ? 52. ಒಂದು ಮೊಳಕ್ಕೆ ಎಷ್ಟು? ಅದು ಎಷ್ಟು ಆಗ್ಲಿ, 52 ಇತ್ತು ಸುಳ್ಳು. ಅವ್ರು ಎಷ್ಟುಗಳು ತಗೊಳ್ತಾರ? ಸರಿ 52. ಎಷ್ಟು ಅನುಮಾನ ಉಂಟು ನಮ್ಗೆ? ನನಗೆ ಅನುಮಾನ ಇಲ್ಲ. 52 ಅನುಮಾನ ಬರ್ತಿದ್ರೆ ಆಯ್ತು. ಇಲ್ಲ ನೋಡಿ, ಲೆಕ್ಕ ಮಾಡಿ ತೋರಿಸಬೇಕಾದ್ರೆ. ಇಲ್ಲ ನೋಡಿ, ಏನು ಇದು ಸಣ್ಣದಂತ ತಿಳ್ಕೊಂಡ? ಸ್ವಲ್ಪ ದೊಡ್ಡದಲ್ಲ ಇದು. ನೋಡಿ, 15, 38, 40 ಹೆಚ್ಚಾಯ್ತಲ್ಲ. 50 ಬಂದ್ಬಿಡ್ತು. 52 ಮೊಳ ಉಂಟು. ಇದು ಬೇಕಾ? ರಾಮನೇ. ಇದಕ್ಕೂ ರಾಮನೇ. ಯಾವುದು ಪ್ರಯೋಜನ ಇಲ್ಲ, ಎಲ್ಲದಕ್ಕೂ ರಾಮನೇ ಉತ್ತರ ಬಿಟ್ಟರೆ ಮತ್ತೆ ಎಂತದ್ದು ಇಲ್ಲ. ಹೌದೇನ? ಹೌದೌದು. ಒಂದು ಕೆಲಸ ಮಾಡಿ. ಎಂತ ಮಾಡುದು? ಕನಕಾಭರಣಗಳಿಗೂ ಸೀರೆಗೂ ಮನ ಸೋಲುವವಳಲ್ಲ. ತಂದಿರುವ ಗಂಟನ್ನ ಹಾಗೆ ಕಟ್ಟು ತಂದದ ಹಾಗೆ ಕೊಟ್ಟುದಾಯ್ತಲ್ಲ. ಎಂತ ಮಾಡುದು ಈಗಂತಿದ್ರೆ ನಾ ತರುವುದೇ ಇಲ್ಲ. ಇದು ಮಾರು ಕೊಟ್ಟಾಯ್ತು. ಎಂತ ಮಾಡುದು ಈಗ? ತೆಗೆದು ಬದಿಗಿರಿಸ. ಏ ದೂತ, ಓ ನಾಥ, ಅವಳು ನಾವಾಗೆ ಮಾತಾಡಿಸಬೇಕೆನ್ನುವ ಹಂಬಲದಲ್ಲಿದ್ದಾಳೋ ಏನು? ಇದ್ರು ಹಾಗಿರ್ಬಹುದು. ನಿನಗೊಂದು ಅವಕಾಶ ಕೊಡ್ತೇನೆ. ಏನು? ನೀನೇ ರಾವಣನಾಗಿ 4 ಮಾತು. ಯಾರು? ಪಿಸಾಡ. ನಾನು ರಾವಣನಾಗುವುದು? ಒಡೆಯ, ರಾವಣನ ಕತೆ ಬಿಡಿ. ರಾವಣ ವೇಷ ಮಾಡ್ಲಿಕ್ಕಾದ್ರೂ ನಾ ಜನಾದಿತ. ರಾವಣ ಕತೆ ಬಿಡುವ. ರಾವಣ ವೇಷ ಹಾಗಲ್ಲ. ಯಾಕೆ ಗೊತ್ತಾ? ಆತ್ಮಶ್ಲಾಘನೆ ಆತ್ಮಹತ್ಯೆಗೆ ಸಮಾನ ಅಂತ ಹೇಳಿದ್ರು. ಹೌದೌದು. ನನ್ನ ಕುರಿತಾಗಿ ನಾನೇ ಹೇಳಿಕೊಳ್ಳುವುದೇನೋ, ನೀನೇ ರಾವಣನಾಗಿ 1-2 ಮಾತು ಅವಳನ್ನ ಒಲಿಸುವಲ್ಲಿ. ಇದು ನಮಗ ಗೊತ್ತಲ್ಲ, ಬರುವುದಿಲ್ಲ. ಜಾಪು ಜರಿ ಒಂದ್ಸಾರಿ ನಾನು ನೀವು ಹಿಡ್ಕೊಂಡು ಮಾಡ್ತೋರಿಸಿ. ಪ್ರಥಮದಲ್ಲಿ ನಗೆ ಆಡಿದನು.
ಎಲ್ಲಿಯೂ ಹಾ. ಸ್ವರವನ್ನು ಕೆಳಗಿಳಿಸಬೇಡ. ಹಾ ಹಾ ಮೇಲ್ಮನೆ ಇನ್ನೆಲ್ಲ ಶ್ರುತಿ ಮೇಲೆ ಹೋಗ್ತಾ ಹೋಗುದು ಬಿಟ್ಟು ಕೆಳಗೆ ಹೋಗುದಿಲ್ಲ. ಹೌದಲ್ಲ? ಹೌದು. ಇದು ಹಿಡ್ಕೋ ಜಾಪು. ಪ್ರಥಮದಲ್ಲೇ ನಗೆ ಅದಲ್ಲ, ನಗೆ ಆಯ್ತು. ಶಬ್ದ ಬರ್ಬೇಕಾ? ಇದು ನೀವೆಲ್ಲಿರ್ತೀರಿ? ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೆ ಹೇಳು. ಸೀತಾ, ಓ ಸೀತಾ, ಎಂತ ಸ್ವರಕ್ಕೆ ಅಂತ ರಾಗ್ ಹೊಡಿತು. ಇದು ಮೇಲ್ಮನಿ ಸ್ವರ. ಸೀತಾ, ಅಯ್ಯೋ ಅಯ್ಯೋ ಸೀತಾ, ನನ್ನ ನಿನ್ ಜೀವ ಹೋಗ್ತದ? ಎಂತದ? ಅಲ್ಲಿಂದನೇ ಒಂದು ಪ್ರಾರಂಭ. ತಗೋ ತಗೋ ಗೊತ್ತೇ. ತಗೋ. ಸೀತಾ, ಸೀತಾ, ಓಹೋ ಸೀತಾ, ಸೀತು, ಅಯ್ಯ ಬಾ, ಸೀತಾ, ಸೀತಾ. ಶಬ್ದ ಮುಂದೆ ಹೋಗ್ಸಾಯಿಲ್ಲ. ನಿನಗೆ ಶೀತ ಆದ್ರೂ ಉಳಿದ ವ್ಯವಸ್ಥೆ ಉಂಟು ಅಲ್ಲಿ. ಸೀತಾ, ನಾನು ಲಂಕಾಧೀಶ, ಲಂಕಾ 14 ದೇಶ. 14 ನಿಂದು. ಲಂಕಾಧಿನಾಥ. ಲಂಕಾಧಿನಾಥ. ನಾನು ಮಾಡಿದ ಸಾಧನೆ ಒಂದೋ ಎರಡೋ, ಅದರಲ್ಲಿ ಒಂದೇ ಹೇಳಬಲ್ಲೆ. ನಾನು ಹಿಂದೊಮ್ಮೆ ಕೈಲಾಸವಾಸಕ್ಕೆ ಹೋದವ. ನಾನು ಕೈಲಾಸವಾಸ್ಕ ಕೈಲಾಸ ಪರ್ವತವನ್ನ ಎತ್ತುವುದಕ್ಕೆ ಹೋದವ. ಆ ಸಂದರ್ಭದಲ್ಲಿ ನನ್ನ ಕೈಯನ್ನು ಅಡಿ ಹಾಕಿ ಕೈಲಾಸ ಪರ್ವತ ಅಡಿಯೆಲ್ಲ ಹಾಕಿ ಏನು ಎತ್ತಬೇಕನ್ನುವಷ್ಟರಲ್ಲಿ ನನ್ನ ಕೈಯಲ್ಲಿ ಸಿಕ್ಕೊಂಡು ವಿಲಿ ಒದ್ದಾಡಿ ನಾನು ನನ್ನ ಸಾಹಸದ ವಿಚಾರ ಹೇಳ್ಬೇಕು. ಒಂದು ಕೈ ಸಿಕ್ಕು ಒದ್ದಾಡದಲ್ಲ ಹೇಳು ಅಂತ ಹೇಳಲಿಲ್ಲ. ಕೈ ಸಿಕ್ಕ ಸುಳ್ಳವಲ್ಲ, ಪರಮೇಶ್ವರ ಬಂದ ಮೆಚ್ಚಿದ ಅಲ್ಲಿ ಹೇಳು. ಈ ಕೈ ಸಿಕ್ಕದಂತೆ ಮಾಡು. ಆ ಪ್ರಕರಣ ಅಲ್ಲಿ ಬಿಡ. ಪರಮೇಶ್ವರ ಬಂದು ಮೆಚ್ಚಿದ್ದಾನೆ ನನ್ನ ಸಾಹಸವನ್ನು ನೋಡಿ. ಸೀತಾ, ವಾ ಸೀತಾ, ಇಲ್ವಾ ಲಂಕಾಧೀಶ ಎಷ್ಟು ತಲೆ ಆಯ್ತಾ? 10 ತಲೆ. 10 ತಲೆ 20 ತೋಳುಳ್ಳಂತ ಲಂಕಾಧೀಶ ರಾವಣ ನಾನು ಓದಿದ್ದೇನೆ. ಸೀತಾ, ಮಾತಾಡು ಸೀತಾ, ಮಾತಾಡು. ಇದಕ್ಕೂ ರಾಮನೇ ಒಡೆಯ, ರಾಮನೇ ಗತಿ. ಅವಳು ಹೇಳ್ತಾಳೆ ಅಂತ ನೀನು ಹೇಳುವುದು. ಇಲ್ಲ, ಎಲ್ಲದಕ್ಕೂ ರಾಮನ ಕಲಿಸ್ತಾ ಇದ್ದೀನಿ. ಬೇಡ ಬಿಡು. ನೀನು ಹೇಳಿದ್ರೆ ಅವಳಿಗೆ ಅರ್ಥ ಆಗುವುದಿಲ್ಲ. ಯಾರು ಹೇಳ್ಬೇಕು ಅವರೇ ಹೇಳ್ಬೇಕೆನ್ನುವುದು ಅವಳ ಮನದ ಹಂಬಲ. ಸಂಕಟದಿಂದ ಬಂದ್ರೆ ಮಾತ್ರ ತೀರ್ಥ. ನಾನು ಮಾತಾಡಿಸ್ತೇನೆ. ನಾನೇನು ಮಾಡ್ಬೇಕು? ಅನಿವಾರ್ಯ ಇದ್ರೆ ಕರೀತೇನೆ. ಅಲ್ಲಿ ತನಕ ಹೋಗು ಅಂತ ಹೇಳಿದ್ರೆ ಬೇಸರ ಆಗಬಹುದು. ನೀವು ಅಳಸು ಅಂತ ಹೇಳುವುದಲ್ವೇ? ಇಷ್ಟೆಲ್ಲ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಬರ್ತೇನೆ. ಇದು ಗಂಟ ತಕೊಂಡು ಹೋಗು. ಆಯ್ತು. ಓ ಸೀತಾ, ನಾರಿಯನ್ನ ಮೇಲೆ ದಯದೋರೆ 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 ದಮ್ಮಯ್ಯ ದಮ್ಮಯ್ಯ ದಮ್ಮಯ್ಯ
ನಾರಿಯನ್ನ ಮೇಲೆ ದಯದೋರೆ 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 ತಮ್ಮಯ್ಯ ಇಪ್ಪತ್ತು ತೋಳಿಂದ ತೆಗೆದು ಅಪ್ಪಿಕೊಂಬುದಕ್ಕೆ 20 ತೋಳಿಂದ ಅಪ್ಪಿಕೊಂಬುದಕ್ಕೆ ಅಲ್ಪ ಮನಸಲ್ಲ ಕೇಳು ಕರ್ಪೂರ ಸುಗಂಧಿ ಅಲ್ಪ ಮನಸಲ್ಲ ಕೇಳು ಕರ್ಪೂರ ಸುಗಂಧಿ ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ 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 ಚಪ್ಪರ ಮಂಚದ ಮೇಲೆ ಚಂದದಿ ಉಯ್ಯಾಲೆ ಚಂದದಿ ಉಯ್ಯಾಲೆ 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 ದರ್ಪಗನಾಟದಿ ನಿನ್ನ ತಣಿಸುವೆ ನಾ ತಣಿಸುವೆ ಆ ದರ್ಪಗನಾಟದಿ ನಿನ್ನ ತಣಿಸುವೆ ಮನ ತಣಿಸುವೆ ನಾ ಮುನ್ನ ದರ್ಪಗನಾಟದಿ ನಿನ್ನ ತಣಿಸುವೆ ನಾ ಮುನ್ನ ಮಾರನಸ್ತ್ರತಾಗಿ ಬಿಗು ಏರಿತಲ್ಲೇ ಬಾಲೆ ಒಮ್ಮೆ ಕತ್ತೆತ್ತಿ ಕಣ್ಣರಳಿಸಿ ಕಂಡೆಂತಾದ್ರೆ ಪ್ರಪಂಚದಲ್ಲಿ ನಿನ್ನ ಭಾಗ್ಯಕ್ಕೆ ಎಡೆಯಿಲ್ಲದೆ ಹೋಗ್ತದೆ. ಬಂದವ ಯಾರು? ಮೂರು ಲೋಕದಲ್ಲಿ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ದಶಕಂಠ ಈ ರಾವಣ ಅಲ್ಲ, ರಾವಣೇಶ್ವರ ಹರನಿಂದಲೇ ಅನುಗ್ರಹಕ್ಕೆ ಒಳಗಾಗಿ ಚಂದ್ರಾಯುಧವನ್ನ ಪಡೆದು
ನಾನಾಗಿ ಮೆರೆದಿ ಪ್ರಪಂಚವನ್ನೇ ತನ್ನ ಹಿಡಿಯ ಮುಷ್ಟಿಯಲ್ಲಿ ಇರಿಸಿಕೊಂಡು ಆಡಿಸಿದವ ಈ ರಾವಣ. ನಮ್ಮಲ್ಲಿ ಪಂಚಾಂಗವನ್ನು ಓದುವುದಕ್ಕೆ ಇರುವವ ಬ್ರಹ್ಮ, ಪ್ರಪಂಚದ ಸೃಷ್ಟಿಕರ್ತ. ಅವನನ್ನೇ ಪಂಚಾಂಗ ಓದಲಿಕ್ಕೆ ಇರಿಸಿದ್ದೇನೆ. ನಾನು ಉರಿ ಅಂತ ಹೇಳಿದ್ರೆ ಉರಿಯುವುದಕ್ಕೆ ಸಿದ್ಧನಾಗಿ ನಿಂತವ ಅಗ್ನಿ. ಭೂಮಿಯನ್ನು ತಂಪಾಗಿಸಬೇಕು, ಸುರಿ ಮಳೆ ಎನ್ನುವ ಹಾಗೆ ವರುಣನಿಗೆ ಹೇಳಿದ್ರವ ಮಳೆ ಸುರಿಸಬೇಕು. ಬೀಸು ಗಾಳಿ, ಚಾಮರ ಬೀಸುವವರು ಬೇಕಿಲ್ಲ, ವಾಯುವೆ ಗಾಳಿ ಬೀಸುವುದಕ್ಕಿದ್ದಾನೆ. ನವಗ್ರಹಗಳನ್ನು ನಮ್ಮ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿಸಿಕೊಂಡವ. ನಾನು ನಡೆದದ್ದೇ ಹಾದಿ, ಆಡಿದ್ದೇ ಮಾತು. ಇದನ್ನು ಸುದೀರ್ಘವಾಗಿ ನಡೆಸಿಕೊಂಡು ಬಂದವ ಯಾರು ಕೇಳಿದ್ರೆ ಅವ ದಶಕಂಠ. ಸೀತಾ, ಇವತ್ತು ಬಂದೆ. ಪ್ರಪಂಚದಲ್ಲಿ ಯಾರಿಗೂ ಸೋಲದಿರುವ ರಾವಣ, ಇವತ್ತು ಪ್ರಾಮಾಣಿಕವಾಗಿ ನಿನಗೆ ನಾನು ಸೋತೆ. ಸೀತಾ, ಯಾಕೆ ಈ ಸೋಲು? ಎಲ್ಲವರನ್ನ ನನ್ನ ಅಡಿಯಾಳಾಗಿಸಿಕೊಂಡೆ. ಹಾಗಂತ ಈ ನಿನ್ನ ಸೌಂದರ್ಯ ನನ್ನನ್ನು ನಿನ್ನ ಅಡಿಯಾಳನ್ನಾಗಿಸುವ ಹಾಗೆ ಮಾಡಿತು. ಪ್ರಯತ್ನಪಟ್ಟು ಕರೆತಂದೆ, ಇರಿಸಿಕೊಂಡೆ. ಹೇಗಾದ್ರೂ ಮಾಡಿ ಪಡೆಯಬೇಕೆನ್ನುವಂತಹ ದಮ್ಯವಾದಂಥ ನನ್ನ ಆಸೆಗಳೆಲ್ಲವೂ ಹಾಗೆ ಉಳಿದು ಹೋಯಿತು. ಸೀತಾ, ಹೇಳು, ಒಮ್ಮೆ ಒಮ್ಮೆ ನೀನು ಒಪ್ಪಿ ನನ್ನಿದ್ದಲ್ಲಿಗೆ ಬಂದದ್ದೇ ಹೌದು ಅಂತಾದ್ರೆ ನಿನ್ನನ್ನು ನೋಡಿಕೊಳ್ಳುವ ಬಗೆ ಹೇಗೆ? 20 ತೋಳಿಂದ ಪ್ರಪಂಚದಲ್ಲಿ ಯಾವ ಗಂಡು ಯಾವ ಹೆಣ್ಣಿಗೂ ಕೊಟ್ಟಿರದಿರಂತ ವಿಶೇಷವಾದಂತಹ ಸುಖ ನಿನ್ನ ಪಾಲಿಗೆ ಉಣಬಡಿಸುವುದಕ್ಕೆ ಸಿದ್ಧನಾಗಿ ನಿಂತವ ರಾವಣ. ಈ 20 ತೋಳಿಂದ ನಿನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುವುದಕ್ಕೆ ಅಲ್ಪ ಮನಸ್ಕನಲ್ಲ. ಕೇಳು, ಪ್ರಪಂಚದ ಅದೆಷ್ಟು ಹೆಮ್ಮಕ್ಕಳು ರಾವಣನನ್ನ ಪಡೆಯಬೇಕೆನ್ನುವ ಹಾಗೆ, ರಾವಣನೊಟ್ಟಿಗೆ ಉಳಿಯಬೇಕೆನ್ನುವ ಹಾಗೆ ಆಸೆಯನ್ನ ಪಡ್ತಾರೆ. ಯಾರನ್ನು ನಾನು ಕಣ್ಣೆತ್ತಿ ಕಂಡವನಲ್ಲ, ನಿನ್ನನ್ನ ಬಯಸಿದವ ನಾನು. ಒಪ್ಪಿ ಬಂದೆ ಅಂತಾದ್ರೆ ಚಪ್ಪರ ಮಂಚದ ಮೇಲೆ ಯಾವ ವೈಭವವೇ. ಆ ರಾಮನನ್ನು ಕಟ್ಟಿಕೊಂಡು ಜೀವನದಲ್ಲಿ ಯಾವ ಸುಖವನ್ನು ಅನುಭವಿಸಬಲ್ಲೆ? ಕಾಡಿನ ಜೀವನ ಕಷ್ಟವಾದೀತು, ನಾಡಿನ ಜೀವನ ನಿನಗರಿವಿಲ್ಲದ ಹಾಗೆ ನಿನ್ನ ಪಾಲಿಗೆ ಈಗ ಅನುಭವಿಸುವುದಕ್ಕೆ ಬಂದು ನಿಂತಿದೆ. ಕನಕಲಂಕೆಯ ಒಡೆಯನಾದಂಥ ನನ್ನನ್ನು ಒಪ್ಪಿ ಬಂದೆ ಅಂತಾದ್ರೆ ಚಪ್ಪರ ಮಂಚದ ಮೇಲೆ ನಿನ್ನನ್ನು ಕುಳ್ಳಿರಿಸಿ 20 ತೋಳಿಂದ ಹಾಗೆ ಉಯ್ಯಾಲೆಯನ್ನ ತೂಗಿ 10 ತುಟಿಗಳಿಂದ ನಿನ್ನನ್ನು ಚುಂಬಿಸುತ್ತಾ ವೈಭವದಲ್ಲಿ ನಿನ್ನನ್ನು ಮೆರೆಸುವುದಕ್ಕೆ ಸಿದ್ಧನಾಗಿ ನಿಂತವ ನಾನು. ಕೇಳು, ಏನು ಬೇಕು ಅಂತ ಕೇಳು. ಚರಾಚರ ಪ್ರಪಂಚದ ಜೀವರಾಶಿಗಳಲ್ಲಿ ಇಲ್ಲದಿರುವಂತ ವಿಶೇಷವಾದಂತಹ ವಸ್ತುವು ನೀನು ಬಯಸಿದೆ ಅಂತಾದ್ರೆ ಕೇಳಿ ಬಾಯಿ ಮುಚ್ಚುವುದರೊಳಗೆ ನಿನ್ನ ಕಾಲ ಬುಡದಲ್ಲಿರ್ತದೆ. ಯಾವ ಸುಖ ಬೇಕು, ಯಾವ ವೈಭವ ಬೇಕು, ಯಾವ ಸಂಪತ್ತು ಬೇಕು ಕೇಳಿಸಿ. ಅಲ್ಲ, ಕೇಳುವುದು ಬೇಡ, ನೋಡುವುದು ಬೇಡ. ಪ್ರಪಂಚವನ್ನೇ ಅಲ್ಲಾಡಿಸಿರುವಂತಹ ರಾವಣ ಅಶೋಕವನದಲ್ಲಿ ನಿಂತಿರುವಂಥ, ಅಲ್ಲ ಇಲ್ಲೇ ಇರುವಂಥ ಸೀತೆಯ ಹತ್ತಿರಕ್ಕೆ ಬಂದರೂ ನೋಡುವುದಿಲ್ಲ ಅಂತಾದ್ರೂ ಬಿಡು. ಆದ್ರೆ ನನ್ನನ್ನ ಕಂಡು ಒಮ್ಮೆ ಮಾತನಾಡ ಬಾರದೇನೆ ಸೀತಾದೇವಿ, ಮಾತನಾಡ ಬಾರದೇನೆ.
ಸೀತಾದೇವಿ ಎನ್ನೊಡನೆಯೇ ಮಾತನಾಡಬಾರದೇನೆ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿ ಪ್ರೀತಿಯಿಂದ ಸೋತು ಬಂದ ಸೋತು 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 ಬಂದ ಈತನೆಂಬ ಕರುಣದಿಂದ ಮಾತನಾಡಬಾರದೇನೆ ಸೀತಾದೇವಿ ಮಾತನಾಡಬಾರದೇನೆ ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿ ಬಂದು ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿ ಬಂದು ಸಾವಧಾನದಿ ಬಿಲ್ಗೊಂಡು ಸಾವಧಾನದಿ ಬಿಲ್ಗೊಂಡು ಪ್ರೇಮದಿ ತೆಪ್ಪು ಸತ್ತು ಮಾಡಿದ ಪ್ರೇಮದಿ ತೆಪ್ಪು ಸತ್ತು ಮಾಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ತೆಪ್ಪು ಚೆಂಗರಿಸಿ ತೆಪ್ಪು ಚೆಂಗರಿಸಿ ಆ ಮಗ ಪೋಷಣವ ನೋಡಿದ ತೆಪ್ಪು ಚೆಂಗರಿಸಿ ಆ ಮಹಾಪೋಷಣವ ನೋಡಿದ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೆ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೆ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ಇದ ಕೌಶದಿಯ ಕೋಮಲ ಶರೀರೆ ನೀನೇ ಬಲ್ಲೆ ಇದ ಕೌಶದಿಯ ಕೋಮಲ ಶರೀರೆ ನೀನೇ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಾ ನಿನ್ನನ್ನು ಬಿಡಲೊಲ್ಲೆ ಭೂಮಿಯೊಳಿಯಬೇಕಾಗಿಯ ವಸ್ತು ಪ್ರೇಮದಿ ತರಿಸಿ ಕೊಡಿಸುವೆ ಪ್ರೇಮದಿ ತರಿಸಿ ಕೊಡಿಸುವೆ ಶ್ಯಾಮಾಂಬರವ ಕೊಡಿಸುವೆ ಶ್ಯಾಮಾಂಬರವ ಕೊಡಿಸುವೆ ಹೇಮಾಭರಣವ ತೊಡಿಸುವೆ ಹೇಮಾಭರಣವ ತೊಡಿಸುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮ ಮಾತಾಡಬಾರದೇನೆ ಮಾತಾಡಬಾರದೇನೆ ಸೀತಾದೇವಿ ಮಾತನಾಡಬಾರದೇನೆ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ತೆಪ್ಪು ಜೇಂಗರಿಸಿ ಆ ಮಗ ಪೂಷರವ ನೋಡಿದ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೆ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ಇದ ಕೌಶದಿಯ ಕೋಮಲ ಶರೀರೆ ನೀನೆ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಿನ್ನನ್ನು ಬಿಡಲೊಲ್ಲೆ ಭೂಮಿಯೊಳಿಯಬೇಕಾಗಿಯ ವಸ್ತು ಪ್ರೇಮದಿ ತರಿಸಿ ಕೊಡಿಸುವೆ ಶ್ಯಾಮಾಂಬರವ ನುಡಿಸುವೆ ಹೇಮಾಭರಣವ ತೊಡಿಸುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಪ್ರೇಮದೊಳಿರುವೆ ಮಾತನಾಡಬಾರದೇನೆ ಮಾತನಾಡ
ಸೀತಾದೇವಿ ಮಾತನಾಡ ಬಾರದೇನೆ ಕುಶನೆಗೆ ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಿದವು. ಕಣ್ಣಲ್ಲಿ ಕಿಡಿಯ ಮಸಗಿ ಕೈಯಲ್ಲಿ ತೃಣವ ಮುರಿ ಬಡಗು ರಕ್ಕಸ ಗಮನಿಸುತ್ತೆ ನುಡಿದಳು.
ಈ ತೃಣದಲ್ಲಿಯೇ ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ. ಛೀ! ಸರಮೇರಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ ಸಾಕ್ಷಿಯಾಗಿರು. ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ದುರದುಳದಿಗ ಶೂರನಂತೆ ನಿರತ ಸಿರಿವಂತನಂತೆ ಸರಮೇನಿ ಸಾಕ್ಷಿ ಆಗಿರು. ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿ ಆಗಿರು. ಏನು ಮಾಡೋಣ ಹೇಳು ಸರಮ? ಪ್ರತಿನಿತ್ಯ ಇವ ನನ್ನನ್ನು ಪೀಡಿಸುತ್ತಿರುವಂತಹ ಸಂದರ್ಭದಲ್ಲಿ ಬದುಕೆ ಸಾಕು ಎನ್ನುವಾಗಾಗಿ ಹೋಗುತ್ತದೆ. ಆದರೆ ಆತ ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ಕೂ ಸೀತೆಯ ಪ್ರತಿಕ್ರಿಯೆ ಹೇಗುಂಟು. ಅದಕ್ಕೆ ಸಾಕ್ಷಿಯಾಗಿರಬೇಕಾದವಳು ನೀನು ಮಾತ್ರ ಸರಮ. ಇವ ಎಷ್ಟೇ ನನ್ನ ಬದುಕಿನಲ್ಲಿ ಪೀಡನೆಯನ್ನು ಕೊಟ್ಟರೂ ಒಂದು ಕಾರ್ಯವನ್ನು ಮಾತ್ರ ಉತ್ತಮವಾಗಿ ಮಾಡಿದ್ದಾರೆ. ನನ್ನನ್ನು ನೋಡಿಕೊಳ್ಳುವುದಕ್ಕೆ ನನ್ನ ಜೊತೆಯಲ್ಲಿ ನಿನ್ನಂತಹ ಸಹೃದಯಳನ್ನ ನನ್ನ ಒತ್ತಿಗೆ ಇಟ್ಟಿದ್ದಾನಲ್ಲ, ಅದು ಮಾತ್ರ ಈತ ಮಾಡಿರುವಂತಹ ಉತ್ತಮವಾದಂತಹ ಕಾರ್ಯ. ಅವ ಮಾಡಿದಂತಹ ಪ್ರತಿಯೊಂದು ಕೆಟ್ಟ ಕಾರ್ಯಕ್ಕೂ ಸೀತೆ ಹೇಗೆ ನಡೆದುಕೊಂಡಳು ಎನ್ನುವುದನ್ನ ಮುಂದೊಂದು ದಿವಸ ಪ್ರಪಂಚಕ್ಕೆ ನೀನೇ ಸಾಕ್ಷಿಯಾಗಿ ತೋರಿಸಬೇಕು ಚರಮ, ತೋರಿಸಬೇಕು. ಹೇಳಿಕೊಳ್ತಾ ಇದ್ದಾನಲ್ಲ ತಾನೊಬ್ಬ ಉತ್ತಮ ಉತ್ತಮ ಎನ್ನುವುದಾಗಿ. ಬಲ್ಲಿದಾನಾದರೆ ಶಿವನ ಪಿಲ್ಲನೆ ಕೆತ್ತದೆ ಪೋದ, ಬಲ್ಲಿದನಾದರೆ ಶಿವನ ಬಿಲ್ಲನೆ ಕೆತ್ತದೆ ಪೋದ. ಕಲ್ಲೆದೆಯಾದರೆ ಕೊಟ್ಟಿರಲ್ಲಿ ಕಟ್ಟಿಸಿ ಕೊಬ್ಬನೆ, ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ, ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ. ಹಂದೆ ಎಂದೆ ಕತ್ತುಕೊಂಡು ಬಂದು ದೇದ ಕಮ್ಮ ಪೇಳು, ಅಂದೆ ರಾಮಚಂದ್ರನ ಕಣ್ಣ ಮುಂದೆ ತಾರದೆನ್ನ. ಇವ ಹಂತೆ ಕತ್ತುಕೊಂಡು ಬಂದು ದೇದ ಕಮ್ಮ ಪೇಳು, ಸರಮೇನಿ ಸಾಕ್ಷಿಯಾಗಿರು. ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ತಾನೊಬ್ಬ ಬಲ್ಲಿದ ಉತ್ತಮ ಎನ್ನುವುದಾಗಿ ಹೇಳಿಕೊಳ್ಳುವಂತಹ ಆತ್ಮರತೆಯನ್ನು ಮಾತ್ರ ಮಾಡಿಕೊಳ್ಳುವಂತಹ ಈತ ಮಾಡಿದ್ದೇನೆ ಎನ್ನುವುದಾಗಿ ನಾನು ಚೆನ್ನಾಗಿ ತಿಳಿದುಬಿಟ್ಟಿದ್ದೇನೆ. ಹಿಂದೊಂದು ಸಂದರ್ಭ, ನನ್ನ ಸ್ವಯಂವರದ ಸಂದರ್ಭದಲ್ಲಿ ಆ ರಾಮಚಂದ್ರ ಬಂದಂತಹ ಪುಣ್ಯ ಸಭೆಗೆ ನನ್ನನ್ನು ಒರೆಸುವಂತ ಆಸೆಯಿಂದ ಈ ದುರುಳನು ಬಂದವನಿದ್ದ. ಆದ್ರೆ ಏನು ಮಾಡೋಣ ಹೇಳು? ಅಂದು ರಾಮಚಂದ್ರ ಹೆದೆಯೇರಿಸಿದಂತಹ ಬಿಲ್ಲನ್ನ ಅವನಿಗಿಂತಲೂ ಮೊದಲಾಗಿ ಎತ್ತುವುದಕ್ಕೆ ಹೋದಂತಹ ಆತ ಅದನ್ನ ಎತ್ತುವುದಕ್ಕಾಗದೆ ಭೂಮಿಯಲ್ಲಿ ಬಿದ್ದು ವಿಲವಿಲನೆ ಒತ್ತಾಡಿದಂತಹ ತೃಣಕ್ಕೆ ಸಮನಾದವನು ಇದ್ದ. ತೃಣಕ್ಕೆ ಸಮನಾದವನು ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ವಾಲಿಯಿಂದಲಾಗಿ ಅವನಿಂದ ಬಂಧಿತನಾಗಿ ಆ ವಾಲಿಯ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಆಡುವ ಗೊಂಬೆಯಾಗಿ ಕಟ್ಟಿಸಿಕೊಂಡಂತಹ ಹೀನ ಇದ್ದ. ಅಷ್ಟೇ ಏಕೆ ಹೇಳು? ಶ್ರೇಷ್ಠನಾದಂತಹ ನನ್ನ ಪ್ರಭು ಶ್ರೀರಾಮಚಂದ್ರ ನನ್ನ ಕಣ್ಣೆದುರಿಗೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಹೀನ ಪ್ರಾಣಿಯ ಹಾಗೆ ಮೋಸದಿಂದ ನನ್ನನ್ನು ಕೊತ್ತೊಯ್ದಂತಹ ದುರುಳ ಈತ. ಇವ ಹೇಗೆ ಶ್ರೇಷ್ಠನಾಗುತ್ತಾನೆ ಹೇಳು? ಇತ್ತ ರಕ್ಕಸನೂ ಅಲ್ಲ, ಅತ್ತ ಬ್ರಾಹ್ಮಣನೂ ಅಲ್ಲದ ಇವನೊಬ್ಬ ಬ್ರಹ್ಮರಕ್ಕಸನೇ ಸರಿ, ಬ್ರಹ್ಮರಕ್ಕಸನೇ ಸರಿ. ಆದರೆ ಒಂದು ನಾನು ಇಷ್ಟು ದಿನವೂ ಜೀವವನ್ನು ಹಿಡಿದುಕೊಂಡಿದ್ದೇನೆ. ಕಾರಣ ಏನು ಗೊತ್ತಾ? ಇಂದೆಲ್ಲ ನಾಳೆ ನನ್ನ ರಾಮ ಬಂದೇ ಬರ್ತಾನೆ. ಬರುವುದಷ್ಟೇ ಅಲ್ಲ, ದುರುಳನಾದಂತಹ ಈತನನ್ನ ಕೊಟ್ಟಿ ಮೆಟ್ಟಿ ನನ್ನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಪಟ್ಟದ ರಾಣಿಯನ್ನಾಗಿ ಮಾಡುತ್ತಾನೆ. ಆದರೆ ಒಂದು ಸರಮ, ನಿನ್ನಲ್ಲಿ ಮಾತ್ರ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಇವನಿಗೆ ಅರ್ಥ ಆಗಬೇಕು ನನ್ನ ಮನಸ್ಸೇನೆನ್ನುವುದು ಇವನಿಗೆ ಗೊತ್ತಾಗಬೇಕು. ಒಣಗು ರಣಹೇಡಿ ಚಾಂಡಾಳ ದುರ್ವ್ಯಸನಿ ದುರಾಚಾರಿ ದುರ್ಜನ ಅತ್ತ ತೊಲಗು. ಕರುಳ ಕತ್ತರಿಸಿದವು ಸೀತಾವತಿಯಲ್ಲಿ ದುರುಳ ರಾವಣ ಗೋಪದೇವು ಕಳೆದುಕೊಂಡು ಕಡಿಮೆ
ಹಾ 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 ಸ್ತ್ರೀ ಹತ್ಯೆ ಮಹಾಪಾಪ. ಇಂಥ ಕಾರ್ಯಕ್ಕೆ ಮನ ಮಾಡುವುದು ಬೇಡ ಎನ್ನುವ ಹಾಗೆ ನನ್ನ ತಡೆದು ನಿಲ್ಲಿಸ್ತಾ ಇರುವವರು ಯಾರು? ನೋಡಿದ್ರೆ ಅರ್ಥ ಆಗುವುದು. ಬೇರೆ ಯಾರು ಅಲ್ಲ, ನನ್ನ ಮಡದಿಯಾದಂಥ ಮಂಡಾದರಿ ಬಂದು ತಡೆದು ವಿಚಾರವನ್ನಾರು ಹಿಡ್ಲು. ಸರಿ, ಇದು ರಾವಣನ ಯೋಗ್ಯತೆ. ಪರಸ್ತ್ರೀಯನ್ನ ಮಾತಾಡಿಸುವುದಕ್ಕೆ ಬರುವಾಗಲೂ ಧರ್ಮಪತ್ನಿಯಾಗಿ ಕಟ್ಟಿಕೊಂಡಿರುವಂತಹ ಮಂಡೋದರಿಯನ್ನ ಕರೆದುಕೊಂಡು ಬಂದವ ಅನತಿ ದೂರದಲ್ಲಿ ನಿಂತಿದ್ದಾಳೆ. ಸ್ವಾಮಿ, ನೀವು ಬಯಸಿದ ಸುಖವನ್ನ ನೀಡುವುದಕ್ಕೆ ನಾನು ಸಿದ್ಧನಿದ್ದೇನೆ, ಬನ್ನಿ. ಇದು ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದ ಪರಮ ಸತ್ಯ. ಹೆಂಡತಿಗೆ ತಿಳಿಯದೇ ಇದ್ದ ಹಾಗೆ ಪರಸ್ತ್ರೀಯನ್ನ ಮಾತಾಡಿಸುವುದಲ್ಲ. ಯೋಗ್ಯತೆ ಉಂಟು ಅಂತಾದ್ರೆ ಕಟ್ಟಿಕೊಂಡ ಹೆಂಡತಿ ಎದುರಿನಲ್ಲೇ ಪರಸ್ತ್ರೀಯನ್ನ ಮಾತಾಡಿಸಬೇಕು. ಇದು ನನ್ನ ಯೋಗ್ಯತೆ. ಸೀತಾ, ಸಮಯ ಮೀರಿತ್ತು ಅಂತ ತಿಳಿಯುವುದು ಬೇಡ, ಇನ್ನೂ ಅವಕಾಶ ಉಂಟು. ನಿನಗಾಗಿ ನನ್ನ ಅಂತಃಪುರದ ಬಾಗಿಲು ತೆರೆದೇ ಇದೆ, ಸಿದ್ಧಳಾಗು. ಕಂಡೆಯ ಸರಮಿದಾನವ ಬಂದು ದಿನ ದಿನ ಕೆಂಡದಿ ಬೀಳುವುದೆಲ್ಲೇಸೋ ಕಂಡೆಯ ಸರಮೇದಾನವ ಬಂದು ದಿನ ದಿನ ಕಂಡಿಸುತ್ತಿರುವಂತ ಬಗೆಯ ಸರಮ, ನೋಡಿರಿಯ ಸರಮ, ನನ್ನ ಬದುಕೆನ್ನುವುದು ಎಷ್ಟು ದುಸ್ತರವಾಗಿ ಹೋಯಿತು ಎನ್ನುವುದಾಗಿ. ಅನುದಿನವೂ ರಾಮನ ನೆರಳಿನಲ್ಲಿ ಇರುವಂತಹ ನನ್ನ ಬದುಕಿನಲ್ಲಿ ಇಂಥ ಭಂಡ ರಕ್ಕಸನ ಕೇಡು ನುಡಿಗಳನ್ನು ಕೇಳುತ್ತಾ ಈ ರಕ್ಕಸನ ಈ ಅರಮನೆಯಲ್ಲಿ ಬೇಯುವಂತ ಸ್ಥಿತಿ ಬಂದು ಒದಗಿ ಹೋಯಿತು. ಇಂದು ಬರ್ತಾನೆ, ನಾಳೆ ಬರ್ತಾನೆ, ಪ್ರತಿನಿತ್ಯವೂ ಬಂದು ನನ್ನನ್ನು ಪೀಡಿಸುವುದಕ್ಕೆ ತೊಡಗುತ್ತಾನೆ. ಹೇಗಾದರೂ ನನ್ನ ಮನಸ್ಸನ್ನು ಬದಲಾಯಿಸಲೇಬೇಕೆನ್ನುವುದಾಗಿ ಹಠ ತೊಟ್ಟವರಂತೆ ಪ್ರತಿನಿತ್ಯವೂ ಬಂದು ನನ್ನ ಮನಸ್ಸನ್ನ ಬದಲಾಯಿಸುವಂತ ಆತ ಮನವನ್ನ ಮಾಡುತ್ತಲೇ ಇದ್ದಾನೆ. ಆ ದುರುಳನಿಗೆ ಏನು ಗೊತ್ತು, ನನ್ನ ಮನಸ್ಸಿನಲ್ಲಿ ಪ್ರಭು ರಾಮನನ್ನು ಬಿಟ್ಟು ಮತ್ತು ಯಾರು ನನ್ನ ಮನಸ್ಸಿನಲ್ಲಿ ಸುಳಿಯಲಾರರು ಎನ್ನುವುದಾಗಿ. ಪ್ರತಿನಿತ್ಯವೂ ಆತನ ಪೀಡನೆಯನ್ನು ಕಂಡು ಒಮ್ಮೆಲೆ ಪ್ರಾಣವನ್ನ ಕೆಂಡದಲ್ಲಿ ಬೀಳಿಸಿಕೊಳ್ಳಬೇಕೆನ್ನುವುದಾಗಿ ಆಗಾಗ ಆಗಾಗ ಮನಸ್ಸು ಹೇಳುತ್ತಾ ಇರುತ್ತದೆ. ಆದರೂ ಅದೆಲ್ಲವನ್ನ ಸೇರಿಸಿಕೊಂಡು ಜೀವವನ್ನ ತಡೆ ಹಿಡಿದು ನಿಂತಿದ್ದೇನೆ. ಯಾಕೆ ಬಲ್ಲೆಯ, ಯಾಕೆ ಬಲ್ಲೆಯ? ಇಂದು ಬರುವ ನಾಳೆ ಬರುವನು ಶ್ರೀರಾಮ, ಇಂದು ಬರುವ ನಾಳೆ ಬರುವ ಎನ್ನ ರಾಮ ಎಂಬಾಸೆ ಮಾಡಿದ್ದೆ ನಾನು. ಇಂದು ಬರುವ ನಾಳೆ ಬರುವ ರಾಮ, ನನ್ನ ರಾಮ, ನನ್ನ ರಾಮ ಎಂಬಾಸೆ ಮಾಡಿದ್ದೆ ನಾನು. ಇಂದಿಗೆ ದಿನ ಎಷ್ಟು ಸಂದರು, ಇಂದಿಗೆ ದಿನ ಎಷ್ಟು ಸಂದರು. ರಘುಕುಲ ಚಂದ್ರನ ದರುಶನ ಇಲ್ಲ, ರಘುಕುಲ ಚಂದ್ರನ ದರುಶನ ಇಲ್ಲ, ಇಲ್ಲ ಇಲ್ಲ. ಇಂದಿಗೆ ದಿನವೆಷ್ಟು ಸಂದರು, ರಘುಕುಲ ಚಂದ್ರನ ದರುಶನ ಇಲ್ಲ. ಸರವೇ ಯಾವತ್ತೂ ಈ ಸೀತೆ ದೇಹ ಎನ್ನುವುದು ಬೆಂಕಿಗೆ ಆಹುತಿಯಾಗಿ ಹೋಗುತ್ತಾ ಇತ್ತು. ಆದರೆ ಅನುದಿನವೂ ಅನುಕ್ಷಣವೂ ರಾಮನನ್ನು ನೆನೆಯುತ್ತಾ ನನ್ನ ರಾಮ ನನ್ನನ್ನು ನೋಡಿಕೊಳ್ಳುವುದಕ್ಕೆ, ನನ್ನನ್ನು ನೋಡುವುದಕ್ಕೆ, ಈ ದುರುಳನ ಸೆರೆಯಿಂದ ಬಿಡಿಸುವುದಕ್ಕೆ ಇಂದು ಬರ್ತಾನೆ, ನಾಳೆ ಬರ್ತಾನೆ ನನ್ನ ರಾಮ ಎನ್ನುವುದಾಗಿ ಅನುದಿನವೂ ಅವನನ್ನೇ ಕಾಯ್ತಾ ಕಾಯ್ತಾ ಇದ್ದವಳು ನಾನು. ಆದರೆ
ನೆನಪಿಲ್ಲ ಸರಮ, ನನಗೆ ನೆನಪಾಗದು. ಅದೆಷ್ಟು ದಿನಗಳು ಸಂದು ಹೋಯಿತೋ ಏನೋ. ರಾಮನ ಧ್ಯಾನವನ್ನು ಮಾಡುತ್ತಾ ಇಲ್ಲಿಯೇ ಕಾದು ಕುಳಿತವಳು ನಾನು. ಆದರೆ ದಿನೇ 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 ನನ್ನ ರಾಮನ ಬರ್ತಾನೆ ಎನ್ನುವಂತ ಆಸೆ ಎನ್ನುವುದು ಕುಸಿಯುತ್ತಿದೆ ಸರಮ, ಕುಸಿಯುತ್ತಿದೆ. ರಾಮ ಬರ್ತಾನೋ ಇಲ್ಲವೋ ಎನ್ನುವಂತ ಸಂಶಯ ಮನದಲ್ಲಿ ಗಾಢವಾಗಿ ಬೇರೂರ್ತಾ ಇದೆ. ಸರಮ ಸರಮ, ರಾಮ ನನ್ನನ್ನು ನೋಡುವುದಕ್ಕೆ ಬರಲಿಲ್ಲ ಅಂತಾದರೆ ಖಂಡಿತ ಈ ಸೀತೆಯ ಜೀವ ಎನ್ನುವುದು, ದೇಹ ಎನ್ನುವುದು ಈ ಭೂಮಿಯ ಮೇಲೆ ಇರಲಾರದು. ಆ ರಾಮನನ್ನು ನೋಡುತ್ತೇನೆ ಇಲ್ಲವೆನ್ನುವಂತಹ ಸಂಶಯಕ್ಕಿಂತಲೂ ಈತ ಪೀಡಿಸ್ತಾ ಇರುವಂತಹ ಭಯವೇ ಹೆಚ್ಚಾಗುತ್ತಾ ಉಂಟು. ಇದೆಲ್ಲದರಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಒಂದೇ ಒಂದು ದಾರಿ ಸರಮ, ಒಂದೇ ಒಂದು. ರಾಮನನ್ನು ನೆನೆಯುತ್ತಾ, ರಾಮನನ್ನ ಸ್ಮರಿಸಿಕೊಳ್ಳುತ್ತಾ ನನ್ನ ದೇಹವನ್ನ ಅಗ್ನಿಗರ್ಪಿಸಿ ಬಿಡ್ತೇನೆ. ಕಂಡೆ ನೀ ರೀತಿ ನಿದ್ರೆಯೊಳ್ ಕೇಳ್ ಕಮಲಾಕ್ಷಿ, ಕಂಡೆ ಈ ರೀತಿ ನಿದ್ರೆಯೊಳ್ ಕೇಳ್ ಕಮಲಾಕ್ಷಿ, ಪುಂಡರೀಗ ನೇತ್ರನು ಮಾರ್ತಾಂಡ ಜಾತ ಸುಗ್ರೀವನು ಹಿಂಡು ಕಪಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ. ಹತ್ತು ತಲೆಯಾತ ರಕ್ತ ವಸ್ತ್ರವನ್ನುಟ್ಟುಕೊಳ್ಳುತ್ತ ಕತ್ತೆಯಲ್ಲಿ ದಕ್ಷಿಣ ಯಾತ್ರೆಗಾಗಿ ಹೋಗುವುದನ್ನು ಕಂಡೇ ನೀರೀತಿ ನಿದ್ರೆಯೋಳು. ಸಾಯುವಂತೆ ಮನೆ ಮಾಡ್ತಾ ಇದ್ದೀರಿ. ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅಮ್ಮ. ಶ್ರೀರಾಮಚಂದ್ರ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಮ್ಮ. ಇಲ್ಲಿಗೆ ಬಂದೇ ಬರ್ತಾರೆ. ಹೀಗೆ ಹೇಳುವುದಕ್ಕೂ ಒಂದು ಕಾರಣ ಉಂಟು. ಏನು? ನಿನ್ನೆ ಈ ದಿವಸ ನನ್ನ ಮಗಳು ತ್ರಿಜಡ್ಡೆ ಮಲಗಿ ನಿದ್ರಿಸುವಂತಹ ಹೊತ್ತಿಗೆ ಬೆಳಗ್ಗೆ 4ರ ಜಾವದಲ್ಲಿ ಕನಸನ್ನ ಕಂಡಳಂತೆ. ಹೌದಮ್ಮ. ಅಖಿಲಾಂಗ ಚರಿತರಾದಂತಹ ಪ್ರಭು ಶ್ರೀರಾಮಚಂದ್ರ ವಾನರಾದಿ ಕಪಿವೀರನ್ನ ಸೇರಿಸಿಕೊಂಡು ಸಮುದ್ರಕ್ಕೆ ಸೇತುವನ್ನು ಬಲಿದು ಈ ಲಂಕೆಯವರೆಗಾಗಿ ಬಂದು ರಾವಣ ಮುಂತಾದಂತಹ ಕಳರನ್ನ ಕೊಂದು ನಿಮ್ಮನ್ನ ಇಲ್ಲಿಂದ ಕರೆದುಕೊಂಡು ಹೋದ ಹಾಗೆ ನನ್ನ ಮಗಳು ಕನಸು ಕಂಡಿದ್ದಾಳಮ್ಮ. ಹೌದಾ? ಬೆಳಿಗ್ಗೆ 4ರ ಕನಸು ನಿಜವಾಗ್ತದಂತೆ. ಸರಮ, ಇದಕ್ಕಿಂತಲೂ ಸಂತಸದ ವಾರ್ತೆ ಇನ್ನೇನುಂಟು ಹೇಳು. ನಿನ್ನ ಮಾತು, ಆ ನಿನ್ನ ಆಶಯ ಈ ಸೀತೆಯ ಬದುಕಿನಲ್ಲಿ ನಿಜವಾಗಲಿ ಸರಮ, ನಿಜವಾಗಲಿ ನಿಜವಾಗಲಿ. ನೋಡಿದೀಯ, ರಾತ್ರಿ ಆಗುತ್ತಾ ಬಂತು. ಹೌದಮ್ಮ. ನನ್ನನ್ನು ನೋಡಿಕೊಳ್ಳುತ್ತಾ ನೀನು ಬಸವಳಿಗಗಳು. ನನ್ನಿಂದ ವ್ರತ ನಿನಗೆ ಯಾಕೆ ಶ್ರಮ ಹೇಳು. ಹೋಗು, ವಿಶ್ರಾಂತಿ ಪಡಿ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯುವುದೆಂದು ಕೊಂಡಾಡಿ ಜನಕಾತ್ಮಜೆಯ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯುವುದೆಂದು ಕೊಂಡಾಡಿ ಜನಕಾತ್ಮಜೆಯ. ಮನದೊಳಗೆ ತಾನೇ ತನ್ನೊಳು ಮಾತನಾಡಿದನು ಜಾನಕಿಯೋ ಕೇಳುವಂತೆ. ಸೀತಾಮಾತೆ ಬಂದವ ಹನುಮ. ಹಾಗಾಗಿ ಈ ಕಡೆಗೆ ಬಂದು ನಾನು ಮಾತನಾಡುವಂತ ರೀತಿಯು ನಿಮಗೆ ಕೇಳಿಸಬೇಕೆನ್ನುವ ಹಾಗೆ ಎಲ್ಲ ವಿಚಾರವನ್ನು ಹೇಳ್ತಾ ಇದ್ದೇನೆ. ಅಮ್ಮ, ಕೇಳಬೇಕು ಕೇಳಬೇಕು. ಪವಿತ್ರವಾಗಿರುವಂತಹ ಸೂರ್ಯವಂಶದಲ್ಲಿ ಜಾಯಿರ್ಮಾನಕ್ಕೆ ಬಂದಿರುವಂತಹ ಖಟ್ವಾಂಕ ನಾಮಕದಾಡಿ ದಶರಥ ತಾಯಿ. ಅವನಿಗೆ 3 ಹೆಂಡತಿಯಲ್ಲಿ 4 ಮಕ್ಕಳು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎನ್ನುವ ಹಾಗೆ ಪಿತೃವಾಕ್ಯ ಪರಿಪಾಲನ ದುರಂಧನಾಗಿರುವಂತಹ ರಾಮಚಂದ್ರ ವನಾಭಿಮುಖವಾಗಿ ಹೊರಟಾಗ ಪಂಚವಟಿಯಲ್ಲಿ ಸತಿ ಸೀತೆಯನ್ನ ಕಳೆದುಕೊಂಡ. ಆಮೇಲೆ ಸೀತಾನ್ವೇಷಣೆ ಮುಂದಾದಂತಹ ಸಮಯದಲ್ಲಿ ಹನುಮಂತನಿಗೆ ದಾಸ್ಯವನ್ನ ಕೊಟ್ಟು ಸುಗ್ರೀವನ ಸಖ್ಯವನ್ನು ಬೆಳೆಸಿಕೊಂಡು ವಾಲಿಯನ್ನ ನಿಗ್ರಹಿಸಿ ಮುಂದುವರಿಯುವಂತಹ ಸಮಯದಲ್ಲಿ ಸೀತಾನ್ವೇಷಣೆಯಾಗಿ ಹೋಗಬೇಕು ಮಗು ಹನುಮ ಎನ್ನುವ ಹಾಗೆ ನನ್ನನ್ನು ಕರೆದು ನೀನೇ ಕಂಡು ಬಾ ಸೀತೆಯನ್ನು ಎನ್ನುವ ಹಾಗೆ ಕಳುಹಿದ ರಾಮಚಂದ್ರ. ಹಾಗಾಗಿ ಬಂದಿದ್ದೇನೆ. ಇನ್ನು ಅವನ ತಮ್ಮನಾಗಿರುವಂತ ಲಕ್ಷ್ಮಣ ಆದಂತ ಪ್ರಮಾದಕ್ಕೆ ಯಾವತ್ತು ಕ್ಷಣ ಕ್ಷಣಕ್ಕೂ ಚಿಂತೆಯಲ್ಲಿ ಇದ್ದಾನೆ. ಹನುಮ ಸೀತೆಯಲ್ಲಿದ್ದಾಳೆ ಕಂಡು ಬಾ ಎಂದು ಹೇಳುವುದಕ್ಕಾಗಿ
ಮರಗೊಂಬಿನೊಳಿಂತೆಂದ ಸಿರಿವಾಕ್ಯವ ಕೇಳ್ದು ಸೀತೆ ಮೊಗನೆಗವುತ್ತೋ ದುರುಳರ ಮಾಯಕವೆಂದೆನುತ ಸುಮ್ಮನಿರಲು. ಅರ್ಥ ಆಯ್ತು ಅಮ್ಮ, ಅರ್ಥ ಆಯ್ತು. ಮರವಿಳಿದಾಗ ಹನುಮ ಕೈ ಮುಗಿದಿಂದ ರಕ್ಕಸರೇ ಸೇರಿರುವಂತ ಈ ಕೂಟದಲ್ಲಿ ಬಂದವ ನಾನು ರಕ್ಕಸ ಎನ್ನುವಾಗಿ ನಿಮ್ಮ ಮನ ಹೇಳ್ತದೆ ತಪ್ಪಲ್ಲ. ಆದರೆ ಬಂದ ನಾನು ಹನುಮಂತ ಎನ್ನುವ ಹಾಗೆ ರಾಮ ಸೀತೆಯರ ಜೀವನದಲ್ಲಿ ಆದಂತ ಒಂದು ಸನ್ನಿವೇಶವನ್ನ ಹೇಳ್ತೇನೆ ತಾಯಿ. ಚಿತ್ತವೀಸೋ ದೇವಿ ನಿಮ್ಮ ವರ್ತಮಾನ ಎಲ್ಲವೇ, ಚಿತ್ತವೀಸೋ ದೇವಿ ನಿಮ್ಮ ವರ್ತಮಾನ ಎಲ್ಲ ಬೇಳೆ. ಸತ್ಯ ಸತ್ಯವೆಂಬುದನ್ನು ನೀವೇ ಬಲ್ಲಿರಿ, ಸತ್ಯ ಸತ್ಯವೆಂಬುದನ್ನು ನೀವೇ ಬಲ್ಲಿರಿ. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬಿಸಾಡಲು ಅತ್ತದ್ದು ಸರಿಯೇ ನಮ್ಮ, ಎತ್ತಿ ಮುಂಗೈಯಲ್ಲಿ ನಿಮ್ಮ ಬಿಸಾಡಲು ಅತ್ತದ್ದು ಸರಿಯೇ ನಮ್ಮ. ಎತ್ತಿ ಮುಂಗೈಯಲ್ಲಿ ನಿಮ್ಮ ಬಿಸಾಡಲು ಅತ್ತದ್ದು ಸರಿಯೇ ನಮ್ಮ. ಅಮ್ಮ, ಬಂದವ ನಾನೇ ರಾಮದೂತ ಹನುಮಂತ ತಾಯಿ ಎನ್ನುವುದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಬೇಕು ಅಂತಾದರೆ ಇದೋ ಒಂದು ವಿಚಾರವನ್ನ ಹೇಳ್ತೇನೆ. ರಾಮಚಂದ್ರ ಹಾಗೂ ನಿಮ್ಮ ಜೀವನದಲ್ಲಿ ಆದಂತ ಒಂದು ಘಟನೆ. ಹಿಂದೊಂದು ಸಮಯದಲ್ಲಿ ಚಿತ್ರಕೂಟದಲ್ಲಿ ಸಂತೋಷದಿಂದ ಜಲಕ್ರೀಡೆ ಆಡುವಂತಹ ಸಮಯದಲ್ಲಿ ನನ್ನೊಡೆಯ ಪ್ರಭು ಶ್ರೀರಾಮಚಂದ್ರ ವಿನೋದಕ್ಕಾಗಿ ಮುಂಗೈಯಲ್ಲಿ ನಿಮ್ಮನ್ನ ಎತ್ತಿ ಬಿಸಾಡಿದನಂತೆ. ಒಮ್ಮೆ ಬಹಳ ಅತ್ತವರಂತೆ ನೀವು. ಇದನ್ನೆಲ್ಲ ರಾಮಚಂದ್ರನಿಂದ ಕೇಳಿದವ ನಾನು. ನಿಮ್ಮ ಕಾಲಿನಲ್ಲಿ ಪದುಮ ರೇಖೆಗಳು ಉಂಟಂತೆ, ನಿಮ್ಮ ತೊಡೆಯಲ್ಲಿ ಮತ್ಸ್ಯಲಾಂಛನ ಯುವ ಸತ್ಯವನ್ನು ರಾಮನಿಂದ ಕೇಳಿದ್ದೇನೆ. ಈಗಲಾದರೂ ನಾನು ಹನುಮಂತ ಎನ್ನುವ ಹಾಗೆ ಒತ್ತೀರಮ್ಮ. ಕೇಳಿದು ವಿಚಿತ್ರ. ಪರಿಪರಿಯಾಗಿ ಹೇಳಿದರು ನನ್ನ ಅಮ್ಮ ನಂಬುವುದಿಲ್ಲ ಅಂತಾದ್ರೆ ಏನು ಮಾಡ್ಲಿ, ಏನು ಮಾಡ್ಲಿ? ಹಾ, ಸರಿ ಸರಿ, ಈಗ ಅರ್ಥ ಆಯ್ತು. ರಾಮಚಂದ್ರನೇ ಹೇಳಿದಂತ ಮಾತು, ಇವೆಲ್ಲ ವಿಚಾರವನ್ನು ಹೇಳಿಯೂ ಸೀತಾ ಮಾತೆ ನಂಬಲಿಲ್ಲ ಅಂತಾದ್ರೆ ಮುದ್ರೆಯ ಉಂಗುರವನ್ನ ಕೊಡಬೇಕೆನ್ನುವಾಗ ಹೇಳಿದ್ದಾರೆ. ಅಮ್ಮನಲ್ಲಿಯೇ ಕೊಡ್ತೇನೆ. ಅಮ್ಮ, ಪ್ರಭು ಶ್ರೀರಾಮಚಂದ್ರ ಕೊಟ್ಟಿರುವಂತ ಮುದ್ರೆಯ ಉಂಗುರ ನೋಡಿ ಅಮ್ಮ, ನೋಡಿ. ಈಗಲಾದರೂ ನಾನು ಹನುಮಂತ ಎನ್ನುವ ಹಾಗೆ ನಂಬುತ್ತೀರ ತಾಯಿ? ಎಂದ ರಾಮನ ಮುದ್ರೆ ಉಂಗುರವ ತನ್ನಂಗೈಯೊಳಿಟ್ಟರ್ಜಿಸಿ ಎಂದ ರಾಮನ ಮುದ್ರೆ ಉಂಗುರವ ತನ್ನಂಗೈಯೊಳಿ ಅರ್ಚಿಸಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿ ಅದರೊಳ್ ಕಂಡಂತೆ ಕೊಂಡಾಡಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿ ಅದರೊಳ್
ಕಂಡಂತೆ ಕೊಂಡಾಡಿ ಕೊಂಡಾಡಿ ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದಾರಾಮನ ಕ್ಷೇಮವಾರ್ತೆಗಳ ಕೇಳುತ್ತ ನಿಂತಿರ್ದಳು ರಾಮನ ಕ್ಷೇಮ ವಾರ್ತೆಗಳ ಕೇಳುತ್ತ ನಿಂತಿರ್ದಳು ರಾಮ 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 ಕ್ಷೇಮವೇನೈ ಹನುಮ ಕ್ಷೇಮವೇನೈ ಹನುಮ ಕ್ಷೇಮವೇ ಕ್ಷೇಮವೇ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ 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 ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ ಮದನ ನಂಗವ ಪೋಲ್ವ ರಾಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನೋ ನಿಸ್ಸೀಮ ಬಲು ಚದುರ ಲಕ್ಷ್ಮಣನೋ ನಿಸ್ಸೀಮ ಮೊದಲಿ ನಂಗದ ಕಾಂತಿ ಕಳವಳಿಸದೆ ಮತ್ತೆ ಯತಿಗುಂದಲಿಲ್ಲವಲ್ಲ ಮೊದಲಿ ನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ನೀ ಬರುವ ದಿನದೋಳ್ ಎಂತೀತವರೆಲ್ಲ ತಮ್ಮಳು ಮೋಹ ಅದು ಕುಂದಲಿಲ್ಲವಲ್ಲ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನ ನಿಸೀಮ ಮೊದಲಿ ನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮಳು ಮೋಹ ಅದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳೆಂದಿದ್ದವ ಎಲ್ಲ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮಳು ಮೋಗ ಅದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳ್ ಎಂತಿದ್ದರೆಲ್ಲ ಕ್ಷೇಮವೇ ಕ್ಷೇಮವೇ ಹನುಮ ಹನುಮ ಹನುಮ
ನೆನೆಸಿದವಳಲ್ಲ. ಸರಿ, ಈ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದವಳು ನಾನು. ನೀನು ಹನುಮಂತ ಹನುಮ, ನಾನೇ. ಹನುಮ. ಹೌದಮ್ಮ. ಮಗನೇ ಹನುಮ, ಅಮ್ಮ. ಅದೆಷ್ಟು ಸಂತೋಷದ ವಾರ್ತೆಯನ್ನು ತಂದು ಬಿಟ್ಟಿಯಪ್ಪ ನೀನು. ಹೌದಮ್ಮ. ಈ ಮುದ್ರ ಯುಂಗರದಿಂದಲಾಗಿ ಆ. ಸಾಕ್ಷಾತ್ ರಾಮನನ್ನೇ ಕಣ್ಣೆದುರಿಗೆ ಕಂಡಂತ ಅನುಭವನನ್ನ ಬದುಕಿನಲ್ಲಾಗುತ್ತ. ಹೌದೇ? ಅಂದು ಅಂದು ವನವಾಸದಲ್ಲಿ ಕೊನೆಯ ಬಾರಿ ರಾಮನ ಮುಖವನ್ನು ನೋಡಿದಂತ ಅಚ್ಚು ನನ್ನ ಕಣ್ಣಿನಲ್ಲಿ, ನನ್ನ ಮನಸ್ಸಿನಲ್ಲಿ ಇನ್ನೂ ಉಂಟು. ಅದೇ ಮುಖ ಈ ಉಂಗುರದಲ್ಲಿ ಕಾಣುತ್ತಾ ಇದ್ದೇನೆ, ಈ ಉಂಗುರದಲ್ಲಿ ಕಾಣುತ್ತಾ ಇದ್ದೇನೆ. ಹನುಮ, ಹನುಮ, ಆದ್ರೆ ಒಂದು ಪ್ರಶ್ನೆ ಕಂದ. ಹೇಳಿ ತಾಯಿ. ಆ ರಾಮ ಲಕ್ಷ್ಮಣರನ್ನ ಕಾಣದೆ ಅದೆಷ್ಟೋ ದಿನಗಳು ಸಂದು ಹೋಯಿತು. ಹೌದಮ್ಮ. ರಾಮನನ್ನ ಸದಾಕಾಲ ಸೇವಿಸ್ತಾ ಆರಾಧಿಸ್ತಾ ಇರುವಂತ ನನಗೆ ರಾಮ ದೇವರಿಂದ ದೂರ ಇರುವಂತ ಈ ದುಸ್ಥಿತಿ ಬಂದೊದಗಿ ಹೋಯಿತು. ಹನುಮ, ರಾಮ ಕ್ಷೇಮವಾಗಿದ್ದಾನೇನಪ್ಪ? ಅದಷ್ಟೇ ಅಲ್ಲ, ಸದಾಕಾಲ ರಾಮನೊತ್ತಿಗೆ ಇರುತ್ತಾ ನನ್ನನ್ನ ತಾಯಿಯಾಗಿ ನೋಡಿಕೊಳ್ಳುತ್ತಾ ಇರುವಂತಹ ಮಗ ಲಕ್ಷ್ಮಣ. ಅಂದು ನಾನು ಅವರಿಗೆ ಬಿರುನುಡಿಗಳನ್ನು ಆಡಿಬಿಟ್ಟಿದ್ದೆ. ತಾಯಿಯಾಗಿ ನನ್ನನ್ನು ನೋಡಿಕೊಂಡರು, ನಾನು ತಾಯಿಯ ಸ್ಥಾನದಲ್ಲಿ ನಿಲ್ಲದೆ ಅವನಿಗೆ ಕೇಳು ನುಡಿಗಳನ್ನು ಆಡಿಬಿಟ್ಟಿದ್ದೆ. ಅದರಿಂದಲಾಗಿ ಅದೆಷ್ಟು ಬೇಸರಗೊಂಡಿದ್ದಾನೋ ಏನು ಮಗ. ಆ ಕುರಿತಾಗಿ ನನ್ನ ಮಗ್ಗಾಗಿ ಯಾವ ಸಿಟ್ಟು ಮಾಡಿಕೊಳ್ಳದೆ ಅತ್ತಿಗೆ ಕುರಿತಾಗಿ ತಾಯಿಯ ಭಾವನೆಯನ್ನ ಇನ್ನು ಉರಿಸಿಕೊಂಡು ಸಂತೋಷದಲ್ಲಿದ್ದಾನೇನಪ್ಪ. ನಾನಿಲ್ಲಿಗೆ ಬಂದು ಅದೆಷ್ಟು ದಿನಗಳು ಸಂದು ಹೋಯಿತೋ ಏನು. ಬಹುಶಃ ವನವಾಸವೆಲ್ಲ ಮುಗಿದಿರಬೇಕು. ರಾಮ ಲಕ್ಷ್ಮಣರು ರಾಜ್ಯವನ್ನ ಸೇರಿರಬೇಕು. ಆ ರಾಜ್ಯದಲ್ಲಿ ಅವರೀರ್ವರು ಸಂತೋಷದಿಂದ ಪ್ರೇಮದಿಂದ ಇದ್ದಾರೋ ಅಲ್ಲ. ನನಗೆ ಈ ದುಸ್ಥಿತಿ ಬರುವುದಕ್ಕೆ ಕಾರಣ ನೀನು ನೀನು ಎನ್ನುವುದಾಗಿ ಅವರಲ್ಲಿಯೇ ಕಲಹ ಎನ್ನುವುದು ಆರಂಭವಾಗಿ ಅವರಿಬ್ಬರು ಮಾತುಗಳನ್ನು ಆಡದೆ ದೂರ ದೂರ ಇರುವಂತಹ ದುಸ್ಥಿತಿ ಬಂದೊದಗಿತ್ತು ಅಲ್ಲ. ಅವರಿಂದಲೇ ಕಳುಹಲು ಪಟ್ಟವು ನೀನು ಹೌದು ಅಂತಾದ್ರೆ ನೀನು ಬರುವಾಗ ಅವರೆಲ್ಲ ಹೇಗಿದ್ದಾರೋ, ಏನು ಮಾಡುತ್ತಾ ಇದ್ದಾರೋ ತಿಳಿಸು. ಮನಸ್ಸೇನ ನೆಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳಿನ್ನದೆ ಘನ ಚಿಂತೆಯಿಂದಿರ್ಪುದ ಪೇಳುವೇನದ ಮನಸ್ಸೇನ ಎಂಬೆ ನಮ್ಮ ಅನ್ನ ಆಹಾರವಲ್ಲನು ಆರೊಡನೆಯು ಮನ್ನಿಸಿ ಮಾತನಾಡಲು ಕಣ್ಣಿಗೆ ನಿದ್ರೆ ಬಾರದೆ ಕಂಡ ಕಡೆಯಲ್ಲಿ ಬನ್ನ ಬಟ್ಟಡವಿಯೊಳ್ ಬಳಲಿರ್ಪುದಲ್ಲದೆ ಮನಸ್ಸಿನ ನಿಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ರಾಮ ಭಕ್ತ ನಾನು ಹನುಮಂತ ಎನ್ನುವುದಾಗಿ ನಿಮಗೆ ಅರ್ಥ ಆದಾಗ ಕ್ಷೇಮ ಎನ್ನುವುದಾಗಿ ಕೇಳ್ತಾ ಇದ್ದೀರಿ. ನಾನು ಕ್ಷೇಮ ಹೌದು ತಾಯಿ. ರಾಜ್ಯದಲ್ಲಿ ರಾಮ ಲಕ್ಷ್ಮಣರು ಹೇಗಿದ್ದಾರೆ ಹನುಮ? ಹೇಗಿದ್ದಾನೆ ನನ್ನ ರಾಮ? ಇದು ನಿಮ್ಮ ಪ್ರಶ್ನೆ ತಾಯಿ. ಅಮ್ಮ, ಮನಸ್ಸೇನ ನೆಂಬೆ ತಾಯಿ. ರಾಮನ ಕ್ಷೇಮಕ್ಕೆ ಯಾವತ್ತಾದರೂ ಕ್ಷಾಮ ಬರ್ಲಿಕ್ಕೆ ಸಾಧ್ಯ ಉಂಟ? ಖಂಡಿತವಾಗಿ ಇಲ್ಲ. ಕ್ಷೇಮದಿಂದ ರಾಮ ಲಕ್ಷ್ಮಣರು ಇದ್ದಾರೆ. ಆದರೆ ಕ್ಷಣ ಕ್ಷಣಕ್ಕೂ ನಿಮ್ಮದೇ ನೆನಪು. ಸೀತಾ ಮಾತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ? ನನ್ನೊಡೆಯ ಪ್ರಭು ದಿನನಿತ್ಯವೂ ಅನ್ನ ಆಹಾರವನ್ನು ತ್ಯಜಿಸಿ ನಿದ್ರೆಯನ್ನ ಮಾಡದೆ ಕ್ಷಣ ಕ್ಷಣಕ್ಕೂ ನಿಮ್ಮ ನೆನಪಿನಲ್ಲಿಯೇ ಇದ್ದಾರೆ. ಇನ್ನು ನಮ್ಮ ಒಡೆಯ ಲಕ್ಷ್ಮಣ ದೇವ ಮಾಡಿದ ಪ್ರಮಾದಕ್ಕಾಗಿ ನನ್ನ ಅತ್ತಿಗೆ ಹೇಗಿದ್ದಾಳೋ ಎನ್ನುವ ಆಲೋಚನೆಯಲ್ಲಿ ಎಲ್ಲವರು ಇದ್ದಾರೆ. ಹಾಗಾಗಿ ಅಮ್ಮ, ಇನ್ನು ಚಿಂತಿಸುವಂತ ಅಗತ್ಯ ಇಲ್ಲ. ನಾನು ಬಂದಿದ್ದೇನಲ್ಲ, ರಾಮಭಕ್ತ ಹನುಮಂತ ನಾನಿದ್ದೇನಲ್ಲ, ನಾನೇ ನಿಮ್ಮನ್ನ ಕರೆದೊಯ್ತೇನೆ ತಾಯಿ. ಆದ್ರೂ ಒಂದು ಮಗನೇ, ಏನಮ್ಮ, ಅವರೆಲ್ಲ ನನ್ನ ನೆನಪಿನಲ್ಲೇ ಇದ್ದಾರೆ ಅಂತಾದ್ರು ಇನ್ನು ಯಾಕೆ ತಡ, ಯಾಕಿಷ್ಟು ಏಸುದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕೆ ಬೇಸರಿಗೆ ಎಂಬುದಿನ ಬೇಡಲಿ ಹೇಗೆ ತಾಳಲಿ ಬೇಟೆಗಾರನೊಬ್ಬ ಬಲಿಯ ಕೋಟಲೆಗೆ ಸಿಕ್ಕಿದ ಹುಲ್ಲೆ ಆಟದಂತೆ ಕಣ್ಣು ಕಣ್ಣು ಬಿಡುವೆನು ಎಂತು ತಡೆವೆನು. ಅಮ್ಮ, ನನ್ನ ದುಸ್ಥಿತಿಯನ್ನ ನೀನೇ ಕಣ್ಣಾರೆ ಕಂಡವನಿದ್ದಿ. ಕ್ರೂರಿಯಾದಂತಹ ಬೇಟೆಗಾರನೊಬ್ಬ ಜಿಂಕೆಯನ್ನ ಹಿಡಿಯುವುದಕ್ಕೆ ಹೋಗುತ್ತಾನೆ. ಆ ಜಿಂಕೆಗೆ ಪ್ರಾಣ ಸಂಕಟವೇ ಆಗಿ ಹೋಗುತ್ತದೆ. ನನ್ನ ಸ್ಥಿತಿಯು ಹಾಗೆ ಆಗಿದೆ. ಕ್ರೂರಿಯಾದಂತಹ ರಾವಣ ಪ್ರತಿ ಕ್ಷಣಕ್ಕೂ ನನಗೆ ಹಿಂಸೆಯನ್ನೇ ಕೊಡುತ್ತಾ ಇದ್ದಾನೆ.
ತಿಳಿದಿದ್ರು ಕೂಡ ಆ ರಾಮನನ್ನ ಸೇರುವುದಕ್ಕೆ ಇನ್ನೆಷ್ಟು ದಿನ 8 ದಿವಸದಲ್ಲಿ ನೋಡಿರಿ. 8 ದಿವಸದಲ್ಲಿ ನೋಡಿರಿ ದಶಕಂಡನಿಗೆ ಮೊತ್ತರವೇ 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 ವೈಕುಂಠವಲ್ಲವ ರಾಮಚಂದ್ರನ ಮಟ್ಟನಲ್ಲ ಮೊತ್ತರವೇ. ಇನ್ನು ಚಿಂತಿಸುವಂತ ಅಗತ್ಯ ಇಲ್ಲ. ಹನುಮಂತ ನಿಮ್ಮನ್ನು ನೋಡಿ ಆಯಿತು. ಚಿಂತೆಯ ಲತೆಯನ್ನ ಕಿತ್ತೆ ಸೇರಿ ಇನ್ನು ವರ್ಷಗಟ್ಟಲೆ ಅಲ್ಲ, ತಿಂಗಳಲ್ಲ, 8 ದಿವಸದಲ್ಲಿ ರಾಮಚಂದ್ರ ಬರ್ತಾನೆ. ರಾವಣಾದಿ ಕಳನನ್ನು ಕೊಂದು ನಿಮ್ಮನ್ನ ಕರೆದೊಯ್ದು ದಿಡವೇನು ನೀನು ಕಡೆಗೆಂದ ಮಾತು, ದಿಡವೇನು ನೀನು ಕಡೆಗೆಂದ ಮಾತು, ಸಡೆಯಾಡಲಿಲ್ಲವಲ್ಲ ನೀನು ಸಡೆಯಾಡಲಿಲ್ಲವಲ್ಲ, ರಾಘವನಿಲ್ಲಿ ಬರುವುದು ದಿಡವಿದು ಏನೋ ದಿಡವೇನೋ. ಅಮ್ಮ ಅದೆಷ್ಟು ಸಂತೋಷದ ವಾರ್ತೆಯನ್ನು ಅರ್ಹುತ್ತಾ ಇದ್ದಿ. ಇನ್ನು 8 ದಿನದಲ್ಲಿ ರಾಮ ಬರ್ತಾನೆ, ನನ್ನನ್ನ ಕರೆದುಕೊಂಡು ಹೋಗುತ್ತಾನೆ. ರಾಮನನ್ನ ಸೇರುವಂತಹ ಗಳಿಗೆ ಇನ್ನೇನು ಅಬ್ಬ ಊಹಿಸಿಕೊಳ್ಳುವುದಕ್ಕೆ ಕಲ್ಪಿಸಿಕೊಳ್ಳುವುದಕ್ಕೆ ಅದೆಷ್ಟು ಸಂತಸ ಮನಸ್ಸಿಗಾಗುತ್ತದೆ. ದಿಟ್ಟವಾದ ಮಾತಲ್ವ ಇದು? ಆಗಲಿ ಮಗನೇ ಆಗಲಿ. ಆದರೆ ಒಂದು ಈ ಸಂತೋಷವನ್ನು ನನ್ನೊಂದಿಗೆ ಹಂಚಿಕೊಳ್ಳುವುದಕ್ಕೆ ನೋಡಿದೆ ಇಲ್ಲಿದ್ದವರೆಲ್ಲ ರಕ್ಕಸರು ಅವರ ಕೂಗು ಆರ್ಭಟವನ್ನ ಕೇಳಿ 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 ನನ್ನ ಮನಸ್ಸು ರೋಸಿ ಹೋಗಿದೆ. ಆ ರಾಮ ಬರುವಲ್ಲಿಯ ತನಕ ಆ ರಾಮನ ಗುಣಗಾನವನ್ನ ಮಾಡುತ್ತಾ ಕಂದ ಇಲ್ಲಿ ನೀನು ಅಮ್ಮನೊಟ್ಟಿಗೆ ಎಲ್ಲೂ ಇದ್ದು ಬಿಡು ಕಂದ, ಇದ್ದು ಬಿಡು. ನಾಳೆ ಸಂಜೆಗೆ ಹೋಗಿ ಬೀಳದಿದ್ದರೆ ಕಡೆಗೆ, ನಾಳೆ ಸಂಜೆಗೆ ಹೋಗಿ ಬೀಳದಿದ್ದರೆ ಕಡೆಗೆ, ನಾಲಿಗೆಯ ಕೊಯ್ಯುವುದೇ ನಮ್ಮೊಡೆಯ ನಾಚೆ, ನಾಲಿಗೆಯ ಕೊಯ್ಯುವುದು ನಮ್ಮೊಡೆಯ ನಾಚ್ಯ. ಗುರುತವನು ಕೇಳಿದರೆ ಏನೆಂಬೆ ರಾಘವಗೆ, ಅಮ್ಮ ಗುರುತವನು ಕೇಳಿದರೆ ಏನೆಂಬೆ ಏನೆಂಬೆ ರಾಘವಗೆ, ಅರಿತು ಎನ್ನಲು ಕೇಳಿ ಅಂತರಂಗವನು. ಅಮ್ಮ ರಕ್ಕಸರೇ ತುಂಬಿರುವಂತ ಈ ಪ್ರದೇಶದಲ್ಲಿ ಹನುಮಾನ್ ನೀನು ಇಲ್ಲಿಯೇ ಇರಿ ಎನ್ನುವ ಹಾಗೆ ಅಮ್ಮನ ಮಾತು ಮೀರುವುದಕ್ಕೆ ಸಾಧ್ಯ ಉಂಟ? ಆದ್ರೆ ಏನ್ ಮಾಡೋಣ ತಾಯಿ, ನಾನಿಲ್ಲಿದ್ದದ್ದೇ ಹೌದು ಅಂತಾದರೆ ಒಂದು ಈ ವಿಚಾರವನ್ನ ಯಾರು ಹೋಗು ಹೇಳ್ತಾರೆ, ಮತ್ತೆ ನಾಳೆ ಸಂಜೆಯ ಒಳಗೆ ನಾವು ಹೋಗಿ ಸೀತಾಮಾತೆಯನ್ನು ಕಂಡಿದ್ದೇವೆ ಎನ್ನುವಂತ ಸತ್ಯವನ್ನ ಹೇಳಲಿಲ್ಲ ಅಂತಾದ್ರೆ ಎಲ್ಲರಿಗೂ ಆಜ್ಞೆ ಆಗಿದೆ ಅಮ್ಮ. ಏನು? ಎಲ್ಲ ಕಪಿಗಳ ಬಾಲವನ್ನು ಕತ್ತರಿಸ್ತಾರೆ, ನಾಲಿಗೆಯನ್ನು ಸೀಲ್ತಾರೆ. ಹಾಗಾಗಿ ನಾಳೆ ಸಂಜೆ ಒಳಗಾಗಿ ಸತ್ಯ ವಿಚಾರವನ್ನು ನಾನು ಹೇಳಲೇಬೇಕಮ್ಮ. ಆದರೆ ಅಮ್ಮ ಏನು ನಾನು ಬರುವಾಗ ನಾನೇ ಹನುಮ ಎನ್ನುವ ಹಾಗೆ ರಾಮನ ಮುದ್ರೆ ಉಂಗುರವನ್ನ ತಂದೆ. ಹೌದು, ಈಗ ನಿಮ್ಮ ಕಂಡಿದ್ದೇನೆನ್ನುವ ಸತ್ಯವನ್ನ ನನ್ನ ಒಡೆಯರಿಗೆ ಹೇಳಬೇಕು ಅಂತಾದ್ರೆ ಏನಾದ್ರೂ ಗುರುತನ್ನ ಇದ್ರೆ ಕೊಡ್ತೀರಾ ಅಮ್ಮ? ಗುರುತ ಕೊಡಿ ಗುರುತ. ಹನುಮ ಅಮ್ಮ ನೋಡಿದ್ಯಾ ಏನು? ನನ್ನ ಶಿರದಲ್ಲಿರುವಂತಹ ಚೂಡಾರತ್ನ, ಮೈ ಮೇಲೆ ಎಷ್ಟೆಲ್ಲ ಆಭರಣಗಳಿದ್ದರೂ ಕಾಡಿಗೆ ಬರುವಂತಹ ಸಂದರ್ಭದಲ್ಲಿ ಅದೆಲ್ಲವನ್ನ ತೊರೆದವಳು. ಕಾಡನ್ನ ಸೇರಿದ ಮೇಲೆ ಋಷಿಪತ್ನಿಗಳು ಕೊಟ್ಟಂತಹ ಎಲ್ಲ ಆಭರಣವನ್ನ ಧರಿಸಿಕೊಂಡಿದ್ದರು. ಈ ದುರುಳ ನನ್ನನ್ನು ಅಪಹರಿಸಿಕೊಂಡು ಬರುವಾಗ ಅದೆಲ್ಲವನ್ನ ಕಟ್ಟಿ ಎಲ್ಲಿಯೋ ಪರ್ವತದ ಮೂಲೆಯಲ್ಲಿ ಎಸೆದು ಬಿಟ್ಟಿದ್ದೆ. ಅಯ್ಯೋ, ಅದನ್ನ ನಮ್ಮ ರಾಮಚಂದ್ರ ಕಂಡಿದ್ದಾನೆ ಅಮ್ಮ. ಹೌದಾ? ಆ ಸಮಯದಲ್ಲಿ ಬಹಳ ದುಃಖಿತರಾದವರು. ನೋಡಿದ್ಯಾ ಅಮ್ಮ, ದೇವತೆಗಳಿಂದ ನನ್ನ ವಂಶಜರಿಗೆ ದತ್ತವಾದದ್ದು. ನನ್ನ ಮದುವೆಯ ಸಂದರ್ಭದಲ್ಲಿ ಅಪ್ಪನೇ ನನ್ನ ಮುಡಿಗೆ ಮುಡಿಸಿದಂತಹ ಚೂಡಾರತ್ನ, ಪ್ರಪಂಚದಲ್ಲಿ ಬೇರೆ ಯಾರಲ್ಲೂ ಇರದಂತಹ ರತ್ನ ಇದು ಸೀತೆಯ ಮುಡಿಯಲ್ಲುಂಟು ಎನ್ನುವುದನ್ನು ರಾಮ ಚೆನ್ನಾಗಿ ತಿಳಿದಿದ್ದಾನೆ. ಹಾಗಾಗಿ ನನ್ನ ಗುರುತಿಗಾಗಿ ನಂಬಿಕೆಗಾಗಿ ಈ ಚೂಡಾರತ್ನವನ್ನ ರಾಮನಿಗೆ ಕೊಟ್ಟೆ ಅಂತಾದ್ರೆ ಖಂಡಿತ ನನ್ನ ರಾಮ ಒಪ್ಪಿಯೇ ಒಪ್ಪುತ್ತಾನೆ, ನಂಬುತ್ತಾನೆ. ಹೋಗಿ ಬಾ ಮಗನೇ. ಈ ವಿಚಾರಕ್ಕೆ ಕಾರಣಮುಖರಾಗಿರುವಂತಹ ಸಮಯದಲ್ಲಿ ಹಸಿವೆ ನನಗಾಗ್ಲಿಲ್ಲ. ಈಗ ವಿಚಾರ ಎಲ್ಲ ಅರ್ಥ ಆಯ್ತಾ ಇಲ್ವಾ? ಈಗ ಆಗುವುದು ಹಸಿವೆ ಅಮ್ಮ. ಏನಾದ್ರೂ ತಿನ್ಲಿಕ್ಕಿದ್ರೆ ಸ್ವಲ್ಪ ಸ್ವಲ್ಪ ಅಂತ ಕೇಳೋದು ಯಾಕೋ ಮಗನೇ? ಹನುಮನಿಗೆ ಕೊಡ್ತೀರಾ? ಅರ್ಥ ಆಗುತ್ತದೆ. ನೋಡಿದೆಯಾ, ಸುತ್ತೆಲ್ಲ ಹಣ್ಣಿಂದ ತುಂಬಿದಂತಹ ಮರಗಳೇ ತುಂಬಿ ಹೋಗಿವೆ. ಬೇಕಾದಷ್ಟು ಹಣ್ಣನ್ನ ಕೊಯ್ದು ನಿನ್ನ ಹಸು ತ್ರಷೆಯನ್ನ ನಿವಾರಿಸಿಕೋ ಮಗನೇ. ಹೋಗಿ ಬಾ, ಕಾಯ್ತಾ ಇರ್ತೀನಿ ಮಗನೇ. ಸಿಕ್ಕಿದು ದೊರಕದು ತೋಟ, ಸಿಕ್ಕುದು ದೊರಕದು ತೋಟ,
ಕಾಯ್ತಾ ಇದ್ದೆವ ನಾನು. ತೋಟವನ ಮುಕ್ಕಿ ಬಿಸಾಡು. ಎಲ್ಲಿವರೆಗೆ ಬಂತು ನೋಡಿ ಪ್ರಸಂಗ ಅಲ್ವಾ? ನೇರವಾಗಿ ಅಮ್ಮನಿಂದ ಅಪ್ಪಣೆನ ಪಡೆದು ತೋಟವನ್ನ ಧ್ವಂಸ ಮಾಡಿದ್ದು ಹೌದು. ಆಮೇಲೆ ವಿಚಾರವನ್ನು ತಿಳಿದಿರುವಂತಹ ರಕ್ಕಸರೆಲ್ಲವರು ಬಂದರು. ಕೊನೆಯಲ್ಲಿ ಬಂದವ ಯಾರು? ರಾವಣನ ಮಗ ಇಂದ್ರಜಿತ್. ಬ್ರಹ್ಮಾಸ್ತ್ರ ನನ್ನನ್ನು ಬಂಧಿಸಿದ. ಅವ ಬಂಧಿಸಿದ್ದಲ್ಲ, ನಾವು ಗೌರವ ಕೊಟ್ಟು ಹೋದದ್ದು. ನಂತರ ಸಭಾಸ್ಥಾನದಲ್ಲಿ ಕರೆದಂಥ ಸಮಯದಲ್ಲಿ ನಾನು ಮಾಡಿದ ತಪ್ಪಿಗೆ ನನ್ನ ಬಾಲಕ್ಕೆ ವಸ್ತ್ರವನ್ನು ಸುತ್ತಿ ತೈಲವನ್ನು ಸುರಿದು ಬೆಂಕಿಯನ್ನು ಇಟ್ಟು ಆ ಕ್ಷಣ ತಡ ಮಾಡಲಿಲ್ಲ. ಇಡೀ ಲಂಕೆಯನ್ನು ಹಾರಿದವ ನಾನು. ಯಾವ ರೀತಿಯಲ್ಲಿ ಮನೆಯನ್ನು ಹಾರ್ತಾ ಹೋದೆ ನೋಡಬೇಕು ಆ ಚಂದವನ್ನು. ಲಂಕಾಪಟ್ಟಣವ ಬೆಂಕಿ ಪಟ್ಟಣವ ಅಂತ ಅರ್ಥ ಆಗುವುದಿಲ್ಲ. ಪಕ್ಕದ ನೆನಪಾಯಿತು, ಮಾತೆ ನೆನಪಾಯಿತು. ನೇರವಾಗಿ ಅಶೋಕವನಕ್ಕೆ ಹೋದೆ. ಸೀತೆಯಲ್ಲಿದ್ದಾಳೆ ಎನ್ನುವಂಥ ಸತ್ಯವನ್ನು ಕೇಳಿ ಅವಳಿಂದ ಮತ್ತೆ ಆಶೀರ್ವಾದವನ್ನು ಪಡೆದಿದ್ದೇನೆ. ಈಗ ನನ್ನ ಕಾರ್ಯ ಏನು? ಮತ್ತೆ ಪುನಃ ಹೋಗಬೇಕು. ಎಲ್ಲ ವಿಚಾರವನ್ನು ನನ್ನೊಡೆಯ ರಾಮಚಂದ್ರನಿಗೆ ತಿಳಿಸಬೇಕು. ಸಾಗಿಬಿಡ್ತೇನೆ. ಜೈ ಶ್ರೀರಾಮ್. ಮುಂದೆ ರವಿತ ಪಶ್ಚಿಮ ಮದಿ ಮಂದಿ ನಲ್ಕೆ ತಿರುಳಲ್ಕೆ ರಾತ್ರಿಗಳು ಮಂದ ಮದಿ ದಶಗಂಟ ಐತಂದಿದ್ದ ಓಲಗವ ಓಲಗದಿರಲಿರಲು ರಾವಣ ನಾಳುಗಳು ಪದಗೆರಗಿ ನಡುಗುತ್ತ ಕಾಳಗದ ಪರಿಗಳನ್ನು ಪೇರ್ದರು ಕೂಳನುಡನೆ. ಚಿತ್ತವಿಸು ಖಳಕುಲೋತ್ತಮ ಸಾರ್ವಭೌಮ, ಚಿತ್ತವಿಸು ಖಳಕುಲೋತ್ತಮ ಸಾರ್ವಭೌಮ, ರಣವೃತ್ತಾಂತಗಳನ್ನು ಶೀಘ್ರದಲ್ಲಿ ಪ್ರತಿಭಾಯ್ ಬಿಡುವ ತೆರದೊಳು ನಮ್ಮ ಮೂಲ ಬಲ, ಪ್ರತಿಭಾಯ್ ಬಿಡುವ ತೆರದೊಳು ನಮ್ಮ ಮೂಲ ಬಲ ಬಿತ್ತರಿಸಿದೆಲ್ಲ ದೆಸೆಗಳಲ್ಲಿ. ಶುಭವಾಗಲಿ. ರಣರಂಗದಲ್ಲಿ ನಡೆಯುವಂತ ವಿದ್ಯಮಾನವನ್ನ ನೋಡಿ ಬಂದು ಹೇಳುವ ವಾರ್ತಾವಾಹಕ ನಾನು. ಏನು ರಾತ್ರಿ ಹೊತ್ತು ಕೊಟ್ಟ ಓಲಗದಲ್ಲಿ ಓಡೋಡಿ ಬಂದೆ ನೀನು? ಹೌದು ಪ್ರಭು. ಇವತ್ತಿನ ವಾರ್ತೆಯಾದರೂ ಏನು? ಕೇಳಬೇಕು ಪ್ರಭು. ಎಂದಿನಂತರ ಸಹ ಇವತ್ತು ಕೂಡ ನಮ್ಮ ಮೂಲ ಬಲದವರು ನಿಮ್ಮ ಅಪ್ಪಣೆಯನ್ನು ಪಡೆದು ರಣರಂಗಕ್ಕೆ ಹೋದರು. ಅವರು ಸಹಿತವಾಗಿ ಹೋದವರು ನಮ್ಮ ಯುವರಾಜ ನಿಮ್ಮ ಮಗ ಮೇಘನಾದ. ಏನು ನಮ್ಮ ಮೂಲಬಲ ಹೊರಟಂತ ರಭಸವನ್ನ ಕೇಳುವುದೇನು, ನೋಡುವುದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಭು, ಸಾಧ್ಯ ಇಲ್ಲ. ಹೊರಟ ಪೊರೆಯನ್ನು ನೋಡಿದಾಗ ನಮಗನಿಸಿತ್ತು ಹೀಗೆ, ಏನು ದಿಕ್ಕುಗಳಿಗೆ ಹೋಗಿ ಮುತ್ತಿಗೆ ಇಟ್ಟು ಅಪ್ಪರ ಮಾಡಿದಾಗ ಭೂಮಿಯೇ ಬಾಯಿ ಬರಿಯಿತು, ಆಕಾಶವೇ ಹರಿದು ಕೆಳಗೆ ಬಿತ್ತು, ಅಲ್ಲ ಸಮುದ್ರವೇ ಉಕ್ಕಿ ಮೇಲೆ ಬಂತು ಎನ್ನುವ ರೀತಿ ಆಯಿತು ಪ್ರಭು. ಹಾಗೆ ಮುಂದುವರೆದು ಹೋಗುವಾಗ ಎಲ್ಲೋ ಮರದ ಮೇಲೆ ಕೂತಂತ ಕಪಿಗಳು ಓಡಿ ಹೋಗ್ತವೆ ಅಂತ ಲೆಕ್ಕ ಹಾಕಿದ್ದು. ಅದು ಹಾಗೆ ಆಗಿಲ್ಲ. ನಮ್ಮ ಮೂಲ ಬಲ ಹೋಗುವಾಗ ಆ ಕಪಿಗಳ ಸೆರೆ ಎನ್ನುವುದು ಮುಂದುವರೆದು ಬಂತು. ಕಂಡಂತ ಮೇಘನಾದರೂ ಬೆಂಕಿಯ ಚಂಚಿನೋಪಾದಿಯಲ್ಲಿ ಮುಂದುವರೆದು ಕಪಿಗಳನ್ನ ಸವರುತ್ತಾ ಮುಂದೆ ಹೋದರು ಪ್ರಭು, ಮುಂದೆ ಹೋದರು. ಆಮೇಲೆ ಏನಾದರೂ ಮಾಡಿ ನರಪಿಳ್ಳೆಗಳು ರಾಮಲಕ್ಷ್ಮಣರು ಅವರನ್ನು ಕೊಲ್ಲಲೇಬೇಕೆನ್ನುವ ಕಾರಣಕ್ಕಾಗಿ ಮರಣೋದ್ಧರವನ್ನೇ ಕೈಗೊಂಡು ನನ್ನ ಮಗ. ಹೌದು ಪ್ರಭು. ಆಮೇಲೆ ಸೀತೆಯನ್ನು ನಿರ್ಮಿಸಿ ಸೀತೆ ತಲೆಯನ್ನೇ ಕಡಿದರು. ಮಾಯಾ ಸೀತೆಯ ನಿರ್ಮಾಣ. ಹೌದು. ಅವಳ ಸಂಹಾರ ಆಯಿತು. ವಿರೋಧಿ ಪಕ್ಷದಲ್ಲಿ ಕೋಲಾಹಲ ಎದ್ದಿರಬೇಕಲ್ಲವೇ? ಬರ್ತಾರೆ ರಾಮಲಕ್ಷ್ಮಣರು.
ಫಲ ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದವರು. ಆದ್ರೆ ಹಾಗಾಗಲಿಲ್ಲ. ಬಂದವ ರಾಮ ಅಲ್ಲ, ಲಕ್ಷ್ಮಣ. ಜೊತೆಯಲ್ಲಿ ಕಪಿಗಳು, ಬಂದಂತ ಕಪಿಗಳು ನಾವು ಮಾಡುವಂತ ಧನವನ್ನೇ ಧ್ವಂಸ ಮಾಡಿಬಿಟ್ರು. ಆ ಬಳಿಕ ಬಂದಂತ ಲಕ್ಷ್ಮಣನ ಕಂಡಾಗ ಆಗಲಿಲ್ಲ ನಮಗೆ. ಏನು ವಿಷವನ್ನೇ ಕಾರುವ ಘಟ ಸರ್ಪವೋ ಆ ರೀತಿಯಲ್ಲಿ ಲಕ್ಷ್ಮಣ ಬಂದವ ತಡ ಮಾಡಲೇ ಇಲ್ಲ. ಬತ್ತಳಿಕೆಯಿಂದ ಬಾಣವನ್ನು ಬಿಟ್ಟಂತ ಬಾಣಕ್ಕೆ ನಮ್ಮ ಯುವರಾಜರು ನಿಮ್ಮ ಮಗ ಮೇಘನಾದ ಅಳಿದ ಪ್ರಭು. ಅವರು ಮಾಡುವಂತ ಕಾರ್ಯ, ಯುದ್ಧದ ವೈಖರಿ, ರಾಮನ ವಿಷಯಕ್ಕೂ ಆಗಿ ಯೋಚನೆ ಮಾಡುತ್ತಾ ಹೋದ್ರೆ ನಮ್ಮ ವಿರೋಧಿಯೇ ಆಗಿರಲಿ, ಅವನಲ್ಲಿ ಒಳ್ಳೆ ಗುಣ ಉಂಟು ಅಂತ ಆದ್ರೆ ನಾವು ಮಾಡಬೇಕಾದ್ದೇನು ಪ್ರಭು? ಗೂಢ ಬ್ರಹ್ಮನೊಳು ಹಾಗೆ ಮಾಡಿ ಕೆಡದಿರು ಬರೀದಿ, ಗೂಢ ಬ್ರಹ್ಮನೊಳು ಹಾಗೆ ಮಾಡಿ ಕೆಡದಿರು ಬರೀದಿ, ಬೇಡು ಸುಖ ಭೋಗವಾತನಲಿ ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ, ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ, ನೀಡು ದಶಶಿರವ ಭಕ್ತಿಯಲಿ, ನೀಡು ದಶಶಿರವ ಭಕ್ತಿಯಲಿ. ನೀವೇ ಹೇಳ್ತಿದ್ದಂತ ಮಾತು, ನಮ್ಮ ವೈರಿಯೇ ಆಗಿರಲಿ ಅದರಲ್ಲಿ ಒಳ್ಳೆ ಗುಣ ಉಂಟು ಅಂತ ಆದ್ರೆ ಗುಣಕ್ಕೆ ಮತ್ಸರ ಇಲ್ಲ, ಅದನ್ನು ಹೇಳಲೇಬೇಕು ಅಂತ. ಕಾರಣ ರಾಮನ ಕುರಿತಾಗಿ ನಾವು ಕೇಳಿದ್ದೇವೆ, ನೋಡಿದ್ದು ಉಂಟು. ಸೀತಾಪರ ಆದ ಮೇಲೆ ಹುಡುಕುತ್ತಾ ಬಂದಂತೆ ಸೀತೆಯನ್ನ ರಾಮ ಬರುತ್ತಾ ಇದ್ದ ಹಾಗೆ ಸಿಕ್ಕಿದ್ದು ಜಟಾಯು ಎನ್ನುವಂತ ಪಕ್ಷಿ. ಅಂತ ಪಕ್ಷಿಗೂ ಸಹ ಮೋಕ್ಷವನ್ನು ಕೊಟ್ಟವನು ರಾಮನಂತೆ. ವಾಲಿಯನ್ನು ಕೊಲ್ಲಲೇಬೇಕೆನ್ನುವ ಕಾರಣಕ್ಕಾಗಿ ಬಾಣ ಪ್ರಯೋಗ ಮಾಡಿದ. ಕೊನೆಯ ಕ್ಷಣದಲ್ಲಿ ನೀನು ಮಾಡಿದ ತಪ್ಪು ಒಪ್ಪಿಕೊಳ್ತಿ ಅಂತ ಆದ್ರೆ ಬಿಟ್ಟಂತ ಬಾಣ ನಿನಗೆ ನೋವಾಗದ ರೀತಿಯಲ್ಲಿ ಹಿಂತೆಗೆಯುತ್ತೇನೆ, ಒಪ್ಪಿಕೋ ಅಂತ ಕೇಳಿದವ ರಾಮನಂತೆ. ಅಷ್ಟೇ ಯಾಕೆ, ನನ್ನ ವೈರಿಯ ತಮ್ಮ ವಿಭೀಷಣ ಅಂತ ಗೊತ್ತಿದ್ದು ವಿಭೀಷಣನಿಗೆ ಆಶ್ರಯ ಕೊಟ್ಟವ ರಾಮ. ಹಾಗಾದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ನಾವು ವಿಚಾರ ಮಾಡಲೇಬೇಕು ಪ್ರಭು, ಮಾಡಲೇಬೇಕು. ಅಷ್ಟೇ ಅಲ್ಲ, ಅವನನ್ನು ಕಂಡಾಗ ಅವೊಬ್ಬ ವ್ಯಕ್ತಿ ಅಂತ ನೀವೆಲ್ಲ ತಿಳಿದಿರಬಹುದು. ನನಗನಿಸಿದ್ದು ಹೀಗೆ ಪ್ರಭು, ಅವೊಬ್ಬ ವ್ಯಕ್ತಿ ಅಲ್ಲ, ಅವೊಬ್ಬ ಶಕ್ತಿಯೇ ಹೌದು. ಅಲ್ಲ, ಅವೊಬ್ಬ ಗೂಢ ಬ್ರಹ್ಮ, ಹೇಳುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಅಂತ ಗೂಢ ಬ್ರಹ್ಮದಲ್ಲಿ ನೀವು ಹಾಗೆ ಮಾಡಿ ಕಟ್ಟಿಕೊಂಡು ಯಾಕೆ ಬೇಕು ಸ್ವಾಮಿ, ಯಾಕೆ ಬೇಕು? ಒಂದು ಕಾಲದಲ್ಲಿ ನಮ್ಮಂತ ರಕ್ಕಸರಿಗೋ ಅಲ್ಲ ದಾನವರಿಗೋ ಇರ್ಲಿಕ್ಕೆ ಸ್ಥಳವೇ ಇಲ್ಲದೆ ಕಾಡು ಮೇಡುಗಳು, ಮೊರದ ಪೊಟರೆಗಳು ಅಲ್ಲ ಗುವಿಗಳು ಅವಿತು ಜೀವನ ಮಾಡ್ತಾ ಇದ್ರು. ಹಾಗಾಗಬಾರದೆನ್ನುವ ಕಾರಣಕ್ಕಾಗಿ ಎಲ್ಲೆಲ್ಲಿ ರಕ್ಕಸರಿದ್ದಾರೋ ದಾನವರಿದ್ದಾರೋ ಅವರೆಲ್ಲರನ್ನು ಕರೆಸಿ ಸ್ವರ್ಣ ಲಂಕೆಯನ್ನೇ ಕಟ್ಟಿ ಬಾಳಿ ಬೆಳಗಿದವರು ನೀವು ಪ್ರಭು. ನೀವು ಅಂತ ಸ್ವರ್ಣ ಲಂಕೆ ಇವತ್ತು ನೋಡುವಾಗ ಅಯ್ಯೋ ದೇವರೇ, ಈಗ ಯಾಕೆ ಆಗ್ತಾ ಉಂಟೆನ್ನುವುದೇ ಅರ್ಥ ಆಗ್ತಾ ಇಲ್ಲ ಪ್ರಭು. ನಿಮ್ಮ ಉಪ್ಪನ್ನ ತಿಂದದ್ದಕ್ಕಾಗಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಉಂಟೆ ಪ್ರಭು. ಒಡೆಯ, ಒಂದು ಹೆಣ್ಣಿನ ಪ್ರಕರಣಕ್ಕಾಗಿ ಈ ಯುದ್ಧ ಶುರುವಾಗಿದೆ. ನಮ್ಮಲ್ಲಿದ್ದವರು ಎಂತೆಂಥವರು, ನರಾಂತಕ, ದೇವಾಂತಕ, ಇಂದ್ರಜಿತ್ತು, ಇಂದ್ರನೇ ಗೆದ್ದವ, ಒಬ್ಬರೋ ಇಬ್ಬರೋ ಅಂತ ಶಕ್ತಿ ಸಾಮರ್ಥ್ಯ ಇದ್ದವರು ಯಾರು? ಅವನ ಮುಂದೆ ನಿಲ್ಲಿಲ್ಲ, ಉಳಿಲಿಲ್ಲ ಒಡೆಯ. ಹಾಗಾದ್ರೆ ಇನ್ನಿರುವುದು ಯಾರು? ನೀವು ಮಾತ್ರ ಒಡೆಯ. ನಾನು ಸಾಯ್ತೇನೆ ಅಂತ ನನಗೆ ಬೇಸರ ಇಲ್ಲ,
ನಾನು ಸತ್ರು ಅಷ್ಟೇ ಇದ್ರು ಅಷ್ಟೇ, ನೀವು ಸಾಯಬಾರ್ದು, ನೀವು ಉಳಿಬೇಕು. ನೀವು ಒಬ್ಬರು ಉಳಿತೀರಿ ಅಂತ ಆದ್ರೆ ಮೊದಲಿದ್ದ ಸ್ವರ್ಣ ಲಂಕೆಯನ್ನ ಮತ್ತೆ ಕಾಣಬಹುದು ಪ್ರಭು, ಮತ್ತೆ ಕಾಣಬಹುದು. ನೀವೇ ಇಲ್ಲಂತಾದ್ರೆ ನಾವು ನಮ್ಮಂಥವರು ಹೇಗೆ ಬದುಕುವುದು ಪ್ರಭು, ಹೇಗೆ ಬದುಕುವುದು? ಹಾಗಾಗಿ ನಿಮ್ಮ ಅನ್ನ ಊಟ ಮಾಡೋದಕ್ಕೆ ಒಂದು ಮಾತು ಹೇಳ್ತೇನೆ ಪ್ರಭು, ಆ ರಾಮನಲ್ಲಿ ದ್ವೇಷ ಬೇಡ, ಬಿಟ್ಟು ಬಿಡಿ. ತನ್ನಂತ ಸೀತೆಯನ್ನ ಅವನಿಗೊಪ್ಪಿಸಿ ನಿಮ್ಮ 10 ತಲೆಗಳನ್ನ ಅವನ ಪಾದಕ್ಕೆ ಚಾಚಿ ಕ್ಷಮೆಯನ್ನು ಕೇಳಿ ಬದುಕಲಿಕ್ಕೆ ಅವಕಾಶ ಕೊಡ್ತಾನೆ. ಹಾಗೆ ಮಾಡಿ ಪ್ರಭು, ಹಾಗೆ ಮಾಡಿ. ಪ್ರಭು ಕಡೀರಿ, ಪ್ರಭು ಕಡೀರಿ, ಸಂತೋಷ ಪಡ್ತೀನಿ. ಯಾರೋ ಕೈಯಿಂದ ಸಾಯುವುದಕ್ಕಿಂತ ನನ್ನ ಉಪ್ಪನ್ನು ಕೊಟ್ಟಂತ ದೊರೆಯ ಕೈಯಲ್ಲಿ ನಾನು ಸಾಯ್ತೇನೆ ಅಂತ ಆದ್ರೆ ಹೆಮ್ಮೆಯಿಂದ ಆ ಸಾವನ್ನ ಸ್ವಾಗತಿಸ್ತೇನೆ. ಕಡೀರಿ ಪ್ರಭು, ಕಡೀರಿ ಪ್ರಭು, ಕಡೀರಿ. ಆದ್ರೆ ನೀವು ಮಾತ್ರ ಸಾಯಬಾರ್ದು ಪ್ರಭು, ನೀವು ಮಾತ್ರ. ಇಂತಿಂದ ಚರರ ಬೀಳ್ಗೊಟ್ಟು ದುಮ್ಮಾನದಲ್ಲಿ, ಇಂತಿಂದ ಚರನ ಬೀಳ್ಗೊಟ್ಟು ದುಮ್ಮಾನದಲ್ಲಿ, ಇಂತಿಂದ ಚರನ ಬೀಳ್ಗೊಟ್ಟು ದುಮ್ಮಾನದಲ್ಲಿ, ಚಿಂತಿಸುತ್ತಲಾದ ಶಾಸನನು, ಚಿಂತಿಸುತ್ತಲಾದ ಶಾಸನನು, ಅಂತರಂಗದಿ ಬಳಲಿಯ, ಅಂತರಂಗದಿ ಬಳಲಿಯ, ಮಯ ಜಾತಿ ಗ್ರಹ ಕೈದಿ, ಮಯ ಜಾತಿ ಗ್ರಹ ಕೈದಿ, ಇಂದು ಶೋಕಿಸುತ್ತೀರ್ದನವನು, ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯಲಿ, ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯಲಿ, ದುರದೊಳು ರಕ್ಕಸ ಸೇನೆಯು ಬರಿದಾಯಿತೆ ಶಿವನೇ, ದುರದೊಳು ರಂಗಸ ಸೇನೆಯು ಬರಿದಾಯಿತೆ ಶಿವನೇ, ಬರಿದಾಯಿತೆ ಶಿವನೇ. ಗಮಲಾನ್ವಿತ ಸಚಿವರೆಲ್ಲ ಒಡೆಯ ಭಟರೆಲ್ಲರೂ, ಗಮಲಾನ್ವಿತ ಸಚಿವರೆಲ್ಲ ಒಡೆಯ ಭಟರೆಲ್ಲರೂ, ಸಂಗರದೊಳು ಮಡಿದರು ಬರಿ ಮಂಗಗಳೊಳು ಕಾದಿ, ಸಂಗರದೊಳು ಮಡಿದರು ಬರಿ ಮಂಗಗಳೊಳು ಕಾದಿ, ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಕೈಯಲಿ. ಸೂರ್ಯಾಸ್ತವಾಗಿದೆ, ಪ್ರಪಂಚವೆಲ್ಲ ಕತ್ತಲೆಯೇ ಆವರಿಸಿಕೊಂಡಿದೆ. ಒಂದು ಸಂದರ್ಭದಲ್ಲಿ ಇಡೀ ರಕ್ಕಸ ಸಾಮ್ರಾಜ್ಯವನ್ನು ಕತ್ತಲೆ ಆವರಿಸಿಕೊಂಡಿತ್ತು ಅಲ್ಲವೇ? ಆ ಕಾಲಕ್ಕೆ ಸುಮಾಲಿಯ ಪ್ರೇರಣೆಯಂತೆ ವೈಶ್ರಮಣನ್ನು ಲಂಕೆಯಿಂದ ಓಡಿಸಿ ಈ ಲಂಕೆಯನ್ನು ಸ್ವಾಧೀನ ಮಾಡಿಕೊಂಡವನಲ್ಲವೇ ಈ ದಶಕಂಠ.
ಆ ಬಳಿಕ ರಾವಣನಾದೆ. ರಕ್ಕಸರ ಕುಲಕ್ಕೆ ಬೆಳಕನ್ನು ಕೊಡುವಂತ ಸೂರ್ಯನಾದೆ. ಇಷ್ಟು ಕಾಲ ರಕ್ಕಸರ ವಂಶದಲ್ಲಿ ಬೆಳಕಿಯೇ ತುಂಬಿತ್ತು. ಸೂರ್ಯವಂಶದ ರಾಮ ಯಾವ ಸಂದರ್ಭಕ್ಕೆ ಈ ಸ್ವರ್ಣಲಂಕೆಗೆ ಕಾಲಿಟ್ಟನು, ಆ ಕ್ಷಣದಿಂದ ನಮ್ಮ ಭಾಗ್ಯದ ರವಿ ಅಸ್ತಂಗತನಾಗುತ್ತಾ ಬಂದ. ರಕ್ಕಸ ಸಾಮ್ರಾಜ್ಯಕ್ಕೆ ಗ್ರಹಣದ ಉಪಾಧಿಯಲ್ಲಿ ಬಂದವ ರಾಮ. ಮೆರೆಯುತ್ತಿರುವಂತ ಸಾಮ್ರಾಜ್ಯ ಕರಗುತ್ತಿದೆ. ತುಂಬಿ ತುಳುಕಿರುವಂತ ನಗು ಮಾಸುತ್ತಿದೆ. ಸಂತೋಷದಲ್ಲಿ ದುಃಖವೇ ಆವರಿಸಿಕೊಂಡಿದೆ. ಸ್ವರ್ಣ ಲಂಕೆಯಲ್ಲಿ ನಗು ಅಲೆಯಲೆಯಾಗಿ ಹರಿಯುತ್ತಿತ್ತು. ಆದರೆ ಸೀತೆಯೊಬ್ಬಳ ನೆಮನಿಂದಾಗಿ ಈ ಸ್ವರ್ಣ ಲಂಕೆ ಇಂದು ರಕ್ತ ಲಂಕೆಯಾಗಿ ಹೋಗಿದೆ. ರಾವಣ ರವತೆ ಇತಿ ರಾವಣ. ಮತ್ತೊಬ್ಬರ ಅಳಿವಿನಲ್ಲಿ ಸಂತೋಷವನ್ನು ಕಂಡವ ನಾನು, ಮತ್ತೊಬ್ಬರ ಹೆಡೆತಲೆಯನ್ನು ಮೆಟ್ಟಿ ಗಹಗೈಸಿ ನಗಾಡಿದವ ನಾನು. ರಾವಣೋ ಲೋಕರಾವಣ, ಚತುರ್ದಶ ಭುವನದಲ್ಲಡಲಾಗಿ ಅಜೇಯನಾಗಿ ಅಷ್ಟ ದಿಕ್ಪಾಲಕರನ್ನು ನಾ ಮೆಟ್ಟುವ ಮೆಟ್ಟಲಾಗಿಸಿಕೊಂಡವ ನಾನು. ಅಂತ ರಾವಣನಿಗೆ ಅಳುವುದಕ್ಕೂ ಒಂದು ಸ್ಥಳ ಇಲ್ಲದೆ ಹೋಯ್ತಲ್ಲ ಎಂದು. ವ್ಯಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಹೋದಂತೆ ಸ್ವತಂತ್ರವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಾನೆ. ನನಗೂ ಹಾಗೆ. ಸಮಾಜದ ಮುಂದೆ ಅಳುವಂತಿಲ್ಲ ನಾನು. ಸಭೆಯಲ್ಲಿ ಆಳುವ ಅರಸನೇ ಕಣ್ಣೀರು ಹಾಕಿದಂತಾದ್ರೆ ಉಳಿದವರ ಗತಿ ಏನು? ಹಾಗಾಗಿ ಸಭೆಯನ್ನು ಬೀಳ್ಕೊಟ್ಟು ಮಂಡೋದರಿಯ ಏಕಾಂತ ಭವನಕ್ಕೆ ಬಂದೆ. ಸಜ್ಜೆಯನ್ನ ಸೇರಿದೆ. ಶಿವನೇ, ಹರನೇ, ಇದೆಂಥ ಗತಿ ನನಗೆ. ಸೀತಾಪರಣದಿಂದಾಗಿ ಇಡೀ ಲಂಕೆಯ ಎಂದು ಹೊತ್ತಿ ಉರಿಯುತ್ತಿದೆಯಲ್ಲ. ಆದರೂ ಮತ್ತೊಂದು ಕಡೆಯಲ್ಲಿ ಸಮಾಧಾನದ ನಿಟ್ಟುಸಿರು. ರಾಮನನ್ನ ಗೂಢ ಬ್ರಹ್ಮ ಎಂಬುದಾಗಿ ನಮ್ಮ ಆಳಪ್ಪ ಹೇಳುತ್ತಾನೆ ಅಂತಾದ್ರೆ ಇದು ರಾವಣನ ಆಳ್ವಿಕೆ. ಅಡವಿಯಲ್ಲಿ ಖಂಡವನ್ನು ತಿಂದು ಹೆಂಡ ಕುಡಿಯುವಂತ ಕಾಟು ರಕ್ಕಸರು ರಾಮನೊಳಗಿನ ಗೂಢ ಬ್ರಹ್ಮತ್ವವನ್ನು ಅಳಿತಾರೆ ಅಂತಾದ್ರೆ ನಾ ಕೊಟ್ಟ ಸಂಸ್ಕಾರ ಇದು. ಒಂದರ್ಥದಲ್ಲಿ ತಾತ್ವಿಕವಾಗಿ ರಾವಣನ ಗೆಲುವು, ನೈತಿಕವಾಗಿ ರಾವಣನ ಸೋಲು. ಎಂತೆಂಥ ಭಟರಿದ್ದರು, ಅವರೆಲ್ಲ ಮಣ್ಣಿಗೆ ಮಣ್ಣಾಗಿ ಹೋದರೆಂದು ಹೋಗಲಿ ಮತ್ತೆ ಪಡೆಯುತ್ತೇನೆಂಬ ವಿಶ್ವಾಸ ಇತ್ತು. ಅಲ್ಲ ಉಂಟು. ಆದರೆ ನನ್ನ ಜೀವಕ್ಕೆ ಜೀವ, ನನ್ನ ಈ ದೇಹದ ಪ್ರಾಣ, ನನ್ನ ಮಗ ಮೇಘನಾದನ ಜೀವನಾದವೇ ಹಾರಿ ಹೋಯಿತು ಅಂತಾದ್ರೆ ರಾಮನ ಪ್ರತ್ಯಕ್ಷವಾಗಿ ಹೆಣವೇ ಆಗಿ ಹೋದ. ನಾನು ಸೋತಿದ್ದು ಈಗ. ವಿರೋಧಿ ರಾಮ ನನ್ನ ಶ್ವೇತಛತ್ರವನ್ನು ಹಾರಿಸಿದಾಗ ನಾನು ಎದೆಗುಂದಲಿಲ್ಲ. ವಿರೋಧಿ ರಾಮ ನನ್ನನ್ನು ನಿವಸ್ತ್ರನಾಗಿ ವಿವಸ್ತ್ರಗೊಳಿಸಿ
ಅರಮನೆಗೆ ಓಡಿಸಿದಾಗ ನಾನು ಎದೆಗುಂದಲಿಲ್ಲ. ಆದರೆ ಈ ಕಲಂಕಲಂಕೆಯ ಉತ್ತರಾಧಿಕಾರಿ, ಕೋಟಿ ಕೋಟಿ ರಕ್ಕಸರ ಆಶಾದೀಪ, ನನ್ನ ಮಗ ಬೇಗನಾದ ಸತ್ತಾಗ ನಿಜಕ್ಕೂ ನಾ ಸೋತೆ. ಯಾಕೆ ಹೀಗಾಯಿತು? ಕಾರಣ ನನ್ನ ತಂಗಿಯ ಸವಿ ಮಾತಿನ ಹಂಗಿಗೆ ಒಳಗಾದ ನಾನು. ತಂಗಿಯ ಸವಿ ಮಾತಿಗೆ ಹಂಗಿಗನಾದುದರಿಂದ ತಂಗಿಯ ಸವಿ ಮಾತಿಗೆ ನಾ ಹಂಗಿಗ ಆದುದರಿಂದ ತಂಗಿಯ ಸವಿ ಮಾತಿಗೆ ತಂಗಿಯ ಸವಿ ಮಾತಿಗೆ ನಾ ಹಂಗಿಗ ಆದುದರಿಂದ ಹಿಂಗಿತು ದಾನವರ ಆರ್ಭಟೆ ಹಿಂಗಿತು ದಾನವರ ಆರ್ಭಟೆ ಹಿಂಗಿತು ದಾನವರ ಆರ್ಭಟೆ ಭಂಗಪಡುವುದಾಯ್ತೆ ಹಿಂಗಿತು ದಾನವರ ಆರ್ಭಟೆ ಹಿಂಗಿತು ದಾನವರ ಆರ್ಭಟೆ ಭಂಗಪಡುವುದಾಯ್ತೆ ನಾ ಭಂಗಪಡುವುದಾಯ್ತೆ ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಕೈಯಲಿ ಹರನೇ ಓಲಗ ಕೊಟ್ಟ ಕಾಲದಲ್ಲಿ ಅಣ್ಣ ಎಂಬುದಾಗಿ ಕೂಗುತ್ತಾ ಬಂದಳು ನನ್ನ ತಂಗಿ ಶೂರ್ಪನಖ. ಕೇಳಿದೆ, ಏನು ಹೊಡೆಯಿತು ತಂಗಿ ಮಾರಿ? ಕುಲದಲ್ಲಿ ಇದ್ದವಳು ಒಬ್ಬಳೇ ಹೆಣ್ಣು ಮಗಳು. ಏನಾಯಿತು ಅಂತ ಕೇಳಿದಾಗ ಅವಳ ಮಾತು, ಅಣ್ಣ ನಿನಗಾಗಿ ಹೆಣ್ಣೊಂದನ್ನು ತರುವುದಕ್ಕೆ ಮುಂದಾದೆ. ಅವಳನ್ನು ವರ್ಣಿಸಿದಳು. ಅದು ನನಗೆ ಸವಿಯಾಯಿತು. ತಂಗಿಯ ಸವಿ ಮಾತದು. ಹಾಗೆ ಕರೆದುಕೊಂಡು ಬರಬೇಕೆಂಬುದಾಗಿ ಹೆಣ್ಣಿಗೆ ಕೈ ಇಕ್ಕಿದರೆ 2 ಮಾನವರು ನನ್ನ ಮೂಗನ್ನ ಕತ್ತರಿಸಿದರು. ಅಂತ ಗೋಳೋ ಎಂಬುದಾಗಿ ಅತ್ತಳವಳು. ಹೌದು, ಆವಾಗ ನಾನಾಡಿದ ಮಾತು, ಹೋಗಿದ್ದು ನಿನ್ನ ಮೂಗಲ್ಲ, ಇಡೀ ಲಂಕೆಯ ಮಾನ ಎಂಬ ಮೂಗೇ ಹೋಯಿತು. ನಿನ್ನ ಮಾನ ಎಂಬಂತ ಮೂಗನ್ನ ಮರಳಿ ಪಡೆಯುವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವಳು ಆಡಿದ ಮಾತು, ಅವಳು ನಿನ್ನ ವಶ ಆಗಬೇಕು ಅಂತ. ಇದು ನನಗೆ ಹಂಗಾಯಿತು. ಈ ಸವಿ ಮಾತಿಗೂ ಮತ್ತು ಹಂಗಿಗೂ ಒಳಗಾದ ನಾನು ಸೀತೆಯನ್ನು ಅಪಹರಿಸಿಬಿಟ್ಟೆ. ಈಗ ದಾನವರ ಆರ್ಭಟವೆಲ್ಲವೂ ಕರಗಿ ಹೋಯಿತು. ಯಾವುದನ್ನು ನಾನು ನಿರ್ಲಕ್ಷ್ಯ ಮಾಡಿದೆನು, ನರೋ ವಾನರೋ ಇವರಿಬ್ಬರನ್ನ ಬದುಕಿನಲ್ಲಿ ನಿರ್ಲಕ್ಷ್ಯ ಮಾಡಿದವ. ಆ ನರ ಮತ್ತು ವಾನರರು ಇಬ್ಬರು ಒಟ್ಟಾಗಿ ನನ್ನ 10 ತಲೆಯನ್ನು ತಗ್ಗಿಸಿಬಿಟ್ಟರು. ನನ್ನ 20 ಕಣ್ಣುಗಳಲ್ಲಿ ನೀರು ಸುರಿಯುವಂತೆ ಮಾಡಿದರು. ಅಳದೇ ಇರುವಂತ ರಾವಣನೂ ಅಳುವಂತೆ ಮಾಡಿದರು. ರಾಮ ಲಕ್ಷ್ಮಣರು ಏನು ಮಾಡಲಿ? ದುರುಳ ನೀ ತೇರದೋಳು
ತರಗರಗೊಳ್ಳುತ್ತಿರುವ ದುರುಳನಿ ತೆರೆದೊಣ್ಣು ತರಗರಗೊಳ್ಳುತ್ತಿರುವ ಪರಿಯತ ಅರಿತು ಬೇಗ ತರುಣಿ ಮಂಡೋದರಿ ಕರಕರಿದೂತ ತನ್ನ ವರನೆಡೆಗೈದಳಾಗ ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕಾಂತ ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕಾಂತ ಪ್ರಾಣಕಾಂತ ಬಲವಂತ ನಿಮಗಾದುದೇನು ಪ್ರಾಣಕಾಂತ ಬಲವಂತ ನಿಮಗಾದುದೇನು ಪ್ರಾಣಕಾಂತ ಪಂತ ಒಳ್ಳಿದು ಬೋದುದೇನೋ ಪ್ರಾಣಕಾಂತ ಪಂತ ಒಳ್ಳಿದು ಬೋದುದೇನೋ ಪ್ರಾಣಕಾಂತ ಸೀತಕಾಂತನು ತಾಯೇನಗೈದ ಪ್ರಾಣಕಾಂತ ಸೀತಕಾಂತನು ತಾಯೇನಗೈದ ಪ್ರಾಣಕಾಂತ ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕಾಂತ ಮಂಡೋದರಿ ಬಂದು ನಿಂತದ್ದು ನಾನು ಮಂಡೋದರಿ. ಆಶ್ಚರ್ಯವಾಯಿತು ನನಗೆ. ನಾನು ನನ್ನ ಮುಖಕ್ಕೆ ಮುಖ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾ ಇಲ್ಲ, ನೀವು ಮುಖ ತಿರುಗಿಸಿಕೊಡ್ತಾ ಇದ್ದೀರಿ. ಕಣ್ಣಂಚಲ್ಲೇನೋ ನೀರ ಹನಿಯನ್ನು ಕಂಡ ಹಾಗೆ. ಇದು ಆಶ್ಚರ್ಯಕ್ಕೆ ಕಾರಣವಾದದ್ದು. ಯಾಕೆ ಇಲ್ಲಿಯವರೆಗೆ ಈ ಸ್ಥಿತಿಯನ್ನು ನಾನು ನೋಡಿದ್ದಿಲ್ಲ. ಅದರಲ್ಲಿಯೂ ಚಿಂತೆಯೊಂದು ಆವರಿಸಿತ್ತು ಅಂತಾದ್ರೆ ಅದರ ಪರಿಹಾರಕ್ಕಾಗಿ ಈ ಸ್ಥಳ ಅದಲ್ವೇ ಸ್ವಾಮಿ? ಈ ಸ್ಥಳವೇ ಅಲ್ವೇ ನಮಗೆ ಸಂತೋಷವನ್ನು ಕೊಟ್ಟದ್ದು? ನಮ್ಮ ಬದುಕಿನ ಭವಿಷ್ಯದ ಕುರಿತಾಗಿ, ನಮ್ಮ ಸಂತಾನಗಳ ಕುರಿತಾಗಿ ಅದೆಷ್ಟು ಚಿಂತನ ಮಂಥನ ನಡೆಸಿದಂತಹ ಪ್ರದೇಶವಿದೆ. ಬದುಕಿನ ಯಾವೆಲ್ಲ ನೋವನ್ನು ಮರೆಯುವುದಕ್ಕೆ ಈ ಮಂಚ, ಈ ಮನೆ. ಆದ್ರೆ ಇವತ್ತು ಹಾಗಲ್ಲ. ಬಂದ ನಿಮ್ಮ ಕಣ್ಣಂಚಲ್ಲಿ ನೀರು ಜಿನುಗುತ್ತಾ ಇದೆ. ಅದನ್ನು ನಿಲ್ಲಿಸುವುದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಹಾಗಿರೋದಕ್ಕೆ ಕಾರಣ ಏನು? ಪಂಥ ಒಳಿದು ಹೋದುದೆ ಇದು. ಯಾಕಂದ್ರೆ ಯಾವುದೋ ಒಂದು ಕಳೆದು ಹೋಯ್ತು ಅಂತಾದ್ರೆ ಅದಕ್ಕೆ ನೀವು ಚಿಂತಿಸಿದವರಲ್ಲ, ಯಾವುದೋ ಒಂದು ಅಳಿದು ಹೋಯ್ತು ಅಂತಾದ್ರೂ ಅದಕ್ಕೆ ನೀವು ಚಿಂತಿಸಿದವರಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಕಣ್ಣಂಚಲಿ ನೀರು ಬಂದದ್ದಿಲ್ಲ. ಹಾಗಿದ್ರೆ ಪಂಥದಿಂದ, ಕೇವಲ ಪಂಥ ಪೌರುಷದಿಂದಲೇ ಬದುಕನ್ನು ಸಾಗಿಸಿದಂತಹ ನೀವು ಕಟ್ಟಿ ನಿಲ್ಲಿಸಿರುವಂತಹ ಈ ಲಂಕಾ ಸಾಮ್ರಾಜ್ಯ, ಅಂತಹ ನಿಮಗೆ ಪಂಥ ಒಳಿದು ಹೋದುದೆ. ಯಾಕಂದ್ರೆ ಕಳಕೊಂಡದ್ದನ್ನು ಮತ್ತೆ ಪಡೆಯುತ್ತೇನೆ ಎನ್ನುವಂತಹ ಛಲ ಇರುವ ವ್ಯಕ್ತಿ ಕಳಕೊಂಡದ್ದಕ್ಕಾಗಿ ದುಃಖಿಸುವುದಿಲ್ಲ. ಹಾಗಿದ್ದು ನೀವು ಈ ರೀತಿಯಾಗಿ ಚಿಂತಿಸ್ತೀರಿ ಅಂತಾದ್ರೆ ಸೀತಾಕಾಂತ ಇನ್ನೇನಗೈದ? ಈ ಲಂಕೆಯಲ್ಲಿ ಯಾವೆಲ್ಲ ತುಮುಲಗಳು, ಯಾವೆಲ್ಲ ಈ ರೀತಿಯಾದಂತಹ ಘಟನೆಗಳು ಸಂಭವಿಸುವುದಕ್ಕೆ ಪ್ರಾರಂಭವಾದದ್ದು ಎಂದಿನಿಂದ? ಆ ಸೀತೆ ಇಲ್ಲಿ ಬಂದ ಮೇಲಿಂದ. ಆ ಕಾರಣಕ್ಕಾಗಿ ಅವಳನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಂತಹ ರಾಮ ಇನ್ನೇನಾಗೈದ? ಏನಾಯ್ತು? ಯುದ್ಧದಲ್ಲಿ ಸೋಲಾಯ್ತೆ? ಯಾಕೆ ಈ ರೀತಿಯಾದ ಚಿಂತೆ? ಏನಾಯ್ತು ಸ್ವಾಮಿ? ಚತುರಂಗ ಸೇನೆಗಾಗಿ ಚತುರಂಗ ಸೇನೆಗಾಗಿ ಮರುಗುವ ಬಿಮತವಲ್ಲ ಕೇಳದಾಗಿ, ಮರುಗುವ ಬಿಮತವಲ್ಲ ಕೇಳದಾಗಿ ಸುತ ಇಂದ್ರಜಿತುವ ಕೊಂದು, ಸುತ ಇಂದ್ರಜಿತುವ ಕೊಂದು
ಅಳಿದುದಕ್ಕೆ ವ್ಯತೆ ಪಡುವೆ ವ್ಯತೆ ಪಡುವೆ ವ್ಯತೆ ಪಡುವೆ ಮನದಿ ನೊಂದು ಮಂಡೋದರಿ, ಬದುಕಿನಲ್ಲಿ ನಾನು ಅತ್ತವನಲ್ಲ. ಮತ್ತೊಬ್ಬರ ಕಣ್ಣೀರು ನನಗೆ ಸಂತೋಷವನ್ನು ಕೊಟ್ಟಿದೆ. ಹೆಚ್ಚೇನು, ಮತ್ತೊಬ್ಬರ ಅಳಿವಿನಲ್ಲಿ ನಾನು ನಗುವನ್ನು ಕಂಡವ. ಆದರೆ ಇಂದು ಅಳುವುದಕ್ಕೆ ಕಾರಣ ಉಂಟು. ಏನು? ಕಳೆದುಕೊಂಡಿದ್ದೇನೆ. ರಾವಣನ ಚತುರಂಗ ಸೇನೆಯೂ ನಾಶವಾಗಿದೆ. ಚತುರಂಗ ಸೇನೆ ನಾಶವಾದರೆ ಮತ್ತೆ ಪಡಿತೇನೆ ನಾನು. ವಿಶ್ವಾಸ ಉಂಟು. ಅದು ಪಡೆಯಬಹುದಾದ ಸಂಪತ್ತು ಅಥವಾ ಗಳಿಸುವುದಕ್ಕೆ ಸಾಧ್ಯ ಇರುವಂಥದ್ದು. ಹೋಗಲಿ ಲಂಕೆ, ಮತ್ತೆ ಗಳಿಸ್ತೇನೆ, ಕಟ್ಟುತ್ತೇನೆ ಎಂಬಂಥ ವಿಶ್ವಾಸ ನನಗುಂಟು. ಆದರೆ ಮತ್ತೆ ಪಡೆಯುವುದಕ್ಕೆ ಅಸಾಧ್ಯವಾದ, ನಮ್ಮಿಬ್ಬರಿಗೂ ಅತಿ ಅಮೂಲ್ಯವಾದ ಒಂದು ನಿಧಿಯನ್ನು ನಾನು ಕಳಕೊಂಡೆ. ಪಂಡೋದರಿ, ಹೇಗೆ ಹೇಳಲಿ ನಿನಗೆ? ತಂದೆಯ ಹೃದಯ ಮತ್ತು ಕರುಳು ಇಷ್ಟು ನೊಂದಿರುವಾಗ ನಿನ್ನ ಕರುಳು ಹೇಗೆ ಚಡಪಡಿಸೀತು ಹೇಳು? ನಮ್ಮಿಬ್ಬರ ದಾಂಪತ್ಯ ಸೌಧಕ್ಕೆ ಹೊನ್ನ ಕಳಸ, ನಮ್ಮಿಬ್ಬರ ಬದುಕಿನ ಸಾರ್ಥಕತೆಯನ್ನು ಕೊಟ್ಟಿರುವಂಥ ಏಕೈಕ ಸುಕುಮಾರ ನಮ್ಮ ನಮ್ಮ ಮೇಘನಾದನ ಜೀವನಾದವೇ ಹಾರಿ ರಮಣ ಹಿರಿಯರಿಂದ ಮಾತ ಮೀರಿ ಪ್ರಾಣಕಾಂತ ಹಿರಿಯರಿಂದ ಮಾತ ಮೀರಿ ಪ್ರಾಣಕಾಂತ ಬಲು ಗರ್ವದಿಂದ ಮೆರೆದೆಯಲ್ಲೋ ಪ್ರಾಣಕಾಂತ ಬಲು ಗರ್ವದಿಂದ ಮೆರೆದೆಯಲ್ಲೋ ಪ್ರಾಣಕಾಂತ ಮರುಗಲ್ಯಾಕೋ ಮನದಿ ನೀನು ಪ್ರಾಣಕಾಂತ ಮರುಗಲ್ಯಾಕೋ ಮನದಿ ನೀನು ಪ್ರಾಣಕಾಂತ ಲಕ್ಷ್ಮೀವರನ ಪಾದಕ್ಕೆರಗು ಬೇಗ ಪ್ರಾಣಕಾಂತ ಲಕ್ಷ್ಮೀವರನ ಪಾದಕ್ಕೆರಗು ಬೇಗ ಪ್ರಾಣಕಾಂತ ಕಾಂತ. ಶಿವನೇ, ಇಂಥದ್ದೊಂದು ವಾರ್ತೆಯನ್ನು ಕೇಳಬೇಕಾದೀತು ಅಂತ ನಾನು ಗ್ರಹಿಸಿರಲಿಲ್ಲ. ಅದಕ್ಕೂ ಮುನ್ನವೇ ನೀವು ಎಚ್ಚೆತ್ತುಕೊಳ್ತೀರಿ ಎನ್ನುವುದಾಗಿ ನಾನು ಭಾವಿಸಿದ್ದೆ. ಆ ದಿನವೂ ಬಂದು ಹೋಯಿತೆ. ಶಿವನೇ, 10 ಮಕ್ಕಳಿದ್ರೇನು, ಸತ್ತ ಮಗನ ದುಃಖವನ್ನ ಮತ್ತೆ ತುಂಬುವುದಕ್ಕುಂಟೆ, ಅದನ್ನ ಭರಿಸಿಕೊಳ್ಳುವುದಕ್ಕುಂಟೆ. ಅದರಲ್ಲಿಯೂ ನಮ್ಮ ಮಗ ಮೇಘನಾದ ಎಂಥವನವನು. ಅವನನ್ನು ಕಳ್ಕೊಂಡ ಮೇಲೆ ಮತ್ತೆ ಈ ಬದುಕು ಬೇಕೆ ಅಂತ ಅನ್ನಿಸ್ತದೆ. ಆದರೂ ಮೂಗುತಿ ಮುತ್ತಿನದಾದರೂ ಮೂಗಿಗಿಂತಲೂ ಮಹತ್ವದ್ದಲ್ಲ. ಆ ಮೂಗನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಆ ಕಾರಣಕ್ಕಾಗಿ ಹೇಳುವುದು ಸ್ವಾಮಿ, ಇದೆಲ್ಲ ಅನಾಹುತಕ್ಕೆ ಕಾರಣ ಏನು?
ನೀವು ಕಟ್ಟಿರುವಂತಹ ಈ ಲಂಕಾ ಸೌಧದ ಒಂದೊಂದೇ ಕಂಬಗಳನ್ನು ಕಡಹುತ್ತಾ ಬಂದ ರಾಮಚಂದ್ರ. ಹಿರಿಯರೆಂದ ಮಾತ ಮೀರಿ ನೀವು ಮುಂದೆ ಹೋದ್ರೆ ಮಾವ ಮಾರೀಚ ಹೇಳಿದ, ಮಗ ಅತಿಕಾಯ ಹೇಳಿದ, ತಮ್ಮ ವಿಭೀಷಣ ಹೇಳಿದ. ಯಾರು ಹೇಳಿದ ಮಾತನ್ನು ನೀವು ಕೇಳಲಿಲ್ಲ, ಮುಂದುವರೆದು ಹೋದ್ರಿ. ಅದರಿಂದ ಆದ ಪ್ರಯೋಜನ ಏನು ಅಂತ ನಿಮಗೆ ಈಗ ಅರ್ಥ ಆಯ್ತಲ್ಲ. ಇನ್ನಾದ್ರೂ ಆ ಸೀತೆಯನ್ನ ಬಿಟ್ಟು ಬದುಕಿನ ದಾರಿಯತ್ತ ಗಮನ ಹರಿಸ. ಲಕ್ಷ್ಮಣರ ಪಾದಕ್ಕೆ ಎರಗಬೇಕೆ ನಾನು ಉಳಿಯಬೇಕೆ? ರಾಮ ಲಕ್ಷ್ಮಣರ ಸಹಿತ ಆ ಕಪಿಸ್ತೋಮ ಎಷ್ಟುಂಟು ಅವರನ್ನೆಲ್ಲ ಹಿಡಿದ ಚಂದ್ರಾಯುಧದ ಮೂಲಕವಾಗಿ ಸಂಹಾರ ಮಾಡ್ತೇನೆ. ಇನ್ನು ಬಿಡು ಬಿಡು ಚಲವ ಇನ್ನು ಬಿಡು ಬಿಡು ಚಲವ ಎನ್ನ ನುಡಿಯೊಂದ ಮನ್ನೀಸ ರಾಘವನ ಪದಕೇರಗೋ ಮುನ್ನ ಇನ್ನು ಬಿಡು ಬಿಡು ಎನ್ನ ನುಡಿ ಒಂದ ಮನ್ನೀಸ ರಾಘವನ ಪದಕೇರಗೋ ಮುನ್ನ ರಕ್ಷಿಸುವನ ರಾಮಚಂದ್ರ ರಕ್ಷಿಸುವ ಆ ರಾಮಚಂದ್ರ ರಕ್ಷಿಸುವ ಆ ರಾಮಚಂದ್ರ ನಿಮಗಿನ್ನುಪೇಕ್ಷಿಸನು ಸಹಜ ವಿಭೀಷಣ ಸುಗುಣ ಸಾಂದ್ರ ರಕ್ಷಿಸುವ ನಾ ರಾಮಚಂದ್ರ ನಿಮಗಿನ್ನುಪೇಕ್ಷಿಸನು ಸಹಜ ವಿಭೀಷಣ ಸುಗುಣ ಸಾಂದ್ರ ಈ ಕ್ಷಣದೊಳವನಿ ಜಯ ಕೊಟ್ಟು ಈ ಕ್ಷಣದೊಳವನಿ ಜಯ ಕೊಟ್ಟು ಮನ್ನಿಸನೆ ಈಕ್ಷಿಸುವನ ಕರುಣಿ ನಿಜ ದಯವನಿಟ್ಟು ಇನ್ನು ಬಿಡು ಬಿಡು ಚಲವಯನ್ನ ನುಡಿಯೊಂದ ಮನ್ನಿಸ ರಾಘವ ಪದಕೆರಗು ಮುನ್ನ ಕಳ್ಕೊಂಡದ್ದನ್ನ ಪಡೆದುಕೊಳ್ಳುವುದಕ್ಕಂತೂ ಆಗುವುದಿಲ್ಲ. ಇದ್ದದ್ದನ್ನಾದರೂ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ರಾಮ ಲಕ್ಷ್ಮಣನ ಕೊಂದು ಕಳೆಯುತ್ತೇನೆ ಅಂತ ಹೊರಟು ನಿಂತಿದ್ದೀರಿ ನೀವು. ಇನ್ನಾದರೂ ನನ್ನ ಮಾತನ್ನು ಕೇಳುವಂತಹ ತಾಳ್ಮೆಯನ್ನು ವಹಿಸಿ ಪ್ರಭು. ಏನು ಬೇಡ, ತಂದಿರುವ ಆ ಸೀತೆಯನ್ನ ಕೊಡುವುದರ ಮೂಲಕವಾಗಿ ಸೀತಾರಾಮಚಂದ್ರ ಅವನಿಗೆ ಎರೆಯುವುದರ ಮೂಲಕ ನಾವು ಮಾಡಿದಂತಹ ತಪ್ಪನ್ನು ಕ್ಷಮಿಸುವ ಹಾಗೆ ಅವನ್ನ ಕೇಳಿಕೊಳ್ಳುವಂತೆ. ಇನ್ನಾದರೂ ಈ ಛಲವನ್ನು ಬಿಟ್ಟು ಬದುಕುವ ಮಾರ್ಗ ಕಂಡುಕೊಳ್ಳೋಣ ಪ್ರಭು. ತರುಣಿ ಮಣಿಯೇ ತುರಗೆ ನಿಲ್ಲುವ ಸುಲಭ ಮುಖ್ಯರಿಗೆ ಬೆದರೆ ಸರಸಿದಾನೆ ಹೋಗಿ ಶರಣಾಗಬೇಕು. ನಾನು ಆ ಸೀತೆಯನ್ನ ಒಪ್ಪಿಸಬೇಕು. ಅವಳೇನು ಒಪ್ಪಿಸಲು ಹೋಗ್ತಾಳೆ ಅಂತ ತಿಳ್ಕೊಂಡಿ? ನನ್ನ ಹೆಂಡತಿಯಾಗಿ ನನ್ನ ವಿರೋಧಿಗೆ ಶರಣಾಗು ಅಂತ ಹೇಳ್ತೀಯಲ್ಲ ನೀನು. ಏನು ಸ್ವಾಭಿಮಾನವನ್ನ ಮಾರಿಬಿಟ್ಟಿಯ? ಅದಲ್ಲದೆ ಇದ್ರೆ ನನ್ನ ಅಂಕಿತದಲ್ಲಿ ಅಶೋಕಾವನದಲ್ಲಿರುವಂಥ ಸೀತೆಯಾದರೂ ಸ್ವಾಭಿಮಾನಿಯಾಗಿದ್ದಾಳೆ. ಹನುಮಂತನ ಹೆಗಲೇರುವುದಕ್ಕೆ ಒಪ್ಪಲಿಲ್ಲ ಅವರು.
ರಾಮ ಬರಬೇಕು, ರಾವಣಾದಿಗಳನ್ನು ಕೊಂದು ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ ಅವಳ ಹಠದ ಮಾತು ಅದು. ಒಬ್ಬಳು ಮಾನವಳವಳು, ನರಪಿಳ್ಳೆ. ಅವಳಿಗಿರುವಂಥ ಸ್ವಾಭಿಮಾನ ನಿನಗೆ ಹಾಕಿಲ್ಲ. ನಾನು ಶರಣಾಗುವುದು. ದುರಕೆಯನ್ನೆದುರಾಗಿ ನಿಲ್ಲುವಂಥ ಪಟುಭಟರು ಯಾರಿದ್ದಾರೆ? ನನ್ನನ್ನು ನೋಡುವುದೇನು ಪ್ರಥಮವ ನೀನು? ಕೋಟಿ ಕೋಟಿ ಆವಿರ್ಮಾನವನ್ನು ಹೊಂದಿದವ ನಾನು. ನನ್ನೊಟ್ಟಿಗೆ ಕೋಟಿ ಕೋಟಿ ವರ್ಷ ಬದುಕಲು ಸಾಗಿಸ್ತವ ನೀನು. ಮತ್ತೆ ನನ್ನ ಬಗ್ಗೆ ಹೇಳಬೇಕ? ಒಂದು ನೆನಪಿಟ್ಕೋ ನೀನು. ರಾವಣ ಎಂಬಂಥ ಬೃಹದಾದ ವೃಕ್ಷ ಬೆಳೆದಿದೆ. ಅದು ಮುರಿಯಬಹುದೇ ಬಿಟ್ಟು ಬಾಗುವುದಿಲ್ಲ. ಬಾಗುವ ವೃಕ್ಷ ನಾನಲ್ಲ. ರಾಮನಲ್ಲಿ ಸಾಮರ್ಥ್ಯ ಇದ್ರೆ ಈ ವೃಕ್ಷವನ್ನು ಮುರಿಯಲಿ, ಅಲ್ಲ ಕಡಿಯಲಿ. ಬಾಗುವ ಪ್ರಶ್ನೆ ಇಲ್ಲ. ಯಾಕೆ ಸ್ವಾಮಿ? ಸಾಕೋರ್ವ ಮಗ ವಿರೂಪಾಕ್ಷ, ಸಾಕೋರ್ವ ಮಗ ವಿರೂಪಾಕ್ಷ, ಇವನಿಂದ ಬೇಕಾದ ಸುಖದೊಳಗಿರಬಹುದು ಸುರಶಿಕ್ಷ, ಇವನಿಂದ ಬೇಕಾದ ಸುಖದೊಳಿರಬಹುದು ಸುರಶಿಕ್ಷ. ಆಕುಲ ಕುಠಾರಳಿಂದೇನು ಸುಖ ಬಂತು, ಆಕುಲ ಕುಠಾರಳಿಂದೇನು ಸುಖ ಬಂತು, ಲೋಕದೊಳು ಹಿಂದಿನಂತಿರಲು ಕೊಂದೇನು. ಸಾಕೋರ್ವ ಮಗ ವಿರೂಪ, ಅದಕ್ಕಾಗಿಯೇ ಬದುಕನ್ನು ಅರ್ಪಿಸ್ತೇನೆ ಎನ್ನುವಂತಹ ಛಲ ನಿಮ್ಮದು. ಯಾಕೆ ಸ್ವಾಮಿ ಈ ರೀತಿಯಾದಂತಹ ಛಲ? ಮೇಘನಾಥನನ್ನು ಕಳೆದುಕೊಂಡದ್ದಾಯಿತು. ಕಳೆದುಕೊಂಡದ್ದಕ್ಕಿಂತಲೂ ಉಳಿಸಿಕೊಂಡದ್ದೇನೆನ್ನುವುದಾಗಿ ಯೋಚಿಸಿದರೆ ಸಾಕೋರ್ವ ಮಗ ವಿರೂಪಾಕ್ಷನ. ನಮ್ಮ ಬದುಕಿನ ಯಾವೆಲ್ಲ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಒಬ್ಬ ಮಗನಿದ್ದಾನೆನ್ನುವಂತಹ ಸಮಾಧಾನವನ್ನು ಪಟ್ಟುಕೊಳ್ಳುವಂತೆ ಕೇವಲ ತಂಗಿಯಾರಿದ್ರು ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಛಲದ ಮಾತನ್ನಾಡುತ್ತಾ ಮುಂದುವರೆದ ನೀವು ಉಳಿದೆಲ್ಲವರ ಮಾತನ್ನು ಯಾಕೆ ತಿರಸ್ಕರಿಸ್ತಾ ಮುಂದುವರೆದ್ರಿ? ಅದರ ಜೊತೆಗೆ ರಾಮನನ್ನು ಗೆಲ್ತೇನೆ, ರಾಮನನ್ನು ಗೆಲ್ತೇನೆ ಎನ್ನುವಂತಹ ನುಡಿಗಳನ್ನು ಆಡುತ್ತಾ ಮುಂದುವರೆದದ್ದು ಈಗಲ್ಲ ನೀವು. ಆದ್ರೂ ಸೋಲುತ್ತಾ ಬಂದ್ರಿ. ಅಷ್ಟೇ ಅಲ್ಲ, ಸೀತೆಯನ್ನು ವಶಪಡಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನೀವು ಮಾಡಿದಂತಹ ಪ್ರಯತ್ನಗಳು ಒಂದೆರಡಲ್ಲ. ಸೀತೆಯ ಎದುರಿನಲ್ಲಿ, ಹನುಮನ ಎದುರಿನಲ್ಲಿ ಮತ್ತೊಂದು ಸೀತೆಯನ್ನು ನಿರ್ಮಿಸಿದ್ರಿ. ಸೀತೆಯ ಎದುರಿನಲ್ಲಿ ಹೋಗಿ ಅವಳನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಹಾಗಿದ್ರೆ ಇಷ್ಟೆಲ್ಲವನ್ನು ಮಾಡುವ ನೀವು ಸೀತೆಯನ್ನು ಪಡೆಯಲೇಬೇಕೆನ್ನುವಂತಹ ಹಮ್ಮಲವಿದ್ರೆ ಒಮ್ಮೆ ಸೀತೆಯ ಎದುರಿಗೆ ರಾಮನೇ ಆಗಿ ಹೋಗಬಹುದಿತ್ತಲ್ಲ. ಅದು ಯಾಕೆ ಹೋಗ್ಲಿಲ್ಲ ನೀವು? ಆ ರೀತಿಯಾದಂತಹ ಮಾರ್ಪಾಟುಗಳು ಯಾಕೆ ಆಗ್ಲಿಲ್ಲ? ಹಾಗಿದ್ರೆ ಸೀತೆಯನ್ನ ಪಡೆಯಬೇಕೆಂಬುದು ನಿಮ್ಮ ಛಲವೇ ಅಥವಾ ರಾಮನನ್ನು ಬಿಡಿಯಬೇಕೆಂಬುದು ನಿಮ್ಮ ಛಲವೇ? ಒಟ್ಟಾರೆಯಾಗಿ ನಿಮ್ಮ ಬದುಕಿನ ಅರ್ಥ ಏನೆನ್ನುವುದು ನನಗೆ ಆಗಲಿಲ್ಲ ಸ್ವಾಮಿ. ಯಾಕೆ ಈ ರೀತಿಯಾದಂತಹ ಛಲ ನಿಮಗೆ? ಮುಖ್ಯರ ದುರಗೆ ಮಣಿದವನಲ್ಲ ದಶಶಿರ, ದರೆಯ ಹುಲು ನರ ಮನುಜಂಗೆ ಶರಣಿನಲು ಬಳಿಕಿನ್ನು ದುರಪರಾಕ್ರಮಿ ಅಂತ ಮಂಡೋದರಿ. ಬದುಕೆನ್ನುವುದು ಶಾಶ್ವತ ಅಲ್ಲ. ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ತಾನೆ. ಶಾಶ್ವತ ಅಲ್ಲದೇ ಇರುವ ಬದುಕಿನಲ್ಲಿ ಮತ್ತೊಂದು ಶಾಶ್ವತವಾದದ್ದು ಬೇಕು ಎಂಬುದಾಗಿ ಹಂಬಲಿಸಿ ಹೋಗುವುದೇ ಛಲ, ಹಠ. ಅದಕ್ಕಾಗಿ ರಾವಣನ ಬದುಕು ಬ್ರಹ್ಮನಿಗೂ ಇಂದ್ರನಿಗೂ ಹರನಿಗೂ ಬಗ್ಗಿದವನಲ್ಲ ನಾನು. ಅವರು ಯಾರಿಗೂ ಬಗ್ಗದೇ ಇರುವಂತ ರಾವಣ ಅಲ್ಲ, ಪ್ರಚಂಡ ಲಂಕೇಶ್ವರ. ರಾಮನಿಗೆ ಬಗ್ಗುವ ಪ್ರಶ್ನೆ ಇಲ್ಲ. ಹರನಿಂದಲೇ ದತ್ತವಾದ ಚಂದ್ರಹಾಸ ಉಂಟು. ಈ ಚಂದ್ರಹಾಸದ ಮೂಲಕವಾಗಿ ಅವರಿಬ್ಬರ ಕೊತ್ತನ್ನು ಕತ್ತರಿಸಿ ಬರ್ತೇನೆ. ಅಳಲಿದಳು ಬೇ ಅಕಟ ಅಳಲಿದಳು ಬೇಡ ಕಟ
ಅಂತ ಬೇಡಲು ಚರಣದಲ್ಲಿ ಬಿದ್ದು ಅಳಲಿದಳು ಬೇಡ ಅಕಟ ಅಕಟ ಅಕಟ. ಯಾಕೆ ಸ್ವಾಮಿ ಈ ರೀತಿಯಾದಂತಹ ಛಲ? ಮತ್ತು ಮತ್ತು ಮುನ್ನುಗ್ಗಿ ಹೋಗುವುದು ನೀವು ಪಡೆದಿರುವಂತಹ ಯಾವೆಲ್ಲ ಅಸ್ತ್ರಗಳು ವರಗಳು ಅವುಗಳನ್ನೆಲ್ಲ ಬಳಸಿಕೊಳ್ಳುವುದರ ಮೂಲಕ ರಾಮಲಕ್ಷ್ಮಣರನ್ನ ತರೀತೇನೆ ಅಂತಲೇ ಮುಂದೆ ಹೋಗ್ತೀರಿ ಅಂತಾದ್ರೆ ಬೆಂಕಿ ಸುಡುತ್ತದೆ ಎನ್ನುವುದನ್ನು ಗೊತ್ತಿದ್ದು ಮತ್ತೆ ಮುಟ್ಟುವುದಕ್ಕೆ ಹೋಗ್ತಾನೆ ಅಂತ ಅದರ ನಮ್ಮ ಮೂರ್ಖ ಅಂತ ಅನಿಸಿಕೊಳ್ಳುತ್ತಾನೆ. ಒಬ್ಬ ಚಕ್ರಾಧಿಪತಿ ಅಲ್ಲ, ಮೂರು ಲೋಕ ಅಲ್ಲ, ಲೋಕಲೋಕಾಂತರವನ್ನು ನಡಗಿಸಿರುವಂತಹ ರಾವಣೇಶ್ವರನೊಬ್ಬ ಇಂಥದ್ದೊಂದು ಕೃತ್ಯಕ್ಕೆ ಮತ್ತೆ ಮುಂದಾಗ್ತಾನೆ ಅಂತಾದ್ರೆ ಇದರ ಗುಟ್ಟೇನೋ ಉಂಟು ಅಂತ ನನಗೆ ಅನ್ನಿಸ್ತಾ ಇದೆ. ನಾನಿಮ್ಮ ಹೆಂಡತಿಯಲ್ವೇ ಸ್ವಾಮಿ, ನನ್ನನ್ನು ಗುಟ್ಟು ಮಾಡುವುದಕ್ಕುಂಟೆ ನೀವು? ಮತ್ತು ಯುದ್ಧಕ್ಕೆ ಹೋಗ್ತೀರಿ ಅಂತಾದ್ರೆ ತಂದಿರುವುದು ಕೇವಲ ಸೀತೆಯನ್ನು ಅನುಭವಿಸಬೇಕೆನ್ನುವ ಕಾರಣಕ್ಕಾಗಿ ಅಲ್ಲ. ಯಾವುದೇ ಗಂಡನಾಗಲಿ ಇನ್ನೊಂದು ಹೆಣ್ಣನ್ನ ತರುತ್ತೇನೆ ಅಂತಾದ್ರೆ ಹೆಂಡತಿಯಲ್ಲಿ ಹೇಳಲಿಕ್ಕುಂಟೆ. ನನ್ನಲ್ಲೇ ಕೇಳಿದ್ದು ನೀವು, ತರುವೆ ಸೀತೆಯ ಎರಕವಾಗಿರುವಿರೇ ನೀವು ಅಂತ. ಹಾಗಿದ್ರೆ ಸೀತೆಯನ್ನ ತರುವಲ್ಲಿ ಇಷ್ಟೆಲ್ಲ ನಷ್ಟವನ್ನು ಅನುಭವಿಸಿಯೂ ಮತ್ತೆ ರಾಮನನ್ನ ಎದುರಿಸ್ತೇನೆ ಅಂತ ನೀವು ಮುಂದುವರಿಯುವಲ್ಲಿ ಏನು ಗುಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಸ್ವಾಮಿ ಈ ರೀತಿಯಾದ ಛಲ? ಏನು ನನಗೆ ಹೇಳಬಹುದಲ್ಲ ನೀವು? ಬಳಿಕ ಖಳ ತಿಳಿದನು ಬದಿರುವುದಿಲ್ಲನೇ ಇವಳಿಂದಿನುದು ಖಳ ತಿಳಿದ ಬದಿರುವುದಿಲ್ಲನೇ ಇವಳಿಂದಿನುದು ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣನದಿಕ ವಿನಯದಲ್ಲಿ ಲಾಲಿಸು ಮಯತನುಜೆ ಮಚ್ಚರಿತವ ಲಾಲಿಸು ಲಾಲಿಸು ಮಯತನುಜೆ ಮಚ್ಚರಿತವ ಲಾಲಿಸು ಮಯತನುಜೆ ಮಚ್ಚರಿತವ ಲಾಲಿಸು 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 ಕ್ಷೀರಾಬ್ದಿ ಶಯನನು ಲಗದಿ ಕ್ಷೀರಾಬ್ದಿ ಶಯನ ಓಲಗದಿ ನಾವು ದ್ವಾರ ಬಾಲಕರಾಗಿ ಮುದದಿ ನಾವು ದ್ವಾರ ಬಾಲಕರಾಗಿ ಮುದದಿ ಮಾರಮಣನ ಕಾಂಬು ಉತ್ಸಗದಿ ಇರೆ ಮಾರಮಣನ ಕಾಂಬು ಉತ್ಸಗದಿ ಮುನಿಚಾರು ಸನಕ ಸನಂದರೈತರೆ ಮದವೇರಿ ಧಿಕ್ಕಾರದು ಗಟ್ಟಿದೆ ಮುನಿಚಾರು ಸನಕ ಸನಂದನ ಐತರೆ ಮದವೇರಿ ಧಿಕ್ಕಾರದು ಗಟ್ಟಿದೆ ಒಂದು ಗಟ್ಟಿದೆ ಅಂದೋ ಚಾರು ಸನಕ ಸನಂದನ ರೈತರೇ ಮದವೇರಿ ಧಿಕ್ಕಾರದು ಅಡ್ಡಗಟ್ಟಿದೆ ಅದು ಲಾಲಿಸು ಮಯತನುಡೆ ಮಚ್ಚರಿತವ ಲಾಲಿಸು ಲಾಲಿಸು ಮಯತನುಡೆ ಮಚ್ಚರಿತವ ಲಾಲಿಸು ಪ್ರಿಯೇ,
ನನ್ನ ಹೆಂಡತಿ ನೀನು. ಹೆಂಡತಿಗೆ ಹೃದಯ ಅಂತ ಹೆಸರೊಂದುಂಟು. ಗಂಡನ ಭಾವನೆಗಳು, ಹೆಂಡತಿಯ ಭಾವನೆಗಳು ಒಂದೇ ತಳಹದಿಯ ಮೇಲೆ ಸಾಗಬೇಕು ತಾನೆ. ಆದರೆ ನಿನ್ನಲ್ಲಿ ಹೇಳದೇ ಇರುವಂತ ಒಂದು ಗೌಪ್ಯವಾದ ವಿಷಯವನ್ನು ನಾನು ಬಚ್ಚಿಟ್ಟಿದ್ದೆ. ಅದು ಹೇಳುವುದಕ್ಕೆಂದು ಸರಿಯಾದ ಕಾಲ. ಹಾಗಾಗಿ ಮಂಡೋದರಿ ಎಂಬುದಾಗಿ ಸಂಬೋಧನೆ ಅಲ್ಲ, ಲಾಲಿಸು ಮಯತನುಜೆ. ಬಹಳ ಹಳೆಯ ಕತೆ. ಕಥೆಯನ್ನು ಕೇಳುವುದಕ್ಕೆ ನಿನಗೆ ಮನಸ್ಸುಂಟು ತಾನೆ? ಹಾಗಾದರೆ ಕೇಳು. ಸತ್ವಗುಣ ಸಂಪನ್ನಯುಕ್ತವಾದದ್ದು ವಿಷ್ಣು ಲೋಕ ಅಲ್ಲ, ವೈಕುಂಠ. ಅಲ್ಲಿ ಕುಂಠಿತದ ಇಲ್ಲವೇ ಇಲ್ಲ. ಅಂತ ವೈಕುಂಠದಲ್ಲಿ ದ್ವಾರಪಾಲಕರಾಗಿ ಜಯ ಮತ್ತು ವಿಜಯಂ ಅಂತ ಇಬ್ಬರಿದ್ದರು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದರ್ಶನಕ್ಕೆ ಬೇಕಾಗಿ ಎಷ್ಟೋ ಮಂದಿ ಬರ್ತಾ ಇದ್ದವರು. ಹಾಗಾದರೆ ನಿತ್ಯದ ಪ್ರಕಾರವಾಗಿ ಸನಕ ಸನಂದಾದಿ ಬಾಲವಟುಗಳು, ಎಷ್ಟೇ ಕಾಲಕ್ಕಾದರೂ ಬಾಲವಟುಗಳೇ, ಅವರು ಶ್ರೀಹರಿಯ ದರ್ಶನಕ್ಕಾಗಿ ಉತ್ತರ ದ್ವಾರದಿಂದ ಬರುವ ಕಾಲಕ್ಕೆ ಈ ಜಯ ವಿಜಯರು ಮದ ಏರಿ ಅವರನ್ನು ತಡೆದರು. ತಡೆದ ಮರುಕ್ಷಣವೇ ಕೋಪಗೊಂಡಂತ ಸನಕ ಸನಂದಾದಿಗಳು ಅವರಿಗೆ ಶಾಪ ಕೊಟ್ಟರು. ಸತ್ವಗುಣ ಸಂಪನ್ನವಾದಂಥ ಈ ಲೋಕದಲ್ಲಿ ಇರುವುದಕ್ಕೆ ನೀವು ಯೋಗ್ಯರಲ್ಲ, ನಿಮಗೆ ಮದವೇರಿದೆ. ಹಾಗಾಗಿ ಭೂಲೋಕದಲ್ಲಿ ರಕ್ಕಸರಾಗಿ ಹುಟ್ಟಿ ಅಂತ ಋಷಿಯ ವಾಕ್ಯ ಹುಸಿಯಾಗಲಿಕ್ಕೆ ಉಂಟ. ಶಾಪ ಬಂದ ಮರುಕ್ಷಣ ಈ ಜಯ ವಿಜಯರಿಬ್ಬರು ಒಂದಾಗಿ ಓಡೋಡಿ ಹೋಗಿ ಶ್ರೀಹರಿಯ ಪದಮೂಲವನ್ನು ಕಟ್ಟಿಕೊಂಡರು. ಅಲ್ಲಿಗೆ ಸನಕ ಸನಂದಾದಿಗಳೂ ಬಂದರು. ಹೀಗೆ ಶಾಪ ಬಂತು ಎಂಬುದಾಗಿ ಕೇಳಿಕೊಂಡರು ಅತ್ತರು. ಆವಾಗ ಶ್ರೀಹರಿ ಸನಕ ಸನಂದಾದಿಗಳ ಮುಖ ನೋಡಿದಾಗ ಅವರು ಹೇಳಿದ್ರಂತೆ, ಕೊಟ್ಟಾಗಿದೆ ಅನುಭವಿಸಲೇಬೇಕು ಅಂತ. ಪರಿಹಾರವನ್ನು ಶ್ರೀಹರಿಯಲ್ಲಿ ಜಯ ವಿಜಯರು ಕೇಳಿದಾಗ ಆವಾಗ ಶ್ರೀಹರಿ ಆಡಿದ ಮಾತು, ಋಷಿವಾಕ್ಯದ ಪ್ರಕಾರವಾಗಿ ನೀವು ಭೂಲೋಕದಲ್ಲಿ ರಕ್ಕಸರಾಗಿ ಹುಟ್ಟಲೇಬೇಕು. ಆದ್ರೊಂದು ಮತ್ತೆ ಬರುವ ಮಾರ್ಗ ಎಂತು ಅಂತ ಕೇಳಿದಾಗ ಪರಿಹಾರವನ್ನು ಸೂಚಿಸಬಲ್ಲೆ, ಆಯ್ಕೆ ನಿಮ್ಮದು ಅಂತ ಹೇಳಿದ. ಸಾತ್ವಿಕರಾಗಿ 7 ಜನ್ಮವನ್ನು ಉತ್ತರಿಸಿ ವೈಕುಂಠಕ್ಕೆ ಬರ್ತೀರೋ ಅಲ್ಲ, ನನ್ನ ವಿರೋಧಿಗಳಾಗಿ 3 ಜನ್ಮವನ್ನು ಉತ್ತರಿಸಿ ನನ್ನಿಂದಲೇ ಹತರಾಗಿ ವೈಕುಂಠವನ್ನು ಸೇರ್ತೀರೋ ಅಂತ ಕೇಳಿದ. ಆವಾಗ ಈ ಜಯ ವಿಜಯರು ನಿನ್ನ ವಿರೋಧಿಯಾಗಿ 3 ಜನ್ಮವನ್ನು ತಳೆದು ನಿನ್ನಿಂದ ಹತನಾಗಿ ಬರ್ತೇವೆ ಅಂತ ಹೇಳಿದ್ರು. ಕಾರಣ 7 ಜನ್ಮ ಎನ್ನುವುದು ಸುದೀರ್ಘ, 3 ಜನ್ಮ ಎನ್ನುವುದು ಅಲ್ಪ. ಹಾಗಾಗಿ ಆಯ್ಕೆ ಮಾಡಿಕೊಂಡರು. ಹಾಗೆ ಆಯ್ಕೆ ಮಾಡಿಕೊಂಡವರು ಯಾರ್ಯಾರು? ಆ ಕಥೆ ಇನ್ಯಾಕೆ? ಕಾರಣ ಉಂಟು. ಏನು? ಜಯ ಎಂದು ಎನ್ನ ದ್ವಯವಿಂದು ಮಧ್ಯ ಜನನ, ದೇಹದ್ವಯವಿಂದು ಮಧ್ಯ ಜನನ, ಹಿಂದೆ ಮಯಜೆ ಹಿರಣ್ಯಕ ಹಿರಣ್ಯಾಕ್ಷರ, ಹಿಂದೆ ಮಯಜೆ ಹಿರಣ್ಯಕ ಹಿರಣ್ಯಾಕ್ಷರಾಗಿ ಜನಿಸಿದೆವು ಮೊದಲ ಜನ್ಮ
ಚರಿತವ ಲಾಲಿಸೋ ಲಾಲಿಸೋ ಮಯತನು ಜನ್ಮ ಚರಿತವ ಲಾಲಿಸೋ. ಹಾಗೆ ಜಯ ಮತ್ತು ವಿಜಯರು ಒಂದು ಜನ್ಮವನ್ನು ಉತ್ತರಿಸಿ ಆಗಿದೆ. ಯಾವುದು ಆಗಿದ್ರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಎಂಬಂತ ಜನ್ಮವನ್ನು ಉತ್ತರಿಸಿ ಆದಿದಾನವರಾಗಿ ವಿಷ್ಣುವಿನಿಂದಲೇ ಹತರಾಗಿ ಹೋಗಿದ್ದಾರೆ. ಈಗ ಎರಡನೇ ಜನ್ಮದಲ್ಲಿದ್ದಾರೆ ಅವರು. ಜಯನೇ ರಾವಣ, ವಿಜಯನೇ ಅನುಜ ಕುಂಭಕರ್ಣ. ಕುಂಭಕರ್ಣ ಸತ್ತಾಯಿತು, ಸಾಯಬೇಕಾದ ನಾನೊಬ್ಬನೇ ಉಳಿದೆ. ಆಗೊಮ್ಮೆ ಕೇಳಿದೆಯಲ್ಲ ನೀನು, ಸೀತೆಯನ್ನು ವರಿಸುವಲ್ಲಿ ರಾಮನಾಗಿ ಹೋಗಬಹುದಿತ್ತು, ನೀನು ಯಾಕೆ ಹೋಗಲಿಲ್ಲ ಅಂತ. ಕಾರಣ ಇದೆ. ರಾಮ ಎಂಬಂತ ವಿಷ್ಣು ಪೂರ್ಣ, ರಾವಣ ಎಂಬಂತ ಜಯ ಅಪೂರ್ಣ. ಹಾಗಾಗಿ ನನ್ನಲ್ಲಿ ಪೂರ್ಣವಾಗಿರುವ ರಾಮನಾಗುವುದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ರಾಮನಾಗಿ ಸೀತೆಯನ್ನು ಒಲಿಸಿಕೊಳ್ಳಿಲ್ಲ. ಸೀತೆ ನನಗೆ ಬೇಕೇ ಬೇಕು ಅಂತಾದರೆ ಅಶೋಕವನದಲ್ಲಿ ಯಾಕೆ ಇಡ್ತಾ ಇದ್ದೆ ನಾನು? ನಮ್ಮ ಸಜ್ಜೆ ಮನೆ ಕರ್ಕೊಂಡು ಬರ್ತಾ ಇದ್ದೆ. ನನಗೆ ಬೇಡ. ನನಗೆ ಬೇಕಾಗಿದ್ದು ಅಥವಾ ನಾನು ಸಾಗಬೇಕಾದ್ದು, ನಾನು ಮುಟ್ಟಬೇಕಾದ್ದು ಗುರಿ ಒಂದುಂಟು. ಆ ಗುರಿಗೆ ಇವಳು ದಾರಿ ಅಷ್ಟೇ. ಅದಕ್ಕಾಗಿ ಇಷ್ಟೆಲ್ಲ ಪ್ರಕರಣ ಆಯಿತು. ಆದರೆ ಹೀಗೆ ಮೊದಲು ಮಾತು ಕೊಟ್ಟಾಗಿದೆ. ಮಾತು ಕೊಟ್ಟಾದ ಮೇಲೆ ಆಡಿ ತಪ್ಪಲು ಉಂಟೆ? ಸಾಧ್ಯ ಇಲ್ಲ. ಒಮ್ಮೆ ಆಡಿದೆವು ಅಂತಾರೆ ಮತ್ತೆ ತಪ್ಪಾರದು, ಓಡಿದೆವು ಅಂತಾದ್ರೂ ಸಿಗಬಾರದು. ಅದಕ್ಕಾಗಿ ಆಡಿ ಆಗಿದೆ, ಇನ್ನು ತಪ್ಪಿಸಿಕೊಳ್ಳುವಂತ ಯೋಚನೆ ಇಲ್ಲ. ರಾಮನೊಟ್ಟಿಗೆ ಹೋರಾಟವೇ. ಸ್ವಾಮಿ, ಓ ನನಗೆ ಈಗ ಅರ್ಥವಾಗ್ತಾ ಇದೆ. ತಂದಂತಹ ಸೀತೆಯನ್ನು ಅಲ್ಲೇ ಇಟ್ಟಿದ್ದೀರಿ ನೀವು. ತಂದದ್ದು ಸೀತೆಯನ್ನಲ್ಲ, ಬಂದದ್ದು ರಾಮನಲ್ಲ, ನಾರಾಯಣನಂತ ವಿಷಯ ನಾನು ಹೇಳಿ ನಿಮಗೆ ತಿಳಿಯಬೇಕಾದದ್ದಿಲ್ಲ, ಹಿರಿಯರು ಹೇಳಬೇಕಾದದ್ದಿಲ್ಲ. ನಿಮ್ಮ ಗುರಿ ಏನೆನ್ನುವುದು ಸ್ಪಷ್ಟವಾಗಿದೆ ಎನ್ನುವುದು ನನಗೆ ಈಗ ಅರ್ಥವಾಯಿತು. ಹಾಗಂತ ಇಲ್ಲಿಯವರೆಗಿನ ನಮ್ಮ ಬದುಕು ಎಷ್ಟು ಸುಂದರವಾದದ್ದು. ನಿಮ್ಮ ಜೊತೆಗಿನ ಬದುಕು ಎನ್ನುವಂಥದ್ದು ಮತ್ತೆ 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 ಸಂತೋಷದ ನೆನಪನ್ನು ಕೊಡುತ್ತದೆ ನನಗೆ. ಹಾಗಂತ ಬಂದಲ್ಲಿಗೆ ಹೋಗ್ತೇನೆ ಅಂತ ಹೇಳುವಾಗ ಕಳಿಸಿ ಕೊಡಲಾರೆ ಅಂತ ಹೇಳುವುದಕ್ಕುಂಟೆ ನಾನು. ಧರ್ಮಪತ್ನಿಯಾಗಿ ಗಂಡನ ಧರ್ಮದ ಕಾರ್ಯದಲ್ಲಿ ಸಹಕಾರಿಯಾಗಿ ನಿಲ್ಲಲೇಬೇಕು ನೀನು, ಅಲ್ವೇ? ಹಾಗಾಗಿ ಈ ಸತ್ಯವನ್ನ ಪ್ರಕಟಿಸಿದ ಮೇಲೆ ಮತ್ತೆ ಪ್ರಶ್ನಿಸುವುದಕ್ಕುಂಟೆ ನಾನು. ಯಾವೆಲ್ಲ ಪ್ರಶ್ನೆಗಳೆಲ್ಲ ಕಳೆದು ನಿರಾಳವಾದವಾಗ ಸಂತೋಷ, ಆನಂದ ಮನಸ್ಸಿಗೆ. ಇವತ್ತು ಆ ಆನಂದವನ್ನು ಪಡೆದೆ ನಾನು. ನಾನಂತವನ ಹೆಂಡತಿಯಾದೆ, ಅಂತವನ ಸತಿಯಾದೆ ಎನ್ನುವುದು ನನಗೆ ಅರ್ಥವಾಗಿದೆ. ಆದರೆ ಏನು ಮಾಡೋಣ? ನಮ್ಮ ದಾಂಪತ್ಯ ಇಲ್ಲಿಗೆ ಮುಗಿದು ಹೋಗ್ತದೆ, ಅದು ಪೂರ್ಣವಾಗುವುದಿಲ್ಲ ಅಂತ ಅನ್ನಿಸ್ತದೆ ನನಗೆ. ದಾಂಪತ್ಯ ಬದುಕಿನ ಕೊನೆಯ ದಿನ ಇಂದು. ಹೌದು, ನಾಳೆ ಅಂದ್ರೆ ಹಾಗಾಗಿ ಉಳಿದ ಈ ವೇಳೆಯನ್ನಾದರೂ ಸಂತೋಷದಲ್ಲಿ ಕಳೆಯಬೇಕೆನ್ನುವಂತಹ ಹಂಬಲ ನನ್ನದು ಸ್ವಾಮಿ. ಮಂಡೋದರಿ ಪ್ರಭು, ಯಾವತ್ತೂ ನನ್ನ ಎದೆಯಲ್ಲಿ ನೀನು ತಲೆ ಇಟ್ಟು ಮಲಗುತ್ತಿದ್ದವಳಲ್ವೇ? ಹೆಂಡತಿ ತಾಯಿಯೂ ಆಗ್ತಾಳಂತೆ. ನಿನ್ನ ಮಡಿಲಲ್ಲಿ ರಾವಣ ಎತ್ತು ತಲೆ ಇಟ್ಟು ಮಲಗ್ತಾನೆ. ಆಗ್ಲಿ ಅಂತೆ. ಬನ್ನಿ ಹೀಗೆ. ಬಲುಹಿತದಿಂದ
ಪತ್ನಿಯನ್ನು ಸಂತೈಸಿದೆ. ಸೂರ್ಯೋದಯಕ್ಕೆ ಎದ್ದು ನಿತ್ಯಾನ್ವಿಕವನ್ನು ಪೂರೈಸಿ ಶಂಭುವನ್ನು ಇಬ್ಬರು ಒಂದಾಗಿ ಅರ್ಚಿಸಿದೆವು. ಬಹುಶಃ ಸತಿ ಪತಿಯರು ಒಂದಾಗಿ ಶಿವನರ್ಚನೆ ಮಾಡುವಂಥ ಕೊನೆಯ ಕ್ಷಣ ಇದು. ನನ್ನನ್ನು ಹೇಗೆ ಕಾಪಾಡಿದ್ಯೋ ಅದೇ ರೀತಿಯಾಗಿ ನನ್ನ ವಂಶವನ್ನು ಕಾಪಾಡು. ಬನ್ನಿ, ನಾನೇ ಕಟ್ಟಿರುವಂಥ ಲಂಕೆ ಇದು, ಕನಕ ಲಂಕೆ ಇದು. ಈ ಕನಕ ಲಂಕೆಯಲ್ಲಿರುವಂಥ ವಜ್ರಾಭರಣಗಳು, ಮುತ್ತು ರತ್ನಗಳು ಇವೆಲ್ಲವನ್ನ ವಿಪ್ರೋತ್ತಮರಿಗೆಲ್ಲ ಕರೆ ಕರೆದು ನಮಸ್ಕರಿಸಿ ದಾನವಾಗಿ ಕೊಟ್ಟಿದ್ದೇನೆ. ಯಾವ ದೇವತೆಗಳೆಲ್ಲ ಸೆರೆಯಾಳಾಗಿದ್ದರೋ ಅವರನ್ನೆಲ್ಲ ಸೆರೆ ವಿಮೋಚನೆ ಮಾಡಿದ್ದೇನೆ. ಹಾಗೆ ಅಷ್ಟೇ ಅಲ್ಲ, ಯಾವ ಅರಸು ಮಕ್ಕಳನ್ನು ಹೆಡಮೂರಿ ಕಟ್ಟಿ ಲಂಕೆಯಲ್ಲಿಟ್ಟಿದ್ದೇನೋ ಅವರಿಗೆಲ್ಲ ಬಂಧ ವಿಮೋಚನೆ ಮಾಡಿದ್ದೇನೆ. ನೀವೆಲ್ಲ ಸ್ವತಂತ್ರರು, ನೀವೆಲ್ಲ ಸ್ವತಂತ್ರರು, ನೀವೆಲ್ಲ ಸ್ವತಂತ್ರರು. ರಾವಣ ಮಾತ್ರ ಪರತಂತ್ರ. ಈ ಪ್ರಾಣ ರಾಮನ ಸೊತ್ತು. ಈ ಲಂಕೆಯ ಸಿಂಹವಿಷ್ಟಿರವನ್ನು ನಾನು ಬಿಟ್ಟೆ. ಇನ್ನು ಮುಂದೆ ನನ್ನ ತನ್ನ ವಿಭೀಷಣ ಆಳುತ್ತಾನೆ. ಈ ಕ್ಷಣದವರೆಗೆ ಇದು ಸ್ವರ್ಣಲಂಕೆ, ಸ್ವರ್ಣಲಂಕೆ, ಸ್ವರ್ಣಲಂಕೆ. ಇನ್ನು ಮುಂದೆ ಇದು ಧರ್ಮಲಂಕೆ, ಧರ್ಮಲಂಕೆ, ಧರ್ಮಲಂಕೆ. ವಾನರ ವೀರರ ಜೊತೆಯಲ್ಲಿ ಮಾನವನಾಗಿರುವಂತಹ ನಾನು ನಿಂತಿದ್ದೇನೆ. ರಾವಣನನ್ನ ಎದುರಿಸಬೇಕು ಎಂಬಂತಹ ಕಾಲ ಸನ್ನಿಹಿತವಾಗಿದೆಯಲ್ಲ, ಈ ಸಂದರ್ಭಕ್ಕೆ ಯಾರದು ಈ ಕಡೆ ಬರ್ತಾ ಇರೋದು? ಪೊಗಳುತ್ತ ಭಿನ್ನವಿಸಿದನು ಸುರಪನೆಂದುದನು. ದೇವನಿಲಾಲಿಸಿ ಕೇಳು ಭಿನ್ನಪವ, ದೇವನಿಲಾಲಿಸಿ ಕೇಳು ಭಿನ್ನಪವ. ನಾವಿವರಿಗೆ ನಾಗಪತಿಯ ಸನ್ಮತವ, ನಾವಿವರಿಗೆ ನಾಗಪತಿಯ ಸನ್ಮತವ. ದುರುಳನಾಥನು ರಥವೇರಿ ನಿಂತಿರುವ, ದುರುಳನಾಥನು ರಥವೇರಿ ನಿಂತಿರುವ ಪರಮಾತ್ಮನಿ ಪಾದಚಾರಿ ಆಗಿರುವ ಪರಿಗಳ ಯೋಚಿಸುತ್ತೀಗ ಹರುಜದಿ ರಥವನ್ನು ಕಳುಗಿದರಲ್ಲ. ದೇವನಿಲಾಲಿಸಿ ಕೇಳು ಭಿನ್ನಪವ, ನಾವಿವರಿಗೆ ನಾಗಪತಿಯ ಸನ್ಮತವ. ಪ್ರತಿ ನಮಸ್ಕಾರ ದೇವರೇ, ನನ್ನ ಮಾತನ್ನ ಪ್ರೀತಿಯಿಂದ ಆಲಿಸಬೇಕು ದೇವರೇ. ಸರಿ ದೇವರೇ, ಇಲ್ಲಿವರೆಗಾಗಿ ನೀವು ನೆಲದ ಮೇಲೆ ನಿಂತು
ಯುದ್ಧವನ್ನ ಮಾಡುತ್ತಿರುವವರಾಗಿದ್ದೀರಿ. ಈ ಮೊದಲು ಹನುಮನ ಭುಜದ ಮೇಲೆ ನಿಂತು ಯುದ್ಧವನ್ನ ಮಾಡುತ್ತಿದ್ದವರು ಸರಿ. ಯಾವುದೋ ಒಂದು ಕಾರಣದಿಂದಾಗಿ ನೆಲಕ್ಕೆ ಇಳಿದವರು ನೀವಿದ್ದೀರಿ. ಆದ್ರೆ ಆ ಕಡೆಯಲ್ಲಿ ನೋಡಿದಿರಾ, ಧೂಳರಾಗಿರುವಂತಹ ರಾವಣೇಶ್ವರ ತನ್ನದಾದಂತಹ ಅಟ್ಟಹಾಸದಿಂದ, ತನ್ನದಾದಂತಹ ಅಹಂಕಾರದಿಂದ ಅವನದಾದಂತಹ ರಥದಲ್ಲಿ ನಿಂತು ವೈಭವದಿಂದ ಯುದ್ಧವನ್ನ ಪ್ರಾರಂಭಿಸುತ್ತಾ ಯುದ್ಧವನ್ನ ಮಾಡುತ್ತಾ ಮುನ್ನುಗ್ಗುತ್ತಾ ಬರ್ತಾ ಇದ್ದಾನೆ. ಸರಿ. ಆತ ಆ ರೀತಿ ಯುದ್ಧವನ್ನ ಮಾಡುತ್ತಿರುವಾಗ ನೀವು ಈ ರೀತಿಯಾಗಿ ನೆಲದಲ್ಲಿ ನಿಂತು ಯುದ್ಧ ಮಾಡುವುದೇ ದೇವರೇ ಅಂದ್ರೆ ಬೇಡವೇ ಬೇಡ. ನಿಮಗೋಸ್ಕರ ರಥವನ್ನ ತಂದಿದ್ದೇನೆ, ರಥವನ್ನೇ ಏರಬೇಕು ದೇವರೇ. ಆಶ್ಚರ್ಯವಾಗುತ್ತಾ ಇದೆ. ಈ ಕಾಲಕ್ಕೆ ಇಲ್ಲಿಯವರೆಗಾಗಿ ಬಂದು ರಥವನ್ನ ನೀಡುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ, ಬಂದಿರುವಂತ ನೀನ್ ಯಾರು ಅಂತ ಪ್ರಶ್ನೆ ಮಾಡಬಹುದಾ? ನಾನ್ಯಾರು ಅಂತ ಗೊತ್ತಾಗ್ಲಿಲ್ಲವೇ ದೇವರೇ? ಸುರಪತಿಯ ಸಾರಥಿಯಾದಂತಹ ನಾನು, ಮಾತಲಿ ನಾಮಕನು ನಾನು. ಮಾತಲಿ ನೀನ? ಹೌದು, ನಾನಾಗಿ ಇಲ್ಲಿವರೆಗಾಗಿ ಬಂದದ್ದಲ್ಲ ದೇವರೇ. ನನ್ನನ್ನ ದೇವೇಂದ್ರನೇ ಇಲ್ಲಿ ಕಳಿಸಿದ್ದಾನೆ. ಕೇವಲ ನಾನೊಬ್ಬನೇ ಬಂದದ್ದಲ್ಲ. ನಿಮಗೋಸ್ಕರವೇ ಮಣಿಮಯವಾಗಿರುವಂತಹ ರಥವನ್ನು, ಅನೇಕ ಆಯುಧಗಳನ್ನು, ಅಮೃತ ಕಲಶವನ್ನು ಹೊತ್ತು ತಂದವನಿದ್ದೇನೆ. ಅದನ್ನೆಲ್ಲ ನೀವು ಸ್ವೀಕರಿಸಬೇಕು. ರಥವನ್ನೇರಿ ಯುದ್ಧವನ್ನ ಮಾಡಬೇಕು. ಕೇವಲ ನನ್ನ ಆಶೆ ಅಲ್ಲ, ಮುಕ್ಕೋಟಿ ದೇವತೆಗಳ ಆಶೆ ಇದು. ಹಾಗಾಗಿ ಇದನ್ನು ಸ್ವೀಕರಿಸಬೇಕು. ಮಾತಲಿಯ ನಾನುಲ್ಲೇ ಈ ಪುರೂತಗಳು ಇದ ಧನುಜರಂಗಳ ವರೂತ ಸಹವರ ಹಂಗಿಗೊಳಗಾಗುವನು ತಾನಲ್ಲ. ಅಲ್ಲವೇ ಅಲ್ಲ, ಅವರ ಹಂಗಿಗೊಳಗಾಗುವನು ನಾನಲ್ಲ. ನೀ ತೆರಳು ನಮಗಲ್ಲದೊಡೆ ನಮ್ಮೀ ತೆರೆದ ಸಮರಾಂಗಣದ ಸತ್ವಾತಿಶಯ ಪರಿಗಿಸುವ ಮನವಿರೆ ಪಿತ್ತೆ ಸಾರೆ. ಓ ಮಹಾನುಭಾವನೆ ದೇವರೇ, ಆಶ್ಚರ್ಯವೆನಿಸುತ್ತಾ ಇದೆ ನನಗೆ. ಯಾಕೆ ದೇವರೇ? ಯುದ್ಧ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಇಲ್ಲಿಯವರೆಗಾಗಿ ನನಗೆ ಬಂದು ಮಣಿಮಯ ಖಚಿತವಾಗಿರುವಂತಹ ರಥ, ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳು, ಅಮೃತ ಭಾಂಡವನ್ನು ತಂದಿದ್ದೇನೆ. ಆದ್ರೆ ಒಂದು ಏನು, ಈ ಕಾಲಕ್ಕೆ ಇದನ್ನೆಲ್ಲ ಬಯಸಿದವ ನಾನಲ್ಲ. ಆದರೂ ಕೂಡ ಇದನ್ನ ನನಗಾಗಿ ಅರ್ಪಿಸಬೇಕು ಎಂಬಂತಹ ನಿಮ್ಮ ಭಾವನೆಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಆದರೆ ನೀವು ತಂದಿರುವಂತಹ ಇದನ್ನೆಲ್ಲ ನಾನು ಬಳಸಿದ್ದೇ ಹೌದು ಅಂತಾದ್ರೆ ಖಂಡಿತವಾಗಿ ನಿಮ್ಮ ಹಂಗಿಗೆ ಒಳಗಾಗುತ್ತೇನೆ. ಅದರ ಅರ್ಥ ಒಬ್ಬ ವ್ಯಕ್ತಿ ಮತ್ತೊಬ್ಬನ ಹಂಗಿನಲ್ಲಿ ಬದುಕಲಾರ ಎಂಬುದಲ್ಲ. ಆದರೆ ರಾವಣನನ್ನ ಕೊಲ್ಲುವುದಕ್ಕೆ ನನಗೆ ಈ ಹಂಗಿನ ಅನಿವಾರ್ಯತೆ ಇಲ್ಲ ಎಂಬ ಹಾಗೆ. ನಿಜವಾಗಿ ಧರ್ಮಯುತವಾಗಿರುವಂತಹ ಕಾರ್ಯವನ್ನ ನಡೆಸಬೇಕು ಅಂತಾದ್ರೆ ಇದರ ಅವಶ್ಯಕತೆ ಉಂಟಾ ಎಂಬ ಹಾಗೆ ನಾನು ಯೋಚಿಸುತ್ತಾ ಇದ್ದದ್ದು. ನೋಡು, ನಾನಿದನ್ನ ತಿರಸ್ಕರಿಸುತ್ತಾ ಇದ್ದೇನೆ ಅಂತ ತಿಳಿಯಬೇಡ. ವಿನಮ್ರನಾಗಿ ಇದನ್ನ ನಿರಾಕರಿಸ್ತಾ ಇದ್ದೆ. ದೇವರೇ, ಈ ರೀತಿಯಾದಂತಹ ನಾನು ತಂದಂತಹ ಊತವನ್ನ ಬೇಡ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ನೋಡಿದರ ಈಗಾಗಲೇ ನಾರದರು ಬಂದು ಹೇಳಿದ್ದಾರೆ. ಮತ್ತೆ ಇಲ್ಲಿರುವಂತಹ ಕಪಿನಾಯಕರೆಲ್ಲ ಹೇಳ್ತಾ ಇದ್ದಾರೆ, ರಾಮಚಂದ್ರ ಇದನ್ನ ಸ್ವೀಕರಿಸಿ ರಥವನ್ನೇರು ಯುದ್ಧವನ್ನ ಮಾಡಿ ಎನ್ನುವುದಾಗಿ. ಹಾಗಾಗಿ ಅವರ ಮಾತಿಗಾದ್ರೂ ಬೆಲೆ. ಅಂದರೆ ಇದು ವಾನರರ ಮತವ? ವಾನರರ ಮತವಿಡಿದನಾಗಿ ವಾಡಪತಿ ಹಂಗಿನೊಳು ಗೆಲ್ಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಕರವೈರಿ. ನನ್ನ ಜೊತೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಶ್ರೀರಾಮಚಂದ್ರಮ ಇದನ್ನ ಬಳಸು ಎಂಬ ಹಾಗೆ ಹೇಳ್ತಾ ಇದ್ದಾರೆ. ವಾನರರ ಮತ ಇದು ಅಂತಾಯ್ತು. ಯಾವ ಸ್ವಾರ್ಥದ ಆಸೆಯನ್ನು ಇಟ್ಟುಕೊಳ್ಳದೆ ಇಲ್ಲಿವರೆಗಾಗಿ ಬಂದು ನನ್ನ ಜೊತೆಯಲ್ಲಿ ಸೇರಿ ಹೋರಾಟವನ್ನು ನಡೆಸುವುದಕ್ಕೆ ಮುಂದಾದವರು. ಸರಿ, ಕೆಲವೊಮ್ಮೆ ಹೇಗೆ ಗೊತ್ತಾ, ಪಕ್ಷದ ಕಾರ್ಯಕರ್ತರ ಮಾತನ್ನ ಕೇಳುವುದು ಪಕ್ಷದ ನಾಯಕನಿಗೆ ಅನಿವಾರ್ಯವೂ. ಹಾಗಿದ್ದ ಮೇಲೆ ತಡ ಯಾಕೆ? ಏರು ರಥವನ್ನ. ಎನ್ನ ಕೊಳ್ಳುಗೊಳ್ಳಕ್ಕೆನು ತಲೆ ಇವತ್ತಿನವರೆಗೂ ನೀನು ಕಪ್ಪಿಗಳ ಹೆಗಲೇರಿ ಯುದ್ಧ ಮಾಡುತ್ತಾ ಇದ್ದವ. ಆದ್ರೆ ಆಶ್ಚರ್ಯವ ಎಂಬ ಹಾಗೆ ಇನ್ನು ರಥ ಏರಿ ನನ್ನೊಡನೆ ಹೋರಾಟಕ್ಕೆ ಬಂದೆಯಲ್ಲ. ತಿಳಿದೆ ನನ್ನ ವಿರೋಧಿ ನಿನಗೆ ಸ್ನೇಹಿತನಾದ, ವಿರೋಧಿಯ ವಿರೋಧಿ ಸ್ನೇಹಿತರಂತೆ. ಹೀಗೆ ಹಾಗೆಯೇ ಆಯ್ತು.
ಆ ಮಗವ ನಿನಗೆ ರಥ ಕೊಟ್ಟಲ್ವ? ಕೊಟ್ಟಿದ್ದಾನೆ. ಮೊದಲು ನಿನ್ನ ತಲೆ ಕಡಿತೇನೆ, ಆಮೇಲೆ ದೇವೇಂದ್ರ ನೋಡಿಕೊಳ್ತೇನೆ, ಬಿಡುವುದಿಲ್ಲ. ಎಮ್ಮೆಯವರ ಗೆಲ್ಲುವುದಲ್ಲ, ಎಮ್ಮೆಯವರ ಗೆಲ್ಲುವುದನ್ನು ನೀ ಎಮ್ಮಿದ ಬಗೆಯಿನ್ನೇನು, ನೀ ಎಮ್ಮಿದ ಬಗೆಯಿನ್ನೇನು, ಸತ್ಯವಾಗಿ ಹೇಳುವ ಕಡು ಹತ್ತಿನ ಮಾರಣದಿರಲ್ಲ. ಬದುಕನ್ನು ಮುಗಿಸುತ್ತೇನೆ ಎಂಬ ಹಾಗೆ ಛಲವಂತನಾಗಿ ಮಾತನಾಡುತ್ತಾ ಇದ್ದೀಯಲ್ಲ. ಬದುಕೇ ಇಲ್ಲದ ನೀನು ನಮ್ಮನ್ನ ಮುಗಿಸುತ್ತೇನೆ ಅಂತ ಹೇಳಿದ್ರೆ ಏನು ಹೇಳುತ್ತಾ ಇದ್ದೀಯಲ್ಲ ನೀನು? ನಿನ್ನನ್ನ ಮೊದಲು ನೋಡಿಕೊಳ್ತೇನೆ ಆಮೇಲೆ ದೇವೇಶನನ್ನು ಎಂಬ ಹಾಗೆ. ಈ ಮೊದಲೇ ಅನೇಕರನ್ನ ಸೆರೆಯಲ್ಲಿ ಇರಿಸಿದವ ಎಂಬುದನ್ನ ಚೆನ್ನಾಗಿ ಬಲ್ಲವ ನಾನು. ಅಷ್ಟ ದಿಕ್ಪಾಲಕರನ್ನು ನಿನ್ನ ಸೆರೆಯಲ್ಲಿ ಇರಿಸಿಕೊಂಡೆ, ಅವರ ಮೇಲೆ ಪ್ರಭುತ್ವವನ್ನ ಸಾಧಿಸಬೇಕು ಅಂತ ಹೊರಟೆ. ಆದ್ರೆ ಆ ನಿನ್ನ ಪ್ರಭುತ್ವ ಏನಾಯಿತು ಎಂಬುದು ನಮಗೆ ಚೆನ್ನಾಗಿ ಅರ್ಥವಾದದ್ದಲ್ವ? ಲಂಕಾದಹನವಾಗುವಂತಹ ಕಾಲದಲ್ಲಿ ಅಗ್ನಿಯೇ ದಗದಗಿಸಿ ಉರಿದು ಬಿಟ್ಟ ಅವನ ಮೇಲೆ ನಿನ್ನ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಸಾಧ್ಯವಾಯಿತಾ? ಅದಕ್ಕೆ ಸರಿಯಾಗಿ ವಾಯು ಬೀಸತೊಡಗಿದ ಅವನ ಮೇಲಿರುವಂತಹ ನಿರ್ಬಂಧನೆ ಆ ಪ್ರಭುತ್ವ ಹಾಗೆ ಎಲ್ಲಿ ಹೋಯಿತು ಎಂಬಂತಹ ಪ್ರಶ್ನೆ. ಕೇವಲ ಅಷ್ಟು ಮಾತ್ರವಲ್ಲ, ನಿನ್ನಿ ಲಂಕಾ ಪಟ್ಟಣಕ್ಕೆ ಭದ್ರಕೋಟೆಯಾಗಿ ನಿಂತಿರುವ ವರುಣದೇವ ಅವನನ್ನ ಹೇಗೆ ನಿಯಂತ್ರಿಸುವುದಕ್ಕೆ ಸಾಧ್ಯವಾಯಿತು? ಈ ಕಾಲಕ್ಕೆ ದೇವೇಶನೇ ನನಗೆ ರಥವನ್ನ ಕಳುಹಿಕೊಟ್ಟಿದ್ದಾನೆ, ಅವನ ಮೇಲೆ ನಿನ್ನ ಪ್ರಭುತ್ವ ಎಲ್ಲಿ ಹೋಯಿತು? ನೋಡು, ಇಷ್ಟು ದಿನಗಳ ಕಾಲದವರಿಗಾಗಿ ನಡೆಸಿರುವಂತಹ ವಿದ್ಯೆ, ಆ ಯುದ್ಧದಲ್ಲಿ ಮಾಯಕದ ವಿದ್ಯೆ, ಅದನ್ನ ಬಳಸಿದರೂ ಗೆಲ್ಲುವುದಕ್ಕೆ ನಿನ್ನಿಂದ ಸಾಧ್ಯವಾಗಲಿಲ್ಲ. ಈ ಮೊದಲು 3 ಬಾರಿ ನನ್ನಿಂದ ಪರಾಜಯವನ್ನು ಹೊಂದಿದವ ನೀನು. ಈ ಕಾಲಕ್ಕೆ ನನ್ನಲ್ಲಿ ಸಣಸಾಡಬೇಕು ಎಂಬ ಹಾಗೆ ಬಂದಿದ್ದೀಯಲ್ಲ, ಇಲ್ಲಿ ಮಾಯೆಯೋ ಮಾಟವೋ ಮಾರಣವೋ? ಗಣತರ ಅಷ್ಟ ಸಿದ್ಧಿಗಳು ಅನುಕರಿಸುವನು ನೋಡು, ಇದನ್ನರಿತು ವಿಚಾರವ ಮಾಡು. ಹೇ ರಾಮ, ದೇವತೆಗಳು ಸಹಕಾರಿಯಾಗಿ ನಿಂತರು. ಹೌದು, ನಾನು ಅವರನ್ನೆಲ್ಲ ಬಂಧ ವಿಮೋಚನೆ ಮಾಡಿಯೇ ಇಲ್ಲಿ ಬಂದವ. ಓಹೋ, ಮತ್ತೆ ಅಗ್ನಿದೇವ ಸುಟ್ಟ, ಹೌದು, ಗಾಳಿ ಬೀಸಿದ ಅಲ್ವಾ? ಸ್ವರ್ಣ ಲಂಕೆಯ ವಿಸ್ತೀರ್ಣ ಎಷ್ಟು ಉಂಟು ಗೊತ್ತುಂಟ ನಿನಗೆ? ಎಷ್ಟು? ಹಾಗಾದ್ರೆ ಇಷ್ಟು ದೊಡ್ಡ ವಿಸ್ತೀರ್ಣವುಳ್ಳಂತ ಸ್ವರ್ಣ ಲಂಕೆಯನ್ನು ಸುಟ್ಟವ ಹನುಮಂತ. ಆ ಪುನಃ ಸ್ವರ್ಣ ಲಂಕೆಯನ್ನ ರಾವಣ ಎಷ್ಟು ದಿನದಲ್ಲಿ ನಿರ್ಮಾಣ ಮಾಡಿದ ಗೊತ್ತ ನಿನಗೆ? ಇನ್ನ ಅದ್ಭುತ ಯೋಗ್ಯತೆ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. 3 ದಿನಗಳಲ್ಲಿ ಪುನಃ ನಿರ್ಮಾಣ ಮಾಡಿದ್ದೇನೆ. ಸರಿ, ಅದರ ಅರ್ಥ ಏನು? ಯಾವುದು? ಕಳೆದುಕೊಂಡರೂ ತೊಂದರೆ ಇಲ್ಲ, ನಿರ್ಮಿಸುವಂತ ಯೋಗ್ಯತೆ ಉಂಟು ಅಂತ ತೋರಿಸಿಕೊಳ್ಳಿಕ್ಕೆ ನಾ ಆಜ್ಞೆ ಕೊಟ್ಟಿದ್ದು. ನಿರ್ಮಿಸುವ ಶಕ್ತಿ ಇರುವವರು ಮಾತ್ರ ಕಳೆದುಕೊಳ್ಬೇಕು ಅಂತ ಅರ್ಥ ಆಗಿದೆ. ಹಾಗಾಗಿ ನನಗೆ ಶಕ್ತಿ ಉಂಟು, ಕಳ್ಕೊಂಡಿದ್ದೇನೆ. ಆಗಲಿ ಬಿಡು. ಮತ್ತೆ ಅವರಿವರು ಏನು ಮಾಡಿದ್ರು ಮುಖ್ಯ ಅಲ್ಲ. ಈಗ ಬಂದಿದ್ದು ನಾನು ಅಲ್ವಾ? ಸೋಲು ನನಗೂ ಆಗಿದೆ. ನೀನು ಇದೇ ಲಂಕೆಯಲ್ಲಿ ಕಣ್ಣೀರು ಹಾಕಿದ್ದೆ, ನೆನಪಿಟ್ಕೋ. ಗೊತ್ತಿದೆ. ಮತ್ತೆ ಕಣ್ಣೀರು ಸೋಲೆ ಅಲ್ವಾ? ಹೌದು. ಹಾಗಾದ್ರೆ ನೀನು ಸೋತಿದ್ದೀಯ ಅಂತಾಯ್ತು. ಬಿಡು, ಕಾಲಗಳು ಹೇಗೆ ತಿರುಗುತ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ. ಮತ್ತೆ ಧನುಜರು ನಾವು ಅಲ್ವಾ? ಮಾಯಾವಿಗಳು. ಅಣಿಮಾದಿ ಅಷ್ಟ ಸಿದ್ಧಿ ಗೊತ್ತಿದೆ ನಮಗೆ. ಸರಿ, ವಿದ್ಯೆ ಗೊತ್ತಿರುವುದು ಯಾಕೆ? ಬಳಸುವುದಕ್ಕೆ. ನಾವು ಬಳಸಿಕೊಂಡಿದ್ದೇವೆ. ಓಹೋ, ಗೋವೊಂದು ಮಾಂಸ ತಿಂದ್ರೆ ಆಕ್ಷೇಪ ಮಾಡಬೇಕು, ಹುಲಿ ಮಾಂಸ ತಿಂದ್ರೆ ಆಕ್ಷೇಪ ಮಾಡಬಾರ್ದು. ಅದು ಹುಲ್ಲು ತಿನ್ನಬಾರ್ದು. ನಾವು ಹುಲಿ, ನೀವು ಗೋವು. ಓಹೋ, ನೆನಪಿಟ್ಕೋ. ನೀನು ಹುಲಿಯ ಮಾಂಸ ಭಕ್ಷಣೆಗಷ್ಟು ಸುಲಭ ಅಲ್ಲ, ಗೋ ಮಾಂಸ ಬೇಗ ಸಿಕ್ಕೋಗ್ತದೆ. ಹಾಗಾಗಿ ನೀವು ಗೋವು, ನಾನು ಹುಲಿ, ನಿನ್ನ ಮಾಂಸ ಭಕ್ಷಿಸುವುದಕ್ಕೆ ನಾನು ಬಂದವ. ನಿನಗೆ ಗೋ ಮಾಂಸದ ರುಚಿ ಹಿಡಿದಿದೆ ಅಲ್ವಾ? ಈ ರೀತಿಯ ವಿದ್ಯೆಗಳು ಕಲಿಯೇರಿದೆ ನಮ್ಮ ಕುಲಗಳು, ಕಲಿಯೇರಿದೆ ನಮ್ಮ ಕುಲಗಳು. ಸಾರಿದೆ ಅಪರಾಧಗಳು, 3 ಬಾರಿಯ ಮರತೆಯು ಹೇಳು. ಈ ರೀತಿಯ ವಿದ್ಯೆಗಳು ಇದರ ಮೂಲಕವಾಗಿಯೇ ಕಲೆಯಾರಿ ಬಂದವನಂತೆ ವ್ಯವಹರಿಸುತ್ತಾ ಇದ್ದೀಯಲ್ಲ. ನಮಗೆ ಗೊತ್ತಿದೆ, ಬಳಸ್ಕೊಂಡಿದ್ದೇವೆ. ಅರ್ಥವಾಗಿದೆ ನನಗೆ. ನಮಗೆ ಅಥರ್ವಣವೇ ಪ್ರೀತಿ. ನಮಗೂ ಪ್ರೀತಿ ಹೇಳುವುದಕ್ಕಿಂತಲೂ ನೀವು ಹುಟ್ಟಿದ್ದೇ ಅಥರ್ವಣ ವೇದದಲ್ಲಿ, ಅನುಮಾನವೇ ಇಲ್ಲ. ಮತ್ತೆಂತದಾಗಿದ್ರೆ
ಅನುಮಾನವೇ ಇಲ್ಲ. ರಾಮನ ಹುಟ್ಟಾಗಿದ್ದು ಅಲ್ಲೇ ನಿಮ್ಮ ಗುರುಗಳು ಹಾಗೆ ಮಾಡುವುದಿಲ್ಲ ಅಂತ ಬಿಟ್ಟು ಅದನ್ನಲ್ವೇ ಋಷ್ಯಶಗನ ಕರೆಸ್ಕೊಂಡಿದ್ದು? ಖಂಡಿತವಾಗಿಯೂ ಹೌದು. ಮತ್ತೆ ನಿಮ್ಮ ಮೂಲದಲ್ಲೇ ಕೊಳೆತ್ಕೊಂಡು ವಾಸನೆ ಆಗ್ತಾ ಉಂಟು. ಮತ್ತೆ ರಾಮನ ಬಗ್ಗೆ ಏನು? ಹಾಗಲ್ಲವೇ ಅಲ್ಲ, ಅದನ್ನ ತಿಳಿ ಹೇಳುವ ಕುರಿತಾಗಿ ಇಲ್ಲಿವರೆಗಾಗಿ ವ್ಯವಹರಿಸಿದವ ನಾನು. ನೋಡು, ವಿದ್ಯೆಯ ಕುರಿತಾಗಿ ನಮಗೆ ಅನುಮಾನ ಉಂಟು ಎಂಬ ಹಾಗಲ್ಲ. ಮತ್ತೆ ವಿದ್ಯೆಯನ್ನ ನಾವು ಗೌರವಿಸುವವರೇ, ಆದ್ರೆ ಆ ವಿದ್ಯೆಯನ್ನ ಹೇಗೆ ಬಳಸಿಕೊಳ್ಳುತ್ತೇವೆ, ಅದು ಹೇಗೆ ಸದ್ವಿನಿಯೋಗವಾಗುತ್ತದೆ, ಇದು ಬಹಳ ಮುಖ್ಯವಾಗುತ್ತದೆ. ಋಷಿಗೂ ಕಟುಕನಿಗೂ ವ್ಯತ್ಯಾಸ ಉಂಟು ಏನು? ಅಥರ್ವಣ ವೇದ ಎಂಬ ಹಾಗೆ ನೀನು ಆಡ್ತಾ ಇದ್ದೀಯಲ್ಲ, ನಮ್ಮ ಹುಟ್ಟಿಗೆ ಅದು ಕಾರಣೀಕರ್ತವಾದದ್ದು ಹೌದು. ಆದ್ರೆ ಅದರಿಂದ ಸತ್ಪರಿಣಾಮವನ್ನ ಉಂಟು ಮಾಡಿಕೊಂಡಿದ್ದೇವೆ. ಒಂದು ಕುಲವೇ ನಶಿಸಿ ಹೋಗುತ್ತದೆ ಅಂತ ಆದ್ರೆ, ಹಾಗಾಗುವುದನ್ನ ತಪ್ಪಿಸುವುದಕ್ಕೆ ಒಂದು ವಿದ್ಯೆ ನಮಗೆ ಸಹಾಯವಾಗಿ ಬರ್ತದೆ ಅಂತಾದ್ರೆ ಅದನ್ನ ಬಳಸುವುದರಲ್ಲಿ ಯಾವ ತಪ್ಪು ಇಲ್ಲ. ನಮ್ಮ ವಿರೋಧಿಯ ನಾಶಕ್ಕೆ ಬೇಕಾಗಿ ನಮ್ಮೊಳಗಿರುವಂತ ವಿದ್ಯೆ ಬಳಸಿದ್ರೆ ತಪ್ಪಿಲ್ಲ. ಆದ್ರೆ ಒಂದು ಮುಗಿತಲ್ಲ, ಹಾಗಲ್ಲವೇ ಅಲ್ಲ, ಕಾರಣ ಉಂಟೇ ಉಂಟು. ಈ ರೀತಿಯಾಗಿರುವಂತಹ ವಿದ್ಯೆಯನ್ನ ಬಳಸಿ ನಿಮ್ಮವರನ್ನೇ ಅನೇಕರನ್ನ ಕಳೆದುಕೊಂಡವ ನೀನು ಈ ಕಾಲಕ್ಕೆ ಯುದ್ಧಕ್ಕೆ ಬರ್ತಿ ಅಂತ ಹೇಳಿದ್ರೆ ಬಿಡುವ ಮಾತು ಯೋಚಿಸಿದ್ಯಾ? ಹಿಂದಾಲೋಚನೆ ಮಾಡು. ನಿಮ್ಮನ್ನ ಇವತ್ತು ಹುಡುಕಿದಲ್ಲ, ಮತ್ತೆ ಸೂರ್ಯ ವಂಶಸ್ಥರನ್ನ ನಾನೀ ಮೊದಲೇ ತುಡುಕಿದ್ದೇನೆ. ನಿನ್ನ 21 ತಲೆಮಾರಿನ ಹಿಂದಿನ ವ್ಯಕ್ತಿ ಅನರಣ್ಯಕ, ಅವನ ತಲೆ ಕಡಿದು ಬಂದಿದ್ದೇನೆ ನಾನು. ತಿಳಿದಿದ್ದೇನೆ. ಆವಾಗಿಲ್ಲದ ಪೌರುಷ ಈಗಂತದ. ನಮ್ಮ ವಂಶದವನನ್ನ ನೀನು ಹಿಂದೆಯೇ ಸಂಹರಿಸಿದ್ದಿ. ನಿಜವಾಗಿ ಅದನ್ನ ಕೇಳಿ ತಿಳಿದೇ ಇಲ್ಲಿವರೆಗಾಗಿ ಬರಬೇಕಾದ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿತ್ತು. ನೀನು ಮಾಡಿರುವಂತಹ ಕಾರ್ಯದ ಕುರಿತಾಗಿ ಅರಿವೇ ಇಲ್ಲದವ ಶ್ರೀರಾಮ ಎಂಬ ಹಾಗೆ ಯೋಚಿಸುವುದು ಬೇಡ. ನೀನು ಮಾಡಿದ ಕಾರ್ಯ ಹೇಗಾಗಿದೆ ಗೊತ್ತಾ? ಇದೊಂದು ಗುರುದ್ರೋಹ ಎನ್ನುವುದನ್ನು ಅರಿಯುವುದಕ್ಕೂ ಕಾರಣ ಏನು ಗೊತ್ತೇ? ಅವನು ಮಾಡುತ್ತಾ ಇರುವಂತಹ ಯಜ್ಞದಲ್ಲಿ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಿರುವಂತಹ ಹೊತ್ತಿಗೆ ಅವನನ್ನ ಎಬ್ಬಿಸಿದವ ನೀನಲ್ಲ. ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಆತನನ್ನ ಸಂಹರಿಸಿದವ ನೀನು. ಸಾಯುವ ಕಾಲಕ್ಕೆ ಅವನ ಬಾಯಿಂದ ಆಡಿರುವಂತಹ ಮಾತುಗಳೇನು ಗೊತ್ತಾ? ಕಡದ ಮೇಲೆ ಬಂದ್ಬಿಟ್ಟಿದ್ದೇವೆ. ಅವ ಸತ್ತೇ ಅಂತ ಹೇಳಿದ್ದಲ್ಲ, ಬದಲಾಗಿ ನನ್ನನ್ನ ಈ ರೀತಿಯಾಗಿ ಕೊಂದೆಯಲ್ಲ, ನನ್ನ ವಂಶದಲ್ಲಿ ಹುಟ್ಟಿದವನಿಂದಲೇ ನಿನಗೆ ಮರಣ ಬರಲಿ ಎಂಬ ಹಾಗೆ ಶಪಿಸಿದ್ದಾನೆ, ನೆನಪಿಟ್ಟುಕೋ. ಅವ ಸಾಯುವ ಮೊದಲೇ ಬ್ರಹ್ಮ ನನಗೆ ವರ ಕೊಟ್ಟಿದ್ದಾನೆ, ನೆನಪಿರ್ಲಿ. ನೋಡು, ಪಡೆದಿರುವ ವರವು ಎಲ್ಲಾ ಕ್ಷಣಕ್ಕೂ ಬರ್ತದೆ ಅಂತಲ್ಲ, ಕೆಲವೊಮ್ಮೆ ಶಾಪವು ಮುಳುವಾಗುತ್ತದೆ. ನೆವವನ್ನು ಹುಡುಕುತ್ತಾ ಇದ್ದೆ, ಸರಿಯಾದ ನೆವ ದೊರಕಿತು, ನಿನ್ನ ಮರಣ ಸನ್ನಿಹವಾಯಿತು, ನೆನಪಿಡು. ಸ್ವಾಗತ ಉಂಟು, ನೋಡ್ತೀಯಾ? ಎಷ್ಟು ತರಿ ದೊಡ್ಡಿದರು ಮತ್ತಷ್ಟು ಪರಿಯ ಪಟ್ಟಿದ್ದು ನಿಟ್ಟುದಿರ ಬಿಟ್ಟೊಡನೆ ರತನೆ ಗಂಜೆಟ್ಟು ತರಿದಿರ ಬಿಟ್ಟು ಕುಳಿತ ಕಡಿಯುವುದಿಲ್ಲ. ನನಗೆ ಬೇಕಾಗಿ ಸಿಗಬೇಕು. ನನಗೆ ಆವತ್ತೇನು ಹೇಳಿದೆ? ನನ್ನ ಶ್ವೇತ ಛತ್ರವನ್ನು ಹಾರಿಸಿ, ನನ್ನ ಮಕುಟವನ್ನು ಹಾರಿಸಿ, ರಾವಣ ಸ್ವಲ್ಪ ವಿಶ್ರಾಂತಿ ಪಡೆ ಅಂತ ಹೇಳಿದ ನೆನಪಿಲ್ವ ನಿನಗೆ? ಇವತ್ತು ನಾ ಹೇಳ್ತೇನೆ, ರಾಮ ಸ್ವಲ್ಪ ವಿಶ್ರಾಂತಿ ಪಡೆ. ಮಾತಲಿಯ ನಾನೆಂಬ ಮಾತನಿ ಕೇಳು, ಮಾತಲಿಯ ನಾನೆಂಬ ಮಾತನಿ ಕೇಳು, ಯಾತು ದಾನನೊಳು ಕೈ ಸೋತು ದಿಂದಿನೊಳು, ಯಾತು ದಾನನೊಳು ಕೈ ಸೋತು ದಿಂದಿನೊಳು, ಆ
ಪ್ರತೀಕ್ಷಿಸಿ ಇಲ್ಲಿವರೆಗಾಗಿ ಬಂದವರು ನೀವು. ರಾಮ ರಾವಣರ ಕಾದಾಟವನ್ನ ಕಂಡು ಸಂತೋಷ ಪಡಬೇಕು. ಅಧರ್ಮ ಒಳಿದು ಧರ್ಮ ಸ್ಥಾಪನೆ ಆಗುವುದನ್ನ ಕಂಡು ಎಲ್ಲರೂ ಉತ್ಸಾಹದಲ್ಲಿ ಕುಣಿಯಬೇಕು ಎಂಬ ಕಾರಣಕ್ಕಾಗಿ ಸುಮನಸ್ಕರಾಗಿರುವಂತಹ ನೀವೆಲ್ಲರೂ ಇಲ್ಲಿವರೆಗಾಗಿ ಧಾವಿಸಿ ಬಂದವರು. ಹೌದು ದೇವ. ಕಂಡೆಯೇನು, ನೋಡಿದೆಯೇನು? ರಾವಣನೊಡನಲ್ಲಿ ಘೋರಾಕಾರವಾಗಿ ಹೋರಾಟವನ್ನು ನಡೆಸಿರುವಂತಹ ಈ ಕಾಲಕ್ಕೆ ಕೈ ಸೋಲಾಯಿತು ಮಾತಲಿ. ಏನು ಮಾಡೋಣ, ಅವನ ದರ್ಪವೇ ಅಧಿಕವಾಗಿ ತೋರಲ್ಪಡುವುದಕ್ಕೆ ಮುಂದಾಯಿತು. ಶಾಂತಿಯುತವಾಗಿ ಹೋರಾಡಬೇಕು ಅಂತ ಎಣಿಸಿದರೆ ಅದು ಸಾಧ್ಯವಾಗದೇ ಹೋಯಿತು. ಕೊಟ್ಟಿರುವ ಮಾತನ್ನು ಭಾಷೆ ಎಂಬ ಹಾಗೆ ನಾನು ಯೋಚನೆಯನ್ನು ಮಾಡುವ, ಆಡಿದ ಪ್ರತಿಯೊಂದು ಮಾತು ಕೂಡ ಪ್ರತಿಜ್ಞೆ ಎಂಬ ಹಾಗೆ ಯೋಚಿಸುವವ ಶ್ರೀರಾಮಚಂದ್ರ. ಆದರೆ ಏನು ಮಾಡೋಣ, ಈ ಕಾಲಕ್ಕೆ ಧರ್ಮಾತ್ಮರಿಗೆ ನಾನು ನೀಡಿರುವಂತಹ ಮಾತುಗಳೆಲ್ಲವೂ ಹುಸಿಯಾಗಿ ಹೋಯಿತು. ಅದೆಲ್ಲವೂ ಸಟೆಯಾಯಿತೋ ಎಂಬ ಹಾಗೆ ನನ್ನ ಹೃದಯದಲ್ಲಿ ಕೊರೆಯುತ್ತಾ ಇದೆಯೋ? ಇಲ್ಲ, ಸಾಧ್ಯವಿಲ್ಲ. ನೀವೆಣಿಸಿರುವಂತಹ ಕಾರ್ಯ ರಾಮನಿಂದ ಆಗದು ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಇದು ನಡೆಯುವುದಕ್ಕಿಲ್ಲ. ನೀವೆಲ್ಲರೂ ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ತೆರಳಿ ತೆರಳಿ ತೆರಳಿ. ನಿಮ್ಮ ಈ ಪರಿಯನ್ನ ಕಂಡು ನನಗೆ ಆಶ್ಚರ್ಯವಾಗ್ತಾ ಉಂಟು ದೇವರೇ. ನಿಜವಾಗಿಯೂ ನೀವು ಒಂದು ತಕ್ಕಡಿಯೇ ಹೌದು. ತಕ್ಕಡಿಯ ಒಂದು ಭಾಗ ಕೆಳಗೆ ಹೋಯಿತು ಅಂತಾದ್ರೆ ಅದು ಭಾರಕ ಸೋತಿತು ಅಂತ ಅಲ್ಲ, ಅದು ಗೆದ್ದಿತು ಅಂತ ಅರ್ಥ. ಮತ್ತೊಂದು ಭಾಗ ಮೇಲಕ್ಕೆ ಹೋಯಿತು ಅಂತಾದ್ರೆ ಅದು ಗೆದ್ದಿತು ಅಂತ ಅಲ್ಲ, ಅದು ಸೋತಿತು ಅಂತ ಅರ್ಥ ದೇವರೇ. ನಿಜವಾಗಿ ಈ ಲೋಕ ನಿಮ್ಮನ್ನ ಹೇಗೆ ಎನ್ನುವುದಾಗಿ ಗುರುತಿಸಿದೆ ದೇವರೇ. ನೀವೇನು ಸಾಮಾನ್ಯದವರೇ ಅಲ್ಲವೇ ಅಲ್ಲ, ನಾಟಕ ರಂಗದ ಸೂತ್ರಧಾರಿ ನೀವಿದ್ದೀರಿ. ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿ ಶಿಷ್ಟರನ್ನ ಪಡೆಯುವುದಕ್ಕಾಗಿ ಧರೆಗೆ ಇಳಿದಂತಹ ದೇವರು ನೀವಿದ್ದೀರಿ. ಆದ್ರೆ ಹೀಗೊಂದು ಮಾತನ್ನ ಕೇಳಿದ್ದೇನೆ, ದೇವರ ಸಂಕಲ್ಪ ಎನ್ನುವಂತಹದ್ದು ಯಾವ ಕಾರಣಕ್ಕೂ ಹುಸಿ ಎನ್ನುವಂತಹದ್ದು ಆಗಿಯೇ ಆಗಿರ್ತದೆ ದೇವರೇ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಹೇಳುವಂತಹದ್ದು ನೋಡಿದ್ದೀರಾ, ಈಗಾಗಲೇ ಅಗಸ್ತ್ಯರು ಬಂದು ಆದಿತ್ಯರದ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಅದನ್ನ ಪಡೆದು ಆ ದುರುಳನಾಗಿರುವಂತಹ ರಾವಣನನ್ನ ವಧಿಸಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದೆವು. ಅಗಸ್ತ್ಯರಿಂದ ಆದಿತ್ಯರ ದಯಾಳುವ ಇನ್ನೇಕೆ मेरे वशाರಂಗ ಮಹಾಶರವ ಕರಸರಸಿ ರುಹದಲ್ಲಿ ಪಿಡಿದ ಧನುವಿಗೆ ಗುರಿ ವಿಡಿಯಲನಿ ತರುಳು ವಿಶ್ವಾಕಾರ ತಾನಾದ ಹರಪಿತ ಮಗ ಸುರಪ ಮನು ಮುನಿವರರ ನುರಿ ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ ಕಂಡ ಅಸುರೇಂದ್ರ ಕಂಡನು ದಶ ವದನ ಕಂಡನು ದಶ ದಶವದನ ಕೋದಂಡ ರಾಮನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರಿಕಾಂಬಕನಾ ಜಗದೋದಂಡ ರೂಪನ ಪುಂಡರಿಕಾಂಬಕನಾ ಪುಂಡರಿಕಾಂಬಕನಾ ಪುಂಡರಿಕಾಂಬಕನಾ
ದಶವದನ ವಿಶ್ವಾಕಾರ ಗುಣ ದೀಪನ ವಿಶ್ವಾಕಾರ ಸಾರಸ ಗುಣ ದೀಪನ ವೀರನ ತೋರುದಿಯ ಮಾಯ ವಿಚಾರನ ಕ್ಷೀರಾತಿಶಯನ ಗಂಭೀರನ ಕಾರಣಿಕ ಸೂತ್ರದ ಕೋದಂಡ ರಾಮನ ಕಂಡನು ದಶವದನ ಬ್ರಹ್ಮಾಂಡ ಪಾಂಡೋದರದ ಕಂಡೆ, ಈ ಹಿಂದೆ ಆದ ಅವತಾರವನ್ನೆಲ್ಲ ಕಂಡೆ. ಹೆಜ್ಜೇನು ವೈಕುಂಠದಲ್ಲಿ ನನ್ನನ್ನೇ ನಾನು ಕಂಡೆ. ಪರಮಾತ್ಮ ಶರಣಾದೆ ಶರಣಾದೆ. ರಾವಣೇಶ್ವರ, ಈಗ ನನಗೆಲ್ಲವೂ ಅರ್ಥವಾಗುತ್ತಾ ಇದೆ. ಈಗ ಇನ್ನೂ ಕೂಡ ಕಾಲ ಮಿಂಚಿ ಹೋಗಲೇ ಇಲ್ಲ. ಶುದ್ಧ ಮನಸ್ಸಿನಿಂದ ನೀನು ನನ್ನನ್ನು ಅರ್ಥವಿಸಿಕೊಂಡು ಶರಣಾಗುತ್ತಿ ಅಂತಾದ್ರೆ ಖಂಡಿತವಾಗಿಯೂ ನಿನ್ನನ್ನು ಪಡೆಯುವಂತ ಕಾಯಕವನ್ನು ನಾನು ಮಾಡಿಯೇ ಮಾಡ್ತೇನೆ. ಇನ್ನಾದರೂ ಅಧರ್ಮವನ್ನ ಬಿಟ್ಟು ಧರ್ಮಯುತವಾಗಿ ಬಾಳ್ವೆಯನ್ನು ನಡೆಸುವ ಮೂಲಕವಾಗಿ ವಶಪಡಿಸಿಕೊಂಡಿರುವಂತಹ ನನ್ನ ಸತಿಯನ್ನ ಹಿಂತಿರುಗಿಸಿದ್ರೆ ನಿನಗೊಂದು ಬದುಕುವುದಕ್ಕೆ ಅವಕಾಶ ಈಗಲೂ. ಪ್ರಭಾ ಧರಣಿ ತಲೆ ಕೆಳಗಾಡದೆಯು ನಾ ಶರಣು ಬರುವವನಲ್ಲ ಅಲ್ಲ. ಮಿಕ್ಕದ ಸಿರಿಯ ತೊಡಗಿಕೊಂಡು ಕೇಳಿ ನಿಳೆಯ ನಂದನೆ ಸರ್ವದಾ ಪಡೆದು ವಿಶ್ವಾಕಾರವನ್ನು ಹೊಂದಿ ನಿಂತೆ ಅಲ್ವೇ ನೀನು? ಅದೇ ವಿಶ್ವಾಕಾರವನ್ನು ಹೊಂದಿ ನನ್ನಲ್ಲಿ ಶರಣಾಗು ಅಂತ ಹೇಳು. ಶರಣಾಗ್ತೇನೆ. ರಾಮನಾಗಿ ನಿಂತು ಶರಣಾಗು ಅಂತ ಹೇಳ್ಬೇಡ. ಹೌದಾ? ಶರಣಾಗುವುದಿಲ್ಲ ನಾನು. ಎಲ್ಲಿವರೆಗೆ? ಎಲ್ಲಿಯ ತನಕ? ಈ ಧರಣಿ ತಲೆ ಕೆಳಗಾಗಿ ಹೋಗಲಿ, ಅಲ್ಲ ಕಡಲೆ ಶುಷ್ಕವಾಗಿ ಹೋಗಲಿ. ಬಾಗುವನಲ್ಲ ನಾನು, ಬಾಗುವನಲ್ಲ ನಾನು. ನಾನು ಪ್ರಚಂಡ ಲಂಕೇಶ್ವರ, ಪ್ರಚಂಡ ಲಂಕೇಶ್ವರ. ನೀ ನಿರೀಕ್ಷಿಸಿದನ್ನೇ ಕೊಡ್ತೇನೆ ಬಾ. ರಾಮ ಶಾರ್ಕ್ನ ಮನಸ್ಸನ್ನ ಬಿಡಿದು ಆದಿತ್ಯ ಹೃದಯವನ್ನ ಪಠಿಸುತ್ತ ದಿವ್ಯಾಸ್ತ್ರಗಳನ್ನ ರಾವಣನ ಮೇಲೆ ಪ್ರಯೋಗಿಸಿದಾಗ ರಾವಣ ಇಹಲೋಕದ ಯಾತ್ರೆಯನ್ನ ಪೂರೈಸಿ ಬಿಟ್ಟ. ನೋಡಿದಿರ, ನಮ್ಮವರೆಲ್ಲರೂ ಕೂಡ ಕೇಕೆಯನ್ನ ಹಾಕುತ್ತಾ ಇದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಕೇವಲ ಇವರು ಮಾತ್ರ ಅಲ್ಲ, 33 ಕೋಟಿ ದೇವತೆಗಳು ಕೂಡ ಹರ್ಷೋದ್ಗಾರವನ್ನು ಮಾಡುತ್ತಾ ಇದ್ದಾರೆ, ಹೂವಿನ ಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ನಿಜವಾಗಿಯೂ ರಾವಣನ ಅಂತ್ಯ ಈ ಕಾಲಕ್ಕೆ ಮುಗಿಯಿತು. ಅಧರ್ಮವೆಂಬುದು ಇಲ್ಲಿಗೆ ನಾಶವಾಯಿತು. ಧರ್ಮವೆಂಬುದು ಇನ್ನು ಮುಂದೆ ಸ್ಥಾಪನೆ ಆಗಲಿ ಎಂಬ ಹಾಗೆ ಬಯಸೋಣ. ಇನ್ನು ಮುಂದೆ ನಡೆಯಬೇಕಾದಂತಹ ಕಾರ್ಯಗಳು ಅನೇಕವಾದದ್ದು. ವಿಭೀಷಣನಿಗೆ ಇಲ್ಲಿಯ ಪಟ್ಟವನ್ನು ಕಟ್ಟಬೇಕು, ಮಡದಿಯಾಗಿರುವಂತಹ ಸೀತೆಯನ್ನ ಕಾಣಬೇಕು. ಈ ಎಲ್ಲ ಕಾರ್ಯಕ್ಕೆ ನಾನು ಮನ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಮಂಗಲ ಜಯ 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 ತು ಜಯ ಮಂಗಲ ಜಯ ಜಯ ಆದಿ
ದೇವ ಸಕಲಾಗಮ ಪೂಜಿತ ಯಾತವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ವೇ ನಮೋ ನಮೋ ನಾರಾಯಣ ದೇ ನಮೋ